अथर्वनु कಳೆದು ಧರ್ಮನು ಹೊಯ್ಬೆರಗಾದೆ ಪತ್ತಾವತಾರಡು ತೋದಿನಾರು ಏರುಗ ನಮನು ಏ ಫಲ ಕಾಪುನ ಸ್ವಾಮಿ ಶ್ರೀರಾಮ ದೇವಿರತ ಶ್ರೀರಾಮ ದೇವಿರತ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ रक्कसन कीर्ति भूमि जति निर्गा रक्कसादि भूहर देवे रत्तिगा रक्कसने गिरद भूमि जति मेरिगा रक्कसादि भूवर देवे रत्तिगा हमारे कंटे धरती निर्गा कंटे धरती मेरिगा लदानी सूर्य नाल सिंह रत्तिगा கடல கட்டை கட்டி நேருகா சர்பசாயி பன்பிராம தேவிரத்திகா अर्जुनगी
ನಂದಿನಿ ಹರಿ ಇವಳು ಆನಂದ ಮಹದಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ನವರಾತ್ರಿಯಲ್ಲಿ ನವವಿಧ ಪೂಜೆ ನವರಾತ್ರಿಯಲ್ಲಿ ನವವಿಧ ಪೂಜೆಯ ನವರಾತ್ರಿಯಲ್ಲಿ ನವವಿಧ ಪೂಜೆಯ ನವರಾತ್ರಿಯಲ್ಲಿ ನವವಿಧ ಪೂಜೆಯ ಸ್ವೀಕರಿಸುವನು ಭ್ರಮರಾಂಬಿಕೆಯು ಪರಿಪರಿಯಿಂದಲೀ ಬೇಡಿದೆ ಅವಳನ್ನು ಪರಿಪರಿಯಿಂದಲೀ ಬೇಡಿದೆ ಅವಳನ್ನು ಪರಿಪರಿಯಿಂದಲೀ ಬೇಡಿದೆ ಅವಳನ್ನು ಪರಿಪರಿಯಿಂದಲೀ ಬೇಡಿದೆ ಅವಳನ್ನು ವರಲಕ್ಷ್ಮೀವಳು ಪೊರೆವಳು ನಮ್ಮ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಆನಂದ ಮಹದಾನಂದ ಆನಂದ ಮಹದಾನಂದ ಹೂವಿನ ಪೂಜೆಯ ಅಲಂಕಾರದಲ್ಲಿ ಹೂವಿನ ಪೂಜೆಯ ಅಲಂಕಾರದಲ್ಲಿ ಹೂವಿನ ಪೂಜೆಯ ಅಲಂಕಾರದಲ್ಲಿ ಹೂವಿನ ಪೂಜೆಯ ಅಲಂಕಾರದಲ್ಲಿ ಓಬಿಸುದಿಗಳು ದುರ್ಗಾಂಬಿಕೆಯು ನವರಾಂಬೆ ಹೂವಿನ
ಅಲಂಕಾರದಲ್ಲಿ ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಯಳು ದುರ್ಗಾಂಬಿಕೆಯು ಶೋಭಿಸುತ್ತಿಯಳು ದುರ್ಗಾಂಬಿಕೆಯು ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಪೀತಾಂಬರ ಸೀರೆಯ ಧರಿಸಿದ ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಸರ್ವಮಂಗಳೆ ಇವಳು ಜಗದಂಬಿಕೆಯೋ ಪಾವನ ಗತಿಯಲ್ಲಿ ಗಂಗೆ ಹರಿವರು ಆನಂದ ಮಹದಾನಂದ ಪಾವನ ಗಟೀಲಲಿ ನದಿನಿ ಹರಿವಳು ಆನಂದ ಪಾವನ ಗತಿಯಲ್ಲಿ ನಂದಿನಿ ಹರಿವರು ಆನಂದ ಮಹದಾನಂದ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಕಟಿಲಾಂಬೆ ನಮಃ ಕಟಿಲಾಂಬೆ ನಮಃ ಕಟಿಲಾಂಬೆ ನಮಃ ഇരുമുടിലാങ്കി ഒരു മനതാകി ഗുരുവെനവേ വന്നോ ഇരുവിനു ഈ തീർക്കും அந்த யமனையுமில்லும் திருப்படியை காண வந்தோ பள்ளிக்கட்டு ശബരിമലയ്ക്ക് கல்லும் முள்ளும் നാലക്കമെട്ട് சுவாமியே അയ്യപ്പോ சுவாமி சரணம் അയ്യപ്പ ശരണം ശബരിമലയ്ക്ക് നാലക്കമെട്ട് சுவாமியே അയ്യപ്പോ சுவாமி சரணம் അയ്യപ്പ ശരണം பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே സ്വാമിയേ അയ്യപ്പോ അയ്യപ്പോ സ്വാമിയേ சுவாமியே ஐயப்போ ஐயப்போ சுவாமியே സ്വാമിയേ അയ്യപ്പോ അയ്യപ്പോ സ്വാമിയേ தெய்யாபிஷேகம் சுவாமிக்கு கல்புர தீபம் சுவாமிக்கு ஐயப்பன்மார்கள் கூடிக்கொண்டு ஐயனை நாடி சென்றிடுவார் சபரிமலைக்கு சென்றிடுவார் சுவாமியே അയ്യപ്പോ അയ്യപ്പോ സ്വാമിയേ சுவாமியே ஐயப்போ ஐயப்போ சுவாமியே സ്വാമിയേ അയ്യപ്പോ അയ്യപ്പോ സ്വാമിയേ கார்த்திக மாதம் மாலையணிந்து நேர்த்தியாதனே பார்த்தசாரதி மைந்தனே பார்க்க வேண்டியை தவறிந்து பார்த்தசாரதி மைந்தனே உன்னை பார்க்க வேண்டியே தவமிருந்து திருமுடி எடுத்து எருமேலி வந்து ஒரு மனதாகி பேட்டை துள்ளி அருளை அன்பராவாவர் தொழுது ஐயனின் அருமலை ஏறிடுவார் சுவாமியே ஐயப்போ ஐயப்போ
ಮಂಟಪದಲ್ಲಿ ಶ್ರೀ ರಾಜರಾಜೇಶ್ವರಿ ಭಜನಾ ಊರಿಂದ ಭಜನಾ ಕಾರ್ಯಕ್ರಮವನ್ನು ಜರುಗುತ್ತಿದೆ. ಇದುವರೆಗೆ ಶ್ರೀ ಅಯ್ಯಪ್ಪ ಭಜನಾ ಬಾಯಿ ಕಟ್ಟೆ ಊರಿಂದ ಭಜನಾ ಕಾರ್ಯಕ್ರಮ ಜರುಗಿದೆ. அந்த 18 படி மேலே ஏறிடுவார். கதி என்று அவனை சரணடைவார். மதிமுகம் கண்டு மயங்கிடுவார். என்னை அப்பனை துதித்தையிலே தன்னையே மறந்திடுவார். பள்ளிக்கட்டு சபரிமலைக்கு கல்லும் முள்ளும் காதுக்கு மெத்தை சுவாமியே ஐயப்போ சுவாமி சரணம் ஐயப்ப சரணம். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சரணம் ஐயப்பா சரணம் சரணம் ஐயப்பா சரணம் ஐயப்பா சரணம் சரணம் ஐயப்பா ஐயப்பா சரணம் சரணம் ஐயப்பா ஐயப்பா சரணம் சரணம் ஐயப்பா ஐயப்பா சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி சரணம் ஐயப்பா சுவாமி சரணம் ஐயப்பா சுவாமி சரணம் ஐயப்பா சத்தோமா சத்கமய தமசோமா
ವಾಹನವಾಗಿ
Thank you.
ಇವರೇ ಅಲ್ಲ
ಆ ಚೆಂತರು ಸೇರಿ ಅಷ್ಟು
ಯಾರು ಇದನ್ನು ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. കുറച്ച് ഓപ്പറേറ്റ് ആക്കില്ല പറയുന്നേ ಬೇಡ ಅಂತ ಅದಕ್ಕೆಲ್ಲ ಅಲ್ಲ ಅವನದ್ದೇ ಅವ್ರದ್ದೇ ತಂದದ್ದು ಅವಳದ್ದೇ ತಂದದ್ದು ಎಲ್ಲ ನಾವೇ ಮಾಡಿ ಅವನ ಅಪ್ಪ ಗೊತ್ತಿಲ್ಲ ನಮ್ದು ಹಾಗೆಲ್ಲ ಟಿಕೆಟ್ ಕೊಡ್ತಾರೆ ಈ ಕ್ಲಾರಿಟಿ ಇಲ್ವಾ ಅದರಿಂದ ಕ್ಲಾರಿಟಿ ನಮ್ಮ ಇದರಲ್ಲಿ ಉಂಟು ನಿಮ್ಮ ಡ್ರೋನ್ ಏನಾಗ್ತದೆ ಅಲ್ಲ ಅಲ್ಲ ಇಲ್ಲದ್ರೆ ಇದು ಡ್ರೋನ್ ಇದುವರೆಗೆ ಭಜನಾ ಸೇವೆಯನ್ನು ನಡೆಸಿಕೊಂಡಂತಹ ಶ್ರೀ ರಾಘವೇಶ್ವರಿ ಭಜನಾ ಮಂದಿರ ಇಲಿಯಾಣ ಇವರಿಗೆ ಪ್ರಮುಖ ವಿಶ್ವಾಸ ಸಮಿತಿ ಪರವಾಗಿ ಧನ್ಯವಾದಗಳು. ಆದರಣೀಯರೇ, ಸೊನ್ನಿ ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಇಂದಿನ 3ನೇ ದಿನವಾದ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸಹೃದಯಿ ಭಕ್ತಬಂಧುಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಕುಣಿತ ಭಜನೆ ನಡೆಸಿಕೊಡುವವರು ಕೇಶವ ಬಾಲಗೋಕುಲ ತಪೋವನ ಚೌಡಕರು, ಶ್ರೀ ದುರ್ಗಾಶಕ್ತಿ ಕುಣಿತ ಭಜನಾ ತಂಡ ಪರಂಬಳ ಕೈಯಾರು, ಶ್ರೀ ಅಯ್ಯಪ್ಪ ಸ್ವಾಮಿ ಕುಣಿತ ಭಜನಾ ತಂಡ ಬಾಯಿಕಟ್ಟೆ ಇವರುಗಳು ಇಂದಿನ ಈ ಕುಣಿತ ಭಜನೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಸಹೃದಯಿ ಭಕ್ತ ಬಂಧುಗಳು ಸಭ್ಯ ರೀತಿಯಲ್ಲಿ ಸಹಕರಿಸಿ ಈ ಒಂದು ಕುಣಿತ ಭಜನೆಯನ್ನ ನೋಡಿ ಆನಂದ ಪಡಬೇಕಾಗಿ ನಿಮ್ಮಲ್ಲಿ ನಾವು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿ ಕುಣಿತ ಭಜನೆ. ವಿಷ್ಣು ಸಹಸ್ರನಾಮ ಬರೆಯುವ ಪುಸ್ತಕ ಕೌಂಟರ್ನ ಪಕ್ಕದಲ್ಲಿ ಲಭ್ಯವಿದೆ. ಎಲ್ಲ ಭಕ್ತ ಬಂಧುಗಳು ಒಂದೊಂದು ವಿಷ್ಣು ಸಹಸ್ರನಾಮ ಪುಸ್ತಕವನ್ನ ಪಡ್ಕೊಳ್ಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಈ ಕುಣಿತ ಭಜನಾ ತಂಡಕ್ಕೆ ದೀಪ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ ಸಾಂತ ಸಣ್ಣತಡ್ಕ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ವಸಂತ ಪೈ ಬದಿಯಡ್ಕ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಪಳ, ಡಾಕ್ಟರ್ ಎಂ ಶ್ರೀಧರ ಭಟ್ ಉಪ್ಪಳ ಹಾಗೂ ಶ್ರೀ ಕೆಪಿ ನಾರಾಯಣ ಪಟ್ಲ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಈ ಒಂದು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಭಕ್ತಿ ಸಡಗರದ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮಹಾವಿಷ್ಣು ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ ವಂದನೆಗಳು. ದೀಪ ಬೆಳಗಿಸಿದಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಇದೀಗ ಕುಣಿತ ಭಜನೆ ಕೇಶವ ಬಾಲಗೋಕುಲ ತಪೋವನ ಚೋಡುಕಲ್ಲು ದುರ್ಗಾಶಕ್ತಿ ಕುಣಿತ ಭಜನಾ ತಂಡ ಪರಂಬಳ ಕಯ್ಯಾರು ಶ್ರೀ ಅಯ್ಯಪ್ಪ ಸ್ವಾಮಿ ಕುಣಿತ ಭಜನಾ ತಂಡ ಬಾಯ್ಕಟ್ಟೆ ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸಬೇಕಾಗಿ ನಿಮ್ಮಲ್ಲಿ ನಾವು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಒಂದು ಸೂಚನೆ, ಅಲ್ಲಿ ಹಿಂದೆ ಬದಿಯಲ್ಲಿ ಚೈರ್ನಲ್ಲಿ ಎಲ್ಲರೂ ಕುಳಿತುಕೊಂಡು ಈ ಒಂದು ಎಲ್ಲರಿಗೂ ನೋಡುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಚೈರ್ನಲ್ಲಿ ನಿಂತಹ ಭಕ್ತ ಬಂಧುಗಳು ಕುಳಿತುಕೊಂಡು ಎಲ್ಲರಿಗೂ ನೋಡುವಂತಹ ಅವಕಾಶವನ್ನ ಮಾಡಿಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಸಹೃದಯ ಭಗವದ್ಭಕ್ತರೇ, ಇತಿಹಾಸ ಪ್ರಸಿದ್ಧವಾದ ಸುಂದಿ ಕಯ್ಯಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇಂದಿನ 3ನೇ ದಿನವಾದ ಈ ಪುಣ್ಯ ದಿನದಲ್ಲಿ ಬಂದದ ಎಲ್ಲ ಸಹೃದಯ ಭಕ್ತ ಬಂಧುಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾವು ಬಯಸುತ್ತಾ ಇದ್ದೇವೆ. ಇದೀಗ ಕುಣಿತ ಭಜನೆ ಬಳಿಕ ಮಧ್ಯಾಹ್ನ 1:30ಕ್ಕೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲ್ ಇವರಿಂದ ಶ್ರೀಕೃಷ್ಣ ಕಾರುಣ್ಯ ಎಂಬ ಯಕ್ಷಗಾನ ತಾಳಮದ್ದಳೆ ಜರಗಲಿದೆ. ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಮಾತೃ ಸಮಾವೇಶ ಆಶೀರ್ವಚನ ಪರಮ ಪೂಜ್ಯ ಸಾಧ್ವಿ ಶ್ರೀ 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 ಮಾತಾನಂದಮಯಿ ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀಮತಿ ಮೀರಾ ಆಳ್ವ, ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿ ಪ್ರಮುಖ ಕಣ್ಣೂರು ವಿಭಾಗ. ಧಾರ್ಮಿಕ ಭಾಷಣ ಶ್ರೀಮತಿ ಜಯಲಕ್ಷ್ಮಿ ಕಾರಂತ, ನಿವೃತ್ತ ಯೋಗ ಶಿಕ್ಷಕಿ, ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆ ಗಡಿನಾಡ ಘಟಕ ಕಾಸರಗೋಡು ಜಿಲ್ಲಾಧ್ಯಕ್ಷರು. ಶ್ರೀಮತಿ ಶಶಿಕಲಾ ಸುವರ್ಣ, ಯೋಜನಾಧಿಕಾರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಶ್ರೀಮತಿ ರಮ್ಯಾ ಎನ್, ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ. ಡಾಕ್ಟರ್ ವನಿತಾ ಶೆಟ್ಟಿ, ಪ್ರಾಂಶುಪಾಲೆ, ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ವಿಭಾಗ
ಯೋಗ ಮತ್ತು ವಿಜ್ಞಾನ ಕಾಲೇಜು ಮೂಡಬಿದ್ರೆ. ಇವರುಗಳು ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಭಜನಾ ಕಮ್ಮಟ ಕುಣಿತ ಭಜನೆ. ಅದಲ್ಲ ಎದುರು हरि ओम 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 हरि 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 ओम
ಹರಿ ಓಂ ಹರಿ ಓಂ. ಆದರಣೀಯ ಭಗವದ್ಭಕ್ತರೇ, ಮೂರು ಭಜನಾ ತಂಡಗಳ ಒಂದು ಸಮ್ಮಿಲನ, ಒಂದು ಐತಿಹಾಸಿಕ ಪ್ರಯೋಗ, ಕುಣಿತ ಭಜನಾ ಕಮ್ಮಟೋತ್ಸವ ಇದೀಗ ವೇದಿಕೆ ಮುಂಭಾಗದಲ್ಲಿ. ಭಜನಾ ಮಕ್ಕಳ ಗಮನಕ್ಕೆ ಪ್ರಾರಂಭದಲ್ಲಿ 3 ಸಲ ಓಂಕಾರ, ತದನಂತರ ವಕ್ರತುಂಡ, ಗುರುಬ್ರಹ್ಮ, ಸರ್ವಮಂಗಲ ಮಾಂಗಲ್ಯ, 14 ಭಜನೆಗಳು. ಪ್ರತಿ 3 ಭಜನೆಗೆ ಒಂದು ಸಲ ವಿಶ್ರಾಂತಿ ಇದೆ. ಭಜನಾ ತಂಡದ ಪ್ರಮುಖರು ಅವರಿಗೆ ನೀರಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ಸಮಯವನ್ನು ಉಳಿಸುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ತಕ್ಷಣ ನೀರನ್ನು ಕೊಟ್ಟು ಮುಂದಿನ ಭಜನೆಗೆ ಮಕ್ಕಳನ್ನು ಸಿದ್ಧಗೊಳಿಸಬೇಕು. ತದನಂತರ ಮಂಗಲಂ ಶಾಂತಿ ಮಂತ್ರದೊಂದಿಗೆ ಈ ಭಜನಾ ಕುಣಿತ ಭಜನಾ ಕಮ್ಮಟೋತ್ಸವ ಮುಕ್ತಾಯಗೊಳ್ಳಿಕ್ಕಿದೆ. ಭಜನೆ ಮಾಡುವಾಗ ಮಕ್ಕಳಿಗೆ ಸುಸ್ತಾದರೆ ತಕ್ಷಣ ಹೊರಗೆ ಬಂದು ಕೂತ್ಕೊಳ್ಬೇಕು. ಅಂದರೆ 3-4 ವೃತ್ತದಲ್ಲಿ ಮಕ್ಕಳು ಇರುವ ಕಾರಣ ನಮಗೆ ನೇರವಾಗಿ ಗಮನಿಸಲು ಕಷ್ಟ. ಆದುದರಿಂದ ಮಕ್ಕಳ ಗಮನಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಿಮಗೆ ಕುಣಿತ ಮಾಡುವಾಗ ಸುಸ್ತಾದರೆ ತಕ್ಷಣ ಹೊರಗೆ ಬರಬೇಕು. ಸಮಿತಿಯ ಭಜನಾ ತಂಡದ ಪ್ರಮುಖರು ಇದನ್ನು ಗಮನಿಸಿ ಸರಿಸುಮಾರು 125 ಮಕ್ಕಳಿಗಿಂತಲೂ ಹೆಚ್ಚಿನ ಒಂದು ಕುಣಿತ ಭಜನಾ ಮಕ್ಕಳ ಒಂದು ಕುಣಿತ ಭಜನಾ ಕಮ್ಮಟೋತ್ಸವವನ್ನು ಪ್ರಥಮ ಬಾರಿಗೆ ಪ್ರಯೋಗ ಮಾಡಿದ್ದೇವೆ. ಮಕ್ಕಳಿಗೆ ಪ್ರೋತ್ಸಾಹಿಸಿ ಅಭಿನಂದಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ನೀರಿನ ವಿತರಣೆ ಮಾಡುವ ಸಮಿತಿಯ ಗಮನಕ್ಕೆ, ಮಕ್ಕಳಿಗೆ ಕುಣಿತ ಭಜನೆ ಮಾಡಿದಾಗ ತುಂಬ ನೀರಿನ ಅಗತ್ಯ ಇದೆ. ಅದನ್ನು ತಕ್ಷಣ ಮಕ್ಕಳಿಗೆ ಅವರ ಕೈಗೆ ತಕ್ಷಣ ನೀಡುವಂಥ ವ್ಯವಸ್ಥೆಯನ್ನು ನೀರಾವರಿಯವರು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹರಿ ಓಂ ಮಕ್ಕಳು ಕೂತ್ಕೊಳ್ಬೇಕು. 3 ಸಲ ಓಂಕಾರದ ಜೊತೆಗೆ ಐತಿಹಾಸಿಕ ಪ್ರಯೋಗವನ್ನು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಈ ಪುಣ್ಯ ಮಣ್ಣಿನಲ್ಲಿ ಒಂದು ಪ್ರಯೋಗ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरवे नमः। सर्वमङ्गलमाङ्गल्ये शिवे सर्वार्थसाधिके
ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಜಯ ನಾರಾಯಣಿ ನಮೋಸ್ತುತೇ. ಜನುಮ ತಾಲಿದ ಗಣಪ ಜನುಮ ತಾಲಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಲಿದ ಗಣಪ ಜನುಮ ತಾಲಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಗುಂಡದೆ ತಿರದಿ ಮೆರೆವ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ
ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಶ್ರೀರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿ ಆನಂದ ಮದವೇರಿ ವೃಂದಾವನ ನೋಡಿ ಆನಂದ ಮದವೇರಿ ಚಂದದಿ ದ್ವಾದಶ ಪುಂಡ್ರಾಂಕಿತ ಗೊಂಬ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗಾ ಮಂಟಪ ಮಧ್ಯದಿ ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗಾ ಮಂಟಪ ಮಧ್ಯದಿ ಶೃಂಗಾರಸಿ ತುಳಸಿ ಮಾಕ್ಷಕರಗಳಿಂದ ಶೃಂಗಾರಸಿ ತುಳಸಿ ಪದ್ಮಾಕ್ಷಕರಗಳಿಂದ ಮಂಗಳಕರ ಮಹಿಮೆಯಿಂದೋಪುವ ಮಂಗಳಕರ ಮಹಿಮೆಯಿಂದೋಪುವ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ನಿತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮನ್ನ ಹಿತವ ಕೊಡುತ್ತಾ ನಿತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮನ್ನ ಹಿತವ ಕೊಡುತ್ತಾ ಯಾದಿ ಗುಣ ಸಿಂಧು ವೆಂಕಟ ವಿಠಲನ ಯಾದಿ ಗುಣ ಸಿಂಧು ವೆಂಕಟ ವಿಠಲನ ನಿತ್ಯ ಸನ್ನಿಧಿಯಿಂದ ನಿರುತ್ತ ಪೂಜೆಯ ಕೊಂಬ ಸನ್ನಿಧಿಯಿಂದ ನಿರುತ್ತ ಪೂಜೆಯ ಕೊಂಬ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿ ಆನಂದ ಮದವೇರಿ ವೃಂದಾವನ ನೋಡಿ ಆನಂದ ಮದವೇರಿ ಚಂದದಿ ದ್ವಾದಶ ಪುಂಡ್ರಾಂಕಿತ ಗೊಂಬ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ
ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಭಜನೆ ಸ್ವರಕ್ಕೆ ಪಾರ ಬಲ ಸನ್ನಿಧಿ ಸೇರಿದ ಬೇಗ ಬಲ ಭಜನೆ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಕಲ್ಲಡೆ ನೆಲೆಯಾಯ ನಿನ್ನ ಮಹಿಮೆನು ತೋಜಾಯ ಸತ್ಯ ಧರ್ಮದ ಬುಳೆ ತಿಳಿಗೆ ಸತ್ಯ ಧರ್ಮದ ಬುಳೆ ತಿಳಿಗೆ ಭಜನೆ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಕಂಡದೆ ಮುಗಿಯುವ ನಿನ್ನ ಕಾಡಿ ಕಲೀಲೆ ಉಡಲೆ ತಲೆಪ್ಪು ಗುಣಿರೆಲೆದ ತಾಮರಯಿಯೇ ಸತ್ಯದ ನಡೆದೆ ಸ್ವಾಮಿ ಕಾಪುಲ ಎಂಕುಲನೆ ಸತ್ಯದ ನಡೆದೆ ಸ್ವಾಮಿ ಕಾಪುಲ ಎಂಕುಲನೆ ಬಚ್ಚೆಲೆನೆ ಕಲೆಯರೆ ಕಲ್ಲೆನಲ್ಪ ಕುಲ್ಲಿನ ಶರಣು ಮಹೇಶ್ವರ ವೈದ್ಯನಥ ಪುದರೆ ವರುಣು ಕುಲ್ಲಿಯೇ ಸ್ವಾಮಿ ಶರಣು ಹಿರೆಗೆ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಭಜನೆ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಭಜನೆ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಕಲ್ಲಡ ನಿಲೆಯಾಯ ನಿನ್ನ ಮಹಿಮೆನು ತೋಜಾಯ ಸತ್ಯ ಧರ್ಮದ ಬುಳೆ ತಿಳಿಗೆ ಸತ್ಯ ಧರ್ಮದ ಬುಳೆ ತಿಳಿಗೆ ಭಜನೆ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಶಬರಿಗಿರೀಶ ಶರಣ
ಹರಿಹರಾತ್ಮಜ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ തുള്ളി പാട്ടും പാടി വരുന്നയ്യപ്പ തുള്ളി പാട്ടും പാടി വരുന്നയ്യപ്പ തുള്ളി പാട്ടും പാടി വരുന്നയ്യപ്പ തുള്ളി പാട്ടും പാടി വരുന്നയ്യപ്പ കലിയുഗ വരദ ഭുവന സുന്ദര കലിയുഗ വരദ ಭುವನ ಸುಂದರ ಕಲಿಯುಗ ವರದ ಭುವನ ಸುಂದರ ಕಲಿಯುಗ ವರದ ಭುವನ ಸುಂದರ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಪೇಟ ತುಳ್ಳಿ ಪಾಟು ಪಾಡಿ വരുന്നയ്യപ്പ തുള്ളി പാട്ടു പാടി വരുന്നയ്യപ്പ 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 തുള്ളി പാട്ടു പാടി വരുന്നയ്യപ്പ തുള്ളി പാട്ടു പാടി വരുന്നയ്യപ്പ കലിയുഗ വരദ ഭുവന സുന്ദര കലിയുഗ വരദ ಭುವನ ಸುಂದರ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣ
ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ತಾರಗಾಕ್ಷ ಕೃಷ್ಣನು ತಾ ಕೊಳಲನೋದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಲನಲ್ಲನೆಂದು ನಿರ್ಧರಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ ಕೊಳ್ಳಲನೋದುವ ಕೃಷ್ಣ ಕೊಳ್ಳಲನೋದುವ
ಸಖಿ ಬರೆ ಬರೆ ಬಾರೆ ಸಖಿ ಭೋಗುವರಾಸ ಕ್ರೀಡೆಯಾಡುವ ತಾರದಾಸ ಕೃಷ್ಣನು ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕುಮಿ ಮುರುಳಿ ರೂಪದಲ್ಲಿ ಹೊಳೆಯಿತು ಲಕುಮಿ ಮುರುಳಿ ರೂಪದಲ್ಲಿ ಹೊಳೆಯಿತು ಪ್ರಕೃತಿ ಅರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬರೆ 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 ಬಾರೆ ಸಖಿ ಬರೆ ಬರೆ ಬಾರೆ ಸಖಿ ಭೋಗುವರಾಸ ಕ್ರೀಡೆಯಾಡುವ ತಾರದಾಸ ಕೃಷ್ಣನು ಕೊಳಲನೋದುವ ಬಾರೆ ಸಖಿ ಭೋಗುವರಾಸ ಕ್ರೀಡೆಯಾಡುವ ತಾರದಾಸ ಕೃಷ್ಣನು ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಓಂ ನಮೋ ಹರಿಹಂತಾನಂ ನಮೋ ಸಿದ್ಧಾನೋ ನಮೋ ಆಯರ್ಯಾನೋ ನಮೋ ವಜಾಯಾನೋ ನಮೋ ಲೋಯೇ ಸೌವಸಾಹುನೋ ಅಂಚ ಪಂಚನಲಿಕಾರೋ ಸೌವ ಪಾಪ ಪ್ರವಾಸನ ಮಂಗಳಾನಂದಿಸುವೆ ಪಡಮಂ ಮಂಗಳಂ ಪಡವಂ ಭವಯೇ ಮಂಗಳಂ ಪಡವಂ ಭವಯೇ ಮಂಗಳಂ ಓಂ ದಿನವೋ 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 ಓಂ ದಿನವೋ 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 ಓಂ ದಿನವೋ 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 ಓಂ ದಿನವೋ 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 ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಭುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ದಿನೇಶನ ಭಜನೆ ಮಾಡೋಣ ಬನ್ನಿರೋ ಓಂ ದಿನವೋ 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 ಓಂ ದಿನವೋ 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 ಓಂ ದಿನವೋ 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 ಓಂ ದಿನವೋ 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 ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು ಶತಕೋಟಿ
ಪಾಪವನ್ನು ಮಾಡಿದ ಮಹಾಪತಿತಾರು ನಾವು ನೀವು. ಪತಿತ ಪಾವನನೆಂಬ ಬಿರುದುಳ್ಳ ದೇವರು, ಪತಿತ ಪಾವನನೆಂಬ ಬಿರುದುಳ್ಳ ದೇವರು, ಸ್ಥಿತಿಯೊಳು ತಮ್ಮ ಗತಿ ತೋರೆಂದು ಚಿನ್ನ ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ, ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ. ಕಷ್ಟ ಕರ್ಮಗಳ ನೋಡಿ ಅರಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ, ಕಷ್ಟ ಕರ್ಮಗಳ ನೋಡಿ ಅರಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ, ಕಷ್ಟ ಕರ್ಮಗಳ ನೋಡಿ ಅರಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ, ಇಷ್ಟಾರ್ಥಗಳನ್ನಿತ್ತು ಕರುಣಾದೀಪಾಲಿಪ, ಇಷ್ಟಾರ್ಥಗಳನ್ನಿತ್ತು ಕರುಣಾದೀಪಾಲಿಪ, ಅಷ್ಟದಳದ ಪದ್ಮದಲ್ಲಿರುವ ನಿನ್ನ ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ, ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ. ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರಕ್ತಿ ತೋರಿ, ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರಕ್ತಿ ತೋರಿ, ಹಾ ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರಕ್ತಿ ತೋರಿ, ಕರೆಯೊಳು ಅವ ವಿಜ್ಞಾನ ಬೋಧಿಸಿ ಪೊರೆಯುವ, ಕರೆಯೊಳು ವಿಜ್ಞಾನ ಬೋಧಿಸಿ ಪೊರೆಯುವ ಪರಮಾಸಿ ಪುರುಷಾನಿ ಶಾನಿತ ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ, ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಸೇರಿ, ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಸೇರಿ, ಸುಜನ ಸಂಘವಾದ ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ, ಭಜನೆ ಮಾಡೋಣ ಬನ್ನಿರೋ, ವಿದೇಶದ ಭಜನೆ ಮಾಡೋಣ ಬನ್ನಿರೋ. ಓಂ ದಿನವೋ ದಿನವೋ ದಿನವೋ, 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 ಓಂ ದಿನವೋ ದಿನವೋ ಅಧರ್ಮನು ಕಳೆದು ಧರ್ಮನು ಬರಿ ಪೆರೆಗಾದೆ, ಪತ್ತಾವತಾರೊಡು ತೋಜಿನಾರು ಏರುಗ ನಮನು ಏ ಪಲ ಕಾಪುಡ ಸ್ವಾಮಿ
ಶ್ರೀರಾಮ ದೇವಿರತಗ ಶ್ರೀರಾಮ ದೇವಿರತಗ ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ಉಪ್ಪುನೇಗ ಅಟ್ಟೆ ಪಟ್ಟೆಗೆ ಭಕ್ತ ದೇವಿ ರಸಗ ಕಣ್ಣುಡುದು ನೀರುದುಲೈ ಉಪ್ಪು ನೇಗ ಅಟ್ಟೆ ಪಟ್ಟೆಗೆ ಭಕ್ತ ದೇವಿ ರಸಗ ಪರ್ವತನು ಬೆರೆತಿದ್ದೀಗ ಧರ್ತಿನೇಗ ಪರ್ವತನು ಬೆರೆತಿದ್ದೀಗ ಧರ್ತಿನೇಗ ಸರ್ವಲೋಕದೊಡೆಯ ಕೂರ್ಮ ದೇವಿ ರಕ್ಷಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಭೂಮಿ ಜಟ್ಟಿನೇಗ ರಕ್ಕಸನೆ ಕೆಂದು ಭೂಮಿ ಜಟ್ಟಿನೇಗ ರಕ್ಕಸಾರಿ ಭೂವರ ದೇವಿ ರತ್ನಿಗ ಮಾಲೆ ಕಂಟೆಲಿಡೆ ಧರ್ತಿನೇಗ ಮಾಲೆ ಕಂಟೆಲೆಡೆ ಧರಿಸಿನೇಗ ಪ್ರಧಾನಿ ಸೂರ್ಯನಾನ ಸಿಂಹರತ್ನಿಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಉಪ್ಪು ನೀರು ಕಡಲ ಕಟ್ಟೆ ಕಟ್ಟಿ ನೀರಿನ ಸರ್ವಸಾಯಿ ಮಂತ್ರಿ ರಾಮ ದೇವಿ ರತ್ನಿಗ ಉಪ್ಪು ನೀರು ಕಡಲ ಕಟ್ಟೆ ಕಟ್ಟಿ ನೀರಿಗ ಸರ್ವಸಾಯಿ ಮಂತ್ರಿ ರಾಮ ದೇವಿ ರತ್ನಿಗ ಅರ್ಜುನಗೆ ಸಾರ್ವತಿತ್ವ ಮಂತ್ರಿನೇರಿಗ ಅರ್ಜುನಗೆ ಸಾರಥಿತ್ವ ಮಂತ್ರಿ ನೇರಿಗ ಜನಾದಿ ಮಹಿಮ ಕೃಷ್ಣ ದೇವಿ ರಕ್ಷಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಕುದುರೆ ಬಿತ್ತು ಏತು ತಿರುಗಿ ನಾರು ಏರಿಗ ಭದ್ರಕಲ್ಕಿ ಹಯವದನ ದೇವಿ ರಕ್ಷಗ ಲೇ 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 ಗಾ ಲೇ 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 ಗಾ ಏತು ತಿರುಗಿ ನಾರು ಏರಿಗ ಭದ್ರಕಲ್ಕಿ ಹಯವದನ ದೇವಿ ರತ್ನಿಗ ಪತ್ರರೂಪ ಭೂಮಿ ವಿತ್ತ ಧರ್ತಿ ನೇರಿಗ ಪತ್ರರೂಪ ಭೂಮಿ ವಿತ್ತ ಧರ್ತಿ ನೇರಿಗ ಮಲ್ಲ ಶಕ್ತಿ ಪಡೆಯಿ ರಾಮ ದೇವಿ ರತ್ನಿಗ ಲೇ 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 ಗಾ ಲೇ 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 ಗಾ ಲೇ 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 ಲೇ
ಸುಸ್ತಾಗುವಂಥ ಮಕ್ಕಳು ತಕ್ಷಣ ಹೊರಗೆ ಬರಬೇಕು. ಮುಂದಿನ ಭಜನೆಯಲ್ಲಿ ಸೇರಿಕೊಳ್ಳಿ. ಸುಸ್ತಾಗುವ ಮಕ್ಕಳು ತಕ್ಷಣ ಹೊರಗೆ ಬರಬೇಕು. బ్రహ్మ ఒక్కటే పర బ్రహ్మ ఒక్కటే 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 తగనానాయి తగనానాపురే తగనానాబహి తగనానాపురే తందనానా బళ తందనానా బళ తందనానా బ్రహ్మ ఒక్కటే పర బ్రహ్మ ఒక్కటే పర బ్రహ్మ ఒక్కటే పర బ్రహ్మ ఒక్కటే తదనానాహి తదనానాపురే తదనానా బళ తందనానా బళ తందనానా బళ తందనానా కందుబగు హీనాది కములిందులేవో అందరికి శ్రీహరే అంతరాత్మ కందుబగు హీనాది కములిందులేవో అందరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ ఇందులో జంతు కులమింతానొకటే అందరికి శ్రీహరే అంతరాత్మ ఇందులో జంతు కులమింతానొకటే అందరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ తందనానాహి తందనానాపురే తందనానా బళ తందనానా బళ తందనానా బళ తందనానా నిందార రాజు నిద్రయునొకటే అండనే పట్టు నిద్ర నదియునొకటే నిందార రాజు నిద్రయునొకటే అండనే పట్టు నిద్ర నదియునొకటే మండైన బ్రాహ్మణుడు మెండు భూమి ఒకటే చండాలుడుండేటి సరి భూమి ఒకటే మండైన బ్రాహ్మణుడు మెండు భూమి ఒకటే చండాలుడుండేటి సరి భూమి ఒకటే సరి భూమి ఒకటే సరి భూమి ఒకటే తదనానాహి తదనానాపురే తదనానా బళ తందనానా బళ తందనానా బళ తందనానా
కడగేనదు మీద కాయో ఎంతొకటి పుటమీసునకము మీద పులయో ఎంతొకటి కడగేనదు మీద కాయో ఎంతొకటి పుటమీసునకము మీద పులయో ఎంతొకటి కడుపుణ్యలును పాప కర్మలును సరిగావ జడియు శ్రీ వెంకటేశ్వర నామముకటే 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 శ్రీ వెంకటేశ్వర నామం ఈశ్వర నామం వెంకటేశ్వర నామం శ్రీ వెంకటేశ్వర నామముకటే సంతనానా హే సంతనానా పురే సంతనానా బళ సంతనానా బళ సంతనానా బ్రహ్మ ఒక్కటే పరా బ్రహ్మ ఒక్కటే పరా బ్రహ్మ ఒక్కటే పరా బ్రహ్మ ఒక్కటే సంతనానాయి సంతనానా పురే సంతనానా బళ సంతనానా బళ సంతనానా బళ సంతనానా బళ సంతనానా ಹರಿ 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 ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡೆಕ್ಕ 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 ಎಂದು ಡಿಡಿಯಾಡನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡೆಕ್ಕ
ಮರವಿದ್ದರೆ ನೆರಳಿಲ್ಲದನಗ ನೆರಳಿದ್ದರೆ ನಯ್ಯ ನೀರಿಲ್ಲದನಗ ನೀರಿದ್ದರೆ ನೈ ಹೊರತೆಯಿಲ್ಲದನಗ ಧನವಿದ್ದರೆ ನಯ್ಯ ಕೊಡುವ ಮನವಿಲ್ಲದನಕ ಮನವಿದ್ದರೆ ನಯ್ಯ ಜ್ಞಾನವಿಲ್ಲದನಕ ತನುವಿದ್ದರೆ ನಯ್ಯ ಪುರಂದರ ವಿಠಲನ ನೆನೆ ನೆನೆದು ಊಳಿಗ ಮಾಡದನಕ ಒಲ್ಲನು ಕೃಷ್ಣ ಕೊಳ್ಳನು ಒಲ್ಲನು ಕೃಷ್ಣ ಕೊಳ್ಳನು ಒಲ್ಲನು ಕೃಷ್ಣ ಕೊಳ್ಳನು ಒಲ್ಲನು ಕೃಷ್ಣ ಕೊಳ್ಳನು ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನು ಕೃಷ್ಣ ಕೊಳ್ಳನು ಒಲ್ಲನು ಕೃಷ್ಣ ಕೊಳ್ಳನು ಸಿಂಧು ಗೋದಾವರಿ ಗಂಗೆ ಒದಗವಿತು ಸಿಂಧು ಗೋದಾವರಿ ಗಂಗೆ ಉದಕವಿತು ಗಂಧ ಪರಿಮಳ ವಸ್ತುಗಳು ಇತ್ತು ಗಂಧ ಪರಿಮಳ ವಸ್ತುಗಳು ಇತ್ತು ಚಂದುಳ್ಳ ದಿವ್ಯ ಪಂಚಾಮೃತವಿತ್ತು ಚಂದುಳ್ಳ ದಿವ್ಯ ಪಂಚಾಮೃತವಿತ್ತು ವೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ವೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ಒಲ್ಲನು ಕೃಷ್ಣ ಕೊಳ್ಳನು ಒಲ್ಲನು ಕೃಷ್ಣ ಕೊಳ್ಳನು ಪೂಜೆಯ ಮಾಡಿದ ಶ್ರೀ ತುಳಸಿ ದಳದ ಪೂಜೆಯ ಮಾಡಿರ ಶ್ರೀ ತುಳಸಿ ದಳದ ಪೂಜೆಯ ಮಾಡಿ ಶ್ರೀ ತುಳಸಿ ದಳದ ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದ ಮೂರ್ಜಗದೊಡೆಯ ಮುರಾರಿಯನು ಮೂರ್ಜಗದೊಡೆಯ ಮುರಾರಿಯನು ರಾಜಾದಿರಾಜಾಯ ಮಂತ್ರ ಪುಷ್ಪಗಳಿಂದ ರಾಜಾದಿರಾಜಾಯ ಮಂತ್ರ ಪುಷ್ಪಗಳಿಂದ ರಾಜರಾಜನ ಪುರಂದರ ವಿಠಲನು ರಾಜರಾಜನ ಪುರಂದರ ವಿಠಲನು ಒಲ್ಲನು ಕೃಷ್ಣ ಕೊಳ್ಳನು ಒಲ್ಲನು ಕೃಷ್ಣ ಕೊಳ್ಳನು ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನು ಕೃಷ್ಣ
ಹರಿ ಹರಿ ಇರುವುಡಿದಾಗಿ ಬರು ಮನದಾಗಿ ಗುರುವೆನವೇ ಬಂದು ഇരുവിனை தீர்க்கும் அந்த யமனையுமில் திருப்படியை காண வந்தோ பள்ளிக்கட்டு ശബരിമലയ്ക്ക് கல்லும் முள்ளும் കാലുക്ക് മെത്തേ சுவாமியே അയ്യപ്പോ சுவாமி சரணம் അയ്യപ്പ ശരണം பள்ளிக்கட்டு ശബരിമലയ്ക്ക് கல்லும் முள்ளும் കാലുക്ക് മെത്തേ சுவாமியே അയ്യപ്പോ சுவாமி சரணம் അയ്യപ്പ ശരണം பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே സ്വാമിയേ അയ്യപ്പോ അയ്യപ്പോ സ്വാമിയേ நெய்யபிஷேகம் சுவாமிக்கு கல்புர தீபம் சுவாமிக்கு ஐயப்பன்மார்களும் கூடிக்கொண்டு ஐயனை நாடி சென்றிடுவார் சபரிமலைக்கு சென்றிடுவார் സ്വാമിയേ അയ്യപ്പോ അയ്യപ്പോ സ്വാമിയേ சுவாமியே ஐயப்போ ஐயப்போ சுவாமியே கார்த்திக மாதம் மாலையணிந்து தேர்த்தியாதமே இரதமிருந்து വിരതമിരുന്നേ വിരതമിരുന്നே பார்த்த தாரதி மைந்தனே உன்னை பார்க்க வேண்டியே தவமிருந்து பார்த்த சாரதி மைந்தனே உன்னை பார்க்க வேண்டியே தவமிருந்தே இருமுடி எடுத்து எருமேலி வந்து ஒரு மலதாகி பேட்டையுள்ளி அருள நண்பராவாவர் தொழுது ஐயனே அருமனை இடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே அழுகை ஏற்றம் ஏறும்போது ஹரிஹர மகனே துதித்திடுவார் வழிகாட்டிடவே வந்திடுவார் ஐயமன் புலி ஏறி வந்திடுவார் கரிமலை ஏற்றம் கடினம் கடினம் கருணை கடலும் துணையருவார் கரிமலை இறக்கம் வந்தவுடனே பெருநதி பம்பையில் கண்டிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கங்கை நதி போல் புண்ணிய நதியம் பம்பை நீராடி சங்கர மகனே கும்பிடுவார் சங்கடமென்றி ஏறிடுவார் நீலிமலை ஏற்றவும் சிவவானம் ஏற்றிடுவார் காலமெல்லாம் நமக்கு அருளாவலனாயிருப்பார் தேவலம் தேவலம் பாதபலந்தா
ಶಬರಿ ಪೀಡಮೇ ಬಂದಿಡುವ ಶಬರಿ ಅನ್ನಯೇ ಪಡೆದಿಡುವ சரங்குத்தியாலில் கன்னிமார்களே சரத்தினை போற்றே வணங்கிடுவார் சபரிமலை அந்த 18 படிமேல் ஏறிடுவார் கதி என்று அவனை சரணடைவார் மதிமுகம் கண்டு மயங்கிடுவார் என் ஐயப்பனே துதித்தையிலே தன்னையே மறந்திடுவார் பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தே சுவாமியே ஐயப்போ சுவாமி சரணம் ஐயப்ப சரணம் பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சுவாமி சரணம் ஐயப்பா 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 சரணம் ஐயப்பா
ಬಂತು ಕಪಿಸೇನೆ ಅವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನಿಯೊಳಿ ಪರಿರೂಪ ಉಂಟೆ, ಅವನಿಗೆ ಪರಿರೂಪ ಉಂಟೆ. ಜಗಮಾತ್ರದಿ ಅಸುರ ದುರುಳರೆಲ್ಲರೂ, ಜಗ ಮಾತ್ರವೇ ಅಸುರ ದುರುಳರೆಲ್ಲರೂ ಅವರವರು ಕೊಡದಾಡಿ ಹಸರಾಗಿ ಹೋದರು. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಡಿ ಕುಣಿದಾಡಿದರು ಹರುಷದಿಂದ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಶ್ರೀರಾಮ ಅಲ್ಲಿ ನೋಡಲು ರಾಮ, ಶ್ರೀರಾಮ ಇಲ್ಲಿ ನೋಡಲು ರಾಮ. ಶ್ರೀರಾಮ ಇಲ್ಲಿ ನೋಡಲು ರಾಮ, ಶ್ರೀರಾಮ ಇಲ್ಲಿ ನೋಡಲು ರಾಮ. ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ. 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 ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳೋ. ಗೋವಿಂದ ಗೋವಿಂದನೆಂದು ನೆನೆಯಿರೋ
ಗೋವಿಂದನ ದಯದಿಂದ ಘೋರ ದುಷ್ಟನ ಶರಣವು ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಒಂದೇ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಧುಸೂದನ ಧ್ಯಾನದಿಂದ ಅತಿಶಯ ಮುಗಿಯುವುದು ಗುಬ್ಬಿಯಾಳೋ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಒಂದೇ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಧುಸೂದನ ಧ್ಯಾನದಿಂದ ಅತಿಶಯ ಮುಗಿಯುವುದು ಗುಬ್ಬಿಯಾಳೋ. ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿರೋ ಗುಬ್ಬಿಯಾಳೋ ಗುಬ್ಬಿಯಾಳೋ ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿರೋ ಗುಬ್ಬಿಯಾಳೋ. ವಾಮನ ದೇವರು ನಮಗೆ ಬರಗಾಲ ಕೊಡುವವರು ಗುಬ್ಬಿಯಾಳೋ ವಾಮನ ದೇವರು ನಮಗೆ ಬರಗಾಲ ಕೊಡುವವರು ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ಶ್ರೀಧರನ ನೆನೆದರೆ ಶ್ರೀರಾಮಗೆ ಒಲಿವಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶೋಧವು ಗುಬ್ಬಿಯಾಳೋ ಗುಬ್ಬಿಯಾಳೋ ಶ್ರೀಧರನ ನೆನೆದರೆ ಶ್ರೀರಾಮಗೆ ಒಲಿವಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶೋಧವು ಗುಬ್ಬಿಯಾಳೋ. ಪದ್ಮನಾಭ ನಮ್ಮೆಲ್ಲರ ಪಾಲಿಸು ರಕ್ಷಿಪನೋ ಗುಬ್ಬಿಯಾಳೋ ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಪನೋ ಗುಬ್ಬಿಯಾಳೋ. ದಾಮೋದರನ ನೆನೆದರೆ ಪಾಮರತ್ವ ಬೀಸುವನು ಗುಬ್ಬಿಯಾಳೋ ದಾಮೋದರನ ನೆನೆದರೆ ಪಾಮರತ್ವ ಬೀಸುವನು ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ. ಸಂಕರ್ಷಣ ಧ್ಯಾನದಿಂದ ಸಂತಾನ ಅಭಿವೃದ್ಧಿಯು ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಸುದೇವನ ದಯದಿಂದ ವಂಶಾವತಾರವು ಗುಬ್ಬಿಯಾಳೋ ಗುಬ್ಬಿಯಾಳೋ ಸಂಕರ್ಷಣ ಧ್ಯಾನದಿಂದ ಸಂತಾನ ಅಭಿವೃದ್ಧಿಯು ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಸುದೇವನ ದಯದಿಂದ ವಂಶಾವತಾರವು ಗುಬ್ಬಿಯಾಳೋ. ಪ್ರದ್ಯುಮ್ನ ನೆನೆದರೆ ಪ್ರದಕ್ಷಿಣೆ ಫಲವು ಗುಬ್ಬಿಯಾಳೋ ಪ್ರದ್ಯುಮ್ನ ನೆನೆದರೆ ಪ್ರದಕ್ಷಿಣೆ ಫಲವು ಗುಬ್ಬಿಯಾಳೋ. ಅನಿರುದ್ಧನ ಸೇವಿಸೆ ಪುನೀತರ ಇವು ಗುಬ್ಬಿಯಾಳೋ ಅನಿರುದ್ಧನ ಸೇವಿಸೆ ಪುನೀತರ ಇವು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳೋ ಗೋವಿಂದ ಗೋವಿಂದನೆಂದು ನೆನೆಯಿರೋ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ.
ಹರಿ ಓಂ. ಕೊನೆಯ ಒಂದು ಭಜನೆಗೆ ಮಕ್ಕಳು ನೃತ್ಯ ಮಾಡಲಿಕ್ಕಿದ್ದಾರೆ. ಈ ಭಜನೆಗೆ ನಾವೆಲ್ಲರೂ ಕೈ ಜೋಡಿಸಿದಾಗ ಈ ಭಜನಾ ಕಮ್ಮಟೋತ್ಸವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ನಮ್ಮ ಆಶಯ. ಎಲ್ಲರೂ ಮುಂದಿನ ಭಜನೆಯನ್ನು ಒಟ್ಟಿಗೆ ಆಡಿದಾಗ ಶ್ರೀ ವಿಷ್ಣುಮೂರ್ತಿಯ ಸಂತೃಪ್ತನಾಗುವುದಕ್ಕೆ ಇದುವೇ ಸಾಕ್ಷಿ ಎಂಬುದಾಗಿ ನಾವು ಭಾವಿಸ್ತೇವೆ. ಮುಂದಿನ ಕುಣಿತ ಭಜನೆಯ ಹಾಡನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಆಡೋಣ ಎಂಬುದಾಗಿ ಹೇಳುತ್ತಾ ಮುಂದಿನ ಒಂದು ಭಜನೆಯತ್ತ ಕೊನೆಯ ಒಂದು ಭಜನೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥಗೆ ಶ್ರೀಗಂಗೆ ಒಲಿದಂತೆ ಮುಚುಕುಂದನ ಮನೆಗೆ ಮುಕುಂದ ಬಂದಂತೆ ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ಎಲ್ಲ ನಾಲಿಗೆಯಲ್ಲಿ ನಿನ್ನ ನಾಮವು ನಿಲ್ಲಲಿ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಮುಂದಿನ ಭಜನೆಗೆ ಎಲ್ಲರೂ ಒಟ್ಟಿಗೆ ಕರ ತಟ್ಟಿ ಈ ಭಜನೆಯಲ್ಲಿ ಭಾಗವಹಿಸಿ ವಾರಿದ ಮಿತ್ರ ಅಪಾರ ಪ್ರಭಾವನೆ ವಾರಿದ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಬಾಬಾ ಬಾರಯ್ಯ ಬಾಬಾ 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 ಬಾರಯ್ಯ ಬಾಬಾ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿ
ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯಿ ವಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಬಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಜಿಯ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಚಂದನ ಬೇರಿ ಬಾಬಾರಂಗ ದೇವೋ ತುಂಕನಂದ ನಂದನ ಹರಿಮದ ಭಂಗ ಕರುಣಾಪಾಕ ಸಿಂಧೋ ಜಯನ ಸುಂದರಾಕ ಏನಾರಲಿಂಗ ನಂದ ನಿರಂಜಯೋ ನಂದಿವಾನ ಮರೇಂದ್ರ ಸನಗ ನಂದನಾದಿ ಮುನಿ ವೃಂದನೆಂದು ಬಂದು ದಿಂ ದಿಂ ದಿಮಿಗೆಂದು ಇದಾಡಲು ಆನಂದದಿ ಮನಗೆ ಮಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮಾದಿಗರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಗೆ ಜಗಜಾಗಿ ಸೋತ ಒಳ್ಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳು ನಗಗ ಗಮುಗದ ದಿಗಗಣ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳು ತಲೆ ಬೇಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಹಾವುರಗ ಗಿರಿವಾಸ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ತಡಮಾಡ ಬ್ಯಾಡವೋ ಹೇಳಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಗು ಅಡಿಯೇನೋ ಭಕ್ತ ವತ್ಸಲ ಶ್ರೀಲಕು ಮೀನಲ್ಲ ಮಟುವಿನೊಳಗೆ ಗಜ ಮೊರೆಯಿಡಲಾತನ ಮಡಲಿಗೆ ಏಳದೆ ದೊಡದೊಡನೆ ಬಂದು ಹಿಡಿದು ನಗರ ಭಯ ಕಡಿದು ಬಿಡಿಸಿದನೆ ನಗರದಲ್ಲಿ ನವೆ ಕೊಡವೆಯೊಡಗೂಡಿ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ ಬಾ ಬಾ
ಶ್ರೀನಿವಾಸರಾಯ ಜೈ ಶ್ರೀನಿವಾಸರಾಯ ಜೈ ಶ್ರೀನಿವಾಸರಾಯ. ಎಲ್ಲ ಮಕ್ಕಳು ಕೂತ್ಕೊಳ್ಬೇಕು. ಒಂದು ನಿಮಿಷ ಎತ್ಕೊಳ್ಳಿ. ವಿಠಲ್ 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 ಪಾಂಡುರಂಗಕ್ಕೆ ಒಮ್ಮೆ ಎಲ್ಲರೂ ಹೆಜ್ಜೆ ಹಾಕಬೇಕು. ಮುಂದೆ ಶಾಂತಿ ಮಂತ್ರದೊಂದಿಗೆ ಇಂದಿನ ಕುಣಿತ ಭಜನಾ ಕಮ್ಮಟೋತ್ಸವ ಮುಕ್ತಾಯಗೊಳ್ಳಿದೆ. ವಿಠಲ ಪಾಂಡುರಂಗ 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 ಶಂಖ ಚಕ್ರಧರ ವೈಜಯಂತಿಧರ ಶಂಖ ಚಕ್ರಧರ ವೈಜಯಂತಿಧರ ಪೀತಾಂಬರಧರ ಗೋವರ್ಧನೋಧರ ಪೀತಾಂಬರಧರ ಗೋವರ್ಧನೋಧರ ತುಳಸಿ ಮಾಲಾ ಶೋಭಿತಗಾಳ ತುಳಸಿ ಮಾಲಾ ಶೋಭಿತಗಾಳ ತುಳಸಿ ಮಾಲಾ ಶೋಭಿತಗಾಳ ತುಳಸಿ ಮಾಲಾ ಶೋಭಿತಗಾಳ ಗರುಡ ಗಮನ ಹರಿ ಪಂಕಜನಾಭ ಗರುಡ ಗಮನ ಹರಿ ಪಂಕಜನಾಭ ಗರುಡ ಗಮನ ಹರಿ ಪಂಕಜನಾಭ ಗರುಡ ಗಮನ ಹರಿ ಪಂಕಜನಾಭ ವಿಠಲಾಯ ರೇ ಪಂಡರೀರಾಯ ವಿಠಲಾಯ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಮಸ್ತಕಲಿಂಗ ಸ್ವರೂಪಲಿಂಗ ಮಸ್ತಕಲಿಂಗ ಸ್ವರೂಪಲಿಂಗ ರೂಪಮಾಂಗ ದರ್ಶನವಂಗ ರೂಪಮಾಂಗ ಸಜ್ಜನ ಸಂಗ ಚತುಕುಲ ತಿಲಕ ಮನ್ಮಥ ಜನಕ ಯದುಕುಲ ತಿಲಕ ಮನ್ಮಥ ಜನಕ ಚತುಕುಲ ತಿಲಕ ಮನ್ಮಥ ಜನಕ ಯದುಕುಲ ತಿಲಕ ಮನ್ಮಥ ಜನಕ ಪತಿತ ಪಾವನ ದೀನ ದಯಾಳು ಪತಿತ ಪಾವನ ದೀನ ದಯಾಳು ಪತಿತ ಪಾವನ ದೀನ ದಯಾಳು ಪತಿತ ಪಾವನ ದೀನ ದಯಾಳು ವಿಠಲಾಯ ರೇ ಪಂಡರೀರಾಯ ವಿಠಲಾಯ ರೇ ಪಂಡರೀರಾಯ ವಿಠಲ ಪಾಂಡುರಂಗ 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 ವಿಠಲಾರೇ ಸುರಧರ ವಿಠಲ ವಿಠಲ ಹರೇ ಪುರಂದರ ವಿಠಲ ವಿಠಲ ಪಾಂಡುರಂಗ 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 ತ್ರಿಭುವನ ರೂಪ ವಿಶ್ವಸ್ವರೂಪ ತ್ರಿಭುವನ ರೂಪ ವಿಶ್ವರೂಪ ಭವಭಯತಾಪಾರಿಣಿ ಪಾಪ ಭವಭಯತಾಪ ಹರಿಣಿ ಪಾಪ ರುಕ್ಮಿಣಿಕಾಂತ ರೂಪಾನಂದ ರುಕ್ಮಿಣಿಕಾಂತ ರೂಪಾನಂದ ರುಕ್ಮಿಣಿಕಾಂತ ರೂಪಾನಂದ ರುಕ್ಮಿಣಿಕಾಂತ ರೂಪಾನಂದ ಜನನಿ ಜನಕ ತುಜೆ ಭಾವ ಕಲೇರಾ ಜನಕ ತುಜೆ ಭಾವ ಕಲೇನ ಜನನಿ ಜನಕ ತುಜೆ ಭಾವ ಕಲೇರಾ ಜನಕ ತುಜೆ ಭಾವ ಕಲೇನ ವಿಠಲಾಯ ರೇ ಪಂಡರೀರಾಯ ವಿಠಲಾಯ ರೇ ಪಂಡರೀರಾಯ ವಿಠಲ ಪಾಂಡುರಂಗ 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 ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ವಿಠಲ ವಿಠಲ ಜಯ ಹರಿ ವಿಠಲ ವಿಠಲ ಜಯ ಹರಿ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ
ಕೂತ್ಕೊಳ್ಬೇಕು. 3 ಸಲ ಓಂಕಾರದ ಜೊತೆಗೆ ಶಾಂತಿ ಇರುತ್ತೆ. ಚಲಿಸುವ ಜಲದಲ್ಲಿ ಮಾಸ್ಯನಿಗೆ ಗಿರಿಯ ಬೆನ್ನಲಿ ಕೃತ ಕೋಮನಿಗೆ ಚಲಿಸುವ ಜಲದಲ್ಲಿ ಮಾತನಿಗೆ ಗಿರಿಯ ಬೆನ್ನಲಿ ಕೃತ ಕೋಮನಿಗೆ ಸರಿಯನ್ನು ಧರಿಸಿದವರ ಅವತಾರಗೆ ಧರಿಸಿದವರ ಅವತಾರಗೆ ಕರಳನ ಕಾಯ್ದಲ್ಲಿ ನರಸಿಂಹಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಭೂಮಿಯ ದಾನವ ಬೇಡಿದಗೆ ಆ ಮಹಾದತ್ತಿಯ ನಗುವಿದವಗೆ ರಾಮಚಂದ್ರನೇ ಪದಶರಥ ಸುತನಿಗೆ ಬಗೆಯರ ರಥ ಗೋಪಾಲಕೃಷ್ಣನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಪತ್ತಣಿಯಿಂದಿಹ ಬುದ್ಧನಿಗೆ ಉತ್ತಮಾಯ ವೇದಕಲ್ಪನಿಗೆ ಹತ್ತವತಾರ ದಿವಕ್ಷರ ಸಲಹುವ ಕರ್ತಿ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ದೇವಕೀ ಪುತ್ರಂ ಮಂಗಳಂ ಧ್ವಜಂ असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः नमो पुण्डरीकवरदा पाण्डुरङ्ग हरे विठ्ठल शङ्खाचक्रगदा पद्मपीताम्बरधारी सीताकान्तस्मरण जय जया राधाकान्तस्मरण जय जया गोपाल श्रीमद्रमारमण गोविंद 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 नाम संकीर्तना गोविंद गोविंದ ಮಧುರ್ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಗಣಾರ್ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ತಾಯಿಯಮ್ಮನ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಮಹಾವಿಷ್ಣು ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ
ಅಲ್ಲ. ಇದುವರೆಗೆ ಇಲ್ಲಿ ಕುಣಿತ ಭಜನೆಯನ್ನು ನಡೆಸಿಕೊಂಡಂತಹ ಶ್ರೀ ಕೇಶವ ಬಾಲಗೋಕುಲ ತಪೋವನ, ದುರ್ಗಾಶಕ್ತಿ ಕುಣಿತ ಭಜನಾ ತಂಡ ಪರಂಬಳ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಕುಣಿತ ಭಜನಾ ತಂಡ ಬಾಯಿಗಟ್ಟೆ ಇವರಿಗೆ ಧನ್ಯವಾದಗಳು. ಇದೀಗ ಇವರಿಗೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಸ್ಮರಣಿಕೆ ಮತ್ತು ಅನುಗ್ರಹ ಪತ್ರವನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ಬಾಯಿಕಟ್ಟೆ ತಂಡದ ಕುಣಿತ ಭಜನೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆದಷ್ಟು ಬೇಗನೆ ಬಾಯಿಕಟ್ಟೆ ತಂಡದ ಕುಣಿತ ಭಜನೆಯ ತಂಡದವರು ಆದಷ್ಟು ಬೇಗನೆ ವೇದಿಕೆ ಬರಬೇಕು. ಇದಾದ ಬಳಿಕ ದುರ್ಗಾಶಕ್ತಿ ಪರಂಬಳದವರು ದಯವಿಟ್ಟು ತಯಾರಾಗಿರ್ಬೇಕು. ಇವರಿಗೆ ಸ್ಮರಣಿಕೆ ಮತ್ತು ಅನುಗ್ರಹ ಪತ್ರ ಕೊಟ್ಟ ಬಳಿಕ ಇದೀಗ ದಯವಿಟ್ಟು ಎಲ್ಲ ಈ ಬಾಯಿಕಟ್ಟೆ ತಂಡದವರು ಆದಷ್ಟು ಬೇಗನೆ ಬರಬೇಕು. ಸ್ಮರಣಿಕೆ ಮತ್ತು ಅನುಗ್ರಹ ಪತ್ರವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ ಸಾಂತ ಮತ್ತು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ವೆಂಕಪ್ಪ ಶೆಟ್ಟಿ ಕಯ್ಯಾರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಶಿವಪ್ರಸಾದ್ ಶೆಟ್ಟಿ ಪಿಲಿಯಂದೂರು ಇವರುಗಳ ಸಮ್ಮುಖದಲ್ಲಿ ಹಾಗೂ ಬ್ಲಾಕ್ ಪಂಚಾಯತ್ ಸದಸ್ಯರಾದ ಕೆವಿ ಭಟ್ ಇವರುಗಳು ಈ ತಂಡದವರಿಗೆ ಸ್ಮರಣಿಕೆ ಮತ್ತು ಅನುಗ್ರಹ ಪತ್ರವನ್ನು ನೀಡಲಿಕ್ಕಿದ್ದೇವೆ. ಅಲ್ಲದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದ ಹಾರ್ಮೋನಿಯಲ್ಲಿ ಶ್ರೀ ಯಜ್ಞೇಶ ಆಚಾರ್ಯ ಬಾಯಾರು, ತಬ್ಲಾದಲ್ಲಿ ಶ್ರೀ ಮನೋಜ್ ಆಚಾರ್ಯ ಅಟ್ಟೆಗೋಳಿ, ಹಿಮ್ಮೇಳದಲ್ಲಿ ಸುನಿಲ್ ಬಾಯ್ಕಟ್ಟೆ, ಅಜಿತ್ ಇತ್ತಂಗೋಡಿ, ಸುಂದರ ಕನ್ನಡ ಜಾಲ್ ಹಾಗೂ ಹಾರ್ಮೋನ್ನಲ್ಲಿ ಮತ್ತೊಬ್ಬರು ಶ್ರೀಚಂದ್ ಪಿರುವಡಿ ಮತ್ತು ಹಿಮ್ಮೇಳದಲ್ಲಿ ಸಹಕರಿಸಿದ ಸುನಿಲ್ ಇವರೆಲ್ಲರಿಗೂ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸುಮಾರು 2 ಗಂಟೆಗಳ ಕಾಲ ಈ ಒಂದು ಸುಂದರವಾದ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದ್ದ ಸರ್ವ ಭಜನಾ ತಂಡದವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅನಂತ ಪ್ರಣಾಮಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ವಂದನೆಗಳು. ಇನ್ನು ಮುಂದೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ಪಡ್ಕೊಳ್ಳಲು ದುರ್ಗಾಶಕ್ತಿ ಭಜನಾ ತಂಡ ಪರಂಬಳ ಕಯ್ಯಾರು. ವಂದನೆಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಕುಣಿತ ಭಜನಾ ತಂಡ ಬಾಯ್ಕಟ್ಟೆಯವರಿಗೆ. ಇನ್ನು ಮುಂದೆ ದುರ್ಗಾಶಕ್ತಿ ಭಜನಾ ಮಂಡಳಿ ಪರಂಬಳ ಕಯ್ಯಾರು ಅವರುಗಳು ವೇದಿಕೆ ಬರಬೇಕು. ನಾವು ಕೊಡುವಂತಹ ಸ್ಮರಣಿಕೆ ಮತ್ತು
ಅನುಗ್ರಹ ಪತ್ರವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗನೆ ದುರ್ಗಾಶಕ್ತಿ ಭಜನಾ ತಂಡ ಪರಂಬಳ ಕಯ್ಯಾರು ಇವರಿಗೂ ನಮ್ಮ ಪದಾಧಿಕಾರಿಗಳಾದ ಶ್ರೀ ಜಯರಾಮ ಸಾಂತ ಸಣ್ಣದಡ್ಕ, ಕೆಪಿ ನಾರಾಯಣ ಪಟ್ಲ, ವೆಂಕಪ್ಪ ಶೆಟ್ಟಿ ಕಯ್ಯಾರು, ಕೃಷ್ಣಪ್ಪ ಪೂಜಾರಿ ತೇರಂಬಳ ಹಾಗೂ ಎಬಿ ಭಟ್ ಇವರುಗಳು ಈ ತಂಡದವರಿಗೆ ಸ್ಮರಣಿಕೆ ಮತ್ತು ಅನುಗ್ರಹ ಪತ್ರವನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಆದಷ್ಟು ಬೇಗನೆ ಬನ್ನಿ. ಧನ್ಯವಾದಗಳು. ಇನ್ನು ಕೇಶವ ಬಾಲಗೋಕುಲ ತಪೋವನ ಜೋಡುಕಲು ವಂದನೆಗಳು. ಎಲ್ಲರೂ ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕು. ಅಲ್ಲದೆ ಶ್ರೀದೇವರ ಪ್ರಸಾದ ಸ್ವೀಕರಿಸಿದ ಬಳಿಕ ಭಜನಾ ತಂಡದ ಪ್ರಮುಖರು ಶ್ರೀದೇವರ ಪ್ರಸಾದ ಸ್ವೀಕರಿಸಿದ ನಂತರ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೆಲವೇ ಕ್ಷಣಗಳಲ್ಲಿ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲ್ ಇವರಿಂದ ಶ್ರೀಕೃಷ್ಣ ಕಾರುಣ್ಯ ಎಂಬ ಯಕ್ಷಗಾನ ತಾಳಮದ್ದಳೆ ಈ ವೇದಿಕೆಯಲ್ಲಿ ಜರುಗಲಿದೆ. ಎಲ್ಲರೂ ಅನ್ನ ಪ್ರಸಾದ ಸ್ವೀಕರಿಸಿದ ಬಳಿಕ
ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಆಸೀನರಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಲೋ ಹಲೋ ಸಂಧಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸಂಧಿ ಕೈಯಾರು ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಇದೀಗ ಕುಣಿತ ಭಜನಾ ಕಮ್ಮಟವನ್ನು ವೀಕ್ಷಿಸಿದರೆ ಅಲ್ಲಿ ತೀರ್ಥ ಪ್ರಸಾದ ಸ್ವೀಕರಿಸಲು ಬಾಕಿರುವವರು ಸಾಲಾಗಿ ದೇವಸ್ಥಾನದ ಒಳಗಡೆ ಈಗ ಸ್ವಲ್ಪ ಹೊತ್ತು ಪ್ರವೇಶ ಇದೆ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಯಾವುದೇ ವಸ್ತುಗಳನ್ನು ಮುಟ್ಟದೆ ನೇರವಾಗಿ ಅಲ್ಲಿ ಮುಂಭಾಗದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಆ ಬಳಿಕ ಹೊರಗಡೆ ತೀರ್ಥ ಪ್ರಸಾದ ಕೊಡ್ತಾರೆ. ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ವಿವಿಧ ಸೇವೆಗಳನ್ನು ಮಾಡಿಸಿದವರು ಕಲಶ ಬಿಟ್ಟು ಬಾಕಿ ಉಳಿದ ಸೇವಾ ಪ್ರಸಾದಗಳಲ್ಲಿ ಸೇವಾ ಕೌಂಟರ್ ವಿತರಣೆ ಆಗ್ತಾ ಇದೆ. ಆ ಪ್ರಸಾದವನ್ನು ಕೂಡ ಸ್ವೀಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ ಪರವಾಗಿ ನಿಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಬೈಲು ಇವರಿಂದ ಯಕ್ಷಗಾನ ತಾಳಬದ್ದಳೆ ಶ್ರೀಕೃಷ್ಣ ಕಾರುಣ್ಯ. ಹಾಗೇನೆ ಸಾಯಂಕಾಲ ಅಪರಾಹ್ನ 4 ಗಂಟೆಗೆ ಸರಿಯಾಗಿ ಮಾತೃ ಸಮಾವೇಶ ಆಶೀರ್ವಚನ ಪರಮ ಪೂಜ್ಯರಾದ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ಕ್ಷೇತ್ರ ಒಡಿಯೂರು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀಮತಿ ಮೀರಾ ಆಳ್ವ, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಕಣ್ಣೂರು ವಿಭಾಗ. ಧಾರ್ಮಿಕ ಭಾಷಣ ಶ್ರೀಮತಿ ಜಯಲಕ್ಷ್ಮಿ ಕಾರಂತ, ನಿವೃತ್ತ ಯೋಗ ಶಿಕ್ಷಕಿ, ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಗಡಿನಾಡ ಘಟಕ ಕಾಸರಗೋಡು ಜಿಲ್ಲಾಧ್ಯಕ್ಷರು ಶ್ರೀಮತಿ ಶಶಿಕಲಾ ಸುವರ್ಣ, ಯೋಜನಾಧಿಕಾರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀಮತಿ ರಮ್ಯಾ ಎನ್, ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ವನಿತಾ ಶೆಟ್ಟಿ, ಪ್ರಾಂಶುಪಾಲೆ ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜು ಮೂಡಬಿದರೆ. ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಹಾಗೆಯೇ ಸಾಯಂಕಾಲ 6:30ಕ್ಕೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಲಾನಿಕೇತನ ಡ್ಯಾನ್ಸ್ ಫೌಂಡೇಶನ್ ರಿಜಿಸ್ಟರ್ಡ್ ಕಲ್ಲಡ್ಕ ಇವರಿಂದ ಭರತ ನೃತ್ಯ ಸಿಂಚನ ವಿದುಷಿ ಶ್ರೀಮತಿ ವಿದ್ಯಾ ಮನೋಜ್ ಇವರ ಶಿಷ್ಯವೃಂದದವರಿಗೆ. ಹಾಗೆಯೇ ರಾತ್ರಿ 8:30 ಗಂಟೆಗೆ ಸರಿಯಾಗಿ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ. ಸಂಭ್ರಮದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತವಾಗಿ ನಾಳೆ ಬೆಳಗ್ಗೆ 4:15 ಗಂಟೆಗೆ ಸರಿಯಾಗಿ ಗಣಹೋಮ, ಆ ಬಳಿಕ ಪೂರ್ವಾರ 8:48ರಿಂದ 9:32 ಮೀನ ಲಗ್ನ ಶುಭ ಮುಹೂರ್ತದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಹಾಗೂ ವಿವಿಧ ವೈದಿಕ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ಮಹಿಳಾ ಯಕ್ಷಕೂಟ ಮಂಗಲ್ಪಾಡಿ ಇವರಿಂದ ಶ್ರೀಮತಿ ಲಕ್ಷ್ಮಿ ಎಸ್ ಒಳ್ಳ ಕಯ್ಯಾರು ಇವರ ಪ್ರಾಯೋಜಕತ್ವದಲ್ಲಿ ಯಕ್ಷಗಾನ ತಾಳಬದ್ದಳೆ ಯಕ್ಷ ಮೌಕ್ತಿಕ. ನಾಳೆ ಮಧ್ಯಾಹ್ನ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ, ಅಲ್ಲದೆ ನಾಳೆ 2 ಗಂಟೆಗೆ ಸರಿಯಾಗಿ ಅಪರಾಹ್ನ ಭಜನೆ, ನಾಳೆ ಸಾಯಂಕಾಲ ಧಾರ್ಮಿಕ ಸಭಾ ಕಾರ್ಯಕ್ರಮ, ನಾಳೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯಾರ್ಪಣ, ಹಾಗೆಯೇ ನಾಳೆ ರಾತ್ರಿ 9 ಗಂಟೆಗೆ ಸರಿಯಾಗಿ ದೇವರ ಉತ್ಸವದಲ್ಲಿ ರಾಜಾಂಗಣ ಪ್ರಸಾದ. ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಸಹೃದಯ ಭಕ್ತ ಬಂಧುಗಳು ಪಾಲ್ಗೊಂಡು ಶ್ರೀ ವಿಷ್ಣುಮೂರ್ತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ನಾವು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಪ್ರಸಾದ ಭೋಜನ ಸ್ವೀಕರಿಸಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಆಸೀನರಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ.
ಅಲ್ಲ ಭಗವದ್ಭಕ್ತರೇ, ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇದೀಗ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲು ಇವರಿಂದ ಶ್ರೀಕೃಷ್ಣ ಕಾರುಣ್ಯ ಎಂಬ ಯಕ್ಷಗಾನ ತಾಳಮದ್ದಳೆ ವಾಗ್ದೇವಿಯ ಸರ್ವ ಕಲಾವಿದರಿಗೆ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲದೆ ಬಂಧದ ಎಲ್ಲ ಸಜ್ಜನ ಭಕ್ತ ಬಂಧುಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಬೈಲು. हेलो 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 मॉनिटर श्री गुरुगणाधिपतये नमः। शरणु सिद्धि विनायक शरणु बुद्धि प्रदायक
ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ಬುದ್ಧಿ ಪ್ರದಾಯಕ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಂ ಹರಂ ಸರ್ವಲೋಕೈಕನಾಥಂ. ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲು ಅಂದರೆ ನಮ್ಮ ತಂಡದಿಂದ ಯಕ್ಷಗಾನ ತಾಳಮದ್ದಳೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರಗಲಿದೆ. ಪ್ರಸಂಗ ಶ್ರೀಕೃಷ್ಣ ಕಾರುಣ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ನಮ್ಮೊಂದಿಗೆ ಸಹಕರಿಸುವವರು ಶ್ರೀ ಶುಭಾನಂದ ಶೆಟ್ಟಿ ಕುಳ್ವೂರು ಇವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಚೆಂಡೆಯಲ್ಲಿ ನಮ್ಮೊಂದಿಗೆ ಸಹಕರಿಸುವವರು ಶ್ರೀ ರಾಜಾರಾಮ್ ಚಿಪ್ಪಾರು ಇವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನು ಮದ್ದಳೆಯಲ್ಲಿ ನಮ್ಮೊಂದಿಗೆ ಸಹಕರಿಸುವವರು ಸ್ಕಂದರಾಜಮಯ್ಯ ವರ್ಕಾಡಿ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನು ಪಾತ್ರವರ್ಗದಲ್ಲಿ ಮೊದಲನೇ ಕೃಷ್ಣನಾಗಿ ಶ್ರೀ ನಾರಾಯಣ ನಾವಡ ಮೂಡಂಬೈಲು, ಎರಡನೇ ಕೃಷ್ಣನಾಗಿ ನಾನು ಶಾಶ್ವತಿ ನಾವಡ ಮೂಡಂಬೈಲು, ಮೊದಲನೇ ಕೌರವನಾಗಿ ಸತೀಶ್ ಶೆಟ್ಟಿ ಚಟ್ಲ ಸಂಜೀವ ಶೆಟ್ಟಿ ಚಟ್ಲ ಇನ್ನು ಎರಡನೇ ಕೌರವನಾಗಿ ವೇಣುಗೋಪಾಲ್ ಮೀನಾರು ಕುಬಣೂರು ಇನ್ನು ಬಲರಾಮನಾಗಿ ಬೆಜ್ಜಂಗಳ ನಾರಾಯಣ ಪೂಜಾರಿ ಭಾಗವಹಿಸಲಿಕ್ಕಿದ್ದಾರೆ. ಧರ್ಮರಾಯನಾಗಿ ಶಾರ್ವರಿ ನಾವಡ ಮೂಡಂಬೈಲು, ಇನ್ನು ಅರ್ಜುನನಾಗಿ ವಿನಯ ಎಸ್ ಮಿಯಪದವು. ಸುಮಾರು 2-2.5 ಗಂಟೆಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದುದ್ದಕ್ಕೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲೂ ವಿನಮ್ರವಾಗಿ ವಿನಂತಿಸುತ್ತಾ ಕಥಾಭಾಗವನ್ನು ಪ್ರಾರಂಭಿಸಬೇಕಾಗಿ ಭಾಗವತರಲ್ಲಿ ಕೇಳಿಕೊಳ್ಳುತ್ತೇನೆ. ಅಮರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ತುತಿಸಿ ಅಂಬುನಿದೆಯಾತ್ಮಜಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಬುಡಮಡುತ್ತ ವಣಿಬೆನಿ ಗದಾಮೃತವ ಕೇಳು ಜನಮೇ ಜಯನೆ ಮಧ್ಯ ನೃಪಾಲನ ರಮನೆ ಚಲ್ಲಿ
ವಿವಾಹ. ಈ ನಂಬಿಕೆಯ ಬೆಳಕಿನಲ್ಲೇ ಬದುಕನ್ನು ನಡೆಸಿಕೊಂಡು ಬಂದವರು ಈ ಪಾಂಡವರು. ಆ ಕಾರಣದಿಂದಲೇ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ. ಅಂದು ಪಾಂಚಾಲರ ನಗರದಲ್ಲಿ ಕುಂಬಾರನ ಮನೆಯಲ್ಲಿ ಮಾತೆ ಕುಂತಿದೇವಿಯ ಆದೇಶದಂತೆ ಶ್ರೀಕೃಷ್ಣ ಪರಮಾತ್ಮನ ಪಾದಕಮಲದಲ್ಲಿ ಶಿರವನ್ನು ಚಾಚಿದವರು ನಾವು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾತೆಯ ಬಳಿ ಹೇಳಿದ ಮಾತು ಮಮ ಪ್ರಾಣ ಹಿ ಪಾಂಡವ ಎಂಬುದಾಗಿ. ಆ ಮಾತನ್ನು ಆತ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದ್ದಾನೆ, ಇನ್ನು ಮುಂದೆಯೂ ನಡೆಸಿಕೊಂಡು ಬರುತ್ತಾನೆ ಎಂಬ ಪೂರ್ಣ ಪ್ರಮಾಣದ ನಂಬಿಕೆ ನಮ್ಮಲ್ಲಿದೆ. ನಮ್ಮ ಬದುಕು ಸಾಗಿ ಬಂದ ಹಾದಿಯನ್ನೊಮ್ಮೆ ಗಮನಿಸಿದರೆ ಅನೇಕ ಘಟನೆಗಳು ನೆನಪಿಗೆ ಬರುತ್ತವೆ. ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರರ ಪುತ್ರನಾದ ಸುಯೋಧನ ನಮ್ಮನ್ನು ವಿರೋಧಿ ಭಾವದಿಂದ ನೋಡುತ್ತಿದ್ದಾನೆ. ಮೊದಲು ಭೀಮಸೇನನ ಮೇಲಿದ್ದ ದ್ವೇಷ ಕ್ರಮೇಣ ಪಾಂಡವರ ಮೇಲಿನ ದ್ವೇಷವಾಗಿ ಪರಿಣಮಿಸಿತು. ಭೀಮಸೇನನ ಕೈಕಾಲು ಕಟ್ಟಿ ಮಡುವಿಗೆ ಹಾಕಿದ್ದು, ವಿಷ ಸರ್ಪಗಳಿಂದ ಕಚ್ಚಿಸಿದ್ದು, ವಿಷದ ಲಡ್ಡುಗೆಗಳನ್ನು ನುಣಿಸಿದ್ದು, ಅರಗಿನ ಮನೆಯಲ್ಲಿ ನಮ್ಮೆಲ್ಲರನ್ನು ಕೊಲ್ಲಲೆತ್ತಿಸಿದ್ದು, ಕೊನೆಗೆ ಕಪಟದ್ಯೂತ 2 ಬಾರಿ ನಡೆದಿದೆ. ಮೊದಲನೇ ಬಾರಿ ದ್ರೌಪದಿಯ ವಸ್ತ್ರಾಪಹಾರದ ವಿಫಲ ಯತ್ನ, 2ನೇ ಬಾರಿ ನಮ್ಮೆಲ್ಲರನ್ನು ಅಡವಿಗಟ್ಟಿದ್ದು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇದಾಗಿತ್ತು ದ್ಯೂತದ ನಿಬಂಧನೆ. ಅರಣ್ಯವಾಸಿಗಳಾದ ಪಾಂಡವರು ಕಷ್ಟಕರ ಜೀವನವನ್ನು ಸಾಗಿಸುತ್ತಾರೆ ಎಂಬುದಾಗಿತ್ತು ಕೌರವನ ಲೆಕ್ಕಾಚಾರ. ಆದರೆ ಹಾಗಾಗಲಿಲ್ಲ. ನಾವು ನಂಬಿದ ಧರ್ಮ ನಮ್ಮ ಕೈ ಬಿಡಲಿಲ್ಲ. ನಾವು ಅರಣ್ಯಕ್ಕೆ ತೆರಳುವ ಸಂದರ್ಭದಲ್ಲಿ ಅನೇಕ ಧರ್ಮಾತ್ಮರು ನಮ್ಮನ್ನು ಸೇರಿದರು. ಅವರ ಪೋಷಣೆಯ ಬಗ್ಗೆ ಯೋಚಿಸುತ್ತಿರುವಾಗ ಭಗವಾನ್ ಸೂರ್ಯನಾರಾಯಣ ಅಕ್ಷಯ ಪಾತ್ರೆಯನ್ನು ಕರುಣಿಸಿದ. ಮುಂದೆ ಪಾರ್ಥನು ಇಂದ್ರಕೀಲಕಕ್ಕೆ ತೆರಳಿ ಪರಮೇಶ್ವರನನ್ನು ಪ್ರಸನ್ನೀಕರಿಸಿ ಪಾಶುಪತಾಸ್ತ್ರವನ್ನು ಪಡೆದ. ಇಂದ್ರನ ಆಹ್ವಾನದ ಮೇರೆಗೆ ಅಮರಾವತಿಗೆ ತೆರಳಿದ ಅರ್ಜುನ ಅಲ್ಲಿ ಅನೇಕ ರಕ್ಕಸರನ್ನು ಸಂಹರಿಸಿದ. ಇಂದ್ರನ ಅರ್ಧ ಸಿಂಹಾಸನವನ್ನೇರುವ ಸುಯೋಗ ಲಭಿಸಿತು ಆತನಿಗೆ. ಆದ್ದರಿಂದ ಆತನಿಗೆ ಕಿರೀಟಿ ಎಂಬ ಹೆಸರು ಪ್ರಾಪ್ತವಾಗಿದೆ. ಊರ್ವಶಿ ನೀಡಿದ್ದು ಶಾಪವಾಗಿದ್ದರೂ ಅಜ್ಞಾತವಾಸದ ಸಮಯದಲ್ಲಿ ವರವಾಗಿ ಪರಿಣಮಿಸಿತು ಪಾರ್ಥನ ಪಾಲಿಗೆ. ಭೀಮಸೇನನು ಕೂಡ ಅನೇಕ ರಾಕ್ಷಸರನ್ನು ಸಂಹರಿಸಿದ. ಒಟ್ಟಿನಲ್ಲಿ ವನವಾಸ ಕಾಲದ ಸಮಯದಲ್ಲಿ ಅನೇಕ ಸಾಧನೆಗಳು ಆದುವು ನಮ್ಮಿಂದ. ಅರಣ್ಯದಲ್ಲಿರುವ ಪಾಂಡವರು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾರೆ ಎಂಬ ವಿಚಾರವನ್ನು ತಿಳಿದ ಕೌರವರಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ. ಅನೇಕ ಕಿರುಕುಳಗಳನ್ನು ನೀಡಿದ. ಆದರೆ ಶ್ರೀಕೃಷ್ಣ ದೇವರ ಕೃಪೆಯಿಂದ ನಾವು ಆ ಎಲ್ಲ ಕಿರುಕುಳಗಳಿಂದ ರಕ್ಷಿಸಲ್ಪಟ್ಟೆವು. ನಾವು ವನವಾಸ ಹಾಗೂ ಅಜ್ಞಾತವಾಸವನ್ನು ಪೂರ್ಣಗೊಳಿಸಿದೆವು. ಮುಂದೇನು ಮಾಡುವುದು? ನಮ್ಮ ರಾಜ್ಯ ನಮಗೆ ಮರಳಿ ಪಡೆಯಬೇಕು. ಆ ವಿಚಾರದ ಬಗ್ಗೆ ಯೋಚಿಸುತ್ತಿರುವಾಗ ಮೊನ್ನೆ ತಾನೇ ಶುಭ ಸಮಾರಂಭವೊಂದು ಜರುಗಿತಲ್ಲ. ಪರಿಣಯದ ನೆವದಿ ಬಂದ ದುರೂರಿ, ಪರಿಣಯದ ನೆವದಿ ಬಂದ ದುರಾರಿ, ಪಾಂಡವರ ಪಿರಿದು ತಂದೈದುತ ವಿವೇಕಿಯೋರ್ವನನ್ನು ಅಟ್ಟಿ, ವಿವೇಕಿಯೋರ್ವನನ್ನು ಅಟ್ಟಿ ಗುರುರಾಯನಳು ಕ್ಷಿತಿಯ ಕೇಳಿಸುವುದು ಆತನನು ಆಗದಿರಲು. ಗುರುರಾಯನಳು ಕ್ಷಿತಿಯ ಕೇಳಿಸುವುದು ಆತನನು ಆಗದಿರಲು. ರಣಕ್ಕೆ
ಕೆಣತಾನು ಬರುವೆ ಎಂದಚ್ಚುತಂ ತೆರಳಲು ರಣಕ್ಕೆ ಕರೆದು ಲಾಕ್ಷಣ ತಾನು ಬರುವೆ ಎಂದಚ್ಚುತಂ ತೆರಳಲು ಇತ್ತಲು ಭೀಮ ಪಾರ್ಥ ಮಾದ್ರೇಯರಡ ಎರದಿ ದ್ರುಪದ ವಿರಾಟ ಮುಖ್ಯರ್ಯು ಯಮಜನೋಲಗ ಇತ್ತನು ತಹದಳು ಪರಿಣಯದ ನೆಪದಿ ಬಂದ ದುರೋರಿ ಈ ಎಡೆಯಲ್ಲಿ ಶುಭ ಸಮಾರಂಭವೊಂದು ಜರುಗಿತು. ಅಭಿಮನ್ಯು ಹಾಗೂ ಉತ್ತರಿಯ ವಿವಾಹ. ಅದೇ ದಿನ ಭೋಜನದ ಬಳಿಕ ನಮ್ಮ ಹಿತೈಷಿಗಳೆಲ್ಲರೂ ಒಟ್ಟು ಸೇರಿದರು. ಮಾವ ದೃಪದ ಮಹಾರಾಜರು, ಭಾವ ದೃಷ್ಟದ್ಯುಮ್ನ, ವಿರಾಟ ಮಹಾರಾಜ, ಶ್ರೀಕೃಷ್ಣ ಪರಮಾತ್ಮ, ಹೀಗೆ ಅನೇಕ ಮಂದಿ ಭಾಗವಹಿಸಿದರು. ನಮ್ಮ ರಾಜ್ಯವನ್ನು ನಾವು ಹೇಗೆ ಮರಳಿ ಪಡೆಯಬಹುದು ಎಂಬ ವಿಷಯದ ಕುರಿತು ಚರ್ಚೆ ನಡೆಯಿತು. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಹೆಚ್ಚಿನವರ ಅಭಿಪ್ರಾಯ ನಮ್ಮ ರಾಜ್ಯವನ್ನು ಕಸಿದುಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಕಪಟದ್ಯೂತವನ್ನು ನಡೆಸಿದ ಕೌರವರಿಗೆ ಈ ಸಮಯದಲ್ಲಿ ಸಾಮದಿಂದ ರಾಜ್ಯವನ್ನು ಹಿಂದಿರುಗಿಸಲಾರ. ಆದ್ದರಿಂದ ನೇರವಾಗಿ ಹೋರಾಟವನ್ನೇ ನಡೆಸೋಣ ಎಂಬುದಾಗಿ. ಆದರೆ ಆ ನಿರ್ಧಾರ ನನಗೆ ಸರಿ ಕಾಣಲಿಲ್ಲ. ಯಾವುದೇ ಸಂದರ್ಭದಲ್ಲೂ ನಾವು ಶಾಂತಿ ಸ್ಥಾಪನೆಗೆ ಪ್ರಯತ್ನಿಸಬೇಕು. ಅದು ವಿಫಲಗೊಂಡಲ್ಲಿ ಮಾತ್ರ ಸಂಘರ್ಷಕ್ಕೆ ಮನ ಮಾಡಬೇಕು. ಇದು ನಾನು ಬದುಕಿದುದ್ದಕ್ಕೂ ಅನುಸರಿಸಿಕೊಂಡು ಬಂದ ತತ್ವ. ಇನ್ನು ಹೇಗೆ ಮುಂದುವರಿಯುವುದು ಎಂದು ಯೋಚಿಸುತ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮ ಸಲಹೆಯೊಂದನ್ನು ನೀಡಿದ. ಯೋಗ್ಯ ವ್ಯಕ್ತಿಯೊಬ್ಬನನ್ನು ಕೌರವನಲ್ಲಿಗೆ ಕಳುಹಿಸಬೇಕು. ನಮ್ಮ ರಾಜ್ಯವನ್ನು ನಮಗೆ ಮರಳಿ ಕೊಡು ಎಂಬ ಸಂದೇಶವನ್ನು ಆತನಿಗೆ ಕಳುಹಿಸಬೇಕು. ಆತ ಸಮ್ಮತಿಸಿದಲ್ಲಿ ಸಮಸ್ಯೆ ಪರಿಹಾರವಾಗುತ್ತದೆ. ಆತ ಸಮ್ಮತಿಸದೆ ಹೋದಲ್ಲಿ ಯುದ್ಧ ಅನಿವಾರ್ಯವಾದಾಗ ನನಗೆ ಕರೆ ಕಳುಹಿಸು. ನಾನು ಯಾವುದೇ ಸಂದರ್ಭದಲ್ಲಿ ನಿಮಗೆ ಸಹಾಯಕರಾಗಿರುತ್ತೇನೆ ಎಂದು ಹೇಳಿ ದ್ವಾರಕೆಗೆ ತೆರಳಿದ. ಶ್ರೀಕೃಷ್ಣ ದೇವರ ಸಲಹೆಯಂತೆ ಮಾವ ದೃಪದ ಮಹಾರಾಜರ ಪುರೋಹಿತರಾದ ಶತಾನಂದರನ್ನು ಕೌರವನಲ್ಲಿಗೆ ಕಳುಹಿಸಿದೆವು. ಅವರು ಅವರ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದಾರೆ. ಹಸ್ತಿನಾವತಿಯಿಂದ ಮರಳಿ ಬಂದಿದ್ದಾರೆ. ಅವರ ಮೂಲಕ ಕೌರವ ನಮಗೆ ಕಳುಹಿಸಿದ ಸಂದೇಶವಾದರೂ ಏನು? ಧರಣಿಯು ಪಾರ್ಥಿವರ್ಧೋತ ಮೇಲೆ ಧರಣಿಯು ಪಾರ್ಥಿವರ ಸೋತ ಮೇಲರಿಗಳು ದುರದೊಳು ಜೈತಿಗೊಂಬುದು ಧರ್ಮವೆಂದಾತಗೆ ಅರುಹೆನು ತಲಾಪ್ತರೊಡನಾಲೋಚಿಸುತ್ತ ಹರಿಯ ತನ್ನೊಳಗೆ ಮಾಲ್ಪ ಮನದಿ ಹೊರಮಡಲು ಖಂಡಿತ ಭರದಿ ಬಂದ ಯುಧಿಷ್ಠಿರಗೆ ಸೂಚಿತ ಅಟ್ಟಿದೊಂದರನ ಪಾರ್ಥ ಭರುತ ಮಂಗಲ ಶಕುನಮೌ ಪಥದೊಳಿಚಿದುದೋ ಭರುತ ಮಂಗಲ ಶಕುನಮೌ ಪದದೊಳಿಚಿದುದ ನಡೆದು ನಚ್ಚುತನ ಬಳಿಗೆ ಅರ್ಧ ರಾಜ್ಯವನ್ನಲ್ಲ, ಸೂಜಿ ಮನೆ ಊರುವಷ್ಟು ಜಾಗವನ್ನಾದರೂ ಪಾಂಡವರಿಗೆ ಸಾಮದಿಂದ ಕೊಡಲಾರೆ. ಬೇಕಿದ್ದರೆ ಪಾರ್ಥಿವ ಪಂಥದ ಪ್ರಕಾರ ಹೋರಾಟದ ಮೂಲಕ ರಾಜ್ಯವನ್ನು ಪಡೆಯಿರಿ ಎಂಬುದಾಗಿ. ನಮ್ಮಲ್ಲಿ ಹೆಚ್ಚಿನವರ ನಿರೀಕ್ಷೆ ಹೇಗಿತ್ತೋ ಅದರಂತೆಯೇ ಅದಕ್ಕೆ ಅನುಗುಣವಾದ
ಪ್ರತಿಕ್ರಿಯೆಯನ್ನು ತೋರಿದ್ದಾನೆ ಕೌರವ. ಆದರೂ ಯುದ್ಧವನ್ನು ತಪ್ಪಿಸಲು ಇನ್ನೊಂದು ಪ್ರಯತ್ನವನ್ನು ಮಾಡಬೇಕು ಎಂಬ ಯೋಚನೆ ಇದೆ ನನ್ನ ಮನದಲ್ಲಿ. ಆದರೆ ಅದಕ್ಕಿಂತ ಮುನ್ನ ಅದಕ್ಕಿಂತ ಅಗತ್ಯವಾದ ವಿಚಾರವೊಂದನ್ನು ಶತಾನಂದರು ನಮಗೆ ತಿಳಿಸಿದ್ದಾರೆ. ಇನ್ನು ಮುಂದೆ ಯುದ್ಧ ನಡೆದಲ್ಲಿ ಶ್ರೀಕೃಷ್ಣದೇವರನ್ನು ಒಲಿಸಿ ಅವರನ್ನು ತನ್ನ ಪಕ್ಷಕ್ಕೆ ಕರೆಯುವಂತಹ ಪ್ರಯತ್ನದಿಂದ ದ್ವಾರಕೆಗೆ ತೆರಳಿದ್ದಾನೆ ಕೌರವ. ಶ್ರೀಕೃಷ್ಣದೇವರು ಎಂದೂ ನಮ್ಮ ಕೈ ಬಿಡುವುದಿಲ್ಲ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಸಹಾಯ ಯಾಚನೆಗೆಂದು ಕೌರವ ದ್ವಾರಕೆಗೆ ತೆರಳಿರುವ ಈ ಸಂದರ್ಭದಲ್ಲಿ ಅದೇ ಉದ್ದೇಶಕ್ಕಾಗಿ ನಮ್ಮಿಂದಲೂ ಓರ್ವನನ್ನು ಕಳುಹಿಸಬೇಕಾಗಿದೆ. ಯಾರನ್ನು ಕಳುಹಿಸುವುದು? ಹೌದು, ನಮ್ಮೈವರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪರಮ ಆಪ್ತನಾಗಿರುವವನು ಪಾರ್ಥ. ಆದ್ದರಿಂದ ಆತನನ್ನೇ ಕಳುಹಿಸುವುದು ಹೆಚ್ಚು ಸೂಕ್ತ. ಆತ ಸಭೆಯಲ್ಲೇ ಇದ್ದಾನೆ. ಪಾರ್ಥ, ಅಣ್ಣಯ್ಯ, ನಮ್ಮ ರಾಜ್ಯವನ್ನು ನಮಗೆ ಮರಳಿಕೊಡು ಎಂಬ ಸಂದೇಶವನ್ನು ನಾವು ಕೌರವರಿಗೆ ಕಳುಹಿಸಿದ್ದೆವು. ಆದರೆ ಅದಕ್ಕೆ ಉತ್ತರವಾಗಿ ಆತ ನಮಗೆ ಕಳುಹಿಸಿದ ಸಂದೇಶವಾದರೂ ಏನು? ಏನಾಯ್ತಣ್ಣ? ರಾಜ್ಯವನ್ನು ಕೊಡಲಾರೆ, ಬೇಕಿದ್ದರೆ ಹೋರಾಟವನ್ನೇ ನಡೆಸು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಸಹಾಯ ಯಾಚನೆಗೆಂದು ಶ್ರೀಕೃಷ್ಣರ ಬಳಿ ತೆರಳಿದ್ದಾರೆ. ಈ ಎಲ್ಲಾ ವಿಚಾರವನ್ನು ನೀನು ತಿಳಿದಿರಬಹುದು. ತಿಳಿದಿದ್ದೇನೆ. ಈ ಸಂದರ್ಭದಲ್ಲಿ ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆ. ಏನು ಮಾಡಬೇಕಣ್ಣ ನಾನು? ಇನ್ನು ಮುಂದೆ ಯುದ್ಧ ನಡೆದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಒಲಿಸಿ ತನ್ನ ಪಕ್ಷಕ್ಕೆ ಕರೆಯಬೇಕು. ಆದ್ದರಿಂದ ನೀನು ಆದಷ್ಟು ಬೇಗ ದ್ವಾರಕೆಗೆ ತೆರಳಬೇಕು. ಅಣ್ಣ ತಮ್ಮ, ನೀನು ಆಡಿದ ಮೇಲೆ ಆಗುವುದಿಲ್ಲ ಅಂತ ಹೇಳುವವ ನಾನಲ್ಲ. ನಿಜ. ನಾನೀಗ ದ್ವಾರಕೆಗೆ ನಡಿಬೇಕು. ಹೌದು, ತೆರಳುತ್ತೇನೆ ಅಣ್ಣ, ತೆರಳುತ್ತೇನೆ. ಧನ್ಯೋಸ್ಮಿ. ಪರಮ ಚಡುರದ ಭೋಜನವ ಮುರಹರನು ಭುಂಜಿದಿ, ಪರಮ ಚಡುರದ ಭೋಜನವ ಮುರಹರನು ಭುಂಜಿದಿ, ಸವಿದುವರ ಕರ್ಪೂರದ ವೀಳ್ಯವ ರತುನ ಮಂಜದಿ ಶಯನಗೈದಿರಲು, ಸವಿದೂವರ ಕರ್ಪೂರದ ವೀಳ್ಯವ ರತುನ ಮಂಜದಿ ಶಯನಗೈದಿರಲು, ತರುಣಿಯರು ತಿರಿ ಚರಣತೆಯ, ತರುಣಿಯರು ತಿರಿ ಚರಣತೆಯ ವಿರಜಿತಲು ಒಲಿದು ತೆರೆದು ಅರೆನಯನ ಬಾತುರದ ವದನದುಳಿರ್ದ ನಿದ್ರಾಂಗನೆಯ ಕೇಳಿಯಲಿ, ತರುಣಿಯರು ತಿರಿಚರಣ ದೇವಿಯ ವಿರಜಿದೊಲಿದು ತೆರೆದೊರೆನಯನ ಬಾದುರದ ವದನದುಳಿರ್ದ ನಿದ್ರಾಂಗನೆಯ ಕೇಳಿಯಲಿ, ಪರಮ ಜಡುರದ ಭೋಜನವ ಷಡ್ರಸಭರಿತವಾದಂತಹ ಭೋಜನವನ್ನು ಪೂರೈಸಿದ್ದಾಯಿತು. ಇದು ಈ ದಿನ ವಿಶೇಷ ಅಂತ ಅಲ್ಲ, ಇದು ಪ್ರತಿದಿನವೂ ಇದೇ ರೀತಿ ಇರ್ತದೆ.
ಭೋಜನದ ಬಳಿಕ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳೋಣ ಎಂಬುದಾಗಿ ಯೋಚಿಸ್ತಾ ಇರುವಾಗ ತರುಣಿಯರು ಸೇವೆಗೆ ಒಂದು ಅವಕಾಶ ಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಬಹುಶಃ ನನ್ನ ಬದುಕಿನಲ್ಲಿ ಇದು ಹೊಸ ಅನುಭವವೇನಲ್ಲ. ಮೊದಲಿಂದಲೂ ಶ್ರೀಕೃಷ್ಣನನ್ನು ನೋಡಬೇಕು, ಶ್ರೀಕೃಷ್ಣನಲ್ಲಿ ಮಾತನಾಡಬೇಕು, ಆತನ ಜೊತೆ ಕುಳಿತು ಭೋಜನ ನಡೆಸಬೇಕು, ಚರಣ ಸೇವೆಯನ್ನು ನಡೆಸಬೇಕು, ಇಂಥ ಬೇಡಿಕೆಯನ್ನು ಮುಂದಿರಿಸಿ ನನ್ನಲ್ಲಿಗೆ ಬರ್ತಾ ಇರ್ತಾರೆ. ಬಹುಶಃ ಆ ರೀತಿ ಮಾಡುವುದರಿಂದಾಗಿ ನಾವು ಏನೋ ಸಾಧಿಸಿದ್ದೇವೆ, ಅಥವಾ ನಮಗೇನೋ ದೊರಕಿದೆ, ಅಥವಾ ನಮ್ಮ ಜನ್ಮ ಸಾರ್ಥಕವಾಗಿದೆ, ಇಂಥ ಭಾವನೆಯನ್ನು ಅವರು ಹೊಂದ್ತಾರೆ. ಭಗವಂತ ಎಂಬುದಾಗಿ ಅವರು ಭಕ್ತಿಭಾವದಿಂದ ನೋಡ್ತಾರೆ. ಹಾಗಿರುವಾಗ ಅವರ ಭಾವನೆಗಳನ್ನು ಗೌರವಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಅವರಿಗೆ ನಿರಾಶೆ ಆಗ್ತದೆ. ಆ ಕಾರಣದಿಂದಾಗಿ ನಾನು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ಹಾಗೆ ಈಗನೇ ಕೂಡ ಬಂದಿದ್ದಾರೆ, ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಎಂಬುದಾಗಿ ಬೇಡಿಕೆಯನ್ನು ಮುಂದಿರಿಸಿದ್ದಾರೆ. ಒಪ್ಪಿದ್ದೇನೆ ನಾನು. ಅದಕ್ಕಾಗಿ ಕೆಲವರು ಕಾಲೊತ್ತಾ ಇದ್ದಾರೆ, ಇನ್ನು ಕೆಲವರು ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಇದ್ದಾರೆ, ಇನ್ನು ಕೆಲವರು ವೀಳ್ಯವನ್ನು ಪಚ್ಚೆ ಕರ್ಪೂರದಿಂದ ಕೂಡಿದಂತಹ ವೀಳ್ಯವನ್ನು ಕೊಡ್ತಾ ಇದ್ದಾರೆ. ಇವರು ಆ ರೀತಿಯಲ್ಲಿ ತಮ್ಮ ಕಾರ್ಯ ನಡೆಸ್ತಾ ಇದ್ದಾರೆ. ಈಗ ನನ್ನ ಮನಸ್ಸಿನಲ್ಲಿರುವಂತಹ ಯೋಚನೆ ಏನು? ನಮ್ಮವರೇ ಆದಂತಹ ಪಾಂಡವರು ಕೌರವರು ಅವರ ಬಗ್ಗೆ ನಾನು ಯೋಚಿಸ್ತಾ ಇದ್ದೇನೆ. ಈಗ ಪಾಂಡವರು ಬಹಳ ಮೊದಲಿನಿಂದಲೂ ಧರ್ಮದ ಹಾದಿಯಲ್ಲೇ ನಡೀತಾ ಇರುವವರು. ಆದರೆ ಕೌರವ ಅದಕ್ಕೆ ವಿರುದ್ಧ, ಅವ ಅಧರ್ಮದ ಹಾದಿಯನ್ನು ನಡೆಯುವುದು. ಪಾಂಡವರು ಎಷ್ಟು ತಾಳ್ಮೆಯಿಂದ ವರ್ತಿಸ್ತಾರೋ ಕೌರವ ಅಷ್ಟೇ ಕ್ರೂರತನದಿಂದ ಪಾಂಡವರಲ್ಲಿ ನಡೆದುಕೊಳ್ತಾ ಇದ್ದಾನೆ. ಅನೇಕ ಕಿರುಕುಳ ಅಥವಾ ಕಷ್ಟವನ್ನು ಪಾಂಡವರಿಗೆ ಕೊಡ್ತಾ ಇದ್ದಾನೆ. ಆದರೆ ಪಾಂಡವರಾದರೂ ಬಹಳ ಮೌನವಾಗಿ, ಅಂದರೆ ಕೌರವನಿಗೆ ಏನನ್ನು ಕೇಡು ಬಗೆಯದೆ ಭಗವಂತನ ಧ್ಯಾನದಲ್ಲಿ ಹಾಗೂ ತಾವು ನಂಬಿದಂತಹ ಧರ್ಮದ ಹಾದಿಯಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಕೆಲವೊಮ್ಮೆ ಅಸಹಾಯಕರಾಗಿದ್ದಾಗ ನನ್ನನ್ನು ಮೊರೆ ಹೋದದ್ದು ಉಂಟು. ಅದು ದ್ರೌಪದಿಗೆ ಆದಂತಹ ಪರಿಭವದ ಪ್ರಸಂಗದಲ್ಲಿ ಆಗಿರಬಹುದು, ಅಥವಾ ದೂರ್ವಾಸರು ಅಕ್ಷಯ ಪಾತ್ರೆ ಬರಿದಾಗುವಾಗ ಬಂದು ಕೌರವನ ಒಂದು ಆದೇಶದಂತೆ ಅಕ್ಷಯ ಪಾತ್ರೆ ಬರಿದಾಗುವ ಸಂದರ್ಭದಲ್ಲಿ ಬಂದಾಗ ಪಾಂಡವರಿಗೆ ಒದಗಿದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಆಗಿರಬಹುದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರು ಅಸಹಾಯಕರಾದಾಗ ನನಗೆ ಮೊರೆ ಹೊಕ್ಕಾಗ ಅವರನ್ನು ನಾನು ಕಾಪಾಡಿದ್ದುಂಟು. ಉಳಿದಂತೆ ಅವರು ಅವರ ಪಾಡಿಗೆ ಕಷ್ಟವನ್ನು ಸಹಿಸುತ್ತಾರೆ. ಇಂದಲ್ಲ ನಾಳೆ ಸುಖದ ದಿನಗಳು ಬರ್ತವೆ ಎಂಬಂತಹ ನಿರೀಕ್ಷೆಯಲ್ಲಿ, ಕೌರವನಿಗೆ ಸದ್ಬುದ್ಧಿ ಬರ್ತದೆ ಎಂಬಂತಹ ನಿರೀಕ್ಷೆಯಲ್ಲಿ ಅವರು ಬಾಳನ್ನು ಸಾಗಿಸ್ತಾ ಇದ್ದಾರೆ. ಈಗ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ದ್ಯೂತದ ನಿಯಮದಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದಂತಹ ಪಾಂಡವರು ಈ ಹೊತ್ತು ತಮಗೆ ಸಿಗಬೇಕಾದಂತಹ ರಾಜ್ಯವನ್ನು ಕೇಳಲಿಕ್ಕೆ ಬಂದಾಗ ಕೌರವ ಕೊಡಲಿಕ್ಕೆ ಸಿದ್ಧನಾಗುವುದಿಲ್ಲ. ಯುದ್ಧದ ಮೂಲಕವೇ ಕೊಡ್ತೇನೆ ಎಂಬಂತಹ ಅಭಿಪ್ರಾಯವನ್ನು ಹೊಂದಿದ್ದಾನೆ. ಈಗ ಪಾಂಡವರಿಗೆ ಬೇರೆ ದಾರಿ ಇಲ್ಲ. ಅನಿವಾರ್ಯವಾಗಿ ಪಾಂಡವರು ಕೂಡ ಯುದ್ಧಕ್ಕೆ ಒಪ್ಪಬೇಕಾಗ್ತದೆ. ಈ ಹಂತದಲ್ಲಿ ಕೌರವ ಸಹಾಯಕ್ಕಾಗಿ ನನ್ನಲ್ಲಿ ಹೊರಟಿದ್ದಾನೆ. ಹಾಗಿದ್ರೆ ಕೃಷ್ಣ ಎಂತಿದ್ರು ಪಾಂಡವರ ಪಕ್ಷ, ಧರ್ಮ ಪಕ್ಷ ಅಂತ ಗೊತ್ತಿದ್ದು ಆತ ನಡೆಯುತ್ತಿರುವ ಹಾದಿ ಅಧರ್ಮದ್ದಾಗಿದ್ರು ಕೂಡ ಈ ಕ್ಷಣಕ್ಕೆ ನನ್ನ ಸಹಾಯವನ್ನು ನಿರೀಕ್ಷಿಸ್ತಾನೆ. ಇದು ಆಶ್ಚರ್ಯ. ಅದೇ ಸಂದರ್ಭದಲ್ಲಿ ಇತ್ತ ಕಡೆಯಿಂದ ಧರ್ಮಜನು ಕೂಡ ಪಾರ್ಥನನ್ನು ಕಳುಹಿಸಿದ್ದಾನೆ.
ಒಂದರ್ಥದಲ್ಲಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸುಲಭ ಆಗ್ತದೆ. ಪಾಂಡವರ ಕಡೆಯಿಂದಲೂ ಕೌರವ ಬಂದಾಗ, ಪಾಂಡವರ ಕಡೆಯಿಂದಲೂ ಬಂದಾಗ ಸಮಸ್ಯೆಯ ಪರಿಹಾರಕ್ಕೆ ಸುಲಭ ಆಗ್ತದೆ. ಹಾಗಿದ್ರೆ ಏನು ಮಾಡಬೇಕು? ಧರ್ಮ ಯುದ್ಧದಲ್ಲಿ ಧರ್ಮ ಗೆಲ್ಲಬೇಕು. ಅಧರ್ಮಿಯಾದ ಕೌರವನಿಗೆ ಈಗ ಸಹಾಯಕ್ಕೆ ಬಂದಿದ್ದಾನೆ, ಅವನಿಗೆ ಸೂಕ್ತವಾದ ಒಂದು ಪ್ರತಿಕ್ರಿಯೆ ಇಲ್ಲಿಂದ ಆಗಬೇಕು ಮನೆಗೆ ಬಂದಂತಹ ವ್ಯಕ್ತಿಗೆ. ಹಾಗಿದ್ರೆ ಏನು ಮಾಡುವುದು? ಕೌರವ ಬದುಕಿನುದ್ದಕ್ಕೂ ತಂತ್ರಗಾರಿಕೆಯನ್ನೇ ಮಾಡಿದ್ದು. ಧರ್ಮ ಅಧರ್ಮ ಎಂಬುದಕ್ಕಿಂತ ತನ್ನ ಬೌದ್ಧಿಕ ಬಲವನ್ನು ಉಪಯೋಗಿಸಿ ತಾನು ಮಾಡಿದ್ದೇ ಸರಿ ಎಂಬ ತಂತ್ರಗಾರಿಕೆಯಲ್ಲೇ ಈವರೆಗೆ ಪಾಂಡವರಿಗೆ ಕಿರುಕುಳ ಕೊಡ್ತಾ ಇದ್ದ. ಈಗ ನನ್ನಲ್ಲಿಗೆ ಬಂದದ್ದು ತಂತ್ರಗಾರಿಕೆಯ ಭಾಗವಾಗಿ. ಹಾಗಿದ್ರೆ ಅವನನ್ನು ಸೋಲಿಸಬೇಕಿದ್ರೆ, ಧರ್ಮ ಗೆಲ್ಲಬೇಕಿದ್ರೆ, ನಾನು ಕೂಡ ಯಾವುದಾದ್ರೂ ಅವನಿಗೆ ಪ್ರತಿಯಾಗಿ ಒಂದು ತಂತ್ರಗಾರಿಕೆಯಲ್ಲೇ ಇರಿಸಬೇಕಾಗ್ತದೆ. ಒಂದು ನಟನೆಯನ್ನು ಮಾಡಬೇಕಾಗ್ತದೆ ಈ ಹೊತ್ತು. ಅದು ಈಗಿಂದಲೇ ಪ್ರಾರಂಭ ಆಗಬೇಕು. ಅಂದ್ರೆ ನಿದ್ರೆ ಬಂದಂತೆ ನಟಿಸುವುದು. ಹೊರ ಜಗತ್ತಿಗೆ, ಹೊರಗಿನಿಂದ ವೀಕ್ಷಿಸುವವರಿಗೆ ನಾನು ನಿದ್ರಿಸಿದ್ದಂತೆ ಕಾಣಬೇಕು. ಅಂತರಂಗದಲ್ಲಿ ಎಚ್ಚರವಾಗಿರಬೇಕು. ಹಾಗೆ ಮಾಡಿದಲ್ಲಿ ಇನ್ನು ನಡೆಯಬಹುದಾದಂತಹ ಯಾವ ಸಮಸ್ಯೆ ಎದುರಾಗ್ತದೋ ಅದರ ಪರಿಹಾರಕ್ಕೆ ಬೇಕಾದಂತಹ ಹಾದಿ ಸುಗಮ ಆಗ್ತದೆ. ಅದಕ್ಕೆ ಬೇಕಾಗಿ ಅದೇ ರೀತಿಯಲ್ಲಿ ನಿದ್ರೆ ಬಂದಂತೆ ನಡೆಸ್ತಾ ಇದ್ದು ಬಿಡ್ತೇನೆ. ಏನಾಗ್ತದೆ ನೋಡೋಣ. ಚರಣಾಬ್ಜದೆಡೆಯಲ್ಲಿ ಕೈ ಮುಗಿದು ಪಶುಪತ್ನಿ ಸುತಾಲಯ. ಇದು ಪ್ರಾಜ್ಞರಾಡಿದಂತಹ ಮಾತು. ಜೀವನದಲ್ಲಿ ನಾವು ಯಾವ ಕರ್ಮಗಳನ್ನು ಮಾಡುತ್ತೇವೆಯೋ ಅದಕ್ಕೆ ಅನುಗುಣವಾಗಿರ್ತದೆಯಂತೆ ನಮ್ಮ ಬದುಕು ಎನ್ನುವಂಥದ್ದು. ಸದಾ ಒಳಿತನ್ನೇ ಮಾಡುತ್ತಾ ಒಳಿತನ್ನೇ ಬಯಸಿಕೊಂಡು ಮುಂದುವರಿದೆವು ಅಂತಾದ್ರೆ ನಮ್ಮ ಬದುಕು ಎನ್ನುವಂಥದ್ದು ತುಂಗ ಶಿಖರಕ್ಕೆ ಏರುತ್ತದೆ. ಇದು ಪರಮ ಸತ್ಯ. ಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ಪ್ರಾಪ್ತಿ ಎನ್ನುವಂಥದ್ದು ಇರ್ತದೆ. ಆ ಪ್ರಾಪ್ತಿಯ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ರೆ ಅದನ್ನು ಲೆಕ್ಕ ಹಾಕುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅದನ್ನೇ ನಾವು ವಿಧಿಲಿಖಿತ ಅಂತ ಹೇಳ್ತೇವೆ. ಇದಕ್ಕೆ ಜ್ವಲಂತ ಸಾಕ್ಷಿ ಯಾರು ಅಂತ ಕೇಳಿದ್ರೆ ನನ್ನ ಅಪ್ಪಯ್ಯನವರಾದಂತಹ ಪಾಂಡು ಚಕ್ರವರ್ತಿಗಳು, ಅವರ ಜೀವನ, ಜೊತೆಯಲ್ಲಿ ಪಾಂಡವರಾದಂತಹ ನಮ್ಮ ಜೀವನ. ಯಾಕೆ? ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಜನಿಸಿದ್ರೂ ಕೂಡ ಅನೇಕ ವರ್ಷಗಳ ಕಾಲ ಅವರಿಗೆ ರಾಜ್ಯಭಾರ ಮಾಡುವಂತಹ ಸುಯೋಗ ಬಂದೊದಗಿತೋ? ಬಂದೊದಗಲಿಲ್ಲ. ಯಾಕೆ ಬಂದೊದಗಲಿಲ್ಲ? ಅದನ್ನೇ ನಾನು ಹೇಳಿದ್ದು ಪ್ರಾಪ್ತಿ ಅಂತ. ಒಂದು ದಿವಸ ನನ್ನ ಅಪ್ಪಯ್ಯನವರಿಗೆ ಬೇಟೆಯಾಡಬೇಕು ಎನ್ನುವಂತಹ ಹಂಬಲ ಆಯ್ತಂತೆ, ಆಸೆ ಆಯ್ತಂತೆ. ನೇರವಾಗಿ ತೆರಳಿದ್ರು ಕಾನನಕ್ಕೆ. ಮೃಗದ ರೂಪವನ್ನ ಅಂತೂ ರಸಕ್ರೀಡೆಯಲ್ಲಿ ತೊಡಗಿದ್ದಂತಹ ಕಿಂದಮ ಮುನಿಗಳಿಗೆ ಬಾಣ ಪ್ರಯೋಗ ಮಾಡಿದ್ರು. ಸಿಕ್ಕಿತಲ್ಲ ಶಾಪ. ಪೀಠದಿಂದ ಇಳಿದ್ರು.
ಕೈಯಲ್ಲಿದ್ದಂತಹ ಕತ್ತಿಯನ್ನು ಪೀಠದಲ್ಲಿಯೇ ಇರಿಸಿ ನನ್ನ ಅವ್ವೆಯಾದಂತಹ ಕುಂತಿಯನ್ನು ಜೊತೆಗೂಡಿಸಿಕೊಂಡು ವನವಾಸಕ್ಕೆ ತೆರಳಿದರು. ಹಂಸ ತೂಲಿಕಾ ತಲ್ಪದಲ್ಲಿ ಪವಣಿಸಬೇಕಾದಂತಹ ನನ್ನವ್ವೆ ಋಷಿ ಮುನಿಗಳ ಆಶ್ರಮದಲ್ಲಿ ಪರ್ಣ ಕುಟೀರಗಳಲ್ಲಿ ಕಸಮುಸುರೆ ಕೆಲಸಗಳನ್ನು ಮಾಡುತ್ತಾ ನಮ್ಮನ್ನು ಸಾಕಿದ್ಲು, ಸಲಹಿದ್ಲು. ಯಾಕೆ? ನನ್ನ ಮಕ್ಕಳ ಭವಿತವ್ಯ ಆದರೂ ಭವಿಷ್ಯತ್ತಾದರೂ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಅವರಾದರೂ ಉಜ್ವಲಿಸಬೇಕು ಎನ್ನುವಂತ ಆಸೆಯಿಂದ, ಹಂಬಲದಿಂದ. ಕಾಡಿನಲ್ಲಿ ಅರಳುವಂತಹ ಹೂವಿನ ಕುಸುಮದ ಹಾಗೆ ನಮ್ಮ ಬದುಕು ಎನ್ನುವಂಥದ್ದು ಅಲ್ಲಿಯೇ ಕಮರಿ ಹೋಗಬೇಕಿತ್ತು. ಆದರೆ ಒಂದಿಷ್ಟು ಹಸನಾಗಿದ್ದೇವೆ, ಒಂದಿಷ್ಟು ಚೇತರಿಸಿಕೊಂಡಿದ್ದೇವೆ ಅಂತ ಆದ್ರೆ ನನ್ನ ತಾಯಿಯ ಕೃಪಾಶೀರ್ವಾದ, ಜೊತೆಯಲ್ಲಿ ಶ್ರೀಕೃಷ್ಣ ದೇವರ ಕೃಪಾಶೀರ್ವಾದ. ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ, ಇನ್ನು ಆಗುವುದು ಒಳ್ಳೆಯದಕ್ಕೆ ಎನ್ನುವ ಹಾಗೆ ಭಾವಿಸುವ ಈ ಪಾರ್ಥ. ಯಾಕೆ? ಒಂದು ಕಾಲದಲ್ಲಿ ಎಲ್ಲವೂ ಇದ್ದುಕೊಂಡು ಒಮ್ಮೆಲೆ ಎಲ್ಲವನ್ನು ಕಳೆದುಕೊಂಡು ನೆಲದಲ್ಲಿ ಮಲಗಿ ಆಕಾಶದಲ್ಲಿರುವ ನಕ್ಷತ್ರ ಮಂಡಲ ಎಣಿಸುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತ್ತು. ಅಲ್ಲಿಂದ ಒಂದಿಷ್ಟು ಕಾಣ್ತಾ ಇದ್ದೇವೆ, ಒಂದಿಷ್ಟು ಹಸನಾಗಿದ್ದೇವೆ ಅಂತ ಆದ್ರೆ ದೇವರ ಬೆಂಬಲ ನಮ್ಮ ಜೊತೆಯಲ್ಲಿ ಉಂಟು ಅಂತ ಆಗ್ಲಿಲ್ವಾ? ಇರ್ಲಿ, ವನವಾಸವು ಕಳೆದು ಹೋಯಿತು, ಅಜ್ಞಾತವಾಸವು ಮುಗಿದು ಹೋಯಿತು. ಮತ್ಸ್ಯನಗರಿಯಲ್ಲಿ ವಿರಾಟನ ಆತಿಥ್ಯಕ್ಕೆ ಒಳಪಟ್ಟು ಉತ್ತರೆಯ ವಿವಾಹವನ್ನು ಉತ್ಸವವಾಗಿಸಿ ಈಗ ಉಪಪ್ಲಾವ್ಯದಲ್ಲಿ ನಾವಿದ್ದೇವೆ. ಈಗ ಯಾದವ ಪ್ರಮುಖರೆಲ್ಲ ಸೇರಿದ್ರು, ವಿರಾಟರು, ದೃಪದರು, ನಮ್ಮ ಬಂಧುಗಳು, ಬಾಂಧವರು, ನೆಂಟರಿಷ್ಟರು ಎಲ್ಲರೂ ಕೂಡ ಸೇರಿ ಸಮಾಲೋಚಿಸಿದ್ದಿಷ್ಟೇ. ಶ್ರೀಕೃಷ್ಣ ದೇವರನ್ನು ತೀರಿಸಿಗೊಳಿಸಿ ಇವರ ಮಧ್ಯೆ ಹೀಗೊಂದು ಸಂಧಾನ ಮಾಡಿದ್ರೆ ಹೇಗೆ, ವ್ಯವಸ್ಥೆ ಮಾಡಿದ್ರೆ ಹೇಗೆ, ಸಂಧಾನದ ವ್ಯವಸ್ಥೆ ಆಯ್ತು ಅಂತ ನನ್ನ ಅಣ್ಣ ಹೇಳಿದ. ಅಣ್ಣ ಅಸ್ತು ಅಂತ ಹೇಳಿದ ಮೇಲೆ ಮತ್ತೆ ನಾವು ಮಾತನಾಡುವುದಿಲ್ಲ. ಯಾಕೆ ಮಾತನಾಡುವುದಿಲ್ಲ? ಅವ ಧರ್ಮಾತ್ಮ, ಧರ್ಮದಿಂದಲೇ ಬಾಳಿ ಬದುಕುತ್ತಾ ಇರುವವನು, ಧರ್ಮವನ್ನೇ ಚರಿಸುತ್ತಾ ಇರುವವನು. ಅವ ಅಸ್ತು ಅಂತ ಹೇಳಿದ್ರೆ ಆಯ್ತು, ಅಲ್ಲಿಗೆ ಮುಗಿಯಿತು. ಮತ್ತೆ ದೃಪದ ಪುರೋಹಿತರಾದಂತಹ ಶತಾನಂದರನ್ನು ಕರೆದ್ರು. ಸ್ವಾಮಿ, ಈಗಲೇ ನೀವು ತೆರಳಬೇಕು, ಈ ವಿಷಯದಲ್ಲಿ ಹೋಗಿ ಪ್ರಸ್ತಾಪಿಸಬೇಕು, ಒಂದು ಉತ್ತರವನ್ನು ತೆಗೆದುಕೊಂಡು ಬರಬೇಕು ಎನ್ನುವಾಗ ಹೇಳಿದರು. ಬಂದರು ಜ್ಞಾನವಂತರು, ಬುದ್ಧಿವಂತರು ಶತಾನಂದರು. ಇನ್ನು ಸಂಧಾನ ಆಗುವುದಿಲ್ಲ. ಅವಾಡಿದಂತಹ ಮಾತು, ಒಂದು ಸೂಜಿಯ ಮೊನೆಯನ್ನು ಊರುವಷ್ಟು ಜಾಗವನ್ನು ನಾನು ಕೊಡುವುದಿಲ್ಲ, ಏನಿದ್ದರೂ ಕೂಡ ಯುದ್ಧ ಮುಖೇನವಾಗಿ ನಾವು ಪಡೆದುಕೊಳ್ಳಬೇಕು. ಅಲ್ಲ, ನಾನು ನಿರೀಕ್ಷಿಸಿದ್ದು ಅಷ್ಟೇ. ಯಾವತ್ತೆಡ್ಡಗಾಲಿಟ್ಟ ಮಾವ. ಸರಿ ಅಣ್ಣ, ಹಾಗಾದ್ರೆ ನಾನು ಇನ್ನೇನು ಮಾಡಬೇಕು? ಅಣ್ಣ ಹೇಳಿದ, ಪಾರ್ಥ, ನೀನು ಈಗಲೇ ದ್ವಾರಕೆಗೆ ತೆರಳಬೇಕು. ಶ್ರೀಕೃಷ್ಣ ದೇವರನ್ನು ಪ್ರಾರ್ಥಿಸಿ ಭಜಿಸಿ ನಮ್ಮವರನ್ನಾಗಬೇಕು, ನಮ್ಮ ಪಾಲಿಗೆ ಅವ ಬರಬೇಕು ಎನ್ನುವ ಹಾಗೆ ಕಳಕಳಿಯ ವಿನಂತಿಯನ್ನು ಮಾಡಿ ಬರಬೇಕು ಅಂತ ಹೇಳಿದ್ದಾನೆ. ಸರಿ ಅಂತ ಹೇಳಿ ನೇರವಾಗಿ ಹೊರಟು ಬಂದಿದ್ದೇನೆ. ಹೋ ಬಂದಿದ್ದೇನೆ ದ್ವಾರಾವತಿಗೆ. ಹೊಸತು ಬಂದದಲ್ಲ ನಾನು ದ್ವಾರಾವತಿಗೆ, ಈ ಮೊದಲು ಬಂದಿದ್ದೇನೆ, ಎಷ್ಟೋ ಸಲ ಬಂದಿದ್ದೇನೆ. ಆದ್ರೆ ಈಗ ನೋಡುವಾಗ ಏನೋ ಹೊಸತು ಕಾಣುತ್ತಾ ಉಂಟು. ಇಲ್ಲಿ ಪುರದ ಜನರೆಲ್ಲರೂ ಬಂದರು, ಕರಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಏನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸರತೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಯಾಕೆ ಸ್ವಾಮಿ ಈ ರೀತಿಯಾಗಿದ್ದೀರಿ, ಏನು ವಿಷಯ ಅಂತ ಕೇಳಿದೆ. ಯಾರೂ ಉತ್ತರಿಸುವುದಿಲ್ಲ. ಅರ್ಥೈಸಿಕೊಂಡಿದ್ದೇನೆ, ನಮಗಾಗುವಂತಹ ಅನ್ಯಾಯವನ್ನು ಅವರಿಗೆ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನಾವು ಏನು ಮಾಡಿದ್ರು ಅವರಿಗೆ ಪ್ರಯೋಜನ ಆಗುತ್ತದೆ. ನಾವು ಹೇಗೆ ಅವರ ಜೊತೆ ಬೆಂಬಲವಾಗಿರಬೇಕು ಎನ್ನುವುದನ್ನು ಅವರು ಮನಗಂಡಿದ್ದಾರೆ, ಆಲೋಚಿಸುತ್ತಾ ಇದ್ದಾರೆ. ಸರಿ, ಇಲ್ಲೇ ಮಾತನಾಡುವುದಲ್ಲ, ಸ್ವಲ್ಪ ಒಳಗೆ ತೆರಳುತ್ತೇನೆ. ಹೋ ಅಂತಃಪುರವನ್ನು ನೋಡ್ತಾ ಇದ್ದೇನೆ.
ಶ್ರೀಕೃಷ್ಣ ಸ್ವಾಮಿ ಹೊತ್ತು ಮಧ್ಯಾಹ್ನ ಆಗಿತ್ತ ಅಂತ ಬಂದ ಗಳಿಗೆ ಸ್ವಲ್ಪ ತಪ್ಪಿತು. ಪರಮ ಷಡ್ರಸ ಭೋಜನವನ್ನು ಭುಂಜಿಸಿ ವರ ಕರ್ಪೂರವನ್ನು ಜಗಿದು ರತುನ ಮಂಚದಲ್ಲಿ ಮಲಗಿದ್ದಾರೆ ದೇವರು. ಇಲ್ಲಿಂದ ನೋಡುವಾಗ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಧರೆಗೆ ಇಳಿದು ಕ್ಷೀರಾಬ್ಧಿಯಲ್ಲಿ ಆದಿಶೇಷನ ಮೇಲೆ ಮಲಗಿ ಯಾವ ರೀತಿಯಾಗಿ ಕಾಣುತ್ತಾನೋ ಅದೇ ರೀತಿಯಾಗಿ ಕಾಣುತ್ತಾ ಇದ್ದಾನೆ. ಎಬ್ಬಿಸುವುದೋ? ಶಾಸ್ತ್ರ ಹೇಳುತ್ತದೆ ನಿದ್ರಾಭಂಗಂ ಮಹಾಪಾಪಂ. ಹಾಗಾದ್ರೆ ತೆರಳುವುದೋ? ಅಣ್ಣ ಹೇಳಿದಂತಹ ಮಾತನ್ನು ಇಲ್ಲಿ ವ್ಯಕ್ತಪಡಿಸದೆ ಹೋಗುವಾಗಿಲ್ಲ. ಅವನ ಆಜ್ಞಾನುವರ್ತಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಾದ್ರೆ ಹೋ 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 ಕಾಣ್ತಾ ಇದೆ, ಆ ಜಾಗವೇ ನನ್ನನ್ನು ಕರೀತಾ ಇದೆ. ಇಲ್ಲಿಗೆ ಬಾ ಪಾರ್ಥ, ಇಲ್ಲಿಗೆ ಬಾ ಪಾರ್ಥ ಎನ್ನುವ ಹಾಗೆ. ಹಾಗಾದ್ರೆ ಎರಡು ಕರಗಳನ್ನು ಜೋಡಿಸಿಕೊಂಡು ಅವನ ಚರಣಾಬ್ಜದೆಡೆಯಲ್ಲಿ ನಿಂತುಕೊಂಡು ಅವನನ್ನೇ ಭಜಿಸುತ್ತಾ ಪ್ರಾರ್ಥಿಸುತ್ತಾ ಅಲ್ಲೇ ನಿಂತುಕೊಂಡು ಬಿಡುತ್ತೇನೆ. ಕೃಷ್ಣ ಕೃಷ್ಣ ಜಗಳ ಆಗುತ್ತಲೇ ಇದೆ. ಆದರೆ ಪಾಂಡವ ಕೌರವರಂತಹ ಯಾವ ಈ ದಾಯಾದ್ಯ ಕಲಹ ಇದು ಹಿಂದೆ ನಿನ್ನೆ ಮೊನ್ನೆಯದಲ್ಲ, ಎಳೆಯಿಂದಲೇ ಬಂದಂತಹ ಯಾವ ಈ ಮಾತ್ಸರ್ಯ ನಮಗೆ ಎಲ್ಲೋ ಹುಟ್ಟಿದಂತಹ ಯಾವ ಪಾಂಡವರನ್ನು ಋಷಿ ಮುನಿಗಳು ಕಂತಿ ಸಮೇತಲಾಗಿ ಹಸ್ತಿನಾವತಿಗೆ ತಂದ ಆ ನಂತರ ಶುರುವಾದಂತಹ ಯಾವ ನಮ್ಮಲ್ಲಿ ಕಲಹ, ಮಕ್ಕಳಿರುವಾಗಲೇ ಆಟವಾಡುವಾಗಲೇ ನಮ್ಮಲ್ಲಿರುವಂತಹ ಯಾವ ಜಗಳ ಈ ಹೊತ್ತು ಆಳವಾದಂತಹ ಬೇರು ಹೋಗಿ ಆಳೆತ್ತರವಾದಂತಹ ಬೃಹದಾಕಾರವಾದಂತಹ ಮರವಾಗಿ ಬೆಳೆದು ನಿಂತಿದೆ ಪಾಂಡವರ ಕೌರವರ ಕಲಹ. ಹಾಗಾದರೆ ಪಾಂಡವರನ್ನು ಯಾವ ರೀತಿಯಿಂದಲಾದರೂ ನಾನು ಹದೆಗಡಬೇಕೆಂಬಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟೆ. ಎಲ್ಲೂ ಅವರಿಗೆ ಅಪಜಯವಾಗಲಿಲ್ಲ. ಯಾಕೆ ಈ ರೀತಿ ಆಗುತ್ತದೆ ಎಂಬುದನ್ನು ನಾನು ಸರಿಯಾಗಿ ಆಲೋಚಿಸಿದಾಗ ಅವರಲ್ಲಿದ್ದಾನೆ ಒಬ್ಬ ಕೃಷ್ಣ. ಒಂದು ಸಮಯದಲ್ಲಿ ತನ್ನ 5 ಮಕ್ಕಳನ್ನು ಕುತ್ತಿ ಕೃಷ್ಣನ ಕಾಲಿಗರಿಗೆ ಕೃಷ್ಣ ನನ್ನ ಮಕ್ಕಳನ್ನು ಕಾಪಾಡು ಎಂದಾಗ ಮಮ ಪ್ರಾಣಾಹಿ ಪಾಂಡವ ಎಂಬುದಾಗಂತ ಮಾತನ್ನು ಹೇಳಿದ್ದಾನಂತೆ ಕೃಷ್ಣ. ಹಾಗಾದ್ರೆ ಈವರೆಗೆ ಕೃಷ್ಣನು ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಪಾಂಡವರನ್ನು ಸಲಹುತ್ತಾನೆ ಎಂಬುದರಲ್ಲಿ 2 ಮಾತಿಲ್ಲ. ಈವಾಗ
ಜೂಜಿನ ನೆಪದಲ್ಲಿ ಜೂಜಾಟವನ್ನಾಡಿ ಸೋತಂತಹ ಯಾವ ಪಾಂಡವರು 12 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ, ಹೀಗೆ 13 ವರ್ಷಗಳನ್ನು ಕಳೆದು ಆಮೇಲೆ ಹಸ್ತಿನಾವತಿಗೆ ಬರುವುದು ಎಂಬಂತಹ ತೀರ್ಮಾನವಿತ್ತು. ಬಹಳಷ್ಟು ಜನರನ್ನು ಕಳುಹಿಸಿಕೊಟ್ಟವ. ಕೇವಲವಾದಂತಹ ಯಾವ ಧರ್ಮರಾಯ ಹಸ್ತಿನಾವತಿಯ ಅರ್ಧ ಸಾಮ್ರಾಜ್ಯವನ್ನು ನನಗೆ ಕೊಡು ಎಂಬುದಾಗಿ ಕಂಡವರನ್ನೆಲ್ಲ ಕಳುಹಿಸುತ್ತಾನಲ್ಲ. ಸೋತು ಹೋದಂತಹ ಯಾವ ಧರ್ಮರಾಯ, ಕಾಡಿನಲ್ಲಿ ಎಳೆದಾಡಿದಂತಹ ಯಾವ ಪಾಂಡವರು, ಯಾರಾದರೂ ಒಬ್ಬ ಹಸ್ತಿನಾವತಿಗೆ ಬಂದು ಕೌರವ ನೀನು ಹೇಳಿದ ಹಾಗೆ ನಮ್ಮ ಪಣದ ಆ ರೀತಿ ಯಾವ ರೀತಿ ಇತ್ತು ಅದೆಲ್ಲವನ್ನು ಪೂರ್ತಿ ಮಾಡಿದೆವು ನಾವು, ಇನ್ನಾದರೂ ನಮಗೆ ರಾಜ್ಯವನ್ನು ಕೊಡು ಎಂಬುದಾಗಿ ಹೇಳುತ್ತಿದ್ದರೆ ನಾನು ಆಲೋಚನೆ ಮಾಡುತ್ತಿದ್ದೆ. ಅವ ಈಗಲ್ಲ ಮಾಡಿದ್ದು, ಈ ಕ್ಷಣ ಅವ ಮಾಡಿದ್ದೇನು. ಈ ಸಮಯದಲ್ಲಿ ನಮ್ಮ ಬಳಿಗೆ ಕಳುಹಿಸಿದ್ದ ಯಾರನ್ನು? ದ್ರುಪದ ಪುರೋಹಿತನಾದಂತಹ ಶತಾನಂದನನ್ನು. ದ್ರುಪದನಿಗೂ ಕೌರವನಿಗಿದ್ದಂತಹ ದ್ವೇಷ ಏನು ಎಂಬುದು ಪ್ರಪಂಚಕ್ಕೆ ಗೊತ್ತು. ಅದಲ್ಲ, ಪಾಂಚಾಲಗೂ ಹಸ್ತಿನಾವತಿಗೂ ಇದ್ದಂತಹ ದ್ವೇಷ ಅದು ನಿನ್ನೆ ಮೊನ್ನೆಯದಲ್ಲ. ಈ ವಿಷಯ ಧರ್ಮರಾಯನಿಗೂ ಗೊತ್ತು. ಹಾಗಾದರೆ ತಿಳಿದು ಧರ್ಮರಾಯ ಶತಾನಂದನ ಪುರೋಹಿತನಾದಂತಹ ಯಾವ ಆ ಶತಾನಂದನನ್ನು ನನ್ನ ಬಳಿಗೆ ಕಳುಹಿಸಿಕೊಟ್ಟ ದ್ರುಪದ ಪುರೋಹಿತನನ್ನು ನನ್ನನ್ನು ಕೆಣಕುವುದಕ್ಕೋಸ್ಕರವೇ ಈ ರೀತಿಯಾಗಿ ಮಾಡಿದ್ದ. ಅದರಲ್ಲಿ ತಪ್ಪೇನಿಲ್ಲ. ಆದರೆ ಬಂದಂತಹ ಯಾವ ಶತಾನಂದರು ನನ್ನಲ್ಲಿ ಕೇಳಿದಾದರೂ ಏನು, ಅರ್ಧ ರಾಜ್ಯವನ್ನು ಇನ್ನಾದರೂ ಪಾಂಡುಕುಮಾರರಿಗಿತ್ತು, ಕರುಣದಲ್ಲಿ ಮನ್ನಿಸು. ಕರುಣದಲ್ಲಿ ಮನ್ನಿಸಿ ನಾನು ರಾಜ್ಯವನ್ನು ಕೊಡುವುದಾದರೆ ಯಾವತ್ತೇ ಕೊಡುತ್ತಿದೆ, ಇಷ್ಟರವರೆಗೆ ಅವರು ಬರಬೇಕಾಗಿಲ್ಲ, ಕೊಡುವುದಿಲ್ಲ ಅಂತ ಹೇಳಿದ್ದು. ಅದು ಶತಾನಂದರಲ್ಲಿ ನಾನು ಸರಿಯಾಗಿ ಹೇಳಿದೆ. ಧರಣಿಯಂ ಪಾರ್ಥಿವ ಸೋತ ಮೇಲರಿಗಲ್ ದುರದಿ ಜಯಿಸಿಕೊಂಬುವುದೇ ಧರ್ಮ ಎಂಬಂತಹ ಮಾತನಾಡಿದೆ. ಈ ಮಾತನ್ನು ಕೇಳಿದಂತಹ ಯಾವ ಶತಾನಂದರು ನೇರವಾಗಿ ಉಪಪ್ಲವ್ಯಕ್ಕೆ ಹೋಗಿದ್ದಾರೆ. ಇವರು ಇರುವುದು ಕೇವಲ ಒಂದು ಸಣ್ಣದಾದಂತಹ ಒಂದು ಗ್ರಾಮ, ಅಭಿಮನ್ಯುವಿಗೆ ಸಿಕ್ಕಿದಂತಹ ಯಾವ ಆ ಗ್ರಾಮ, ಅದರಲ್ಲಿದ್ದಂತಹ ಯಾವ ಪಾಂಡವರು ಕೃಷ್ಣನ ಯಾವ ನಿರ್ದೇಶನದಂತೆ ಈ ರೀತಿಯಾಗಿ ಶತಾನಂದನನ್ನು ಕಳುಹಿಸಿದ್ದು ಅಂತ ನನಗೆ ಚೆನ್ನಾಗಿ ಅರಿಯಿತು. ಹಾಗಾದರೆ ಶತಾನಂದರಲ್ಲಿ ಹೇಳಿದಂತಹ ಮಾತನ್ನು ನೇರವಾಗಿ ಯಾವ ಧರ್ಮರಾಯನಲ್ಲಿ ಹೇಳಿರಬಹುದು. ಹಾಗಾದರೆ ಧರ್ಮರಾಯನು ಯುದ್ಧದ ನಿರೀಕ್ಷೆಯಲ್ಲಿರುತ್ತಾನೆ ಅಂತೂ ಸತ್ಯ, ಸಾಮದಿಂದ ಕೊಡುವುದಿಲ್ಲ. ಗೋಷ್ಪದ ಧಾರಿಣಿಯನ್ನು ಸಾಮದಿ ಕೊಡಲಾರೆ, ಇದು ಕೌರವನ ಮಾತು. ಹಾಗಾದರೆ ಈ ಕೌರವನ ಮಾತನ್ನು ಚಾಚು ತಪ್ಪದೆ ಧರ್ಮರಾಯನಲ್ಲಿ ಶತಾನಂದ ಹೇಳಿರಬಹುದು. ಹಾಗಾದರೆ ಯುದ್ಧದ ಕಾರ್ಯದಲ್ಲಿ ಧರ್ಮರಾಯನು ಮೊದಲಾಗಿ ನಿಂತಿದ್ದಾನೆ ಎಂಬುದು ಸತ್ಯ. ಹೇಗಾದರೂ ಮಾಡಿ ಯುದ್ಧವೇ ಬದ್ಧ ಎಂಬುದಾಗಿ ಎಂಬಂತಹ ನಿಷ್ಠೆಯಲ್ಲಿದ್ದವನು ಈ ಕೌರವ. ನನ್ನ ಊಹೆಯ ಪ್ರಕಾರವಾಗಿ, ನನ್ನ ಆಲೋಚನೆಯ ಪ್ರಕಾರವಾಗಿ ಧರ್ಮರಾಯನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಈಗ ಅದಲ್ಲ ಮೊದಲು, ಕೃಷ್ಣ ಹೇಗೆ ಯಾದವರನ್ನು ಯಾವ ರೀತಿಯಾಗಿ ನನ್ನ ಬಳಿಗೆ ಕರೆಸಿಕೊಳ್ಳಬೇಕು ಎಂಬಂತಹ ಆಲೋಚನೆಯಲ್ಲಿ ನಾನಿರುವಾಗ ನನಗೆ ತಿಳಿದ ವಿಷಯ, ಪರಿಣಯದ ನೆಪದಿ ಬಂದ ಸುರಾರಿ ಅಲ್ಲಿ ಯಾವುದೋ ಒಂದು ಗೂಢಾಲೋಚನೆಯನ್ನು ಸಮಾಲೋಚನೆಯನ್ನು ಮಾಡಿದ್ದಾರೆ. ಮಾಡಿ ನಂತರ ಶತಾನಂದನನ್ನು ಕಳುಹಿಸಿದ್ದು. ಹಾಗಾದರೆ ಸಂಧಿಗೆ ಒಪ್ಪದಿದ್ದಲ್ಲಿ ಸಂಗ್ರಾಮವೇ ಬದ್ಧ ಎಂಬುದಾಗಿ ಕೃಷ್ಣ ಹೇಳಿ ಹೋಗಿರಬಹುದು, ಹೋಗಿದ್ದಾನೆ ಎಂಬಂತಹ ವಿಷಯ ನನಗೆ ತಿಳಿದದ್ದು. ಹಾಗಾದರೆ ಯಾದವರನ್ನು ಹೇಗಾದರೂ ಮಾಡಿ ನನ್ನ ಕಡೆಗೆ ಬರಮಾಡಬೇಕು. ಅದಲ್ಲ, ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಎಂಬುದು ಪ್ರಪಂಚಕ್ಕೆ ತಿಳಿದಂತಹ ವಿಷಯ. ಅಂತಹ ಕಪಟ ನಾಟಕ ಸೂತ್ರಧಾರಿಯಾದಂತಹ ಕೃಷ್ಣನನ್ನು ಯಾವ ರೀತಿಯಿಂದಲಾದರೂ ಕಟ್ಟಿ ಹಾಕಬೇಕು. ಪಾಂಡವರ ಕಡೆಗೆ ಹೋಗಬಾರದು, ಕೌರವನಿಗಂತೂ ಅವರು ಸಿಗುವುದಿಲ್ಲ, ಇದು ಖಂಡಿತ ನನಗೆ ಗೊತ್ತು.
ಪಾಂಡವರಿಗೂ ಅವ ಸಿಗಬಾರದು ಸರಿಯಾಗಿ. ಯಾವ ರೀತಿಯಿಂದಲಾದರೂ ಕಪಟ ನಾಟಕ ಸೂತ್ರಧಾರಿಯಾದಂತಹ ಕೃಷ್ಣನನ್ನು ಅರ್ಧ ದಾರಿಯಲ್ಲೇ ಕಟ್ಟು ಹಾಕಬೇಕು ಎಂಬ ನಿಟ್ಟಿನಲ್ಲಿ ಹೊರಟವನು ನಾನು. ಹಸ್ತಿನಾಯಿಂದ ಹೊರಟು ಬಂದಿದ್ದೇನೆ ನಾನು. ಬಂದು ದ್ವಾರಕೆಯ ಆ ಬಾಗಿಲ ಬಳಿ ಬಂದು ನಿಂತಿದ್ದೇನೆ. ದ್ವಾರಕೆಯನ್ನು ಪ್ರವೇಶ ಮಾಡಿದೆ. ಎಲ್ಲಿದ್ದಾನೆ ಕೃಷ್ಣ ಎಂಬುದಾಗಿ ಕೇಳಿದಾಗ ಅಂತಃಪುರದಲ್ಲಿದ್ದಾನೆ ಎಂಬಂತಹ ವಿಷಯ ತಿಳಿಯಿತು. ಹಾಗಾದರೆ ಕೃಷ್ಣನನ್ನು ಕಾಣುವುದಕ್ಕೋಸ್ಕರವಾಗಿ ಅಂತಃಪುರದತ್ತ ಬಂದಾಗ ಬಾಗಿಲು ತೆರೆದಿರುತ್ತದೆ. ತೆರೆದಂತಹ ಬಾಗಿಲಿನಲ್ಲಿ ನೇರವಾಗಿ ಒಳಸರಿದೆ ನಾನು. ಏನಿದು, ಪವಡಿಸಿದ್ದಾನೆ, ಮಂಚದಲ್ಲಿ ಪವಡಿಸಿದಂತಹ ಯಾವ ಕೃಷ್ಣ ಹೇಗೆ ಮಲಗಿದ್ದಾನೆ. ಕಾಣುವವರ ಕಣ್ಣಿಗೆ ನಿದ್ರಾಂಗಣೆಯ ತೋಳತಕ್ಕೆಯಲ್ಲಿ ಯಾವ ಹರಿ ಇದ್ದಾನೆ ಎಂಬುದಂತೂ ಸತ್ಯ. ಆದರೆ ಇವನನ್ನು ಕಾಣುವಾಗ ಹೇಗಿದ್ದಾನೆ, ಅರೆ ತೆರೆದ ನಯನಗಳು, ಕಣ್ಣುಗಳು ಅರ್ಧ ಮುಚ್ಚಿದ್ದಾನೆ, ಅರ್ಧ ತೆರೆದಿದ್ದಾನೆ. ಅರ್ಧ ಮುಚ್ಚಿದಂತಹ ಯಾವ, ಅರ್ಧ ತೆರೆದಂತಹ ಯಾವ ಕೃಷ್ಣ ಇಡೀ ಪ್ರಪಂಚವನ್ನೇ ಕಾಣುತ್ತಾನೆ. ಇದು ಈ ಗೌರವನಿಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ಅರೆ ತೆರೆದ ನಯನದಲ್ಲಿ ನಿದ್ರಾಂಗಣೆಯ ತೋಳತಕ್ಕೆಯಲ್ಲಿ ಬಂಧಿಯಾದಂತಹ ಯಾವ ಕೃಷ್ಣ. ನಾನು ಬಂದದ್ದು ಕೃಷ್ಣನನ್ನು ಕಾಣುವುದಕ್ಕೋಸ್ಕರವಾಗಿ. ಹಾಗಾದರೆ ನಿದ್ರೆಯಲ್ಲಿದ್ದಂತಹ ಕೃಷ್ಣನನ್ನು ಎಬ್ಬಿಸುವುದು ಸರಿಯಲ್ಲ. ಮತ್ತೊಂದು, ನಿದ್ರೆ ಮಾಡಿದವನನ್ನು ಎಬ್ಬಿಸಬಹುದು, ನಿದ್ರೆ ಮಾಡಿದವನ ಹಾಗೆ ನಟಿಸುವವನು ಎಬ್ಬಿಸುವುದು ಕಷ್ಟ. ಆದ್ದರಿಂದ ನೋಡುತ್ತೇನೆ, ಕಾಲಬುಡದಲ್ಲಿ ಬಹುಶಃ ನನಗಿಂತ ಮೊದಲು ಬಂದಿದ್ದಾನೆ ಪಾರ್ಥ. ಕಾಲಬುಡದಲ್ಲಿ ಕೈ ಮುಗಿದು ಶಿರಭಾಗಿ ಭಜನೆಯನ್ನು ಮಾಡುತ್ತಾ ಇದ್ದಾನೆ ಯುವ ಕೃಷ್ಣನ ಬಳಿಯಲ್ಲಿ. ಗೋವಳನೀತ ಕೃಷ್ಣ, ಗೋವಳನ ಆ ಕಡೆಯಲ್ಲಿ ಹಸ್ತಿನಾವತಿಯ ಸಿಂಹವಿಷ್ಟರವನ್ನೇರಿದಂತಹ ಈ ಕೌರವ ಬಂದರೆ ಯಾವ ರೀತಿ ಇರಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಪಾರ್ಥನಾದರೂ ಅವರ ಜಾಯಮಾನವೇ ಹಾಗೆ. ಪಾಂಡವರು ಎಲ್ಲಿ ಹೋದರೂ ಯಾರಿಗೂ ಬೇಕಾದರೂ ತಲೆಬಾಗುತ್ತಾರೆ, ಶಿರ ಕೈ ಮುಗಿಯುತ್ತಾರೆ. ನಾನು ಹಾಗೇನು? ಹಾಗಲ್ಲ. ನಾನು ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದಂತಹ ಕೌರವ, ಚಪ್ಪನ್ನ ದೇಶದ ಎಲ್ಲ ರಾಜರುಗಳು ಮಂಡಿಯೂರಿ ಶಿರವಾಗಿ ನಮಸ್ಕರಿಸುವಂತಹ ಯಾವ ಪೀಠ ನನ್ನದು. ಅಂತಹ ಚಕ್ರವರ್ತಿ ಪೀಠದಲ್ಲಿ ಅಲಂಕರಿಸಿದಂತಹ ಈ ಕೌರವ ಪಾರ್ಥನ ಹಾಗೆ ಕೈ ಮುಗಿ ನಿಂತೇನಂತಾದ್ರೆ ಗೋವಳನಿದಿರು ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದಂತಹ ಅರಸನೊಬ್ಬ ಈ ರೀತಿಯಾಗಿ ನಿಲ್ಲುವುದು ನಮ್ಮ ಗನಸ್ತಿಗೆ ಅದು ಸರಿಯಲ್ಲ. ಹಾಗಾದರೆ ಹೌದು, ಕೃಷ್ಣ ಪವಡಿಸಿದಂತಹ ಮಂಚದ ಶಿರೋಭಾಗದಲ್ಲಿ ಒಂದು ಆಸನ ಬರಿದಾಗಿದೆ. ಬರಿದಾದಂತಹ ಆಸನ ಒಂದು ಇಲ್ಲಿದೆ. ಹಾಗಾದರೆ ಕೃಷ್ಣನು ತಿಳಿದವನೇ. ನಾನು ನಿದ್ರಾ ಸಮಯದಲ್ಲಿರುವಾಗಲೋ ಅಥವಾ ವಿಶ್ರಾಂತಿಯಲ್ಲಿ ಸಮಯದಲ್ಲಿದ್ದಾರೋ ಯಾರೋ ದೊಡ್ಡವರು ದೊಡ್ಡ ಮನುಷ್ಯರು ಬಂದರೆ, ಅಂದರೆ ಕೌರವನಂಥವರು ಬಂದರೆ ಅವರನ್ನು ಕುಳಿತುಕೊಳ್ಳಿಸುವುದಕ್ಕೆ ಯಾರು ಜನರಿಲ್ಲದಂತಹ ಸಮಯದಲ್ಲಿ ಅವ ಬಂದು ನಿಂತೇ ಸಮಯ ಹಾಳು ಮಾಡಬಾರದು. ಕುಳಿತುಕೊಳ್ಳುವುದಕ್ಕೋಸ್ಕರವಾಗಿ ಆಸನವನ್ನು ಇರಿಸಬಹುದು. ಆದ್ದರಿಂದ ತಡ ಮಾಡುವುದಿಲ್ಲ. ಇವನ ಶಿರೋಭಾಗದಲ್ಲಿದ್ದ ಆಸನದಲ್ಲಿ ಕುಳಿತುಕೊಳ್ಳುತ್ತೇನೆ. ನೋಡ ಮುಂದೆ ಹರಿಯೂ ಮೈ ಮುರಿದಿದ್ದು ಕಂಡಾಗ
ಹಿರಿಯ ಬಾವಯ್ಯ ನೀವೈ ತಂದುದು ಅಪರೂಪ ವಾರಿ. ಸಾತಿಶಯದೊಳಿದ್ದ ಪರೆ ನಿಮ್ಮವರು ಪಾಂಡವರು. ಸಾತಿಶಯದೊಳಿದ್ದ ಪರೆ ನಿಮ್ಮವರು ಪಾಂಡು ಕುಮಾರರು. ನೀವು ನಿಮ್ಮೊಳಗೆ ಹರಿಯೋ ಮೈ ಮುರಿದೆದು ಕಂಡಾಗ ನರನೋ. ನಿದ್ರೆ ಬಂದೇ ಬಿಟ್ಟಿತ್ತಲ್ಲ. ನಿದ್ರೆ ಬರಬೇಕು ಅಂತ ಮಲಗಿದ್ದಲ್ಲ. ಅದು ಯಾವ ಕ್ಷಣದಲ್ಲಿ ನಿದ್ರೆ ಬಂತು ಅಂತ ಗೊತ್ತಾಗುದಿಲ್ಲ. ಎಲ್ಲಿದ್ದಾರೆ? ಇಲ್ಲಿದ್ರಲ್ಲ, ಸೇವೆ ಮಾಡ್ತಾ ಇಲ್ಲ ಇದ್ರಲ್ಲ. ಪಾರ್ಥ ಸ್ವಾಮಿ, ಏನು ಆಶ್ಚರ್ಯ ಇದು! ಎಷ್ಟೊತ್ತಾಯ್ತು ಬಂದು? ಎಬ್ಬಿಸೋದಿತ್ತಲ್ಲ. ಇದೇನು ರಾತ್ರಿ ಅಲ್ಲ, ನಿದ್ರೆ ಮಾಡೋ ಸಮಯ ಅಲ್ಲ. ಏನಿದ್ರೆ ಹೀಗೆ ಒಂದು ವಿಶ್ರಾಂತಿಗಾಗಿ ಮಲಗಿದ್ದಷ್ಟೇ. ಛೇ, ತುಂಬಾ ಹೊತ್ತಾಯ್ತಲ್ಲ ಬಂದು. ಎಬ್ಬಿಸೋದಿತ್ತು. ಹೋಗ್ಲಿ, ಒಂದು ಇಲ್ಲಿ ಕೂತ್ಕೊಂಡದ ಪಾದಗಳ ಬಳಿಯಲ್ಲಿ ಇಲ್ಲೊಂದು ಪೀಠ. ಹಿರಿಯ ಬಾವಯ್ಯ, ಹರ ಹರ, ಏನಿದು ಅನಿರೀಕ್ಷಿತ ಆಕಸ್ಮಿಕ ಆಗಮನ. ಛೇ, ಹಸ್ತಿನಾವತಿಯ ಪೊಡವಿಪಾಲರಾದಂತಹ ಕೌರವೇಶ್ವರ ಹಾಗಿದ್ರೆ ಒಂದು ಸೂಚನೆ ಸಿಕ್ತಿದ್ರೆ. ಯಾಕೆಂದ್ರೆ ಪೊಡವಿಪಾಲರನ್ನು ಎದುರುಕೊಳ್ಳುವಂತ ಒಂದು ಶಿಷ್ಟಾಚಾರ ಅಂತ ಉಂಟು, ಅದನ್ನು ನಾವು ಪಾಲಿಸಬೇಕು. ಹಾಗಿದ್ರೆ ಈಗ ನನ್ನಿಂದ ಪಾಲಿಸಲ್ಪಡಲಿಲ್ಲ, ಅದು ಪಾಲಿಸಲ್ಪಡಲಿಲ್ಲ. ಯಾಕೆ? ನನಗೆ ಅದು ನಿರೀಕ್ಷೆಯಲ್ಲಿರಲಿಲ್ಲ. ಆಕಸ್ಮಿಕವಾಗಿ ನಿದ್ರೆ ಮಾಡಿದ್ದು. ಆ ನಿದ್ರೆಯಲ್ಲೇ ಕೌರವೇಶ್ವರ ಆಗಮಿಸಿದ್ದು. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಒಂದು ಕೇಳ್ತಾ ಇದ್ದೇನೆ, ಊಟ ಆಯ್ತಲ್ಲ? ಅಲ್ಲ, ದಾಕ್ಷಿಣ್ಯ ಬೇಡ. ಊಟ ಆಗಿ ಬಂದದ್ದ. ಊಟ ಬಾಕಿ ಇದ್ರೆ ಊಟ ಮಾಡ್ಬೋದು ಇಲ್ಲಿ. ಮತ್ತೆ ಮುಂದುವರಿಸುವ. ಅಲ್ಲ, ಮೊದಲಾಗಿ ನೀನು ಕೇಳುವುದು ಊಟ ಆಯ್ತಾ ಅಂತ. ನೀನು ಮೃಷ್ಟಾನ್ನ ಭೋಜನವನ್ನುಂಡು ಪವಡಿಸಿದ್ದು ನನಗೆ ಚೆನ್ನಾಗಿ ಗೊತ್ತು. ನಾನು ಬರುವಾಗ ಕೆಲವು ಹೆಂಗಳೆಯರ ಬಳೆಗಳ ಶಬ್ದ ಕೇಳಿಸುತ್ತಾ ಇತ್ತು. ಬಹುಶಃ ಅಂತಃಪುರದಿಂದ ಹೊರಹೋಗುವಂತಹ ಯಾವ ಹೆಂಗಳೆಯರೋದು. ಅಷ್ಟರವರೆಗೆ ಅವರ ಸೇವೆಯನ್ನು ಮಾಡುತ್ತಿದ್ದಂತಹ ನೀನು ಆಮೇಲೆ ನಿದ್ರಾಂಗಣೆಯ ತೋಳಕ್ಕೆ ತೆಕ್ಕೆಯಲ್ಲಿ ಬಂದಿಯಾದೆ ಎಂಬುದಂತೂ ಸತ್ಯ ತಾನೆ. ಹಾಗಾದರೆ ಹಸ್ತಿನಾವತಿಯಿಂದ ಹೊರಟು ಬರುವಾಗಲೇ ನಾನು ಊಟ ಮಾಡಿಯೇ ಬಂದದ್ದು. ಹೌದಾ? ಅಲ್ಲ, ನಿನ್ನಲ್ಲಿ ಊಟ ಮಾಡುವುದಕ್ಕೆ ನನಗೆ ಕೇಳಬೇಕಂತದೇನಿಲ್ಲ. ಆ ರೀತಿಯಾದಂತಹ ಸಂಬಂಧ ನಮ್ಮದು. ನೋಡು, ಹಾಗಿದ್ರೆ ಊಟದ ಬಳಿಕ ತಾಂಬೂಲ, ವೀಳ್ಯ ಸೇವನೆ ಅದರ ಅಗತ್ಯ ಉಂಟಾ? ಎಲ್ಲವೂ ಆಯಿತು. ಊಟ ಆದ ಮೇಲೆ ತಾಂಬೂಲ ಸೇವನೆ ಅದು ಇದ್ದೇ ಇರ್ತದೆ. ಅದು ಸಹ ಆಯಿತು ನನಗೆ. ಹಾಗಿದ್ರೆ ಈಗ ಪಾರ್ಥ ನಿಮ್ಮ ಇಬ್ಬರಲ್ಲಿ ಕೌರವಾರ್ಜುನರಲ್ಲಿ ಮಾತಾಡಬೇಕಾಗಿದೆ. ಈಗ ಕೌರವಾರ್ಜುನರಲ್ಲಿ ಮಾತನಾಡ್ತಾ ಇದ್ದೇನೆ. ಅರ್ಜುನ ದೇವ್ರೆ ಉಪಪ್ಲವ್ಯದಿಂದ ಬಂದದ್ದಲ್ವ? ಅಂದಾಗೆ ಮೊನ್ನೆ ನಾನು ಬಂದಿದ್ದಲ್ವ, ನಾವು ಮಾತಾಡಿದ್ದೇವಲ್ವ? ಹೌದು, ಉತ್ಸವದಲ್ಲಿ ಅಲ್ವಾ? ವಿವಾಹ ಸಮಾರಂಭದಲ್ಲಿ. ಈಗ ಪುನಃ ಅಂತ ಅಗತ್ಯದ ವಿಚಾರ ಬಂತಲ್ಲ? ನಿಮ್ಮನ್ನೇ ಕಾಣಬೇಕಾದಂತಹ ಅವಶ್ಯಕತೆ ಬಂದೊದಗಿತ್ತು. ಹೌದಲ್ಲ? ಈಗ ಅಣ್ಣ ಧರ್ಮಜ, ಭೀಮಸೇನ, ನಕುಲ ಸಹದೇವರು ಹೇಗೆಲ್ಲ ಕ್ಷೇಮವಾಗಿದ್ದಾರಲ್ಲ? ಎಲ್ಲರೂ ಕ್ಷೇಮವಾಗಿದ್ದಾರೆ. ಮಾತೆ ಕುಂತಿದೇವಿ, ತಂಗಿ ಸಮಾನಳಂತ ದ್ರೌಪದಿ, ಮಕ್ಕಳು ಕ್ಷೇಮವಾಗಿದ್ದಾರೆ. ಎಲ್ಲರೂ ಕ್ಷೇಮದಲ್ಲಿದ್ದಾರೆ. ಕುಲಗುರುಗಳಾದಂತಹ ಧೌಮ್ಯರು, ನಿಮ್ಮ ಜೊತೆಯಲ್ಲೇ ಬಂದಂತಹ ನಿಮ್ಮ ಹಿತೈಷಿಗಳು, ಆಪ್ತರು ಕ್ಷೇಮವಾಗಿದ್ದಾರೆ. ಎಲ್ಲರೂ ಕ್ಷೇಮ, ಆದರೆ ಮನಸ್ಸಿಗೆ ಕ್ಷೇಮ ಇಲ್ಲ. ಹೌದೇ? ಆದ್ದರಿಂದಲೇ ಇಲ್ಲಿಗೆ ಬಂದದ್ದು. ಹೌದೇ? ಕೌರವೇಶ್ವರ ಹೇಗೆ ನಿಮ್ಮ ಹಸ್ತಿನಾವತಿಯಲ್ಲಿ? ನಾನು ಇವರಿಂದಲೇ ಪ್ರಾರಂಭಿಸ್ತೇನೆ. ಮುತ್ತಜ್ಜರಾದಂಥ ಹಿರಿಯರಾದ ಭೀಷ್ಮಾಚಾರ್ಯರಿಂದಲೇ ಪ್ರಾರಂಭಿಸ್ತೇನೆ. ಹೇಗಿದ್ದಾರೆ ಭೀಷ್ಮಾಚಾರ್ಯರು? ಕ್ಷೇಮಿಗಳೇ? ಕೇವಲ ಭೀಷ್ಮಾಚಾರ್ಯರ ಬಗ್ಗೆಯೇ ನೀವು ಕೇಳುತ್ತಾ? ಅಲ್ಲಿಂದ ಪ್ರಾರಂಭಿಸ್ತೇನೆ, ಉಳಿದವರ ಕ್ಷೇಮದಲ್ಲಿದ್ದಾರೆ ಭೀಷ್ಮಾಚಾರ್ಯರು. ಆಮೇಲೆ ಗುರುಗಳು
ಶಾಸ್ತ್ರ ಗುರುಗಳಾದಂತಹ ಕೃಪಾಚಾರ್ಯರು, ಶಸ್ತ್ರ ಗುರುಗಳಾದಂತಹ ದ್ರೋಣಾಚಾರ್ಯರು ಹೇಗಿದ್ದಾರೆ? ಎಲ್ಲರೂ ಕ್ಷೇಮ ತಾನೆ? ಕ್ಷೇಮವಾಗಿದ್ದಾರೆ. ಇನ್ನು ಹಾ. ಉಳಿದವರು ಮಂತ್ರಿ, ಒಂದರ್ಥದಲ್ಲಿ ನಿನಗೆ ಚಿಕ್ಕಪ್ಪ ಆಗಬೇಕು, ಇನ್ನೊಂದು ರೀತಿಯಲ್ಲಿ ಮಂತ್ರಿ ವಿದುರ, ಹಾಗೆ ನಿನ್ನ ಜನನಿ ಜನಕರಾದಂತಹ ಧೃತರಾಷ್ಟ್ರ ಗಾಂಧಾರಿಯವರು ಎಲ್ಲರೂ ಕ್ಷೇಮಿಗಳೇ ತಾನೆ? ಕೃಷ್ಣ, ನೀನು ಒಬ್ಬೊಬ್ಬರನ್ನೇ ಪಟ್ಟಿ ಮೂಲಕವಾಗಿ ನೀನು ಕೇಳಿದರೆ ನನಗೆ ಬಹಳಷ್ಟು ಹೊತ್ತು 2-3 ದಿವಸ ಕುಳಿತು ನಾನು ಹೇಳಿದ್ರು ಸಾಕಾಗುವುದಿಲ್ಲ. ಆದ್ದರಿಂದ ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಒಂದೇ ಒಂದು ಉತ್ತರದಿಂದ ನಾನು ಹೇಳುತ್ತೇನೆ, ಎಲ್ಲರೂ ಕ್ಷೇಮ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮಿಗಳಾಗಿದ್ದಾರೆ. ಅಲ್ಲ, ನೀನು ಆ ರೀತಿಯಾಗಿ ಹೇಳಿದರೆ ನನಗೆ 3 ದಿವಸ ಬೇಕಾಗುತ್ತದೆ. ಶಿಷ್ಟಾಚಾರ ಅಂತ ಒಂದುಂಟು. ಮನೆಗೆ ಬಂದಾಗ ನಾವು ಕ್ಷೇಮ, ಶಿಷ್ಟಾಚಾರ, ಮನೆಯ ಗೃಹಸ್ಥ ಧರ್ಮವನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇವತ್ತು ನನಗುಂಟು. ನಾನು ತಪ್ಪಿ ನಡೀಲಿಕ್ಕೆ ಆಗುವುದಿಲ್ಲ. ಮತ್ತೆ ಅದು ಸರಿ, ಹಾಗಿದ್ರೆ ಇನ್ನು ಮನಸ್ಸಿನ ಒಳಗೊಂದು ಆಶ್ಚರ್ಯವಾಗಿದೆ, ಅದನ್ನು ಹೇಳ್ತಾ ಇದ್ದೇನೆ. ಕ್ಷೇಮ ಸಮಾಚಾರವನ್ನು ಕೇಳಿ ಆಯಿತು, ನನಗೆ ಉತ್ತರ ಸಿಕ್ಕಿ ಆಯಿತು. ಈಗ ಅಂದ ಹಾಗೆ ಇದು ನಮ್ಮ ಈ ಕಡೆಗೆ ಗೌರವ ಬಂದದ್ದು ಏನೋ ಒಂದು ಇದಕ್ಕಿಂತ ಮೊದಲು ಬರಲಿಲ್ಲ. ದ್ವಾರಕೆಗೆ ಬರಲಿಲ್ಲ ಅದು ಅಪರೂಪ ಅಂತ ನಾನು ಹೇಳುವುದಿಲ್ಲ. ಹಾಗೆ ನನ್ನಲ್ಲಿಗೆ ಬಂದದ್ದು ಏನಾದರೂ ಬೇರೆ ಕಡೆ ಬಂದು ಒಂದು ಕಡೆ ಇಲ್ಲಿಗೆ ಬರುವಂತ ಬಂದದ್ದ ಅಲ್ಲ ಇಲ್ಲಿಗೆ ಅಂತಲೇ ಬಂದದ್ದ ಹೇಗೆ ಅಂತ ಗೊತ್ತಾಗುವುದಿಲ್ಲ ನನಗೆ. ಕೃಷ್ಣ, ದ್ವಾರಕೆಗೆ ನಾನು ಬರುವುದಕ್ಕೆ ನನಗೆ ಯಾವ ರೀತಿಯ ಅಡ್ಡಿಯೂ ಇಲ್ಲ. ಯಾಕೆ ಗೊತ್ತು? ನನ್ನ ಮಗಳನ್ನು ನಿನ್ನ ಮಗನಾದಂತಹ ಶಾಂಬನಿಗೆ ಕೊಟ್ಟು ನಾನು ಮದುವೆ ಮಾಡಿಸಿದ್ದೇನೆ. ಹೌದು ಹೌದು ಹೌದು. ಹಾಗಾದರೆ ನಾನು ಬರುವುದರಲ್ಲಿ ಏನು ತಪ್ಪು ಏನೂ ಇಲ್ಲ. ಮತ್ತೆ ಅರ್ಜುನ ನೀನು ಹೇಗೆ ಸಂಬಂಧ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆ ವಿಷಯ ಬಿಡು. ಈಗ ನಾನು ಬಂದಂತಹ ವಿಷಯವೇ. ಹಾಗಿದ್ರೆ ನನ್ನಲ್ಲಿಗೆ ಬಂದದ್ದು ಅಂತಾಯ್ತು. ನನ್ನ ಪ್ರಶ್ನೆಗೆ ಪರೋಕ್ಷವಾಗಿ ಉತ್ತರ ಸಿಕ್ಕಿತು. ಹಾಗಿದ್ರೆ ಇನ್ನೊಂದು ಆಶ್ಚರ್ಯ ಆಗ್ತದೆ. ಇನ್ನೊಂದು ಆಶ್ಚರ್ಯ ಇದು ಅಪರೂಪ ಕನಸು ಅಂತ ಹೇಳ್ಬೋದು. ಕೌರವ ಪಾಂಡವರು ಜೊತೆಯಾಗಿ ದ್ವಾರಕೆಗೆ ಬಂದದ್ದು. ಹಾಗೆಂತ ಒಂದು ಸಂದರ್ಭ ಇತ್ತು, ರಾಜಸೂಯದಲ್ಲಿ ಅವರು ಜೊತೆಯಾಗಿ ಕಾರ್ಯನಿರ್ವಹಿಸಿದ್ದು ಇತ್ತು. ಆ ನಂತರ ಏನೆಲ್ಲ ಬೇರೆ ಸಂಗತಿಗಳೆಲ್ಲ ಆಗ ಬರದ್ದೆಲ್ಲ ಆಗಿ ಹೋಗಿದೆ. ಈಗ ನೀವಿಬ್ಬರೂ ಒಟ್ಟಾಗಿ ಒಂದಾಗಿ ಬಂದದ್ದು ತುಂಬಾ ಸಂತೋಷ. ಕೃಷ್ಣ, ಆರ್ಯಾವರ್ತದಲ್ಲಿ ಒಂದು ಸಜ್ಜನರ ಕನಸೇನಿತ್ತು, ಕೌರವ ಪಾಂಡವರು ಒಂದಾಗಿ ಇರಬೇಕು. ಯಾಕೆಂತ ಹೇಳಿದ್ರೆ ನೀವು ಒಂದಾಗಿದ್ರೆ ಅದು ನಿಮಗೆ ಮಾತ್ರ ಅಲ್ಲ, ನಮಗೂ ಕೂಡ ಸಂತೋಷವೇ. ನೀವು ನಿಮ್ಮಲ್ಲಿ ಸಮಸ್ಯೆ ಇದ್ರೆ ಅದು ಪರೋಕ್ಷವಾಗಿ ನಮಗೂ ಬಾಧಿಸ್ತದೆ. ಹಾಗಿದ್ರೆ ಈಗ ನಿಮ್ಮ ಸಮಸ್ಯೆ ಪರಿಹಾರ ಆಯ್ತು ಅಂತ ಕಾಣ್ತದೆ. ಆದ್ರೆ ಹಿಂದೆ ನಡೆದಿದೆ, ಅಡವಿಗೆ ಕಳಿಸಿದ್ದೆಲ್ಲ ಆಗ್ಲಿ ಹೋಗ್ಲಿ, ಅದರಲ್ಲಿ ಏನಾಗ್ಲಿಕ್ಕೆ ಉಂಟು, ಅದನ್ನ ಯಾಕೆ ನಾವು ನಾನು ನೆನಪಿಸುವುದಿಲ್ಲ, ತಪ್ಪುಗಳನ್ನು ಹೇಳುವುದಿಲ್ಲ. ಯಾಕೆಂದರೆ ಮನೆಗೆ ಬಂದಂಥ ಅತಿಥಿಗಳ ಮನಸ್ಸಿಗೆ ಬೇಸರ ಮಾಡುವಂಥ ಉದ್ದೇಶ ನನಗಿಲ್ಲ, ಅದು ಸರಿಯಲ್ಲ. ಅದನ್ನು ಮರೆತು ಬಿಡುವ, ಭೂತಕಾಲಕ್ಕೆ ಸೇರಿದ್ದದು.
ಆದರೆ ಈಗ ನೀವು ಒಂದಾಗಿದ್ದೀರಿ, ಅದು ಅದು ನಮಗೆ ಈಗ ನಾವು ಗಮನಿಸುವಂತಹ ವಿಷಯ. ವರ್ತಮಾನದಲ್ಲಿ ವರ್ತಮಾನದ್ದು ಬೇಕು ನಮಗೆ, ಭೂತಕಾಲ ಅದು ಬಿಟ್ಟು ಬಿಡು ಅದನ್ನು. ಯಾಕೆಂತ ಹೇಳಿದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಾವು ಪರಿಗಣಿಸುವ ವ್ಯಕ್ತಿಯು ಕೂಡ ಬದುಕಿನ ಯಾವುದಾದರೊಂದು ಕ್ಷಣದಲ್ಲಿ ಒಂದು ಕೆಟ್ಟ ಕೆಲಸ ಅವನಿಂದ ಆಗಿರಬಹುದು. ಹಾಗೆ ಕೆಟ್ಟ ವ್ಯಕ್ತಿ ಅಂತ ಹೇಳುವ ವ್ಯಕ್ತಿ ಕೆಲವೊಮ್ಮೆ ಏನಾದರೂ ಒಳಿತು ಅಥವಾ ಒಂದು ನಿರ್ದಿಷ್ಟ ಸಮಯದಿಂದ ಅವ ಒಳ್ಳೆಯವನಾಗಿಯೇ ಬದಲಾಗುವ ಉದಾಹರಣೆ ನಮ್ಮ ಹಿಂದೆ ಉಂಟು, ಹಾಗೆ ಆಗಿದ್ದುಂಟು. ಆದ್ರಿಂದ ಹಿಂದಿನದ್ದು ನಮಗೆ ಬೇಡ. ಈಗ ಪ್ರಪಂಚಕ್ಕೆ ಒಂದು ಆದರ್ಶವನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ಹೇಗೆ? ಪಾಂಡವರು ಕೌರವರು ಜೊತೆಯಾಗಿ ಸಹಜಾತರು ಅಣ್ಣ ತಮ್ಮಂದರ ಮಕ್ಕಳು ಯಾವ ರೀತಿ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದೀರಿ. ನನಗೆ ತುಂಬಾ ಸಂತೋಷವಾಗಿದೆ. ಈಗ ನಾನು ಕೇಳ್ತಾ ಇದ್ದೇನೆ, ಹಾಗಿದ್ರೆ ನೀವು ಬರಲಿಕ್ಕೆ ಒಂದು ಉದ್ದೇಶ ಇರಬೇಕಲ್ಲ ಜೊತೆಯಾಗಿ. ಯಾವತ್ತೇನೋ ರಾಜಸೂಯ ಯಾಗ ಆಗಿದೆ, ಬಹುಶಃ ಈಗ ಜೊತೆಯಾಗಿ ಏನನ್ನಾದರೂ ನೀವು ಪ್ರಾರಂಭಿಸ್ತೀರಾ ಎಂಬುದು ನನಗೆ ಬೇಕಾಗಿದೆ. ನೀವು ಬಂದ ಉದ್ದೇಶ ಏನು ಅಂತ ಹೇಳಬಹುದೇ? ಕೃಷ್ಣ, ಕೌರವ ಬಹಳಷ್ಟು ಹೇಳಿದೆ ನೀನು. ಹರಹರ ನೀವಿಬ್ಬರು ಒಟ್ಟಾಗಿ ಬಂದಿರಿ. ಒಂದಾಗಿ ಬಂದವರನ್ನು ಕೃಷ್ಣ ಕಾಣಲಿಲ್ಲ. ನಾವು ಹೇಗೆ ಯಾವ ರೀತಿಯಲ್ಲಿ ಬಂದಿದ್ದೇವೆ ಎಂಬುದು ನನಗೂ ಪಾರ್ಥನಿಗೂ ಗೊತ್ತು. ಜೊತೆ ಜೊತೆಯಾಗಿಯೇ ಬಂದಿದ್ದೇವೋ ಅಥವಾ ಒಬ್ಬೊಬ್ಬರಾಗಿಯೇ ಬಂದಿದ್ದೇವೋ ಇದು ಬಹುಶಃ ನಿನಗೆ ತಿಳಿಯದವನ ಹಾಗೆ ನಟಿಸುತ್ತಾ ಇದ್ದಿ ನೀನು. ಕೃಷ್ಣ, ಕೌರವ ನಾವಿಬ್ಬರು ಜೊತೆಯಾಗಿ ಬಂದವರಲ್ಲ. ಹೌದೇ? ಬೇರೆ ಬೇರೆಯಾಗಿಯೇ ಬಂದವರು. ನಾನು ಬರುವುದಕ್ಕಿಂತ ಬಹುಶಃ ನನಗಿಂತ ಮೊದಲು ಇಲ್ಲಿ ಪಾರ್ಥ ಬಂದಿದ್ದಾನೆ ಅಂತೂ ಸತ್ಯ. ಓಹೋ, ನಾನು ಬರುವಾಗ ನಿನ್ನ ಕಾಲಬುಡದಲ್ಲಿ ಕೈ ಮುಗಿದು ಭಜನೆಯನ್ನು ಮಾಡುತ್ತಾ ಇದ್ದಾನೆ ಪಾರ್ಥ. ಹಾಗಾದರೆ ಪಾರ್ಥ ಮೊದಲು ಬಂದಿದ್ದಾನೆ, ಕೌರವ ಆಮೇಲೆ ಬಂದದ್ದು ಅಂತ ಸತ್ಯ ತಾನೆ? ಹಾಗಾದ್ರೆ ಬಂದ ಕಾರ್ಯವೇನು ಎಂಬುದಾಗಿ ನೀನು ಕೇಳುತ್ತಾ ಇದ್ದಿ. ಕೃಷ್ಣ,
ಮಾಡುವುದು. ಹಾ ಕೌರವನಿಗೋ ಪಾರ್ಥನಿಗೋ ಹಾ ಇಬ್ಬರಿಗೂ ನೀನು ಮಾಡಬೇಕಾದ ಉಪಚಾರವೇ. ಹಾ ಅದರಲ್ಲಿ ತಪ್ಪೇನಿಲ್ಲ. ಹಾ ಯಾಕೆ ಗೊತ್ತೋ? ಯಾಕೆ? ನಾನು ನಿಮ್ಮ ಮನೆಗೆ ಹೆಣ್ಣು ಕೊಟ್ಟವನು, ಹ್ಮ್ ಪಾರ್ಥನಿಗೆ ನಿಮ್ಮ ಮನೆಯಿಂದ ಹೆಣ್ಣು ಕೊಟ್ಟವರು ನೀವು. ಹ್ಮ್ ಹಾಗಾದರೆ ಯಾವ ರೀತಿಯಿಂದ ನೀವು ಉಪಚಾರ ಮಾಡಬೇಕು ಎಂಬುದು ನಿನಗೆ ಚೆನ್ನಾಗಿದೆ ಗೊತ್ತು. ಮತ್ತೊಂದು, ಯಾದವರಿಗೂ ಕೌರವರಿಗೂ ಏನಾದರೂ ದ್ವೇಷ ಉಂಟೆ? ಏನೂ ಇಲ್ಲ. ಯಾದವರಲ್ಲಿಯೂ ಕೌರವರಲ್ಲಿಯೂ ಈ ಮೊದಲು ನಡೆದಂತಹ ಘಟನೆ ಅದು ಏನೇ ಇರಲಿ ಅದಲ್ಲ. ಈಗ ವರ್ತಮಾನ ಕಾಲದಲ್ಲಿ ನಡೆಯಬೇಕಾದಂತಹ ಒಂದು ಕೆಲಸ ಒಂದಿದೆ. ಕೃಷ್ಣ, ಕೌರವ ನಾನು ಬರುವುದು ಅಪರೂಪವೇನಲ್ಲ. ಹಾ ಈ ಮೊದಲು ಅದೆಷ್ಟೋ ಬಾರಿ ನಾನು ಬಂದಿದ್ದೇನೆ ಹಾ ಗುರುಗಳಾದಂತಹ ಬಲಭದ್ರ ಸ್ವಾಮಿಯನ್ನು ಕಾಣುವುದಕ್ಕೋಸ್ಕರವಾಗಿ. ಹಾ ಜತೆಯಲ್ಲಿ ನಿನ್ನನ್ನು ಕಂಡವನು ನಾನು. ಹಾ ಆದರೆ ಈಗ ಹಾಗಲ್ಲ. ಮತ್ತೆ ಗುರುಗಳನ್ನು ಕಾಣದೆ ನೇರವಾಗಿ ನಿನ್ನ ಅಂತಃಪುರವನ್ನು ಪ್ರವೇಶ ಮಾಡಿದವನು ನಾನು. ಹಾ ಹಾಗಾದರೆ ನಿನ್ನನ್ನೇ ಕಾಣಬೇಕೆಂಬಂತಹ ಉದ್ದೇಶದಿಂದ. ಓಹೋ ಕೃಷ್ಣ, ಕೌರವ ಗೊತ್ತು ನಿನಗೆ ಪಾಂಡವರು ಕೌರವರು ಹೇಗಿದ್ದಾರೆ ಎಂಬುದು. ಹಾ ನಿನ್ನ ಈಗಿನ ಊಹನೆ ಅದು ತಪ್ಪು. ಹೌದೇ? ನೀವಿಬ್ಬರೂ ಒಂದಾದರೆ ಬಲು ರಂಜಿಪುದು. ನಾನೂ ಕೂಡ ಸಂತೋಷವನ್ನು ಪಡುತ್ತೇನೆ ಎಂಬುದಾಗಿ ನೀನು ಹೇಳುತ್ತಾ ಇದ್ದಿ. ಹೌದು. ಕೌರವರು ಪಾಂಡವರು ಒಂದಾಗುವುದೇ ಸಾಧ್ಯ ಉಂಟೆ ಕೃಷ್ಣ? ಇಲ್ವೇ? ಖಂಡಿತವಾಗಿಯೂ ಇಲ್ಲ. ಜೂಜಿನ ಮುಖಾಂತರವಾಗಿ ಸೋತಂತಹ ಯಾವ ಪಾಂಡವರನ್ನು ನೀನು ಹೇಳಿದಿ ಅಡವಿಗಟ್ಟಿದಿ. ನೀನು ಅಡವಿಗೆ ಅಟ್ಟಿದ್ದಲ್ಲ. ಸೋತಂತಹ ಪಾಂಡವರು ನೇರವಾಗಿ ಕಾನೂನಾಭಿಮುಖವಾಗಿ ಹೋಗಬೇಕಾದಂತಹ ತರ್ಕ ಕರ್ತವ್ಯ ಅಂತ ಹಾಗಿತ್ತು. ಹಾಗೆ ಅವರು ಹೋದರು, ಅಟ್ಟಿದ್ದೇನಲ್ಲ. ಒಂದು ವೇಳೆ ನಾನು ಸೋತೆ ಅಂತಾದರೆ ನಾನೂ ಕೂಡ ಅಡವಿಗೆ ಹೋಗುವಂತಹ ಪರಿಸ್ಥಿತಿ ಬರಬೇಕಿತ್ತು. ಹಾಗಾದರೆ ಅಡವಿಗಟ್ಟಿದರೇನು ಸಹಜಾತರೆಂಬ ಓಡಲೂರಿ ನಿನಗೆ ತಪ್ಪು ಭಾವನೆ ನಿನ್ನದ್ದು. ಯಾವತ್ತೂ ಅಂತ ಭಾವನೆ ಕೌರವನಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಮೊನ್ನೆ ಬಂದಂತಹ ಶತಾನಂದರಲ್ಲಿ ಹೇಳಿ ಕಳುಹಿಸಿದ್ದೇನೆ ನಾನು. ಆ ಮಾತನ್ನೇ ಪುಷ್ಟೀಕರಿಸಿಕೊಂಡು ಧರ್ಮರಾಯ ಯುದ್ಧಕ್ಕೆ ಅಣಿಯಾಗಿದ್ದಾನೆ ಎಂಬಂತಹ ಊಹನೆ ಕಲ್ಪನೆ ನನ್ನಲ್ಲಿ ಆಲೋಚನಾಮಗ್ನಾಗಿದ್ದೆ ನಾನು. ಹಾಗಾದರೆ ಏನು ಮಾಡಬೇಕು? ಕೌರವರು ಪಾಂಡವರಲ್ಲಿ ನಡೆಯುವಂತಹ ಕಲಹ ಜಗಲಿಯಲ್ಲಿ ಆಗಬೇಕಾದಂತಹ ಯಾವ ಜಗಳ ಅಂಗಳದವರೆಗೆ ಈಗ ಬಂದು ನಿಂತಿದ್ದೆ. ಹಾಗಾದರೆ ಮುಂದೇನು? ಯುದ್ಧವೇ ಬದ್ಧ ಎಂಬುದಾಗಿ ನಾನು ಹೇಳಿದ್ದೇನೆ. ಶತಾನಂದರಲ್ಲಿ ಹೇಳಿದ್ದು ಅದನ್ನೇ. ಗೋಷ್ಪದ ಧಾರಿಣಿಯನ್ನು ಸಾಮದ ಮೂಲಕವಾಗಿ ಕೊಡಲಾರೆ. ಧರ್ಮರಾಯ ಬ್ರಾಹ್ಮಣರ ಹಾಗೆ ಬೇಡುವುದೇ ಕ್ಷಾತ್ರಿಯ ಪಂಥಕ್ಕನುಗುಣವಾಗಿ ಸಾಮ್ರಾಜ್ಯಕ್ಕೋಸ್ಕರವಾಗಿ ಯುದ್ಧವನ್ನು ಮಾಡಬೇಕು. ಅದು ಕ್ಷತ್ರಿಯನ ಪಂಥ. ಅದನ್ನು ಬಿಟ್ಟು ಕೇವಲ ಸಿಕ್ಕವರನ್ನು ಕಳುಹಿಸಿ ನನಗೆ ಅರ್ಧ ರಾಜ್ಯ ಕೊಡಬೇಕು. ಕೌರವ ಈ ಚಂದ್ರವಂಶದ ಇತಿಹಾಸದಲ್ಲಿ ಅಂತಹ ಒಂದು ಘಟನೆ ನಡೆದಿಲ್ಲ. ಯಾವತ್ತೂ ಹಸ್ತಿನಾವತಿಯ ಸಾಮ್ರಾಜ್ಯವನ್ನು ಇಬ್ಬಾಗ ಮಾಡುವುದಿಲ್ಲ. ಇದು ಕೌರವನ ನಿಷ್ಠೆ. ಚಂದ್ರವಂಶದ ಇತಿಹಾಸದಲ್ಲಿ ಇಲ್ಲದಂತಹ ಯಾವ ಒಂದು ನಿರ್ಣಯವನ್ನು ಈ ಹೊತ್ತಿನಲ್ಲಿ ಕೌರವ ಮಾಡಿದ್ದ ಅಂತಾದರೆ ನಾಳಿನ ಪ್ರಪಂಚ ಏನಂದೀತು? ಈ ಕೌರವ ಮಾಡಿದ್ದಾದರೂ ಏನು? ಈ ಹೊತ್ತು ಅನಿಭಿಷಿಕ್ತ ದೊರೆಯಾಗಿ ಮೆರೆಯುತ್ತಾ ಇದ್ದೇನೆ. ಈ ಕೌರವ ಯಾವ ಪುಣ್ಯ ಜಲದ ನೀರನ್ನು ನನಗೆ ಸಿಂಚನ ಮಾಡಲಿಲ್ಲ. ಯಾವ ಪುರೋಹಿತರು ನನಗೆ ಮಂತ್ರಘೋಷಣೆಯನ್ನು ಮಾಡಲಿಲ್ಲ. ನಾನಾಗಿಯೇ ಮುತ್ತಿನ ಕಿರೀಟವನ್ನು ತಲೆಗೇರಿಸಿಕೊಂಡವ, ಸಿಂಹಾಸನವನ್ನು ಏರಿದವ. ಅಂತಹ ಕೌರವ ಕೇವಲ ಪಾಂಡವರು ಕೇಳಿದರು ಅಂತ ಹೇಳಿ ಸಾಮ್ರಾಜ್ಯವನ್ನು ಇಬ್ಬಾಗ ಮಾಡುವುದಕ್ಕೆ ಸಾಧ್ಯ ಉಂಟೆ? ನೀನು ಹೇಳು. ಚಂದ್ರವಂಶದಲ್ಲಿ ನಡೆಯದಂತಹ ಒಂದು ಶಿಷ್ಟಾಚಾರವನ್ನು ಕೌರವ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮುಂದೇನು ಎಂಬುದಾಗಿ ಬಂದಾಗ ಯುದ್ಧ. ಹೌದೇ? ಸಾಮ್ರಾಜ್ಯಕ್ಕೋಸ್ಕರವಾಗಿ, ಹಸ್ತಿನಾವತಿಗೋಸ್ಕರವಾಗಿ ಯುದ್ಧ. ಕೌರವರಲ್ಲಿಯೂ ಪಾಂಡವರಲ್ಲಿಯೂ ಕಲಹ. ಹಾಗಾದರೆ
ಕಲಹ ಕೈವೆವು ನಾವು ಇಳೆಗೋಸ್ಕರವಾಗಿ. ಓಹೋ. ಪಾರ್ಥಿವ ಪಂಥಕ್ಕನುಗುಣವಾಗಿ ಕ್ಷತ್ರಿಯ ವೀರರಾದಂತಹ ನಾವುಗಳು ಯುದ್ಧವನ್ನು ಮಾಡುತ್ತೇವೆ ಎಂಬಂತಹ ತೀರ್ಮಾನಕ್ಕೆ ಬಂದವರು. ಬಹುಶಃ ಪಾಂಡವರು ಅದೇ ರೀತಿಯ ಧರ್ಮರಾಯನು ತೀರ್ಮಾನಕ್ಕೆ ಬಂದಿರಬಹುದು, ಸೇನೆಯನ್ನು ಕೂಡಿರಬಹುದು ಅವನು. ಹಾಗಾದರೆ ಯುದ್ಧ ಆದ ಮೇಲೆ ಈ ಭೂಮಿ ಯಾರಿಗೆ ಸ್ಥಿರ ಎಂಬುದಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯುದ್ಧ ನೋಡು, ಅದೆಷ್ಟೋ ಮಂದಿ, ಸಾವಿರಾರು ಮಂದಿ ಸಾವಿಗೀಡಾಗುತ್ತಾರೆ. ಹಾಗಾದರೆ ಭೂಮಿ ಯಾರಿಗೂ ಸ್ಥಿರ, ಭೂಮಿಯನ್ನು ಸ್ಥಿರ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಭೂಮಿಯು ಸ್ಥಿರವಾಗಿಯೇ ಅಲ್ಲಿ ಇದ್ದಾಳೆ, ಅದನ್ನು ಆಳುವವರು ಅಥವಾ ಅಲ್ಲಿ ಜೀವಿಸುವವರು ಇವರು ಯಾರು ಸ್ಥಿರವಲ್ಲ ಎಂಬುದಂತೂ ಸತ್ಯ. ಹಾಗಾದರೆ ಘಟನೆಯಾದ ಮೇಲೆ, ಯುದ್ಧ ನಡೆದ ಮೇಲೆ ಒಂದು ಪಾಂಡವರು ಅಥವಾ ಕೌರವರು ಇಬ್ಬರಲ್ಲಿ ಒಬ್ಬರು ಹಸ್ತಿನಾವತಿಯ ಸಿಂಹವಿಷ್ಟರವನ್ನೇರಬೇಕು, ಚಕ್ರವರ್ತಿ ಪೀಠವನ್ನು ಅಲಂಕರಿಸಬೇಕು. ಇದು ನನ್ನ ಊಹಣೆ. ಹಾಗಾದರೆ ಇಳೆಗೋಸ್ಕರವಾಗಿ ಪಾರ್ಥಿವ ಪಂಥಕ್ಕನುಗುಣವಾಗಿ ನಾವು ಕಾದಾಡುವೆವು. ಆದರೆ ಯಾದವರನ್ನು ಬಿಟ್ಟು ಕಾದಾಡಿದರು ಎಂಬಂತಹ ಮಾತನಾಡ ಕೌರವನಲ್ಲಿ ಬರಬಾರದು. ಅದಕ್ಕೋಸ್ಕರವಾಗಿ ಕೃಷ್ಣ, ನಮಗಿಬ್ಬರಿಗೆ ಉಭಯರಿಗೂ ನಿನ್ನಿಂದ ಸಹಾಯ ಆಗಬೇಕು. ಕೃಷ್ಣ, ಎಲ್ಲರೂ ಹೇಳುತ್ತಾರೆ ಕೌರವ ಸ್ವಾರ್ಥಿ ಎಂಬುದಾಗಿ, ತನಗೋಸ್ಕರವಾಗಿ ಏನನ್ನು ಬೇಕಾದರೂ ಮಾಡಿಯಾನು ಎಂಬುದಾಗಿ. ನಾನೇ ಹೇಳುತ್ತಾ ಇದ್ದೇನೆ, ಸ್ವಾರ್ಥಿಯಾಗಿ ಅಲ್ಲ. ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ನಿಮ್ಮಿಂದ ಸಹಾಯ ಆಗಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣ, ನಿನ್ನ ಬಳಿಗೆ ಬಂದವನು ನಾನು ಹೇಳಿದ ಪ್ರಕಾರವಾಗಿ ನಡೆದಂತಹ ಯುದ್ಧ ಖಂಡಿತವಾಗಿ ನಡೆಯುತ್ತದೆ. ನೀನು ಉಭಯರಿಗೂ ನಿನ್ನಿಂದ ಸಹಾಯ ಆಗಬೇಕು. ಏನಿದೆ ಹೇಳು, ಯಾಕಾಗಿ ಯುದ್ಧ? ಧರಣಿಗೂ ನಿಜ ಜೋದರು ಹಳಜುವಿರಿಗೆ, ಧರಣಿಗೂ ನಿಜ ಜೋದರರು ಹಳಜುವಿರಿಗೆ, ಭೂಮಿಯು ಸ್ಥಿರವಿದ್ಯಾರಿಗೆ, ಭೂಮಿಯು ಸ್ಥಿರವಿದ್ಯಾರಿಗೆ, ನೀವು ಪಾಂಡವರ್ ಎರಗವಿರಿ ನಾವು, ನೀವು ಪಾಂಡವರ್ ಎರಗವಿರಿ ನಾವು, ಹರುಷಗೊಂಬೆವು ಸರ್ವದಾ ಸಂಗರವು ಬೇಡ ನಿನಗೆ ದಾರಿದೆ, ಸರ್ವದಾ ಸಂಗರವು ಬೇಡ ನಿನಗೆ ದಾರಿದೆ, ಮರಳಿ ಹರಿಹಂಚಾದ ಎಂಬ ಬಗೆಯಿತಿ ಬಹುದಿಂದ, ಮರಳಿ ಹರಿಹಂಚಾದ ಎಂಬ ಬಗೆಯಿತಿ ಬಹುದಿಂದ, ಧರಣಿಗೋತುಗ ನೀವು ನಿಜ ತೋದರರು ಹಳಚುವಿರ್ಯಾಕೆ, ಭೂಮಿಯು ಸ್ಥಿರವಿದ್ಯಾರಿಗೆ ನೀವು ಪಾಂಡವರೆನ ಕವಿರಿ ನಾವು, ಹರುಜಗೊಂಬೆವು ಸರ್ವತೋ ತಂಗರವು ಬೇಡ ನಿನಗೆ ತೋರಿದೆ, ಮರಳಿ ಹರಿಹಂಚಾದರೆಂಬ ಬಗೆಯಿತಿ ಬಹುದೆಂದ, ಧರಣಿಗೋತುಗ ನೀವು ನಿಜ ತೋದರರು ಹಳಜುವಿರ್ಯಾಕೆ. ನೆಲಕ್ಕಾಗಿ ಹೋರಾಟ. ಹೌದು. ಈ ಹಿಂದೆ ಅದೆಷ್ಟು ಮಂದಿ ಈ ನೆಲವನ್ನು ಆಳಿದ್ದಾರೋ ಯೋಚಿಸಿ ನೋಡು. ನಿನ್ನ ಬಳಿಕ ಎಂದು ಎಷ್ಟು ಮಂದಿ ಆಳ್ಲಿಕ್ಕಿದ್ದಾರೋ ಯೋಚಿಸಿ ನೋಡು. ನಿನ್ನದು ಎಂಬುದು ನಿನ್ನ ಬಳಿ ಎಷ್ಟು ಸಮಯ ಇರಬಹುದು ಎಂಬುದನ್ನು ಯೋಚಿಸಿ ನೋಡು. ಬದುಕು 3 ದಿನ,
ಜನನ ಮರಣ ಮಧ್ಯೆ ಒಂದು ಜೀವನ. ಆ ಜೀವನದಲ್ಲಿ ಈ ರಾಜ್ಯ ನಿನ್ನದಾಗಬೇಕು ಎಂಬಂತ ಕಾರಣಕ್ಕಾಗಿ ನೀನು ಹೋರಾಡ್ತಾ ಇದ್ದಿ. ಅದು ಯಾರೊಡನೆ ಎಂಬುದು ಮುಖ್ಯ. ಯಾರೊಡನೆ? ಪಾಂಡವರೊಡನೆ. ಯಾರು ಪಾಂಡವರು? ಯಾರು? ಹಸ್ತಿನಾವತಿಯ ರಾಜಮನೆತನದ 2 ಶಾಖೆಗಳು ಕೌರವ ಪಾಂಡವರು. ಯಾವ ಶಾಖೆ ತುಂಡರಿಸಲ್ಪಟ್ಟರೂ ಆ ಮರಕ್ಕೆ ನೋವಾಗ್ತದೆ. ಹಸ್ತಿನಾವತಿಯ ರಾಜ ಮನೆತನಕ್ಕೆ ಅದರಿಂದ ಅಪಕೀರ್ತಿ ಬರ್ತದೆ. ಅದನ್ನು ಯೋಚಿಸಿ ನೋಡು. ಹಾಗಿದ್ರೆ ಹಿಂದೆ 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 ಆದಂಥವರು ಸೂರ್ಯವಂಶೀಯರಾಗಿರಲಿ ಚಂದ್ರವಂಶೀಯರಾಗಿರಲಿ ಯಾವ ರೀತಿ ಬಾಳಿ ಬದುಕಿದ್ರು ಎಂಬುದನ್ನೊಮ್ಮೆ ನೋಡು. ಶ್ರೀರಾಮಚಂದ್ರನ ಕಥೆಯನ್ನೊಮ್ಮೆ ಗಮನಿಸು. ಅಲ್ಲಿ ಹೇಗೆ ರಾಮ ಭರತರ ಮಧ್ಯೆ ಆದಂಥ ವಾದ ಏನು? ರಾಜ್ಯ ನಿನಗೆ ಅಂತ ಭರತ ಹೇಳ್ತಾನೆ, ರಾಮ ಹೇಳ್ತಾನೆ ಅಲ್ಲ ನಿನಗೆ ಅಂತ ಹೇಳಿಕೊಂಡು. ಅಲ್ಲಿ ವಾದ ಆಗ್ತಾ ಇದ್ದದ್ದು ಹೇಗೆ? ನಿನಗೆ ಅಂತ. ಆದ್ರೆ ಇಲ್ಲಿ ವಾದ ಆಗ್ತಿರೋದು ಹೇಗೆ? ನನಗೆ ಅಂತ. ಆಲೋಚಿಸಿ ನೋಡು. ಹರಿಶ್ಚಂದ್ರ ಏನು ಮಾಡಿದ? ಕೇವಲ ಮಾತನ್ನು, ಸತ್ಯವನ್ನು ಉಳಿಸುವುದಕ್ಕಾಗಿ ರಾಜ್ಯವನ್ನಾದರೂ ಬಿಟ್ಟುಕೊಟ್ಟೇನು ಅಂತ ಬಿಟ್ಟುಕೊಟ್ಟ. ಹಾಗಿದ್ರೆ ತತ್ವಕ್ಕಾಗಿ ರಾಜ್ಯವನ್ನು ತೃಣಕ್ಕೆ ಸಮಾನ ಎಂದು ಭಾವಿಸಿ ಬದುಕಿದಂತಹ ಆ ಪರಂಪರೆ ಇಲ್ಲಿದೆ. ಅಷ್ಟು ಮಾತ್ರ, ಅಷ್ಟು ದೂರ ಯಾಕೆ ಹೋಗಬೇಕು? ನಿನ್ನ ಹಿರಿಯರಾದಂತಹ ಮುತ್ತಜ್ಜರಾದ ಭೀಷ್ಮಾಚಾರ್ಯರು ನೋಡು, ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮ ಎಂಬ ನೆಗಳ್ತೆಯನ್ನು ಪಡೆದು ಅತ್ಯುನ್ನತಿಯೋಳು ಅಮರ ಸಿಂಧುದ್ಭವ ಎಂದಂತಹ ಬಿರುದು ಅವರಿಗೆ ದೊರಕಿದೆ. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿ? ರಾಜ್ಯಕ್ಕಾಗಿಯೋ ಅಥವಾ ಸಂಸಾರಿಕ ಬದುಕಿಗಾಗಿಯೋ ಅಲ್ಲ, ತ್ಯಾಗಕ್ಕಾಗಿ. ಅವರು ರಾಜ್ಯವನ್ನು ತೊರೆದರು, ವೈವಾಹಿಕ ಬದುಕನ್ನು ತೊರೆದರು. ಯಾಕೆ? ಅವರು ನಂಬಿದ ತತ್ವಕ್ಕೆ ಬೇಕಾಗಿ. ಆಗ ನೀನು ಕೂಡ ನಾನು ಹೇಳ್ತಾ ಇದ್ದೇನೆ, ನೀನು ಈ ರೀತಿಯಲ್ಲಿ ಕೇವಲ ರಾಜ್ಯಕ್ಕಾಗಿ ಒಡ ಹುಟ್ಟಿದ ಸಹೋದರರನ್ನು ಯುದ್ಧ ಮಾಡಿ ಅಪಕೀರ್ತಿಯನ್ನು ಗಳಿಸಬೇಡ. ಉಳಿಯುವುದು ಕಾಯ ಇಂದಲ್ಲ ನಾಳೆ ಅಳಿಯುತ್ತದೆ, ಉಳಿಯುವುದು ಕೀರ್ತಿ. ಆಗ ಈ ಅಳಿಯುವ ಕಾಯದ ಸುಖಕ್ಕಾಗಿ ಉಳಿಯುವ ಕೀರ್ತಿಯನ್ನು ಕಳ್ಕೊಳ್ಬೇಡ. ಆ ರೀತಿ ಮಾಡಬೇಡ. ಈಗ ನನಗೆ ಹೇಳುವಂತ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡು, ನಾವು ನಿಮ್ಮ ಸಂಬಂಧಿಗಳು, ನಾವು ಸಂಬಂಧಿಗಳು. ನಿನ್ನಲ್ಲಿಗೆ ಪಾಂಡವರಲ್ಲಿಗೆ ನಾವು ಹೆಣ್ಣು ಕೊಟ್ಟಿದ್ದೇವೆ, ನಿನ್ನಲ್ಲಿಂದ ಹೆಣ್ಣು ತಂದಿದ್ದೇವೆ. ಹಾಗಿರುವಾಗ ಈ ಹೊತ್ತು ನಿಮ್ಮ ಕಾದಾಡಿ ಮರಣವನ್ನು ಹೊಂದಿದ್ರೆ, ಹೊಡೆದಾಡಿ ಪ್ರಾಣ ಕಳ್ಕೊಂಡ್ರೆ, ನಾಳೆ ಜನ ನನ್ನಲ್ಲಿಯೂ ಕೇಳ್ತಾರೆ, ನಿಮ್ಮ ಬಂಧುಗಳಾಗಿದ್ದುಕೊಂಡು ಬಂಧುಗಳು ಹೊಡೆದಾಡಿ ಸಾಯುವಾಗ ನಿನ್ನ ಕರ್ತವ್ಯ ಯಾಕೆ ಮಾಡಲಿಲ್ಲ ಎಂಬಂತ ಪ್ರಶ್ನೆ ನನಗೂ ಬಂದಿತ್ತು. ಆದ್ರಿಂದ ನಿನಗೆ ಇದು ಏನು ಅಪೇಕ್ಷಣೀಯ ಅಲ್ಲದಿದ್ರು ನನಗೆ ಅಪೇಕ್ಷಣೀಯ ಈ ರೀತಿ ಹಿತವಚನವನ್ನು ನೀಡುವುದು. ಆದ್ರಿಂದ ಯುದ್ಧ ಬೇಡ, ಸರ್ವತಾ ಯುದ್ಧ ಬೇಡ. ಈ ಒಂದು ಇದನ್ನು ಬಿಟ್ಟು ನೀನು ನೋಡು, ಇನ್ನೊಂದು ಹೇಳ್ತಾ ಇದ್ದೇನೆ, ಪಾರ್ಥಿವ ಪಂಥ ಎಂಬುದಾಗಿ ಹೇಳ್ತೇವೆ. ಈಗ ಒಂದು ಕಾಲದಲ್ಲಿ ದ್ಯೂತದಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ಮಾಡಿದ ಬಳಿಕ ರಾಜ್ಯ ಪಾಂಡವರದಾಗ್ತದೆ. ಯಾಕೆಂತ ಹೇಳಿದ್ರೆ ರಾಜ್ಯ ಪಾಂಡವರದ ಆಗ್ಲಿಕ್ಕಿಲ್ಲ, ಅದು ಪಾಂಡವರದೇ ಆದ ಕಾರಣವೇ ಅವರು ದ್ಯೂತಕ್ಕೆ ಪಣ ಇಟ್ಟದ್ದು. ಅವರು ಪಣ ಇಟ್ಟ ಕಾರಣವೇ ನೀನು ದ್ಯೂತಕ್ಕೆ ಒಪ್ಪಿದ್ದು. ಆಗ ಈ ಕ್ಷಣಕ್ಕೆ ಯಾವಾಗ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅವರು ಯಶಸ್ವಿಯಾಗಿ ಮುಗಿಸಿಕೊಂಡ್ರು, ಆ ಕ್ಷಣಕ್ಕೆ ರಾಜ್ಯ ಅವರದಾಯ್ತು. ನೀನು ಕೊಡುವುದೇನು? ಅವರ ಸೊತ್ತನ್ನು ನೀನು ಹಿಡ್ಕೊಳ್ಳುವುದು ಇಲ್ಲಿಗೆ ಕೊಡಲೇಬೇಕು. ಆದ್ರಿಂದ ಯೋಚಿಸಿ ನೋಡು. ನಿನ್ನ ಹಾಗೆ ಪಾರ್ಥಿವ ಪಂಥ ಅಂತ ಪಾಂಡವರು ಅನುಸರಿಸ್ತಿದ್ರೆ, ದ್ಯೂತದಲ್ಲಿ ಸೋತ ಕೂಡಲೇ ದ್ಯೂತದ ನಿಯಮವನ್ನು ನೀನು ಈಗ ಬದಿಗಿರಿಸಿ ಶಸ್ತ್ರ ಸನ್ನದ್ಧರಾಗ್ತಿದ್ರೆ ಇವತ್ತು ನೀನು ಉಳಿತಿರಲಿಲ್ಲ. ಈಗ ನೀನು ಉಳಿದದ್ದು ನಿನ್ನ ಪ್ರಾಣ ಪಾಂಡವರು ನೀಡಿದ ಭಿಕ್ಷೆಯ ಔದಾರ್ಯದ ಫಲ. ಆದ್ರಿಂದ ಹೇಳ್ತಾ ಇದ್ದೇನೆ, ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಚಂದ್ರವಂಶದ ಇತಿಹಾಸದಲ್ಲೇ ಇಲ್ಲದಂತಹ ಒಂದು ನಿರ್ಣಯವನ್ನು ಪಾಂಡವರು ಮಾಡಿದ್ದಾರೆ. ಅರ್ಧ ರಾಜ್ಯವನ್ನು ಕೊಡು. ಹಾಗಾದ್ರೆ ನೀನು ಹೇಳಿದ ಹಾಗೆಯೇ ಸ್ಥಿರ ಅಲ್ಲ ಭೂಮಿ, ಯಾರಿಗೂ ಸ್ಥಿರ ಅಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ಪಡೆಯಬೇಕಾಗಿದ್ದು ಏನು? ಕ್ಷತ್ರಿಯ ಪಂಥದ ಹಾಗೆ ಕದನ ಮೂಲಕವಾಗಿಯೇ ಪಡೆಯಬೇಕು. ಇದು ಕ್ಷತ್ರಿಯನಾದವನ ಧರ್ಮ. ಅದು ಬಿಟ್ಟು ಬ್ರಾಹ್ಮಣರ ಹಾಗೆ ಯಾಚಿಸುವುದಲ್ಲ. ನೀವಿಬ್ಬರು ಅನೋನ್ಯವಾಗಿದ್ದರೆ ನನಗೆ ಬಹಳ ಚಂದ ಅಂತ ನೀನು ಹೇಳಿದ್ದಿ.
ಇಷ್ಟು ಸಮಯವಾಯಿತು ನಿನಗೆ ಅನನ್ಯವಾಗಿ ನಮ್ಮನ್ನು ಒಂದುಗೂಡಿಸುವುದಕ್ಕೆ ಆಯ್ತಾ? ಆಗಲಿಲ್ಲ ನಿನಗೆ, ಆಗುವುದಕ್ಕೆ ಸಾಧ್ಯವೂ ಇಲ್ಲ ಮುಂದೆಯೂ. ಹಾಗಾದರೆ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬುದಾಗಿ ಹೇಳಿದಾಗ ಒಳ್ಳೆ ಎಂದು ನಾನು ಹೇಳಿದ್ದಲ್ಲಿ ತಪ್ಪೇನಿದೆ? ನೀನು ಹೇಳಿದ್ದಿ ಅವರಿಗೆ ರಾಜ್ಯವನ್ನು ಕೊಟ್ಟು ಬಿಡು, ರಾಜ್ಯವನ್ನು ಅವರು ಜೂಜಾಡಿ ಪಂಥವನ್ನಿಟ್ಟಿದ್ದಾರೆ ಅವರ ರಾಜ್ಯವನ್ನು. ಎಲ್ಲಿ ಅವರ ರಾಜ್ಯ? ಇಂದ್ರಪ್ರಸ್ಥ. ಬಳಿಕ ಧೃತರಾಷ್ಟ್ರ ಅವನಿಗೆ ಕೊಟ್ಟದ್ದು ಯಾವುದರ ಬಳಿಕ? ದ್ರೌಪದಿಯ ಸ್ವಯಂವರದ ಬಳಿಕ ನಮ್ಮಪ್ಪನಾದಂತಹ ಧೃತರಾಷ್ಟ್ರ ಇಂದ್ರಪ್ರಸ್ಥವನ್ನು ಅವರಿಗೆ ಕೊಟ್ಟದ್ದು. ಅದು ಅವನ ರಾಜ್ಯ ಆಗಿತ್ತು. ಅದನ್ನು ಅವ ಜೂಜೈನಲ್ಲಿ ಪಣವಿಟ್ಟು ಅವ ಸೋತು ಹೋದದ್ದು. ಮತ್ತೆ ಇಡೀ ಹಸ್ತಿನಾವತಿ ಅವನಿಗೆ ಸಿಕ್ಕಿಲ್ಲ, ಅವನಿಗೂ ಜೂಜಾಟವನ್ನು ಆಡುವುದಕ್ಕೆ ಸಾಧ್ಯವೂ ಇಲ್ಲ ಪಣವಾಗಿಟ್ಟುಕೊಂಡು. ಮತ್ತೆ ಹೇಳಿದೆ, ನಿನ್ನ ಆಲೋಚನೆಯ ಪ್ರಕಾರವಾಗಿ ಧರ್ಮರಾಯನಿಗೆ ಇಲ್ಲಿ ಯುವರಾಜ ಪಟ್ಟಾಭಿಷೇಕ ಆಗಿದೆ ಎಂಬುದಂತೂ ಸತ್ಯ. ಹಾಗಾದರೆ ಯುವರಾಜ್ಯ ಪಟ್ಟಾಭಿಷೇಕ ಆದಂತಹ ಯಾವ ಧರ್ಮರಾಯ ಜೂಜಿನ ಮುಖಾಂತರವಾಗಿ ಸೋತು ಕಾನನಾಭಿಮುಖವಾಗಿ ಹೋಗುವಾಗವೇ ಹೇಳಬಹುದಿತ್ತು. ಯಾರೊಬ್ಬರೂ ಹೇಳಲಿಲ್ಲ. ನನಗೆ ಯಾರೊಬ್ಬರು ಬುದ್ಧಿವಾದದ ಮಾತನ್ನು ಹೇಳಿದಿಲ್ಲ. ನಾನು ಸಿಂಹವಿಷ್ಟರವನ್ನು ಏರಿದಾಗ 800 ವರ್ಷಗಳ ವಯೋವೃದ್ಧರಾದಂತಹ ಯಾವ ಭೀಷ್ಮಾಚಾರ್ಯರಿದ್ದರು, ಕೋಳಗುರುಗಳೆನಿಸಿದಂತಹ ಯಾವ ದ್ರೋಣಾಚಾರ್ಯರಿದ್ದರು, ಕೃಪಾಚಾರ್ಯರಿದ್ದರು. ಯಾರೊಬ್ಬರೂ ನೀನು ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲ. ಹೇಳಿದ್ದನ್ನು ನೀನು ಸ್ವೀಕರಿಸಲಿಲ್ಲ. ಪ್ರಜಾವರ್ಗದವರ ಒಬ್ಬನಾದರೂ ಎದ್ದು ನಿಂತು ನಿನ್ನ ರಾಜಕಾರಣಿ ಸರಿಯಿಲ್ಲ, ನೀನು ರಾಜನಾಗುವುದಕ್ಕೆ ಅರ್ಹನಲ್ಲ ಎಂಬುದಾಗಿ ಯಾರೊಬ್ಬನೂ ಹೇಳಲಿಲ್ಲ. ಹಾಗಾದರೆ ಕೌರವನ ರಾಜ್ಯಭಾರ ಹೇಗಿತ್ತು ಎಂಬುದು ನೀನು ಕೂಡ ನೋಡಬೇಕಿತ್ತು. ಅದನ್ನು ಬಿಟ್ಟು ಪಾಂಡವರಿಗೆ ರಾಜ್ಯವನ್ನು ಕೊಡು ಎಂಬುದಾಗಿ ನೀನು ಹೇಳ್ತಾ ಇದ್ದೀಯಲ್ಲ ಕೃಷ್ಣ. ನಿನ್ನ ಧರ್ಮ ಶ್ರವಣವನ್ನು ನಾನು ಕೇಳುವುದಕ್ಕೆ ಬಂದವನಲ್ಲ. ಇದನ್ನು ಕೇಳಬೇಕಾದ್ರೆ ನಾನು ಇಲ್ಲಿಗೆ ಬರುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಬೇಕಾದಷ್ಟು, ನಮ್ಮ ಹಸ್ತಿನಾವತಿಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಶ್ರವಣವನ್ನು ಮಾಡುವವರು. ವಯೋವೃದ್ಧರಾದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಒಂದೊಂದು ದಿವಸ ಒಂದೊಂದು ಪ್ರವಚನವನ್ನು ಮಾಡುತ್ತಾ ಇದ್ದಾರೆ. ನನಗೆ ಕೇಳಬೇಕಾದರೆ ಅಲ್ಲಿ ಕುಳಿತುಕೊಂಡು ಕೇಳಬಹುದಿತ್ತು. ನಿನ್ನ ಬಳಿಗೆ ಬರುವಂತಹ ಅವಶ್ಯಕತೆ ಇಲ್ಲ. ನಾನು ಬಂದದ್ದು ಈ ಮೊದಲೇ ಹೇಳಿದಾಗೆ ಪಾರ್ಥಿವ ಪಂಥಕ್ಕನುಗುಣವಾಗಿ ನಾವು ಕಾದಾಡುವೆವು, ರಾಜ್ಯಕ್ಕೋಸ್ಕರವಾಗಿ ಕಾದಾಡುವೆವು. ನಿನ್ನಲ್ಲಿ ನಾನು ಕೇಳ ಬಂದದ್ದು ಯಾಕೆ? ಉಭಯರಿಗೆ ನಿನ್ನಿಂದ ಸಹಾಯ ಆಗಬೇಕು. ಏನು ಹೇಳ್ತಿ ಕೇಳು ಪಾರ್ಥ, ನಿನ್ನ ಅಭಿಪ್ರಾಯ ದೇವ್ರೇ? ನಮ್ಮಯ ಮತಕ್ಕೆ ಅಣ್ಣನ ಮತವದು. ಹೌದು ದೇವ್ರೇ, ನಮ್ಮಯ ಮತಕ್ಕೆ ಅಣ್ಣನ ಮತವದು. ತಮ್ಮತವು ಭಜರಿಗೂ ಭಾವಯ್ಯ, ಬಂದಂತಹ ನಾನು ನಿನ್ನ ಚರಣಾಬ್ಜದೆಳೆಯಲ್ಲೇ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ.
ಯಾಕೆ ನಾನು ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದೆ? ನೀನು ನಿದ್ರಾಸ್ತನಾಗಿದ್ದೆ. ಭಾವಯ್ಯ, ಇಂತಹ ಮಾತು ಭಾವಯ್ಯ, ಇದು ಇಂತಹ ಮಾತು. ಸುಮ್ಮನೆ ಕುಳಿತುಕೊಂಡು ಆಲೋಚನೆಯಿಂದ ನೀವು ಏನು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀರಿ ಎನ್ನುವ ಹಾಗೆ ನಾನು ಗ್ರಹಿಸ್ತಾ ಇದ್ದೇನೆ. ಭಾವ, ಯಾಕೆ ನಾನು ಎಡೆಯಲ್ಲಿ ಮಾತನಾಡಲಿಲ್ಲ? ಯಾಕೆ? ವಾದೇ ವಾದೆ ಜಾಯತೆ ತತ್ವಬೋಧ. ವಾದದಲ್ಲಿರುವಂತಹ ತತ್ವ ಎನ್ನುವಂಥದ್ದು ಹೋಗಲ್ಪಡುತ್ತದೆ. ಅದನ್ನು ಅರ್ಥೈಸಿದವ ನಾನು. ಹಾಗಾದ್ರೆ ಯಾಕೆ ಬಂದಿದ್ದೀರಿ ನೀನು? ಅನೇಕ ವಿಷಯಗಳನ್ನು ಪ್ರಸ್ತಾಪಿಸುವುದಕ್ಕೆ ನಾನು ಕೂಡ ಬಂದವ. ಆದರೆ ನಾನು ಯಾವ ವಿಷಯವನ್ನು ಪ್ರಸ್ತಾಪಿಸಬೇಕಿತ್ತೋ ಆ ಎಲ್ಲ ವಿಷಯವನ್ನು ಕೂಡ ಕುರುಪತೆ ಪ್ರಸ್ತಾಪಿಸಿ ಆಗಿದೆ. ದೇವರೇ, ಎನ್ನಯ ಮತವದು ಅಣ್ಣನ ಮತವು. ಅಣ್ಣ ಏನು ಹೇಳಿದ್ದಾನೋ ಅವನ ಆಜ್ಞಾನುವರ್ತಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ದೇವರೇ, ನಾನು ಏನಾಡುತ್ತೇನೆ ಅದು ನನ್ನ ವಚನಗಳಲ್ಲ, ಎಲ್ಲವೂ ಕೂಡ ನನ್ನ ಅಣ್ಣನಂತಹ ಧರ್ಮರಾಯನ ಮಾತುಗಳು. ಹಾಗಾಗಿ ಅವನು ಹೇಳಿದ ಹಾಗೆ ಈರುವರೆಗೂ ಕೂಡ ನೀನು ನಮಗೆ ಜೊತೆಯಾಗಬೇಕು. ಇದನ್ನೇ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ಕೌರವಾರ್ಜುನರೇ, ಚಿನುಮಯನು ದುರಿದ ಅಂದಿಂದಿಗೂ ಕಳ್ಳರನ್ನು ಕೊಲ್ಲುವನೆ ರಣದಿ. ಏನು ಸರಿಯಾ ತಪ್ಪ ಎಂಬುದಾಗಿ ನನ್ನ ಕೈಲಾದ ಪ್ರಯತ್ನ ಮಾಡಿದ್ದೇನೆ. ಇನ್ನು ಹೇಳುವುದಕ್ಕೇನಿಲ್ಲ. ಹಾಗಿದ್ರೆ ಈಗ ನನ್ನ ಸಹಾಯಕ್ಕೆ ಅಂತ ಬಂದದ್ದು. ಒಂದು ವಿವಾಹ ಕಾರ್ಯಕ್ರಮಕ್ಕೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೋ ಸಹಾಯ ಕೇಳಿದಾಗ ತಾನು ಧನ ಸಹಾಯ ಅಂತ ಹೊರಡಬಹುದು. ಅದು ಕೇಳಿದ್ದು ಯುದ್ಧಕ್ಕೆ. ಹಾಗಿದ್ರೆ ಯುದ್ಧಕ್ಕೆ ಸಹಾಯ ಮಾಡಬೇಕಿದ್ರೆ ಹೋರಾಡಬೇಕು, ಬಲ ಬೇಕು. ಅದು ನನ್ನಲ್ಲಿ ಉಂಟಾ ಅಂತ ಯೋಚಿಸಿದರೆ ನಾನು ಬಾಲ್ಯದಿಂದ ಅಲ್ಲ, ಶಿಶುತನದಿಂದಲೇ ನಾನು ಹೋರಾಟ ಪ್ರಾರಂಭಿಸಿದವ. ಶಿಶುಧನದಲ್ಲಿ ಹಾಲುಣಿಸಲಿಕ್ಕೆ ಬಂದ ಪೂತನಿಯನ್ನು ಕೊಂದ ಅಲ್ಲಿಂದ ಪ್ರಾರಂಭವಾಗಿದೆ ಹೋರಾಟ. ಹೋರಾಟ ಹೋರಾಟ ಮಾಡ್ತಾ 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 ಒಂದು ಕಾಲದಲ್ಲಿ ಹೋರಾಟ ಅಂತ ಹೇಳಿದರೆ ಹೆಜ್ಜೆ ಮುಂದೆ, ಈಗ ಹೋರಾಟ ಅಂದರೆ ಹೆಜ್ಜೆ ಹಿಂದೆ ಅಂತ ಆಗಿದೆ ನನ್ನ ಪರಿಸ್ಥಿತಿ. ನನ್ನ ಮನಸ್ಸಿಗೂ ಬೇಡವಾಗಿದೆ, ನನ್ನ ದೇಹಕ್ಕೂ ಸಾಕಾಗಿ ಹೋಗಿದೆ. ಆದ್ದರಿಂದ ನಾನು ಹೋರಾಟಕ್ಕಿಲ್ಲ. ಹಾಗೆಂದುಕೊಂಡು ನೀವು ಸಹಾಯಕ್ಕಾಗಿ ಬಂದಾಗ ಒಂದು ಗೃಹಸ್ಥ ಧರ್ಮ ಅಂತ ಉಂಟು. ಮನೆಗೆ ಒಬ್ಬರು ಸಹಾಯಕ್ಕೆ ಬಂದಾಗ ಏನಾದರೂ ಕೇಳಿಕೊಂಡು ಬಂದಾಗ ನಮಗೆ ಅವರಿಗೆ ಕೊಡಬೇಕು, ಅದನ್ನು ಇಲ್ಲ ಅಂತ ಹೇಳಬಾರ್ದು. ಈ ಬಾಯಿಗೆ ಇಲ್ಲ ಅಂತ ಹೇಳಿ ಅಭ್ಯಾಸ ಇಲ್ಲ, ಈ ಕೈ ಕೊಡದೇ ಇದ್ದ ಕೈ ಅಲ್ಲ. ಹಾಗಿದ್ದರೆ ಕೊಡುತ್ತೇನೆ ಖಂಡಿತವಾಗಿ. ಆದರೆ ಏನು ಮಾಡುವುದು? ಈಗ ನನಗೆ ಹೋರಾಟಕ್ಕೆ ಆಗುವುದಿಲ್ಲ. ನನ್ನ ಸ್ಥಿತಿಯನ್ನು ನೀವು ನೋಡಿದ್ದೀರಿ. ನೀವು ಬರುವ ಸಂದರ್ಭದಲ್ಲಿ ನಾನು ತರುಣಿಯರ ಸೇವೆಯನ್ನು ಕೈಗೊಳ್ತಾ ಇದ್ದೆ. ನಾನೊಂದು ವೇಳೆ ಬಂದರೆ ನಿಮ್ಮಲ್ಲಿಯೂ ನನಗಿಂತ ವ್ಯವಸ್ಥೆ ಮಾಡಬೇಕಾದಿತ್ತು, ನಿಮಗೊಂದು ಕೆಲಸ ಜಾಸ್ತಿ ಆದಿತ್ತು. ಹೊರತು ಯುದ್ಧಕ್ಕೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಹಾಗೆಂದು ನಾನು ನಿರಾಶೆ ಮಾಡುವುದಿಲ್ಲ. ನಾನು ನಿಮ್ಮಲ್ಲಿ ಮಾತನಾಡ್ತಾ ಇರುವಾಗಲೇ ಒಂದು ಯೋಜನೆಯನ್ನು ಹೇಳಿದ್ದೇನೆ. ಏನು ಅಂತ ಹೇಳಿದರೆ ಅದನ್ನು ಕೇಳಿ. ಆದರೆ ನಾನಿಯೇ ಒಬ್ಬನ ಹಾಗೆ ಕಾದಲಿ ಕದದಳವು, ಆದರೆ ನಾನಿಯೇ ಒಬ್ಬನ ಹಾಗೆ ಕಾದಲಿ ಕದದಳವು, ಯಾದವರು ತೆಗೆದರಳು ಮನಗೊಬ್ಬರುದ ಬೇಡರು, ಯಾದವರೊಂದೇ ತೆಗೆದರಳು ಮನಗೆ ಒಪ್ಪಾದುದು ಬೇಡರು. ಕೌರವಾರ್ಜುನರೇ, ದೇವರೇ, ಈಗ
ಈಗಾಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಸ್ಪಷ್ಟಪಡ್ತೇನೆ. ನಾನು ಹೋರಾಡಲಿಕ್ಕಿಲ್ಲ, ಸುದರ್ಶನ ಚಕ್ರವನ್ನು ಉಪಯೋಗಿಸಲಿಕ್ಕಿಲ್ಲ. ಅದು ಚಕ್ರ ಇಲ್ಲಿಲ್ಲ, ಅದು ಭಂಡಾರವನ್ನು ಸೇರಿದೆ. ಉಪಯೋಗಿಸದೆ ತುಂಬ ಸಮಯ ಆಯಿತು. ಅದನ್ನು ಧಾರಣ ಶಕ್ತಿ ನನ್ನಲ್ಲಿಲ್ಲ, ಈಗ ಹಾಗೆ ಆಗಿದೆ. ಅದನ್ನು ಹೋರಾಡುವುದಿಲ್ಲ. ಆದರೂ ನಾನು ಆಯ್ಕೆಯನ್ನು ಮುಂದಿಡ್ತೇನೆ. ನಾನು ಒಂದು ಪಕ್ಷಕ್ಕಿದ್ದೇನೆ, ಹೋರಾಡಲಿಕ್ಕಿಲ್ಲ. ನಾನು ಇಲ್ಲಿ ಏನು ಕುದುರೆಗಳಿಗೆ ಹುಲ್ಲೊತ್ತು ಕುದುರೆ ದನಗಳನ್ನು ಆರೈಕೆ ಮಾಡೋದು ಇಂತೆಲ್ಲ ಮಾಡ್ತೇನೆ. ನನಗೆ ಆಗುವ ಕೆಲಸ ಏನಾದರೂ ಮಾಡಿಯನು, ಆದರೆ ಹೋರಾಟ ಅಂತ ಇಲ್ಲ. ನಾನು ಒಂದು ಪಕ್ಷಕ್ಕಿದ್ದೇನೆ. ಆಮೇಲೆ ನಮ್ಮಲ್ಲಿ ಬಲಿಷ್ಠವಾದಂತಹ ನಾರಾಯಣಿ ಸೈನ್ಯ ಇದೆ. ಕೋಟಿ ಮಂದಿ ಆ ಸೇನೆಯಲ್ಲಿ ಕೋಟಿ ಸೈನಿಕರಿದ್ದಾರೆ. ಸದಾ ಯುದ್ಧ ಸನ್ನದ್ಧರಾಗಿದ್ದಾರೆ. ಸಮರ್ಥವಾದ ಬಲಿಷ್ಠವಾದಂತಹ ಯಾದವ ಸೈನ್ಯ ನಾರಾಯಣಿ ಸೈನ್ಯ ಇದೆ. ಹಾಗೆ ನಮ್ಮಣ್ಣ, ನನಗೆ ಅಣ್ಣನಾದರೂ ಕೂಡ ಅವ ಇನ್ನೂ ಯುದ್ಧೋತ್ಸಾಹಿಯಾಗಿದ್ದಾನೆ, ನನ್ನ ಅಣ್ಣ ಬಲರಾಮ. ಹಾಗೆ ಬಲಭದ್ರ, ಹಾಗೆ ನಾರಾಯಣಿ ಸೈನ್ಯ, ಅದು ಒಂದು ಆಯ್ಕೆ. ಇನ್ನೊಂದು ಬದಿಯಲ್ಲಿ ನೀವು ಆಯ್ಕೆ ಮಾಡಿಕೊಳ್ಬೋದು. ಆದರೆ ಒಂದು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಯಾರಿಗೆ ಅಂತ ಹೇಳಿದ್ರೆ, ನಾನು ಮೊದಲು ನೋಡಿದ್ದು ಪಾರ್ಥನನ್ನು ಮಾತ್ರವಲ್ಲ, ಇಬ್ಬರಲ್ಲಿ ಕಿರಿಯವ ಪಾರ್ಥ. ಈ ಎರಡೂ ಕಾರಣಕ್ಕಾಗಿ ಪಾರ್ಥ, ನಿನ್ನ ಆಯ್ಕೆ ಯಾವುದು ಎಂಬುದನ್ನು ಮೊದಲು ಅಗ್ರಜಗಾದು ಧರಣಿಧರಾದಿಗಳು ಅಗ್ರಜಗಾದು ತಿರಿದುಂಬೆವು ನಾವು ವರಜದು ಸೈನಿಕ ಶರದಿಯ ನಿಂತು ವರಯದು ಸೈನಿಕ ಶರದಿಯ ನಿಂತಾದರಿತು ದೈತಿಳು ಬಡಬರು ನಾವೇ ನೀವೇ ನಮ್ಮಯ ಕಡೆಗಿರಬೇಕೆನಲು ಬಡಬರು ನಾವೇ ನೀವೇ ನಮ್ಮಯ ಕಡೆಗಿರಬೇಕೆನಲು ಹೊಡುವಿ ಕೌರವ ಮಗುಳಿಂದೆಂದರು ಜಡರು ಕಾಬನಳು ಧರಣಿಧರಾದಿಗಳು ಅಗ್ರಜಗಾದು ತಿರಿದುಂಬೆವು ನಾವು ಬಡವರು ನಾವು ತಿರಿದುಂಬೆವು ಕೃಷ್ಣ. ಪಾರ್ಥ, ಮೊದಲ ಆಯ್ಕೆ ನನಗೆ ಅರ್ಥೈಸಿಕೊಂಡಿದ್ದೇನೆ. ಪಾಂಡವರ ಸ್ಥಿತಿಗತಿ ಏನು ಎನ್ನುವುದನ್ನು ನೀನು ಮೊದಲೇ ಮನಗಂಡಿದ್ದಿ. ಅದನ್ನು ಅರಿತುಕೊಂಡು ನೀನು ಈ ರೀತಿಯಾಗಿ ನುಡಿದ್ಯೋ, ಅಲ್ಲ ಬೇರೆ ಏನಾದರೂ ನಾಟಕ ಆಡುವುದಕ್ಕೆ ಉಂಟು ಎನ್ನುವ ಹಾಗೆ ಈ ರೀತಿಯಾಗಿ ನುಡಿದ್ಯೋ, ಅರ್ಥ ಆಗಲಿಲ್ಲ ನನಗೆ. ಆದರೂ ಅರ್ಥೈಸಿಕೊಂಡಿದ್ದೇನೆ. ಒಂದು ಕಡೆಯಲ್ಲಿ ಶ್ರೀಕೃಷ್ಣ ದೇವರು ನೀನೆ, ಮತ್ತೊಂದು ಕಡೆಯಲ್ಲಿ ಸಮಸ್ತ ಯಾದವ ಸೇನೆ, ನಾರಾಯಣಿ ಸೇವೆ. ಹಾಗಾದ್ರೆ ಇವು ಎರಡರಲ್ಲಿ ಯಾರಾಗಬಹುದು? ದೇವರೇ, ಪಾರ್ಥ, ನಮ್ಮ ಬದುಕು ಎನ್ನುವಂಥದ್ದು ಯಾವಾಗಲೇ ಮುಗಿದು ಹೋಗಬೇಕಿತ್ತು. ಆದ್ರೆ ಈ ಹೊತ್ತಿಗೆಯೂ ಹಸನಾಗಿದ್ದೇವೆ, ಇಲ್ಲಿ ಇದ್ದೇವೆ ಅಂತ ಆದ್ರೆ ಕಾರಣ ಅದಕ್ಕೆ ನೀನು ದೇವರೇ. ನಮ್ಮ ದಾರಿದೀಪ ನೀನು, ನಮ್ಮ ದೇವರು ನೀನು, ಸಂಬಂಧದಲ್ಲಿ ಭಾವ ನೀನು. ಆದ್ದರಿಂದ ನಾರಾಯಣಿ ಸೇನೆ ಬೇಡ, ನೀನೇ ಬರಬೇಕು ಸ್ವಾಮಿ, ನೀನೇ ಬರಬೇಕು. ಸರಿ. ಯಾಕೆ? ನಮ್ಮ ಸ್ಥಿತಿ ಗತಿ ಏನು ಅಂತ ನೀನು ಅರಿತವ. ಬಡವರು ಸ್ವಾಮಿ, ನಾವು ಬಡವರು. ಎಲ್ಲವೂ ಇದ್ದುಕೊಂಡು ಒಮ್ಮೆಲೆ ಎಲ್ಲವನ್ನು ಕೂಡ ಕಳೆದುಕೊಂಡು ಈ ರೀತಿಯಾದಂತಹ ಸ್ಥಿತಿಗತಿಗೆ ಬಂದೊದಗಿದ್ದೇವೆ. ಪ್ರಭೋ, ನಾರಾಯಣಿ ಸೇನೆಯನ್ನು ನಾನು ಆಯ್ಕೆ ಮಾಡಿದೆ ಅಂತ ಆದ್ರೆ ಅವರನ್ನೆಲ್ಲ ಸಾಕಿ ಸಲಹುವಂತಹ ಶಕ್ತಿ ನನ್ನಲ್ಲಿಲ್ಲ ದೇವರೇ. ಆದ್ದರಿಂದಲೇ ನೀನೇ ನಮ್ಮ ಪಾಲಿಗೆ ಒದಗಬೇಕು ದೇವರೇ. ಕೃಷ್ಣ ಕೃಷ್ಣ. ಸರಿ. ಪಾಂಡವರ ಮಧ್ಯವೇ
ಮಾತುಗಳನ್ನು ಕೇಳಿದಾಕ್ಷಣ ನನಗೆ ನಗೆ ಬರುತ್ತಾ ಇದೆ. ಬಹುಶಃ ಪಾರ್ಥನನ್ನು ಹಂಗಿಸುವ ಮಾತಿನ ಪ್ರಕಾರವಾಗಿ ಹಂಗಿಸುತ್ತಾನೋ ಎಂಬಂತಹ ಯೋಚನೆ ನನಗೆ. ಧರಣಿ ಧನಾದ್ಯಗಳು ಅಗ್ರಜನಿಗಾದವು. ಇವತ್ತು ಹೇಳುವುದು ಧರಣಿ ಧಾನಾದ್ಯಗಳು ಕೌರವನಿಗೆ ಯಾವತ್ತೋ ಆಗಿದೆ, ಈಗೇನಾದದ್ದಲ್ಲ. ಅದು ತಿರಿದುಂಬುವವರು ನಾವು, ಸಂಶಯವಿಲ್ಲದರಲ್ಲಿ ಎರಡು ಮಾತಿಲ್ಲ. ಒಂದು ಕಾಲದಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿದವರು ಪಾಂಡವರು, ಈಗ ಏನೋ ಉಪಪ್ಲಾವ್ಯದಲ್ಲಿ ಕುಳಿತು ತಿನ್ನುತ್ತಾ ಇದ್ದಾರೆ. ಅದು ಅಭಿಮನ್ಯುವಿಗೆ ಸಿಕ್ಕಿದಂತಹ ಯಾವ ಉಂಬಳಿಯಾಗಿ ಸಿಕ್ಕಿದಂತಹ ಒಂದು ಗ್ರಾಮ. ಹಾಗಾದರೆ ಪಾರ್ಥ ಹೇಳಿದರಲ್ಲಿ ತಪ್ಪೇನಿಲ್ಲ. ಸಾಗರೋಪಾದಿಯಲ್ಲಿರುವಂತಹ ಯಾವ ಯಾದವ ಸೇನೆಯನ್ನು ಸಾಕಿ ಸಲಹುವುದಕ್ಕೆ ನಮಗಿಂದ ಸಾಧ್ಯವಿಲ್ಲ ನಮಗೆ. ಆದ್ದರಿಂದ ನೀನೇ ನಮ್ಮ ಕಡೆಗೆ ಬರಬೇಕು ಎಂಬುದಾಗಿ ಪಾರ್ಥ ಕೇಳಿದ. ಕೃಷ್ಣ, ನನ್ನ ಊಹನೆ ಸರಿಯಾಯಿತು. ಕೃಷ್ಣ ಪಾಂಡವ ಪಕ್ಷಕ್ಕಲ್ಲದೆ ಕೌರವರಿಗೆ ಎಂದಾದರೂ ಆಗುವುದುಂಟೆ? ಯಾವತ್ತೂ ಸಾಧ್ಯವಿಲ್ಲ. ಅಂದಿನಿಂದ ಇಂದಿನವರೆಗೆ ಪಾಂಡವರನ್ನೇ ಸಲಹುವಂತಹ ಕೃಷ್ಣ ಈ ಹೊತ್ತಿನಲ್ಲಿ ಪಾಂಡವರನ್ನು ಬಿಟ್ಟು ಕೌರವರ ಕಡೆಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಮೊದಲೇ ಹೇಳಿದ್ದೇನೆ ನಾನು, ಒಂದು ಕಾಲದಲ್ಲಿ ಕಾಡಾಡಿಯಾಗಿದ್ದಂತಹ ಸಮಯದಲ್ಲಿ ಕುಂತಿ ತನ್ನ 5 ಮಂದಿ ಮಕ್ಕಳನ್ನು ನಿನ್ನ ಕಾಲ ಬುಡಕ್ಕೆ ಹಾಕಿದ್ದಾಳೆ. ಕೃಷ್ಣ, ಮಕ್ಕಳನ್ನು ಸಲಹು. ನೀನೇ ಹೇಳಿದ್ದು ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಹಾಗಾದರೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪಾಂಡವರನ್ನು ಸಲಹುತ್ತಾ ಬಂದಂತಹ ಯಾವ ಕೃಷ್ಣ, ಈ ಸಮಯದಲ್ಲಿ ಉಭಯರಿಗೂ ಸಹಾಯ ಆಗಬೇಕು ಎಂಬುದಾಗಿ ಕೇಳಿದಾಗ ನೀನು ಪಾಂಡವ ಪಕ್ಷವನ್ನೇ ಪಾರ್ಥ ನಿನ್ನನ್ನೇ ಆರಿಸಿಕೊಂಡ. ನಿನ್ನ ಸುದರ್ಶನ ಎಲ್ಲಿ ಹೋಯಿತು? ಭಂಡಾರಕ್ಕೆ ಹೋಯ್ತಾ? ಸುದರ್ಶನ ಭಂಡಾರವನ್ನು ಸೇರಿದೆ. ಉಂಡಾಡುವ ಮಠ ಎಂಬುದಾಗಿ ನನ್ನನ್ನು ಪ್ರಪಂಚ ಕರೆಯುತ್ತಾ ಇದೆ. ಹಾಗಾದರೆ ಯುದ್ಧವನ್ನು ಮಾಡಲಾರೆ ಎಂಬಂತಹ ನಿಷ್ಠೆಯಿಂದ ನೀನಿದ್ದಿ. ಇಬ್ಬಾಗ ಮಾಡಿಬಿಟ್ಟೆ ನೀನು ಯಾದವರನ್ನು. ಒಂದು ಕಡೆ ಆಯುಧವನ್ನು ಹಿಡಿಯಲಾರದಂತಹ ಯಾವ ಕೃಷ್ಣ, ಇನ್ನೊಂದು ಕಡೆ ಬಲಭದ್ರ ಸಮೇತವಾಗಿರುವಂತಹ ಸಮಸ್ತ ನಾರಾಯಣಿ ಸೈನ್ಯ, 4 ಅಕ್ಷೋಹಿಣಿ ಸೇನೆ ಯಾದವರಲ್ಲಿ ಇದೆ ಎಂಬುದನ್ನು ತಿಳಿದವನು ನಾನು. ಹಾಗೆಂತ ಇಬ್ಬಾಗ ಮಾಡಿದಂತಹ ಕೃಷ್ಣ ಒಂದು ಮಾತನ್ನು ಆಡಿದ್ದಾನೆ, ಹೊಕ್ಕಿರಿಯಲಾರೆನು ರಣದಿ. ಇದನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿರಿಸಿಕೊಳ್ಳಬೇಕು. ರಣಕ್ಷೇತ್ರವನ್ನು ನೀನು ಇಳಿದು ಪ್ರವೇಶ ಮಾಡಬಾರದು, ಆಯುಧವನ್ನು ಗ್ರಹಣ ಮಾಡಬಾರದು. ಇದು ನಿನ್ನಿಂದಲೇ ಬಂದಂತಹ ಮಾತು, ನೀನೇ ಹೇಳಿದಂತಹ ಮಾತು. ಆದ್ದರಿಂದ ಕೃಷ್ಣ, ಯಾವತ್ತೂ ನೀನು ಪಾಂಡವರ ಪಕ್ಷವೇ ಸರಿ, ಕೌರವಿಗೆ ನೀನಾಗುವವನಲ್ಲ. ಹೇಳಿದ್ದೀಯಲ್ಲ, ಬಲಭದ್ರ ಸ್ವಾಮಿ ಸಮೇತವಾಗಿ ಸಮಸ್ತ ನಾರಾಯಣಿ ಸೈನ್ಯ ಕೌರವನಿಗೆ ಸಾಕು. ನನಗೆ ಬೇಕಾದದ್ದು ಅದೇ. ಗುರುಗಳಾದಂತಹ ಯಾವಾಗ ಬಲಭದ್ರ ಸ್ವಾಮಿ ಸಮೇತವಾಗಿ ಸಿಕ್ಕಿದಂತಹ 4 ಅಕ್ಷೋಹಿಣಿ ಸೇನೆ, ಆ ಕಡೆಯಿಂದ ಬಲಭದ್ರ ಸ್ವಾಮಿ ಸಮೇತವಾಗಿ ಸೈನ್ಯ ಬರುತ್ತದೆ ಎಂಬುದಂತೂ ಸತ್ಯ ತಾನೆ. ಒಬ್ಬಂಟಿಗನಾಗಿ ಆಯುಧವನ್ನು ಧಾರಣೆ ಮಾಡದಂತಹ ಕೃಷ್ಣ ಪಾಂಡವರ ಕಡೆಗೆ ಹೋಗು, ಚಿಂತೆಯಿಲ್ಲ, ನನಗೆ ಬೇಸರವಿಲ್ಲ. ಆದ್ದರಿಂದ ಇಬ್ಬಾಗ ಮಾಡಿದ್ದೀಯಲ್ಲ ನೀನು, ತಡ ಮಾಡುವುದಿಲ್ಲ. ಗುರುಗಳಾದಂತಹ ಬಲಭದ್ರನನ್ನು ಕಾಣುವುದಕ್ಕೆ ಹೋಗುತ್ತೇನೆ, ಆ ಕಡೆಗೆ ನಡೆಯುತ್ತೇನೆ, ಆ ಕಡೆಗೆ. ಯಾಕೆ ನವದ್ವಾರವನ್ನು ನಿರ್ಮಾಣ ಮಾಡಿದ್ದೇನೆ? ಭಕ್ತರೆಲ್ಲರೂ
ಏಕ ಮಾರ್ಗದಲ್ಲಿ ಬರುವುದಕ್ಕೆ ಬೇಕಾಗಿ ಸಾಧ್ಯವಾಗದೇ ಇದ್ದರೆ ನವದ್ವಾರಗಳಿಂದಲೂ ಬರುವಂತವರನ್ನ ಎಲ್ಲವರನ್ನು ರಕ್ಷಣೆ ಮಾಡ್ತಾ ಇದ್ದೇವೆ, ರಕ್ಷಣೆ ಮಾಡುತ್ತಾ ಇದ್ದೇವೆ. ಯಾಕೆ ಈ ದ್ವಾರಕೆಯನ್ನು ನಿರ್ಮಾಣ ಮಾಡಿದೆ? ನಮ್ಮ ವಿರೋಧಿಯಾದಂತಹ ಆ ಮಾಗದ 16 ಸಾರಿ ನಮ್ಮಲ್ಲಿ ಯುದ್ಧವನ್ನು ಮಾಡಿ ನಮ್ಮನ್ನು ಒಡೆದೋಡಿಸಿದ್ದಾನೆ. ಆದರೆ 17ನೇ ಬಾರಿಗೆ ನಾವು ಏರಿದಂತಹ ಪರ್ವತಕ್ಕೆ ಬೆಂಕಿಯನ್ನು ಕೊಟ್ಟಿದ್ದಾನೆ. ಆ ಬೆಂಕಿಯನ್ನು ಕೊಟ್ಟಾಗುವಾಗ ತಮ್ಮ ಹೇಳಿದ್ದುಂಟು ಅಣ್ಣ ಇದನ್ನು ನಂದಿಸುವಂತ. ಆಗ ನಾನು ಹೇಳಿದೆ, ನಂದಿಸುವುದು ಬೇಡ ತಮ್ಮ, ಇವನಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕು ಅಂತಿದ್ರೆ ಅದಕ್ಕೆ ಬೇಕಾದಂತಹ ಪ್ರತ್ಯೇಕ ವೀರಾದಿ ವೀರರು ಹುಟ್ಟಿಕೊಂಡಿದ್ದಾರೆ, ಅವರಿದ್ದರಾಗಿ ಅವರ ಸಂಹಾರ ಆಗಬೇಕು ಎಂಬ ಹಾಗೆ ಹೇಳಿ ಅದನ್ನು ನಿಲ್ಲಿಸಿದೆ. ಅದೇ ರೀತಿ ನಾವು ದ್ವಾರವನ್ನು ಮಾಡಿದಂತಹ ದ್ವಾರಕೆಯಲ್ಲಿ ನಾವು ಶಾಶ್ವತವಾಗಿ ನೆಲೆಸುವ ಹಾಗೆ ಸಮುದ್ರ ಮಧ್ಯದಲ್ಲಿ ನೆಲೆಸಿದ್ದೇವೆ. ಕೆಲವರು ಹೇಳ್ತಾರೆ ಏನು ಅವ ಮುದುಕಿ ಗಂಡ ಅಂತ. ಮುದುಕಿ ಗಂಡ ಆಗುದು ರೈವತನ ಮಗಳಾದಂತಹ ರೇವತಿಯನ್ನು ಬ್ರಹ್ಮನ ಆದೇಶದಂತೆ ನಾನು ಮದುವೆ ಆಗಿದ್ದೇನೆ. ತ್ರೇತಾ ದ್ವಾಪರ ಎಂಬಂತಹ 3 ಯುಗದಲ್ಲಿ ತ್ರೇತಾಯುಗದಂತಹ ರೇವತಿ, ದ್ವಾಪರ ಯುಗದಂತಹ ಬಲರಾಮನ ಮಡಗತಿ ಆಗುವುದಕ್ಕೆ ಕಾರಣ ಉಂಟು. ರೈವತನ ಮಗಳಾದಂತಹ ರೇವತಿಗೆ ತ್ರೇತಾಯುಗದಲ್ಲಿ ಯಾವುದೇ ಸರಿಯಾದಂತಹ ಪುರುಷ ಸಿಕ್ಕದೆ ಹೋದಾಗ ಸೃಷ್ಟಿಕರ್ತನಾದಂತಹ ಬ್ರಹ್ಮನಲ್ಲಿಯೇ ಕೇಳುವುದಕ್ಕೆ ಬೇಕಾಗಿ ಬ್ರಹ್ಮಲೋಕಕ್ಕೆ ತೆರಳಿದರಂತೆ. ಆ ಸಂದರ್ಭ ಹೋಗುವಂತಹ ಸಂದರ್ಭದಲ್ಲಿ ಬ್ರಹ್ಮನ ಸಭೆಯಲ್ಲಿ ನೃತ್ಯಗಾರ್ತಿಯರು ನಾಟ್ಯವನ್ನು ಮಾಡ್ತಾ ಇದ್ರು. ಇದನ್ನು ನೋಡಿ ನಿಂತಹ ರೈವತ ನಾಟ್ಯ ಮುಗಿಯುವವರೆಗೆ ಕಾದ. ನಾಟ್ಯ ಮುಗಿದಾಗ ಬ್ರಹ್ಮದೇವನಲ್ಲಿ ತನ್ನದಂತಹ ಕಷ್ಟವನ್ನು ಭಿನ್ನವಿಸಿದ. ಆಗ ಬ್ರಹ್ಮದೇವ ಹೇಳಿದ್ದೇನು, ನೀನು ಬರುವಾಗ ತಡವಾಯಿತು ಮಗನೇ, ತಡವಾಯಿತು. ಕಾರಣ ಭೂಲೋಕದಲ್ಲಿ ಯುಗವೇ ವ್ಯತ್ಯಾಸವಾಗಿ ಹೋಗಿದೆ. ಆದರೆ ನಿನಗೆ ನಿನ್ನ ಮಗಳಿಗೆ ಸರಿಯಾದಂತಹ ವರ ಲೋಕದಲ್ಲಿದ್ದಾನೆ, ದ್ವಾರಕೆಯಲ್ಲಿದ್ದಾನೆ. ಅವನೇ ಯಾದವ ಕುಲದಲ್ಲಿ ಹುಟ್ಟಿದಂತಹ ಬಲಭದ್ರ ದೇವ. ಅವನಲ್ಲಿ ಹೋಗಿ ನನ್ನ ಆಣತಿಯನ್ನು ತಿಳಿಸು, ನಿನ್ನ ಮಗಳನ್ನು ಮದುವೆ ಆಗುತ್ತಾನೆ ಎಂಬ ಹಾಗೆ. ಅದೇ ರೀತಿಯಾಗಿ ರೇವತಿಯನ್ನು ನಾನು ಮದುವೆ ಆದೆ ಹೇಳುವವರು ಹೇಳ್ತಾ ಇದ್ದಾರೆ ಬಲರಾಮ ಮುದುಕಿ ಗಂಡ ಅಂತ. ಯಾವುದೇ ಇರಲಿ, ನಮಗೆ ಕೆಲವು ಮಂದಿ ವಿರೋಧಿಗಳಿದ್ರು. ಯಾರು ಗೊತ್ತಾ? ಮಾಗದನ ಅಳಿಯನಾದಂತಹ ಕಂಸ, ನನ್ನ ಮಾವ. ಇವ ಏನು ಮಾಡಿದ್ದಾನೆ? ನನ್ನ ಅಪ್ಪ ವಸುದೇವ ಹಾಗೂ ದೇವಕಿಯನ್ನು ಸೆರೆಮನೆಯಲ್ಲಿಟ್ಟು 6 ಮಂದಿ ನನ್ನ ಅಣ್ಣಂದಿರನ್ನು ಸಂಹಾರ ಮಾಡಿದ್ದಾನೆ. 7ನೆಯ ಮಗನಾಗಿ ಬಲರಾಮ ಹುಟ್ಟುತ್ತಾನೆ ಎಂಬಾಗ ಅದಕ್ಕೂ ಅವ ಕೈ ಹಾಕುವ ವ್ಯವಸ್ಥೆಯಲ್ಲಿರುವಂತಹ ಸಂದರ್ಭ ಎನ್ನವ್ವೆಯಾದಂತಹ ದೇವಕಿ ಬ್ರಹ್ಮದೇವನನ್ನು ಪ್ರಾರ್ಥಿಸಿದಳಂತೆ, ನನ್ನ ಗರ್ಭವನ್ನ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಬೇಕು ಅಂತ. ಅದೇ ರೀತಿ ಬ್ರಹ್ಮದೇವನ ಆಸೆಯಂತೆ ಆಣತಿಯಂತೆ ನನ್ನ ಗರ್ಭ ರೇವತಿಯ ದೇವಕಿಯ ಬಸಿರಲ್ಲಿದ್ದಂತಹ ಗರ್ಭ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಗೊಂಡಿತು. ಕಡೆಗೆ ತಮ್ಮನಾದಂತಹ ಕೃಷ್ಣ 8ನೇ ಜನ್ಮದಲ್ಲಿ ಜನಿಸಿದ ಕ್ಷಣವೇ ಅಲ್ಲಿಂದಲೇ ಸೆರೆಮನೆಯಿಂದಲೇ ಅವರನ್ನು ನಂದಗೋಕುಲಕ್ಕೆ ನಾವು ಅವರನ್ನು ಸ್ಥಳಾಂತರಿಸಿದರು. ಅಲ್ಲಿಗೆ ಸರಿಯಾಗಿ ಒಂದು ಹೆಣ್ಣು ಕೂಸುವನ್ನು ಇರಿಸಿದರು. ಹೀಗೆ ಮುಂದುವರಿದಾಗ ನನ್ನ ಮಾವನ ಅಂತ ಕಂಸನಿಗೆ ವಿಷಯವನ್ನು ತಿಳಿದಾಗ ಏನು ಮಾಡಿದ? ನಮ್ಮ ಸಂಹಾರಕ್ಕೆ ಬೇಕಾಗಿ ಸಕಟ ದೇನುಕ ಪ್ರಳಂಬ ವಾತ ಎಂಬಂತಹ ಸಕಲ ವೀರಾದಿ ವೀರ ಅಂತ ರಕ್ಕಸರನ್ನು ಕಳುಹಿಸಿ ನಮ್ಮ ಸಂಹಾರಕ್ಕೆ ಪ್ರಯತ್ನ ಪಟ್ಟ. ಎಲ್ಲರನ್ನೂ ನಾವೀರರು ಸೇರಿ ಸಂಹರಿಸಿದೆವು. ಹಾಗೆ ಸಂಹರಿಸಿ ಕಟ್ಟ ಕಡೆಗೆ ಮಾವನಾದಂತಹ ಕಂಸನನ್ನೇ ಬಿಲ್ಲ ಹಬ್ಬದ ಲೆವದಲ್ಲಿ ನಾವು ಸಂಹಾರ ಮಾಡಿದ್ದೇವೆ. ಆ ಸಂಹಾರ ಮಾಡಿದಂತಹ ಕೋಪವನ್ನು ತಿಳಿದಂತಹ ಮಾಗದ ತನ್ನ ಮಕ್ಕಳಾದ ವೈದವ್ಯ ದೀಕ್ಷೆಯನ್ನು ತೀರಿಸುವುದಕ್ಕೂ ನಮ್ಮ ಮೇಲಿನ ಕೋಪದಿಂದ ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಬೇಕಾಗಿ ಹಲವು ಬಾರಿ ಪ್ರಯತ್ನ ಪಟ್ಟ
ಕಟ್ಟ ಕಡೆಗೆ ನಾವು ಏರಿದಂತಹ ಪರ್ವತಕ್ಕೆ ಕೆಳಗಿನಿಂದ ಬೆಂಕಿಯನ್ನೂ ಕೊಟ್ಟ. ಅದಕ್ಕೂ ನಾವು ಜಗ್ಗಲಿಲ್ಲ. ಈಗ ನಾವು ದ್ವಾರಕೆಯಲ್ಲಿ ಸ್ವೇಚ್ಛೆಯಿಂದ ತಿರುಗುತ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ತಮ್ಮನಾದಂತಹ ಕೃಷ್ಣ ಯಜಮಾನನಾಗಿ ನನ್ನ ದ್ವಾರಕೆಯಲ್ಲಿ ಇರಿಸಿ ಆಳ್ವಿಕೆಯನ್ನು ಸರ್ವ ಸಮರ್ಥನಾಗಿ ನಡೆಸುವುದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ಆದರೆ ಇಂದಿನ ದಿನದಲ್ಲಿ ಇದೇ ರೀತಿ ನಾನು ಸಭಾ ಪ್ರವೇಶವನ್ನು ಮಾಡಿದ್ದೇನೆ, ಸಭೆಯಲ್ಲಿ ಇದ್ದೇನೆ, ಎಲ್ಲರೂ ಶಾಂತಚಿತ್ತರಾಗಿ ಸಭೆಯನ್ನು ಅಲಂಕರಿಸಿದ್ದಾರೆ. ಯಾರಲ್ಲಿ ಯಾರು ಭರದಿ ಹಲದರ ನೆಡೆಗೆ ಕೌರವ ಮರಳಿ ಬರಲು ರಾಮ ಮನ್ನಿದುದಿರಲು ಕುರುಪತಿ ನಯದಿ ಬಿನ್ನೈದಿದನು ಬಲನೊಡನೆ ಗುರುಗಳೇ ಒಳಗೆ ಬರಬಹುದೇ? ಯಾರು? ನಿಮ್ಮ ಪರಮ ಶಿಷ್ಯ. ಓ, ನನ್ನ ಆಪ್ತ ಶಿಷ್ಯ ಕೌರವ. ಹೌದು. ದುರ್ಯೋಧನ. ಏನು ಬಂದೆ ಆ ರೀತಿಯಾಗಿ ಹೇಳುವುದೇ? ಏನು? ಹಸ್ತಿನಾಯಿಂದ ಇಲ್ಲಿವರೆಗೆ ಬಂದಂತಹ ನಾನು ನೇರವಾಗಿ ನಿಮ್ಮನ್ನು ಕಾಣಬೇಕಿತ್ತು. ಆದರೆ ಈ ದಿವಸ ನನಗೆ ಒಮ್ಮೆ ಆಲೋಚನೆ ಬದಲಿದೆ. ಏನದು? ಒಮ್ಮೆ ನಿಮ್ಮ ತಮ್ಮನಲ್ಲಿ ಹೋಗಿ ಕುಶಲೋಪಚಾರಿ ಮಾತನಾಡಿ ಬರೋಣ ಎಂಬುದಾಗಿ. ನೀನು ಈಗಲೇ ಬಂದದ್ದ? ಅಲ್ಲ, ಬೆಳಿಗ್ಗೆ ಬಂದಿದ್ದೇನೆ. ಇದು ಸಮಯವಲ್ಲದ ಸಮಯದಲ್ಲಿ ಸ್ಥಾನ ಪ್ರವೇಶ ಮಾಡಬೇಕು ಅಂತಿದ್ರೆ ನೀನು ಎಲ್ಲಿಯೆಲ್ಲ ಹೋಗಿ ನಿಮ್ಮಲ್ಲಿಗೆ ಬರಲಿಕ್ಕೆ ಸಮಯ ನೋಡ್ಲಿಕ್ಕಿಲ್ಲ. ಯಾವಾಗ ಬೇಕಿರೋ ನಿಮ್ಮಲ್ಲಿಗೆ ಬರಬಹುದು. ಯಾಕಂದ್ರೆ ನೀವು ನಮ್ಮ ಗುರುಗಳು, ಗುರು ಶಿಷ್ಯರೊಳಗಿರುವಂತಹ ಸಂಬಂಧ ಅದು ಪ್ರತ್ಯೇಕ. ಯುದ್ಧವನ್ನು ನಿನಗೆ ಬೇಕಾದಾಗ ಕಳಿಸಿಕೊಟ್ಟು. ಹೌದೌದು. ಆದರೆ ನಾನು ನೇರವಾಗಿ ಇಲ್ಲಿಗೆ ಬಂದವಲ್ಲ. ಮತ್ತೆ ಅಲ್ಲಿಗೆ ಇವತ್ತು ನಾವು ಬಂದದ್ದು ನಿಮ್ಮ ತಮ್ಮನ ಬಳಿಗೆ. ಹೌದು, ನಿಮ್ಮನ್ನು ಕೇವಲ ಗುರುಗಳು ಅಂತ ಹೇಳುವುದಲ್ಲ, ಬದಲಾಗಿ ಯದುಕುಲ ಚಂದ್ರಸಿ ಎಂಬುದಾಗಿ ನಿಮ್ಮನ್ನು ಕೊಂಡಾಡಬೇಕಾಗುತ್ತದೆ. ಅಂತಹ ಮಹಾ ಮಹಿಮರು ನೀವು. ನಾವು ಯಾವತ್ತೂ ನಿಮ್ಮ ಬಳಿಗೆ ಬಂದ್ರೆ ಈ ದಿವಸ ಬಂದವ ನಿಮ್ಮ ತಮ್ಮನ ಬಳಿಗೆ ಎಂತ ಹೇಳಿದ್ದೀನು? ನಿಮ್ಮ ಬಳಿಗೆ ಬರ್ಬೇಕಾದವ ಬಂದದ್ದು ತಮ್ಮನ ಬಳಿಗೆ ಆಯ್ತು. ಮತ್ತೆ ಯಾಕೆ ಇಲ್ಲಿ ಬಂದದ್ದು ನೀನು? ಇಲ್ಲಿ ಯಾಕೆ ಬಂದದ್ದು? ಅಲ್ಲಿಗೆ ಹೋಗ್ಬೇಕಂತ ಅಲ್ಲಿ ಹೋಗಿ ಇಲ್ಲಿ ಯಾಕೆ ಬಂದದ್ದು? ತಲೆಗೆ ಬಟ್ಟವ ಕಾಲಿಗೆ ಬಟ್ಟವ? ಯಾವತ್ತು ಇಲ್ಲಿಗೆ ಬರುವವನಲ್ವೇ? ಮತ್ತೆ ಯಾಕೆ ಒಮ್ಮೆ ಅಲ್ಲಿಗೆ ಹೋಗೋಣ ಅಂತ ಆಯ್ತು ಬರುವಾಗ ದಾರಿಯಲ್ಲಿ. ಹಾಗೆ ಒಮ್ಮೆ ಹೋಗಿ ಅವನಲ್ಲಿ ಕೂಡ ಸ್ವಲ್ಪ ಮಾತಾಡಿ ಇಲ್ಲಿ ಬರೋಣ. ಈಗ ಹೋದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ,
ನೀನು ಮೊದಲಾಗಿ ಯಾವತ್ತು ಇಲ್ಲಿಗೆ ಅಲ್ಲಿಗೆ ಬರಬೇಕಾದವ. ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋಗೋ ಕ್ರಮವೇ ಇಲ್ಲ ನಾನು. ಇಲ್ಲಿಗೆ ಬಂದ ಕೂಡಲೇ ಇಲ್ಲಿ ನನಗೆ ಬೇಕಾದವ್ರು ಸಿಗ್ತದೆ ಮರ್ಯಾದೆ, ಇಲ್ಲಿಂದಲೇ ನಾನು ಹೋಗುವುದು. ಅದಿರ್ಲಿ, ಈಗ ಆಗಲ್ಲ. ಇವತ್ತು ಅಲ್ಲಿಗೆ ಹೋಗಿ ಪುನರಪಿ ಇಲ್ಲಿಗೆ ಬಂದಿದ್ದೆ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ್ದು. ಹೌದು. ನೀನು ಮಾಡಿದ್ದು ತಪ್ಪು. ಹೌದೇ ಅಂತ ಹೇಳು. ನೋಡ್ದಿತ್ತು ತಪ್ಪು ಅಂತ ಹೇಳು. ಅಲ್ಲ, ನೀವು ಹೇಳಿದ್ರೆ ಎಲ್ಲ ತಪ್ಪಾದ ತಪ್ಪೇ ಹೇಳುದು. ದೇವ್ರೆ ಒಪ್ಪಿದ್ಯಲ್ವ? ಒಪ್ಪಲೇಬೇಕಲ್ಲ. ಏನು ಬಂದ ಕಾರಣ ಹೇಳು. ಗುರುಗ ತಪ್ಪು ಯಾವುದು ಸರಿ ಯಾವುದು ಎಂಬುದಕ್ಕೆ ಅಂಕ ಹಾಕುವವರು ಗುರುಗಳು. ಹೇಳು, ಯಾಕೆ ನಿಮ್ಮ ವಿಸ್ತಾರವಾಗಿ ಹೇಳು. ಓ ದೇವ್ರೆ, ಊಟ ಮಾಡಿದ್ಯಾ? ಮತ್ತೆ ಬಾಯಾರಿಕೆ ಕುಡಿದಿದ್ಯಾ? ಹಸ್ತಿನೆಯಲ್ಲಿ. ಎಲ್ಲಿ? ಹಸ್ತಿನೆಯಲ್ಲಿ. ಎಲ್ಲ ಇಲ್ಲ ಇಲ್ಲ, ಇಲ್ಲಿ ಆಗ್ಬೇಕಷ್ಟೇ ಅಲ್ಲ. ನಿಮ್ಮನ್ನು ಕಂಡದ್ದು ಈಗಲ್ಲ. ಹಾಗಾದ್ರೆ ತಮ್ಮನಲ್ಲಿಗೆ ಹೋದೆ. ತಮ್ಮನಲ್ಲಿಗೆ ಹೋಗಿ ಬಾಯಾರಿಕೆ ಕುಡಿಯಲಿಲ್ಲ, ಊಟವೂ ಮಾಡಲಿಲ್ಲ. ಅಲ್ಲಿ ನನಗೆ ಬೇಕಾದ ಸಿಕ್ಲಿಲ್ಲ. ಓಹೋ, ಇಲ್ಲಿ ನಿನಗೆ ಕುಡಿಯಲಿಕ್ಕೆ ಬೇಕಾ? ಇಲ್ಲಿ ಏನು ಬೇಕಾ ಸಿಕ್ಕಿತಲ್ಲ ಎಂಬ ವಿಶ್ವಾಸ ಉಂಟು. ನೀವು ಕೊಟ್ಟದ್ದು ಏನು ಕೊಟ್ಟರು ನಾವು ಸ್ವೀಕಾರವೇ. ಕುಡಿಯಲಿಕ್ಕೆ ಬೇಕಾ ನಿನಗೆ? ನೀವು ಕೊಟ್ಟದ್ದೆಲ್ಲವೂ ಸ್ವೀಕಾರವೇ. ಹೌದಾ ದೇವ್ರೆ? ನಾವು ಅಲ್ಲಿಗೆ ಹೋದದ್ದು ಯಾಕೆ ಗೊತ್ತಾ? ಯಾಕೆ? ನಿನ್ನೆ ದಿವಸ ನಮ್ಮಲ್ಲಿಗೆ ಪಾಂಡವರ ಕಡೆಯಿಂದ ಒಂದು ಜನ ಬಂದಿದೆ. ಯಾರು? ನಮ್ಮ ವಿರೋಧಿ ಅವರು. ಪಾಂಡವರ ವಿರೋಧಿ ಅಂತ ಹೇಳುವುದಿಲ್ಲ, ಮತ್ತೆ ಪಾಂಡವರ ಕಡೆಯಿಂದ ಬಂದವ ವಿರೋಧಿ. ಪಾಂಡವರ ಕಡೆಯಿಂದ ಬಂದ ವಿರೋಧಿ. ಹೌದೌದು. ಯಾರು? ದೃಪದ ಪುರೋಹಿತ ಬಂದದ್ದು. ಸತಾನಂದರು. ಹೌದು, ದೃಪದರು ಅಂತ ಹೇಳಿದ್ರೆ ಕೌರವನ ಆ ಜನ್ಮ ಸತ್ರು. ಹೌದು, ಸತಾನಂದರು. ದೃಪದ ಪುರೋಹಿತ ಸತಾನಂದರು. ಹೌದು, ಯಾರೇ ಇರ್ಲಿ, ಆ ದೃಪದ ಪುರೋಹಿತ ನಮ್ಮಲ್ಲಿಗೆ ಯಾಕೆ ಬಂದದ್ದು? ಯಾಕೆ? ಅವರಿಗೆ ಸಲ್ಲಬೇಕಾದ ದಾಯ ಭಾಗ ಸಿಗಬೇಕು ಎಂಬುದಾಗಿ ಕೇಳಲಿಕ್ಕೆ ಬಂದದ್ದು. ಈಗ ನಮಗೆ ಸಿಕ್ಕಬೇಕ ದಾಯ ಭಾಗದೊಳ 5 ಗ್ರಾಮವ. ಹೌದು, ಕೊಡುವಂತ ಕೇಳಿದ್ದ ಅಲ್ಲ, ಇಡೀ ಕೊಡಬೇಕು ಅಂತ ಕೇಳಿದ್ದ. ನಾನು ಅವರು ಯಾವುದೇ ವಿಚಾರ ಕೇಳಿದ್ರೆ ಒಪ್ಪಲೇ ಇಲ್ಲ. ಯಾಕಂತ ಹೇಳಿದ್ರೆ ಎಂತದ್ದು ಕೇಳುತ್ತಾರೆ ಅಂತಲ್ಲ, ಕೇಳಲಿಕ್ಕೆ ಬಂದವ ಯಾರು ಅಂತ ನಾನು ಆಲೋಚನೆ ಮಾಡಿದ್ದು. ಬಂದವ ದೃಪದ ಪುರೋಹಿತ ಹೌದಾ? ಆದ ಕಾರಣ ಅವ ಹೇಳಿದಂತ ಯಾವುದೇ ಮಾತಿಗೆ ನಾನು ಒಪ್ಪಲಿಲ್ಲ. ಮತ್ತೆ ಏನು ಮಾಡಿದೆ? ನಾನು ಹೇಳಿದೆ, ಹಸ್ತಿನೆಯಲ್ಲಿ ಒಂದು ಸೂಜಿಯ ಮೊಣ ಊರುವಷ್ಟು ಜಾಗವನ್ನು ಕೂಡ ಪಾಂಡವರಿಗೆ ಕೊಡುವುದಿಲ್ಲ. ನೀನು ಕ್ಷತ್ರಿಯ. ಹೌದು, ನೀನು ಕ್ಷತ್ರಿಯ. ಕ್ಷತ್ರಿಯ ಪಂಥದಲ್ಲಿ ಏನುಂಟು ಆ ಪ್ರಕಾರವಾಗಿಯೇ ನಾವು ವ್ಯವಹಾರ. ಅಂದ್ರೆ ಒಮ್ಮೆ ದ್ಯೂತದಲ್ಲಿ ಸೋತ್ರೆ ಆಮೇಲೆ ರಾಜ್ಯ ಪಡೆಯಬೇಕು ಅಂತಾದ್ರೆ ಆ ಕ್ಷಾತ್ರಿಯ ತೇಜ ಗುಣ ಹೊಂದಿಕೊಂಡು ಯುದ್ಧ ಮುಖೇನವೇ ಪಡೆಯಬೇಕು ಎಂಬುದಾಗಿ ಹೇಳಿದ್ ಹೇಗಾಯ್ತು ಗೊತ್ತುಂಟ? ನೆರೆ ಕನ್ನೆ ತೆರೆಗಲ್ಲ ಮುದುಡಿ ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಮಾರು ಹೋಗದ ಮುನ್ನ ಮುಪ್ಪಿನಿಂದೊಪ್ಪಳಿದು ಮೃತ್ಯುವಿಗೆ ತುತ್ತಾಗದ ಮುನ್ನ ಸತ್ಕೀರ್ತಿಯನ್ನು ಗಳಿಸಬೇಕು. ನನ್ನ ಶಿಷ್ಯನ ಪೌರುಷ ಅದು. ನಿಜವಾಗಿ ದೇವ್ರೆ, ಅಷ್ಟು ಮಾತ್ರವಲ್ಲ, ಆಮೇಲೆ ನಾನು ಸತಾನಂದರೊಳಗೆ ಮಾತಾಡುವಂತಹ ಸಂದರ್ಭದಲ್ಲಿ ಪಕ್ಕನೆ ಹೇಳಿ ಹೋಯ್ತು. ಏನು? ಹರಿಯನ್ನು ತನ್ಮಯ ವಶಕ್ಕೆ ಮಾಡುವ ತೆರವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಹರಿಯನ್ನು ನಿನ್ನ ವಶಕ್ಕೆ ಹೌದೌದು ಸಂಧಾನಕ್ಕಾಗಿ ಯಾವತ್ತೂ ಕೂಡ ಹರಿ ಪಾಂಡವರ ಪಕ್ಷವೇ. ಆದರೆ ಈ ಸಲ ನನ್ನ ಪಕ್ಷಕ್ಕೆ ತಿರುಗಿಸುವ ರೀತಿಯಲ್ಲಿ ಪ್ರಯತ್ನ ಮಾಡುತ್ತೇನೆ ಎಂಬುದಾಗಿ ನಾನು ಇವರಲ್ಲಿ ಹೇಳಿ ಆಯ್ತು. ನೀನು ಮಾಡಿದ್ದೇ ತಪ್ಪು. ಸತಾನಂದರ ಅವರ ಎದುರಲ್ಲಿ ಮಾತಾಡಿ ಹೋಯ್ತು. ಹೇಳಿದ್ದು ತಪ್ಪು, ಹೇಳಬಾರದಿತ್ತು. ಹೌದು, ಆಯ್ತು ಹೇಳಿ ಆಯ್ತು. ಏನ್ ಮುಂದೇನಾಯ್ತು? ಮುಂದೆ ಸತಾನಂದರು ಹೋಗಿ ಧರ್ಮರಾಯನ ದೂರು ಹೇಳ್ತಾರೆ, ನಮಗೆ ಗೊತ್ತು ವಿಚಾರ. ಆಮೇಲೆ ಅಲ್ಲಿಂದ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಅವರು ಮಾಡುತ್ತಾರೆ. ಅದಕ್ಕಿಂತ ಮೊದಲಾಗಿ ನನಗೆ ಹರಿಯನ್ನು ನೋಡಬೇಕು ಎಂಬುದಾಗಿ ದೆಸೆಯಿಂದ ನೇರವಾಗಿ ಹರಿದರ್ಶನಕ್ಕೆ ಹೋದದ್ದು. ಹರಿದರ್ಶನಕ್ಕೆ ಬಂದೆ. ಬಂದು ಮೊದಲಾಗಿ ಕೃಷ್ಣನನ್ನು ಕಂಡೆ. ಕೃಷ್ಣನನ್ನು ಕಂಡದ್ದು ಹೇಗೆ? ಅವ ಅಲ್ಲಿ ಮಲಗಿದ್ದ. ಮಧ್ಯಾಹ್ನ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅವನ ಸಂಗತಿ. ಅವ ಅಲ್ಲಿ ಮಲಗಿದ್ದ, ಊಟ ಮಾಡಿ ಮಲಗಿದ್ದ. ಆಮೇಲೆ ಅವನ ಕಾಲಬುಡದಲ್ಲಿ ನನ್ನಿಂದ ಮೊದಲೇ ಬಂದ ಒಬ್ಬ ಇದ್ದ, ಪಾರ್ಥ. ಎಲ್ಲಿದ್ದ? ಅವನ ಕಾಲಬುಡದಲ್ಲಿ ನಿಂತು ಭಜನೆ ಮಾಡುತ್ತಾ ಇದ್ದಾನೆ. ಕೃಷ್ಣ ಬೇಗ ಎಷ್ಟು ಬೇಗ ಹೇಳ್ತಾನೋ ನಿಂತು ಭಜನೆ ಮಾಡಿದ್ದ. ನಿಂತುಕೊಂಡು ಭಜನೆ ಮಾಡಿದ. ಈಗ ಮಲಗಿದ್ದಾನಲ್ಲ, ಮಲಗಿದವನನ್ನು ಎಬ್ಬಿಸಲಿಕ್ಕೆ ಆಗುದಿಲ್ಲ, ನಿಂತುಕೊಂಡು ಭಜನೆ. ನೀನೆಂತ ಮಾಡಿದೆ? ನಾನು ನೇರವಾಗಿ ಬಂದವಾಗ ಅರ್ಜುನನನ್ನು ನೋಡಿದೆ, ಕೃಷ್ಣನನ್ನು ನೋಡಿದೆ. ಅರ್ಜುನನ ಹಾಗೆ ನನಗೆ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಜುನಲ್ಲಿ ಮಾತಾಡಲೂ ಇಲ್ಲ. ಅಂದ್ರೆ ನನಗೆ ಸ್ವಲ್ಪ ಹಾಗೆ ಆಗಲ್ಲ. ಹಾಗಾಗಿದ್ದೆ. ಎಲ್ಲಿ ನನಗೆ ಕುಳಿತುಕೊಳ್ಳಲಿಕ್ಕೆ ಸರಿಯಾದ ಆಸನ ಉಂಟು ನೋಡಿದಾಗ ಹಿಂಬದಿಯಲ್ಲಿ ಶಿರದ ಪಕ್ಕದಲ್ಲಿ ಮೇಲ್ಭಾಗದಲ್ಲಿ ಒಂದು ಒಳ್ಳೆ ಆಸನ ಇತ್ತು. ಅದರಲ್ಲೇ ಮಂಡಿಸಿದೆ. ನೀನು ಕುರುಕುಲ ಅನ್ವಿತ. ನಿಜವಾಗಿಯೂ ಒಂದು ಅರಸ. ಹೌದು, ಅರಸನಿಗೆ ಬೇಕಾದಂತ ಆಸನವೇ ಸಿದ್ಧವಾಗಿ ಇತ್ತಲ್ಲಿ ಇದ್ದಿತ್ತು. ಆ ಪ್ರಕಾರವಾಗಿ ಯಾರುವದಲ್ಲಿ ನೀನಲ್ಲಿ
ಆಸೀನನಾಗಬೇಕು ಅಂತ ಹೇಳಲಿಲ್ಲ. ಹೇಳಲಿಕ್ಕೆ ಜನ ಇಲ್ಲ ಅಲ್ಲಿ. ಒಬ್ಬ ನಿದ್ರೆಯಲ್ಲಿದ್ದಾನೆ, ಒಬ್ಬ ಅಲ್ಲಿ ಭಜನೆ ಮಾಡ್ತಾ ಇದ್ದಾನೆ, ಮತ್ತೆ ಹೇಳುವವರು ಯಾರು? ಹಾಗಾಗಿ ಅಲ್ಲಿ ಮಂಡಿಸಿದ ನಾನು ಸ್ವಲ್ಪ ಹೊತ್ತಿನಲ್ಲಿ ಕೃಷ್ಣ ಎದ್ದು ಸುರುವಿಗೆ ನೋಡಿದ್ಯಾರನ್ನು? ಅರ್ಜುನನೇ ನೋಡ್ಬೇಕು. ಎದುರಿದ್ದಂತಹ ಅರ್ಜುನ ಅಲ್ಲಿ ಮಾತಾಡಿದ. ಆಮೇಲೆ ಇಲ್ಲಿ ಕುಳಿತುಕೊಳ್ಳಿಕ್ಕೆ ಇಲ್ಲಿ ಅದನಿಗೆ ನಿಂತುಕೊಳ್ಳುದ, ಇಲ್ಲಿ ಹಿಂದೆ ಅವಕಾಶ ಇತ್ತಲ್ಲ, ಇಲ್ಲಿ ಒಂದು ಆಸನ ಬರಿದಾಗಿತ್ತಲ್ಲ ಅಂತ ಹಿಂದೆ ನೋಡಿದ. ನೋಡುವಾಗ ಹಿಂದೆ ನಾನಿದ್ದೇನೆ. ಹಾಗೆ ಹಿಂದೆ ನೋಡಿ ನನ್ನಲ್ಲಿ ಮಾತನಾಡಿ ಶುರು ಮಾಡಿದ. ಏನು ಹೇಳಿದ? ಇಬ್ಬರಲ್ಲಿ ಒಂದೇ ಶಬ್ದದಲ್ಲಿ ಮಾತು. ಏನು? ನೀವಿಬ್ಬರು ಒಟ್ಟಿಗೆ ಬಂದದ್ದು ಬಹಳ ಸಂತೋಷವಾಯಿತು. ಹೇಳಿದ? ನೀವಿಬ್ಬರು ಒಂದಾಗಿ ಬಂದದ್ದು ಒಂದಾಗಿ ಬಂದುದು ಅಚ್ಚರಿ ಅಂತ ಎಲ್ಲ ಹೇಳಿದ. ನಾವು ಹೇಳಿದೆ ನಾವು ಇಬ್ಬರು ಒಂದಾಗಿ ಬಂದದ್ದಲ್ಲ, ಬೇರೆ ಬೇರೆ ಬಂದದ್ದು, ಬೇರೆ 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 ಉದ್ದೇಶ ಒಂದೇ ಇರ್ಲಿಕ್ಕೂ ಸಾಕು ಎಂಬುದಾಗಿ ಹೇಳಿ ನಾನು ಹೇಳಿದೆ, ನಮಗೆ ಇಬ್ಬರಿಗೂ ಮುಂದೆ ಆಗುವಂತಹ ಯುದ್ಧಕ್ಕೆ ನೀವು ಬಲವಾಗಬೇಕು ಎಂಬುದಾಗಿ ಹೇಳಿದೆ. ಅದಕ್ಕೇನು ಹೇಳಿದ? ನಿಜವಾಗಿ ನಾನು ಹಾಗೆ ಹೇಳಬಾರ್ದಿತ್ತಲ್ಲ, ಹೇಳಬಾರ್ದಿತ್ತು. ನೀನು ಓದುದು ನೀನು ತಪ್ಪು ಮಾಡಿದಿ, ತಪ್ಪಾಗ್ತದೆ. ಹಾಗೆ ಉಭಯರಿಗೂ ಅಂತ ಹೇಳಬೇಕಾಯ್ತು. ಯಾಕಂತ ಹೇಳಿದ್ರೆ ನಾನೊಬ್ಬ ಚಕ್ರವರ್ತಿ ಅಲ್ವೇ, ಹಾಗಿರುವಾಗ ಅವ ಸಾಧಾರಣದವ, ಅವನಿಗೆ ನಮಗೂ ವ್ಯತ್ಯಾಸ ಬೇಡಲ್ವ. ಆದ ಕಾರಣ ನಾವು ಎಲ್ಲರೂ ಬದುಕಬೇಕು ಎಂಬಂತಹ ಉದ್ದೇಶದಿಂದ ನಾನು ಹೇಳಿದ್ದು ನಮಗೆ ಉಭಯರಿಗೂ ನೀವು ಬಲವಾಗಬೇಕು ಎಂಬುದಾಗಿ ಕೇಳಿಕೊಂಡೆ. ಹಾಗೇನು ಹೇಳಿದ? ಹಾಗೆ ನನಗೆ ಬಹಳ ಕಷ್ಟದಲ್ಲಿದ್ದೇನೆ ನಾನು. ನನಗೆ ಸರಿಯಾಗಿ ತಿನ್ಲಿಕ್ಕೂ ಆಗುದಿಲ್ಲ, ಮಾತ್ರವಲ್ಲದೆ ಹೋರಾಟ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಹತ್ತಿರ ಒಂದು ಸುದರ್ಶನ ಇದೆ, ಮಹಾ ಸುದರ್ಶನ. ಈ ಸುದರ್ಶನ ಇದನ್ನು ಎತ್ತದೆ ತುಂಬಾ ಸಮಯ ಆಯಿತು. ಸುದರ್ಶನವನ್ನು ಇದನ್ನು ಉಪಯೋಗ ಮಾಡೋದು ತುಂಬಾ ಸಮಯ ಆಯಿತು. ಯಾವುದೇ ಆಯುಧವನ್ನು ಅವತ್ತಾವತ್ತು ಉಪಯೋಗ ಮಾಡ್ತಾ ಇದ್ರಲ್ಲಿ ಅದನ್ನು ಗುಣ ಸಿಗುವಂತದ್ದು. ಇದು ಉಪಯೋಗ ಮಾಡಲೇ ಇಲ್ಲ, ಇದು ಭಂಡಾರಿಸಿದೆ ಎಂಬುದಾಗಿ ಹೇಳಿದ. ನನಗೆ ಶಕ್ತಿಯೇ ಇಲ್ಲ ಅಂತ ಹೇಳಿದ. ಶಕ್ತಿಯೇ ಇಲ್ಲ, ಸರಿಯೇ, ಅವನಿಗೆ ಈಗ ಶಕ್ತಿ ಇಲ್ಲ, ಬಹಳ ನಿತ್ರಾಣಿಯಾಗಿದ್ದಾನಂತೆ. ಮತ್ತೆ ಈ ಕೂಡಿದಂತಹ ಮಾನಿನಿ ಮನಿಯರ ಆ ಚರಣ ಸೇವೆಯ ಗುಣದಿಂದ ಹಾಯಾಗಿ ಇದ್ದೇನೆ. 16,108 ತರುಣಿಯರು ಇರುವಾಗ ಸೇವೆ ಮಾಡುವುದಕ್ಕೆ ಯಾವುದೇ ಕುಂದುಕೊರತೆಗಳಿಲ್ಲ. ಆದ ಕಾರಣ ಸ್ವಲ್ಪ ಆರಾಮವಾಗಿ ಇದ್ದೇನೆ ಅಂತ ಹೇಳಿದ. ನನಗೆ ಯುದ್ಧ ಮಾಡಲಿಕ್ಕೆ ಆಗುವುದೇ ಇಲ್ಲ, ಆದರೂ ನೀವು ಕೇಳಿದಿರಲ್ಲ, ಅದಕ್ಕೋಸ್ಕರವಾಗಿ ನಾನು ಒಂದು ವಿಚಾರ ಇದ್ದೇನೆ. ಆದ್ರೆ ನಾನೀಗ ಒಬ್ಬನ ಸಹಾಯ. ಹೌದು, ಆದರೆ ನಾನೀಗ ಒಬ್ಬನ ಸಹಾಯಕ್ಕೆ ಅಂತ. ಎಂತ ಒಬ್ಬನ ಸಹಾಯ ಅಂದ್ರೆ ಹೇಗೆ? ಇವ ಮಾತ್ರ, ಕೃಷ್ಣ ಮಾತ್ರ, ಕೃಷ್ಣನ ಒಟ್ಟಿಗೆ ಯಾರು ಇಲ್ಲ ಅಂತ ಅವ ಹೇಳಿದ್ದು. ಬದಲಾಗಿ ಆಯುಧವನ್ನು ಎತ್ತುವುದಿಲ್ಲ, ನಿರಾಯುಧಧಾರಿಯಾದಂತಹ ಕೃಷ್ಣ ಒಂದು ಪಕ್ಷದಲ್ಲಿ, ಆಮೇಲೆ ನಮ್ಮ ಸ್ವಲ್ಪ ಅಲ್ಲೊಂದು ಪಾಲುಗಾರಿಕೆ ಸ್ವಲ್ಪ ಆಯಿತು. ಏನಾಯ್ತು? ಅವ ಹೇಳಿದ ಇನ್ನೊಂದು ಪಕ್ಷದಲ್ಲಿ ಸಕಲ ನಾರಾಯಣಿ ಸೇನೆ ನಾಯಕನೊಂದಿಗೆ, ಸಕಲ ನಾರಾಯಣಿ ಸೇನೆ ನಾಯಕನೊಂದಿಗೆ. ನಾಯಕ ನಾಯಕ ಅಂದ್ರೆ ಯಾರು? ನಾರಾಯಣಿ ಸೇನೆಗೆ ನಾಯಕ ಯಾರು? ಬಲಭದ್ರ. ಬಲಭದ್ರ ಮತ್ತು ನಾರಾಯಣಿ ಸೇನೆ ಅದು ಒಂದು ಪಕ್ಷದಲ್ಲಿ, ಕೇವಲ ನಾನು ಒಂದು ಪಕ್ಷದಲ್ಲಿ ಅಂತ ಹೇಳಿದ. ಈಗ ನೀನು ಒಪ್ಪಿದ್ಯಾ? ಒಪ್ಪಲಿಕ್ಕೆ ನನಗೆ ಹೇಳಿದ ನಾವು ಆಯ್ಕೆ ಯಾರಿಗೆ ಅಂತ ಹೇಳ್ಬೇಕಲ್ಲವ. ನಾನು ಹೇಳ್ತಾರೆ ನಾನು ಕೃಷ್ಣ ಆಗ್ಬೋದು ಅಂತ ಹೇಳಿದ್ರೆ ಆಗ್ಬೋದು ಅಂತ ಹೇಳುತ್ತಿದ್ದೆ, ನಾನು ಒಂದಾಗಿದ್ದಲ್ಲ. ಹೇಳಿಲ್ವಾ? ನಾನು ಕೇಳಲಿಕ್ಕೆ ನನಗೆ ಅವಕಾಶವೇ ಇಲ್ಲ. ಅವ ಹೇಳಿದ ಅವಕಾಶ ಯಾರಿಗೆ? ಆಯ್ಕೆ ಮಾಡುವಂತಹ ಅವಕಾಶ ಇಲ್ಲಿ ಪಾಲು ಮಾಡಿ ಆಗಿದೆ, ಪಾಲು ಬೇಕಾದ ಪಾಲನ್ನು ತೆಗೆಯುವವ ಸಣ್ಣವ ಅಂತ ಹೇಳಿದ. ಪಾರ್ಥ ಅಲ್ಲ, ಸಣ್ಣವ ಅಂತ ಹೇಳಿದ್ರೆ ನಮ್ಮ ಇಬ್ಬರಲ್ಲಿ ಸಣ್ಣವ ಪಾರ್ಥ ಅಲ್ವಾ? ಹಾಗೆ ಪಾರ್ಥನಿಗೆ ಆಯ್ಕೆಯ ಕೆಲಸ. ಪಾರ್ಥ ಆಯ್ಕೆ ಮಾಡಿದೆ ನಾನು. ಏನನ್ನು? ನಮಗೆ ಯಾರು ಬೇಡ ದೇವ್ರೆ, ಈ ಸಕಲ ನಾರಾಯಣಿ ಸೇನೆಯನ್ನು ಸಾಕುವಂತಹ ಆ ಯೋಗ್ಯತೆ ನಮ್ಮಲ್ಲಿಲ್ಲ. ನಾವು ನಾರಾಯಣಿ ಸೇನೆಯನ್ನು ಬೇಕಾದ ಹಾಗೆ ಆಹಾರ ಕೊಟ್ಟು ಹೌದು ಸಂರಕ್ಷಿಸಲಿಕ್ಕೆ ಸಾಕಲಿಕ್ಕೆ ಕಷ್ಟ, ಸಾಧ್ಯ ಇಲ್ಲ. ನಾವು ಕಾಡಾಡಿಗಳು, ಬಡವರು ಹೇಳಿದ ನಾವು ಬಡವರು, ನಾವು ಬಹಳ ಕಷ್ಟದಲ್ಲಿದ್ದೇವೆ, ಆದ ಕಾರಣ ಸಾಕಲಿಕ್ಕೆ ಆಗುವುದಿಲ್ಲ, ನಮಗೆ ನೀವೇ ಸಾಕು ಎಂಬುದಾಗಿ ಹೇಳಿದ. ಹಾಗೆ ನೀನು ಹೇಳಿದೆ, ನನಗೆ ಅಲ್ಲಿ ಅವಕಾಶ ಇಲ್ಲ. ಅವ ಹೇಳಿದ್ದಕ್ಕೆ ಕೃಷ್ಣ ನೀನು ಒಪ್ಪಿದೆ, ನಾನು ಒಪ್ಪಲಿಲ್ಲ. ಕೃಷ್ಣ ಒಪ್ಪಿ ಆಯ್ತಲ್ಲ. ಕೃಷ್ಣ ಹೇಳಿದೆ ಎಂತದು, ನಾನು ಅವರ ಪಕ್ಷಕ್ಕೆ ಅಂತ ಹೇಳಿ ಆಯ್ತು. ಕೃಷ್ಣ ಪಾಂಡವರ ಪಕ್ಷಕ್ಕೆ, ಆಮೇಲೆ ನೀವು ನಮ್ಮ ಪಕ್ಷಕ್ಕೆ ಅಂತ ಆಯ್ತು. ಈಗ ನನ್ನನ್ನು ನಿಮ್ಮ ಪಕ್ಷಕ್ಕೆ ತಮ್ಮ ಸೇರಿಸಿದ. ಹೌದೌದು.
ನನಗೆ ಎಷ್ಟೋ ಅನ್ಯಾಯವನ್ನು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಕೃಷ್ಣಾರ್ಜುನರ ಕಾಳಗ ಅಂತಂದು ಆಯ್ತು. ಆಗ ಏನು ಮಾಡಿದ್ದು, ಆ ಭೀಮನ ಹತ್ರ ಹೇಳಿದೆ ಅಂತ ಗೊತ್ತುಂಟ, ಬಂದಿರೇ ಬಾವಯ್ಯ ಹಿಂದೆಂಬೊಳಾಗವಕ್ಕೆ ಹಿಂದಣ ಸ್ನೇಹ ಮರೆತಂದು ಹೊಯ್ರದಲ್ಲಿ ಮತ್ತು ಹೇಳಿದ್ದಾನೆ, ಅರಿತರಿತು ತಂದು ನೀಚರ ಕುಲದ ಕನ್ನಿಕೆಯ, ನಾವು ನೀಚರ ಕುಲದ ಕನ್ನಿಕೆಯ ನರನಿಗೆ ಈ ಪರಿ ಕಷ್ಟವಾಯಿತು. ಆಗ ಪಾಂಡವರು ಮತ್ತು ಕೌರವರು ಎಂಬುದಾಗಿ ಎರಡು ಪಕ್ಷ ಇರಲಿಲ್ಲ, ಒಂದೇ ಪಕ್ಷದಲ್ಲಿದ್ದದ್ದು. ಆಗ ಒಂದೇ ಪಕ್ಷದಲ್ಲಿ ಇದ್ರು ಕೂಡ ಯಾದವರನ್ನು ನೀಚರ ಕುಲದ ಕನ್ನಿಕೆ ಅಂತ ಹೇಳಿ ಕನ್ಯೆ ಈ ಪಾರ್ಥನಿಗೆ ಆದೀತು. ಹಾಗೆ ನಮ್ಮ ಕುಲ ನೀಚರ ಕುಲ. ಅಬ್ಬಬ್ಬ ಎಂತ ಮಾತು ಮತ್ತು ಅಂತ ಹೇಳಿದ, ಕರಡಿ ಗುದಿಸಿದ ಮಗಳ ತರುವವನೇ ಮರ್ಕಟ ಅನ್ನೋದು ನಾನು ಹೇಳಿದೆ. ಹೇಳ್ಬೇಕು. ಅವ ಜಾಂಬವತಿಯನ್ನು ಇದೇ ಭಾರತ ತಂದಿದ್ದಾನೆ. ಜಾಂಬವ ಯಾರು? ಕರಡಿಯ ಮಗಳನ್ನು ತಂದವ ಅರ್ಜುನ. ಹೌದೌದು, ಅವನೇ ಮರ್ಕಟ. ನಾವು ಮರ್ಕಟರಾಗಿಲ್ಲ. ಆದ ಕಾರಣ ನೀನು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಕಾದ ಅಗತ್ಯ ಇಲ್ಲ. ನನಗೆ ಈ ಪಾಂಡವರಲ್ಲಿ ಮೊದಲಿನಿಂದಲೇ ಬೇಕಾದಷ್ಟು ದ್ವೇಷ ಉಂಟು. ದ್ವೇಷವನ್ನು ನಿನಗೆ ಕೊಡಬೇಕು ಎಂಬ ಹಾಗೆ ನಾನು ತೀರ್ಮಾನ ಮಾಡಿದ್ದೆ. ನಾನು ಬಾಸಿಂಗ ಕಟ್ಟಿಕೊಂಡು ಬಂದವ, ನೀನು ಬಾಸಿಂಗ ಕಟ್ಟಿಕೊಂಡು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ನಿಮ್ಮ ಹೇಳಿಕೆ ಪ್ರಕಾರವಾಗಿಯೇ ಬಂದದ್ದು. ದಿಬ್ಬಣ ಸಮೇತವಾಗಿ ದ್ವಾರಕೆಗೆ ಬಂದವ. ಹೌದು. ಆದ್ರೆ ಏನು ಮಾಡೋಣ, ಈ ಭಾರತ ಸನ್ಯಾಸಿ ವೇಷವನ್ನು ತಾಳ್ದು ವೃಂದಾವನದಲ್ಲಿ ಸನ್ಯಾಸಿಯಾಗಿದ್ದು, ಅದರಲ್ಲಿ ನನ್ನ ತಮ್ಮನದ್ದು ಸ್ವಲ್ಪ ಕುತಂತ್ರ ಉಂಟು. ಅದು ನಿಮಗೆ ಗೊತ್ತಿರಬೇಕು, ಗೊತ್ತಾಗ್ಲಿಲ್ಲ ನಿನಗೆ. ಅದು ನನಗೆ ಗೊತ್ತಾದ್ದು ಕಡೆಗೆ. ಹಾಗೆ ಮೋಸದಲ್ಲಿ ಕೊಂಡೋಗಿದ್ದ ಆ ಸಂದರ್ಭವನ್ನು ಉಪಯೋಗಿಸಿ ಅನ್ಯಾಯ ಮಾಡಿದ ಆ ದ್ವೇಷ ನನಗೆ ಈಗಲೂ ಮುಗಿಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತೆ ನಿಮ್ಮಲ್ಲಿ ಅವರಲ್ಲಿ ಯಾರೆಲ್ಲಿದ್ದಾರೆ, ಉದ್ದವ, ಸಾತ್ಯಕಿ, ಅವರೆಲ್ಲ ವೀರಾದಿ ವೀರರು. ನಿಮ್ಮ ಸೇನೆ ಎಲ್ಲವೂ ನಮಗೆ ಅಂತ ಹೇಳಿದ ಮೇಲೆ ಅವರು ಉದ್ದವ ಸಾತ್ಯಕಿ ಮುಂತಾದವರು ಅಂತ ಹೇಳಿದ ಗೊತ್ತಾ? ಅವನು ಕೃಷ್ಣನ ಪಾಳಯಕ್ಕೆ ಪಡೆದುಕೊಂಡಿದ್ದಾನೆ. ಆತ ಸರಿ ಇಲ್ಲ, ಬಲಭದ್ರ ಸರಿ ಇಲ್ಲ, ಅವ ಕುಡಿತಾನೆ, ಅವನೊಟ್ಟಿಗೆ ನಾವಿಲ್ಲ, ನಾವು ಕೃಷ್ಣನೊಟ್ಟಿಗೆ ನಾವು ಬಂದ ಕೂಡಲೇ ನಿನ್ನಲ್ಲಿ ಕೇಳಿದ್ದೇನೆ, ಯಾವುದು ಕುಡಿಯುವುದಕ್ಕೆ ಬಾಯಾರಿಕೆ ಬೇಕಾ ಅಂತ. ನಾನು ಏನು ಅದನ್ನು ಒಳಗಿಂದ ಕದ್ದು ಹೇಳಿದ್ದಲ್ಲ, ನೇರವಾಗಿ ಕೇಳಿದ್ದೇನೆ. ನನಗೆ ಕುಡಿಯುವ ಅಭ್ಯಾಸ ಉಂಟು, ಕುಡಿಯುವುದರಿಂದಲೇ ನಿಮ್ಮ ಪಕ್ಷದವರೇ ಹೇಳಿದ್ದು ಈ ರೀತಿ ಸಾತ್ಯಕಿ ಮುಂತಾದವರೆಲ್ಲ ಹೇಳಿದ್ದು ಹಾಗೆ. ಆತ ಸರಿ ಇಲ್ಲ, ಆ ಸರಿ ಇಲ್ಲದಂತಹ ಬಲಭದ್ರೊಟ್ಟಿಗೆ ನಾವಿಲ್ಲ, ನಾವು ಪಾಂಡವರ ಪಕ್ಷ ಅಂತ ಹಾಗೆ ಅವರೆಲ್ಲ ಆಚೆ ಹೋಗಿ ಆಗಿದೆ. ಹಾಗಿರುವಾಗ ಉದ್ದವ ಇರ್ಲಿ, ಸಾತ್ಯಕಿ ಇರ್ಲಿ, ಬೇರೆ ಯಾರೇ ಇರ್ಲಿ ನನಗೆ ಲೆಕ್ಕಕ್ಕೆ ಇಲ್ಲ. ನಿಮ್ಮ ತಂಗಿಯಾದಂತಹ ಸುಭದ್ರೆ ನಮಗೆ ಕೊಡ್ತೇನೆ ಎಂಬುದಾಗಿ ಭರವಸೆ ಕೊಟ್ಟವರು ಕೊಟ್ಟು ದಿಬ್ಬಣ ಸಮೇತ ಬಾಸಿಗೆ ಕಟ್ಟಿಕೊಂಡು ಮರ್ಯಾದೆ ಹೋಗುವಂತ ಸ್ಥಿತಿ ನನ್ನ ತಮ್ಮನೂ ಕೂಡ ಸೇರಿಕೊಂಡು ಮಾಡಿದ್ದಾರೆ. ಅದು ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಾ ಉಂಟು. ಅದನ್ನು ತೀರಿಸುವುದಕ್ಕೆ ಇದುವೇ ಒಳ್ಳೆಯುವಂತಹ ಕಾರ್ಯ. ಆದ ಕಾರಣ ನೀನು ಚಿಂತಿಸಬೇಡ. ಬಹುಮಾತುಗಳನ್ನಾಡದೆ ನಡೆಯನುತ್ತ ನೀನೆನ್ನೊಡನೆ ಬಹುಮಾತುಗಳನ್ನಾಡದೆ ನಡೆಯನುತ್ತ ಕರವಿಡಿದು ನಮ್ಮುಗೆ ಇತ್ತು ಹಲದರಲು. ದೇವ್ರೆ, ಇನ್ನೊಂದು ವಿಚಾರ ಉಂಟು. ಏನು? ನನಗೆ ಅಂತೂ ನಿಮ್ಮ ತಂಗಿಯನ್ನು ಕೊಡ್ಲಿಲ್ಲ, ಬಿಡೋಣ ಹೋಗಲಿ. ನಮಗೆ ಬೇಕಾದಷ್ಟು ಹುಡುಗಿ ಕೊಡ್ತೇನೆ ಅಂತ ಹೇಳಿದ್ರು, ತುಂಬಾ ಬಂದಿದ್ರು. ಆದರೂ ನಿಮ್ಮ ಮಾತಿಗೋಸ್ಕರಕ್ಕೆ ಬಂದದ್ದು. ಮಾತಿಗೆಟ್ಟು ನಾನು ಹೋಗಿದ್ದೇನೆ. ಆಮೇಲೆ ಮತ್ತೊಮ್ಮೆ ನೀವು ಕರೆದಿರಿ. ಆಗ ಹೇಳಿದಲ್ಲ ತಪ್ಪಾಯಿತು. ನನ್ನ ಮಗಳಾದಂತಹ ನಿನ್ನ ಮಗನಾದಂತಹ ಆ ಲಕ್ಷಣ ಕುಮಾರನಿಗೆ ಮದುವೆ ಮಾಡಿ ಕೊಡಿಸ್ತೇನೆ ಅಂತ ಹೇಳಿದ್ದು. ಅದು ಕೂಡ ಕಣಕಾಂಗಿ ಕಲ್ಯಾಣ.
ಆದರೆ ನನ್ನ ಮಗನೊಂದಿಗೆ ಆಗಬಹುದು ಎಂಬ ನಿರೀಕ್ಷೆಯೊಂದಿಗೆ ಮಗನಿಗೆ ಬಾಸಿಂಗ ಕಟ್ಟಿದಂತ ನನ್ನ ಮನೆಯ ಒಳಗೆ ಇದ್ದಂತಹ ಈ ಕಾರ್ಯವೇ ನನಗೆ ಅರಿಯದೇ ಹೋಯಿತು. ತಪ್ಪಾಯ್ತು ಅಂತ ನಾನೇ ಹೇಳ್ತೇನೆ ನಿನಗೆ. ಆದರೆ ಈಗ ಉಂಟಲ್ಲ ಸಂಶಯ ಮತ್ತು ಅದೇ ಕೇಳಿದ್ದು. ಈಗ ನಿನಗೆ ನಿನ್ನ ಬಲದಲ್ಲಿ ನಾನು ಸೇನಾಧಿಪತ್ಯವನ್ನು ವಹಿಸಿ ಬೇಕಾದಾಗೆ ನಿನ್ನನ್ನು ಜಯಿಸಿಕೊಡ್ತೇನೆ. ಯಾವುದೇ ಕಾರಣದಿಂದ ಇದರ ಮೊದಲು ಯಾವುದೇ ತಪ್ಪು ನಡೆದಿರಲಿ ಅದನ್ನೆಲ್ಲವನ್ನು ಬಿಟ್ಟು ಹಾಕು. ಹೌದಾ? ಇನ್ನು ಮುಂದಕ್ಕೆ ಯಾವುದೇ ಚಿಂತೆ ಬೇಡ. ನುಡಿಗೆ ತಪ್ಪುವನಲ್ಲ ನೀ ಎನ್ನೊಡನೆ ಬಹು ಮಾತುಗಳನ್ನಾಡದೆ ನಡೆ ನಡೆ. ನನಗೆ ಅವಕಾಶ ಇಲ್ಲ, ಆದರೂ ಹೇಳುತ್ತಾ ಇದ್ದೇನೆ, ಈಗ ನಾವು ಒಟ್ಟಿಗೆ ಹೋಗುವ ಅಂತೇಳಿ. ಯಾರು? ನಾವು ಮತ್ತು ನೀವು. ತಡ ಮಾಡಿದರೆ ನಿಮ್ಮ ಮಾತು ವ್ಯತ್ಯಾಸ ಆಗಬಹುದು. ಈಗ ಹೇಳಿದ ಮಾತು ನಾಳೆಗೆ ಇರ್ಲಿಕ್ಕಿಲ್ಲ. ತಮ್ಮ ಏನಾದ್ರೂ ವ್ಯತ್ಯಾಸ ಮಾಡಿ ಬೇಗ ಹೋಗು. ನನ್ನಲ್ಲಿರತಕ್ಕಂತಹ ಈ ಅಕ್ಷೋಹಿಣಿ ಸೇನೆಯನ್ನು ಸಿದ್ಧಪಡಿಸುವುದಕ್ಕೆ ಬೇಕಾಗಿ ನನ್ನ ಮುಖಂಡರಲ್ಲಿ ಎಲ್ಲರಲ್ಲಿಯೂ ಹೇಳಿದ್ದೇನೆ. ಆದ ಕಾರಣ ತಡವಡಿಸುವುದಲ್ಲ, ಮುಂದರಿಸೋಣ. ಗುರುಪತಿಯ ಬಲಗೆ ತೆರಳಿದರೆ ದುರಗಿಗಳಣ್ಣಯ್ಯ ಗುರುಪತಿಯ ಬಳಿಗೆ ತೆರಳಿದರೆ ಮತ್ತಾರ್ಯ ಭಂಗ ಹೊಂದುವುದೆನುತೋ ಅರಿದಾಗ ಮಾಧೋ ಎರಡು ಗುರಬಿಯ ಮುಸಲಧರ ನೆಡೆಗೆ ಕಳುಹಲ್ಕೆ ನನ್ನಿಂದ ಬೀಳ್ಕೊಟ್ಟಂತಹ ಕೌರವ ನೇರವಾಗಿ ಬಲರಾಮನಲ್ಲಿಗೆ ಹೋದ. ಅಲ್ಲಿ ಆತನ ಮನವೊಲಿಸಿ ಹಸ್ತಿನಾವತಿಗೆ ತೆರಳಿದ್ರೆ ಆತನ ಹಿಂದೆ ಅಣ್ಣ ಬಲಭದ್ರ ಸೇನಾ ಸಮೇತನಾಗಿ ಹೋಗುತ್ತಾ ಇದ್ದಾನೆ ಬಹಳ ಉತ್ಸಾಹದಿಂದ. ಅಣ್ಣನಿಗೂ ನನಗೂ ಜೀವನದ ಅನೇಕ ಸಂದರ್ಭಗಳಲ್ಲಿ ಭಿನ್ನಮತ ಇತ್ತು, ಇಲ್ಲ ಅಂತ ಹೇಳುವುದಿಲ್ಲ ನಾನು. ಆದ್ರೆ ಕೊನೆಯದಾಗಿ ಆತ ಒಪ್ಪುತ್ತಾನೆ, ನನ್ನ ಮಾತಿಗೆ ಸಹಮತವನ್ನು ಸೂಚಿಸ್ತಾನೆ. ಯಾಕೆ? ಅಣ್ಣನಿಗೂ ಗೊತ್ತು ಕೃಷ್ಣನ ಆಂತರ್ಯ ಏನು ಎಂಬುದಾಗಿ. ಆದ್ದರಿಂದ ಆತನನ್ನು ಅಧರ್ಮ ಪಕ್ಷದಲ್ಲಿ ಹೋಗುವಂತೆ ಮಾಡುವುದು ಸರಿಯಲ್ಲ, ಅದು ನನ್ನ ಸಂಕಲ್ಪವೂ ಅಲ್ಲ. ಆದ್ದರಿಂದ ಆತನನ್ನು ವಿಮುಖನಾಗಿಸಬೇಕು ಅಲ್ಲಿಂದ. ಅದಕ್ಕೇನು ಮಾಡುವುದು? ಸರಿ ಸರಿ, ಒಂದು ಜರಡು ಸುರಭಿಯನ್ನು ನಿರ್ಮಿಸಿ ಆತನ ದಾರಿಗೆ ಅಡ್ಡವಾಗಿ ನಿಲ್ಲುವಂತ ಸಂಕಲ್ಪ ಮಾಡಿದ್ದೇನೆ. ಇನ್ನು ಸುಮ್ಮನೆ ಇದ್ದು ಬಿಡುತ್ತಾನಂತೆ. ತೊಡೆಯಲು ತಿರುಗಿ ಹೋಗದಿರೆ ಹಲದರನು ಕರದಿಂದ ಅಲದೊರೆಯಲು ಸೇನಾ ಸಮೇತನಾಗಿ ದುರ್ಯೋಧನನನ್ನು ಸೇರಿಸಿಕೊಂಡು ಮುಂದೆಡೆ ಹಿಡಿಯುವಂತಹ ಸಂದರ್ಭದಲ್ಲಿ ಯಾರು ಚಾರಕರು ಬಂದು ಹೇಳಿದ್ದು, ದಾರಿಯಲ್ಲಿ ಒಂದು ಬಡ ಸುರಭಿ, ಬಡ ದನ, ಕರುಕಡು ದನ, ಮುದಿ ದನ ದಾರಿ ಬಿಡುವುದಿಲ್ಲ, ಏನು ಮಾಡುವುದು? ಅದಕ್ಕೆ ಹೇಳಿದೆ, ಎತ್ತಿ ಅತ್ತ ಕಡೆ ಹಿಡಿ ಎಂಬ ಹಾಗೆ. ಆದರೆ ನಮ್ಮಲ್ಲಿರತಕ್ಕಂತಹ ಸೈನಿಕರಿಗೆ ಆ ಬರಡು ದನವನ್ನ ಎತ್ತುವುದಕ್ಕೂ ಒಂದು ಬದಿಗೆ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗಿದ್ರೆ ಏನು ಮಾಡೋಣ? ಸರ್ವ ಸಮರ್ಥನಾದಂತ ಬಲಭದ್ರ ನಾನಿರುವಾಗ ಈ ಸೇನೆಯಲ್ಲಿ ಇಷ್ಟು ನಾನು ಯಾಕೆ ಹೇಳಬೇಕು? ನನ್ನ ಸಾಮರ್ಥ್ಯವನ್ನು, ನನ್ನ ಪೌರುಷವನ್ನ ತೋರಿಸಬೇಕಾದ ನನ್ನ ಕರ್ತವ್ಯ. ಆದ ಕಾರಣ ಈ ಬರಡು ದನವನ್ನ ತೆಗೆದು ಮೇಲೆ ಇಡ್ತೇನೆ. ವಧುದೆಯೊಳು ಬೀಳಲು ಅದುವಿಲ್ಲದ ದುರಬಿ ವಧುದೆಯೊಳು ಬೀಳಲು ವಧುದೇವದುತ ರಾಮ ಮಾನದ ದಿಪತ ಒಳಿದು ಏನು ಮಾಡೋಣ? ವಿಧಿ ವಜದೆ ಪಶು ಹತ್ಯ ಪಾಪ ಸಂಭವಿಸಿ ತಿನ್ನೇನು ಪಶು ಹತ್ಯ ಪಾಪ ಸಂಭವಿಸಿತು ಇನ್ನೇನು ಉಸುರು ತಿರಲಿ ತಿರಲಿ ಮುದಿದನ ಅದನ್ನು ಎತ್ತಿ ಬದಿಗೆ ಇರಿಸುತ್ತೇನೆ ಎಂಬ ಹಾಗೆ ನಾನು ಮುಟ್ಟಿದ ಕ್ಷಣ ಸುರಭಿ ಧರೆಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡನು. ಯಾದವರು
ಸುರಭಿಯನ್ನು ಕೊಲ್ಲುವುದು ಸರಿಯೇ? ತಪ್ಪಾಯ್ತು, ತಪ್ಪಾಯ್ತು. ಇದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ಪ್ರಾಯಶ್ಚಿತ್ತ ಹೇಗೆ ಆಗಬೇಕು? ಇದಕ್ಕೆಲ್ಲ ಪ್ರಾಯಶ್ಚಿತ್ತಕ್ಕೆ ದಾರಿ ಮಾಡಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡುವವ, ಆಪತ್ತಿನಲ್ಲಿ ಕಾಯುವವ ತಮ್ಮನಾದಂತಹ ಕೃಷ್ಣ. ಅವನಲ್ಲಿಯೇ ಈ ವಿಷಯವನ್ನು ತಿಳಿಸ್ತೇನೆ. ತಮ್ಮ ಕೃಷ್ಣ. ಅಣ್ಣ ವಿಪುಲ ಬಲ ಕೊಡುತ್ತ ನನಗೆ ಬೆಳೆಯುವುದು ಗುರುಪತಿಗೆ ಕಳುಹುದಲ್ಲಿ ಹತ್ತಿರ ಪುಲಗೆ ನಾಯಾದವರ ಕೂಡುತ್ತ ಪುರಗೆ ನಾಯಾದವರ ಕೂಡುತ್ತ ಪರದಿ ಪರಮಡಲಾಗಮಾಗದಿ ಜರಡು ತುರವಿ ಕಪಟನಾಟಕ ಕೇಳು ಗೌರವ ಕೃಪಣ ಬಲಕಾನಂದ ಸುಂದರಿ. ಕಷ್ಟವಾಯ್ತಲ್ಲ, ಕಷ್ಟವಾಯ್ತು, ಕಷ್ಟವಾಯ್ತು. ಅಣ್ಣ, ಸುಯೋಧನನ ಸಹಾಯಕ್ಕಾಗಿ ಸೇನಾ ಸಮೇತನಾಗಿ ಹೋದವನು ನೀನು. ಇದ್ದಕ್ಕಿದ್ದಂತೆ ಸೇನೆ ಸ್ತಬ್ಧವಾಗಿದೆ, ನೀನು ನೆಲನಾಟಕನಾಗಿದ್ದಿ. ಏನಾಯ್ತಣ್ಣ? ನಾಟಕ ತಮ್ಮ, ಕಪಟ ನಾಟಕ. ಯಾರು? ಎಲ್ಲಿ ಕಪಟ ನಾಟಕ? ಇದರಲ್ಲಿ ನಿನ್ನದು ಏನಾದರೂ ಕಾರ್ಯ ಉಂಟ, ಪಾಲ್ಗೊಳ್ಳುವಿಕೆ ಉಂಟ? ನನಗೆ ಅರ್ಥ ಆಗುವುದಿಲ್ಲ ತಮ್ಮ. ಅಣ್ಣ, ಸೇನಾ ಸಮೇತನಾಗಿ ಹೋದದ್ದು ನೀನು, ಸ್ತಬ್ಧವಾದದ್ದೀಗ ಅಲ್ಲಿ. ನಾನೀಗ ಬಂದದಷ್ಟೇ ಅಲ್ಲ ಅಣ್ಣ. ಕುರುಪತಿಗೆ ಭಾಷೆಯನ್ನು ಕೊಟ್ಟು ಸೇನಾ ಸಮೇತನಾಗಿ ಕುರುಕ್ಷೇತ್ರಕ್ಕೆ ಬರ್ತೇನೆ ಎಂಬ ಹಾಗೆ ಭರವಸೆಯನ್ನು ಕೊಟ್ಟು ನಮ್ಮಲ್ಲಿ ಇರತಕ್ಕಂತಹ ಸೇನೆಯನ್ನು ಸೇರಿಕೊಂಡು ಮುಂದಡಿ ಇಳಿಯುತ್ತಿರುವಾಗ ನಮ್ಮ ದಾರಿ ಮಧ್ಯೆ ಹತ್ತಲಾಗೂ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಇತ್ತಲಾಗೂ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಒಂದೇ ಮನುಷ್ಯನಿಗೆ ಅಥವಾ ಒಂದೇ ಪ್ರಾಣಿಗೆ ಹೋಗುವಷ್ಟೇ ಸ್ಥಳಾವಕಾಶ ಇದ್ದದ್ದು. ಅಂತ ಸ್ಥಳದಲ್ಲಿ ಒಂದು ಮುದಿ ದನ ಯಾರು ಹೇಳಿದರೂ ಮುಂದುವಡಿ ಇಡುತ್ತಿರಲಿಲ್ಲ. ಅಯ್ಯೋ, ಹಾಗೆ ಇರುವಾಗ ನಾನು ಎಲ್ಲ ನಮ್ಮ ಸೈನಿಕರಲ್ಲಿ ಅದನ್ನು ಎತ್ತಿ ಆ ಬದಿಗೆ ನಿಲ್ಲಿಸಿ ಅಂತ ಹೇಳುವಾಗ ಯಾರಿಂದಲೂ ಎತ್ತುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಿರುವಾಗ ಬಲಭದ್ರನಾಥ ನಾನು, ಅದಲ್ಲವೇ ಯಾದವ ಸೇನೆಯಲ್ಲಿರತಕ್ಕಂತಹ ಮುಖಂಡ ನಾನು. ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮ ಹಸುಗಳನ್ನು ಸಾಕುವವರೇ ನಾವು ಹೇಳಿದ ಹಾಗೆ ಕೇಳಿತು ಎಂಬ ಹಾಗೆ ನಾನು ಈಗ ಮುಟ್ಟಿದ್ದಷ್ಟೇ ಹಸು ಬಿದ್ದು ಪ್ರಾಣ ಕಳೆಯಿತು. ಇದು ಕಪಟ ನಾಟಕ ಅಲ್ಲದೆ ಸತ್ಯ ನಾಟಕ ಅಲ್ಲ ತಮ್ಮ, ಅಲ್ಲ. ಬಂದ ಬಾಧಕ ತೆರಳುವುದು ಹೇಗಿತ್ತು, ಬಂದ ಬಾಧಕ ತೆರಳುವುದು ಹೇಗಿತ್ತು, ಬಲವಾದ ಅರುಣವು ಮಂದಹಾಸದಿ ನುಡಿದ ಶ್ರೀ ಗೋವಿಂದ ನಗುತ್ತಾ ಬಂದ ಬಾಧಕ ತೆರಳುವುದು ಹೇಗೆಂದು. ಧರ್ಮ ರಕ್ಷಣೆಗಾಗಿಯೇ ಹುಟ್ಟಿಕೊಂಡವರು ನಾವು. ಧರ್ಮವನ್ನು ಪಾಲಿಸಬೇಕಾದ್ದು ನಾವು. ನಮ್ಮಿಂದ ಯಾವುದೇ ತಪ್ಪುಗಳು ಬರಬಾರದು. ಎಲ್ಲಿ ಅನ್ಯಾಯವಾಗ್ತದೋ, ಎಲ್ಲಿ ಅನಾಚಾರವಾಗ್ತದೋ ಅದನ್ನು ನಿರ್ಮೂಲನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹೌದು. ಅದೇ ಹೊತ್ತಿಗೆ ನಮ್ಮಿಂದಲೇ ತಪ್ಪು ಆಗ್ತದೆ ಅಂತಾದ್ರೆ ಇದನ್ನು ಕೇಳುವವರು ಬೇಕಾ ಬೇಡುವ? ಹಾಗಿರುವಾಗ ನಾನು ಈ ರೀತಿಯಾಗಿ ಆ ಹಸುವನ್ನು ಮುಟ್ಟಿದಾಕ್ಷಣ ಧರೆಗುಳಿದು ಪ್ರಾಣ ಕಳ್ಕೊಂಡಾಗುವಾಗ ನಾನು ಪಾಪ ಕಾರ್ಯವನ್ನು ಮಾಡಲಿಲ್ವಾ ತಮ್ಮ? ಈ ಪಾಪ ಕಾರ್ಯವನ್ನು ಮಾಡಿದ್ರೆ ಈ ಪಾಪಕ್ಕೆ ಸರಿಯಾದಂತ ಪ್ರಾಯಶ್ಚಿತ್ತ ಆಗಬೇಕು ಅಂತಿದ್ರೆ ಇದಕ್ಕೆ ಏನಾದರೂ ದಾರಿ ಬೇಕಾ ಬೇಡುವ? ಭೂಮಿಯ ಜರಿದಿ ಬಹುತೀರ್ಥಗಳ ಸ್ನಾನವ ವಿರಜಿಸಲು
ಬಹುದೀರ್ಘಗಳು ಸ್ನಾನವ ವಿರತಿಸಲು ಪರಿಣಾಮ ಹೊಂದುವುದೆನಲು ಅಣ್ಣ, ಪಂಚಪಾತಕಗಳಲ್ಲಿ ಒಂದಾದಂತಹ ಗೋಹತ್ಯೆ ಆಗಿದೆ ನಮ್ಮ ಕಡೆಯಿಂದ. ಗೋಹತ್ಯೆ ಆಗಿದೆ. ತಿಳಿದೋ ತಿಳಿದೆಯೋ ಆದ ತಪ್ಪಿಗೆ ಪರಿಹಾರ ಒಂದೇ ಅಣ್ಣ, ತೀರ್ಥ ಸ್ನಾನ ಮಾಡಬೇಕು. ಈಗ 3 ಕಡೆಗೆ ಹೋಗಿ ಆಯ್ತು. 3 ಕಡೆಗೆ ಈಗಲೇ ಹೋಗಿ ಆಯ್ತು ಅಣ್ಣ. ಆರ್ಯಾವರ್ತದಲ್ಲಿರುವಂತಹ ಎಲ್ಲಾ ಪವಿತ್ರ ಕ್ಷೇತ್ರಗಳಿಗೆ ಸಂದರ್ಶಿಸಿ ಅಲ್ಲಿ ತೀರ್ಥ ಸ್ನಾನವನ್ನು ಗೈಬೇಕು. ಆ ಮೂಲಕ ಈ ಪಾಪದ ಲೇಪ ಏನು ಅಂಟಿಕೊಂಡಿದೆಯೋ ಅದನ್ನು ಕಳಿಬೇಕಣ್ಣ, ಕಳಿಬೇಕು. ಹಾಗಿದ್ರೆ ನಾನು ಕೌರವನಿಗೆ ಭಾಷೆ ಕೊಟ್ಟಿದ್ದೇನಲ್ಲ ಅಣ್ಣ, ಅದರ ಬಗ್ಗೆ ನೀನು ಆಲೋಚಿಸಬೇಡ. ನಿನ್ನ ಭಾಷೆಯ ಪ್ರಕಾರ ಸೇನೆ ಹೋಗುತ್ತದಲ್ಲ, ಸಾಕಷ್ಟೇ, ಸಾಕಣ್ಣ. ನಾನು ಅವನಲ್ಲಿ ಹೇಳಿದ್ದೇನೆ ಏನು ಅಂತ. ನುಡಿಗೆ ತಪ್ಪುವನಲ್ಲ, ಈ ಎನ್ನೊಡನೆ ಬಹು ಮಾತುಗಳನ್ನಾಡದೆ ನಡೆ ಅಂತ. ಅಣ್ಣ, ಕೌರವನಿಗೆ ಬಲವಾಗ್ತೇನೆ ಅಂತ ನೀನು ಮಾತು ಕೊಟ್ಟದ್ದು. ಈಗ ಬಲವಾಗಿ ಇಡೀ ನಾರಾಯಣಿ ಸೇನೆಯೇ ಹೋಗುತ್ತುಂಟು. ಎಷ್ಟು ಪರಾಕ್ರಮಶಾಲಿಗಳಿದ್ದಾರೆ ಗೊತ್ತುಂಟು ಅಣ್ಣ, ನಿನಗೆ ಗೊತ್ತಿಲ್ಲದ ಮಾತಾ ಇದು? ನಮ್ಮಲ್ಲಿ ಬೇಕಾದಷ್ಟು ಪರಾಕ್ರಮಶಾಲಿಗಳಿದ್ದಾರೆ. ಆದ್ದರಿಂದ ನಾನು ಭಾಷೆ ತಪ್ಪಿದವ ಆಗುದಿಲ್ವಾ? ಹಾಗಾಗುದಿಲ್ಲ ಅಣ್ಣ. ಒಂದು ವೇಳೆ ಆಯ್ತು, ನೀನು ಹೇಳಿದ ಹಾಗೆ ನೀನು ಭಾಷೆ ಉಳಿಸಬೇಕು ಅಂತ ಹೇಳೋ ಕಾರಣಕ್ಕೆ ಹೋದ್ರೆ ಈಗ ಈ ಪಾತಕವನ್ನು ಅಂಟಿಕೊಂಡು ಹೋದ್ರೆ ಅವನಿಗೆ ಜಯ ಗಳಿಸ್ತದೆ ಅಂತ, ಮತ್ತೆ ಜಯ ಗಳಿಸುವ ಸೇನೆಗೆ ಪಾಪ ಬರ್ತದೆ, ಬರ್ತದಣ್ಣ. ಯಾದವ ಕುಲಕ್ಕೆ ಪಾಪ ಬರ್ತದೆ. ಹೌದಣ್ಣ. ಅದಕ್ಕೆ ಬೇಕಾಗಿ ನಾನು ತೀರ್ಥಸ್ನಾನವನ್ನು ಮಾಡಬೇಕು. ತೀರ್ಥಸ್ನಾನವನ್ನು ಮುಗಿಸಿ ಬರುವವರೆಗೆ ನಾನು ಒಂದು ನಿಬಂಧನೆಯನ್ನು ಹೇಳ್ತೀನಿ. ಏನಣ್ಣ ಅದು? ಯುದ್ಧ ಮುಗಿಲಿಕ್ಕೆ ಕೂಡುದು. ಆ ಯುದ್ಧ ಮುಗಿಯದಾಗೆ ನೀನು ಕಾಯ್ಬೇಕು. ಯಾಕೆ? ಕಡೆಯ ಯುದ್ಧ ಧರ್ಮ ಯುದ್ಧವಾಗಿಯೇ ನಡೆಯಬೇಕು. ಅದನ್ನು ಈ ಬಲರಾಮ ಕಾಣಬೇಕು. ಕಾಣದೇ ಇದ್ರೆ ನನಗೆ ಸತ್ರು ಮೋಕ್ಷ ಸಿಕ್ಲಿಕ್ಕಿಲ್ಲ. ಆಗಿರುವಾಗ ನಾನು ಬರುವವರೆಗೆ ಯುದ್ಧವನ್ನು ನಿಲ್ಲಿಸಬಾರದು, ಯುದ್ಧ ಮುಗಿಯಬಾರದು. ಆಗಲಿ ಅಣ್ಣ, ಆಗಲಿ. ಇದು ನಿನ್ನ ಮಾತಿಗೆ, ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಇದು ಈಗಲೇ ಹೊರಟಿದ್ದೇನೆ, ಈಗಲೇ ಹೊರಟಿದ್ದೇನೆ. ಅರ್ಥ ನರನೆ ನೀನ್ಯಾಕೆ ಮರುಳಾದೆ ಹುರುಗೆಯೋ ಬೀದುಡು ಒರೆಯೋ ಇಂದಿಗೆ ನನ್ನನ್ನು ನೀನು ಆರಿಸಿದೆಯಲ್ಲ ಈ ಮುಂದೆ ನಡೆಯುವಂತಹ ಯುದ್ಧದಲ್ಲಿ ಸಹಾಯಕನಾಗಿ, ಇದು ಮರುಳುತನ ಆಗ್ಲಿಲ್ವೇನೋ? ಯಾಕೆ ದೇವರೇ, ಯಾಕೆ ನೀನು ಯಾವ ಉದ್ದೇಶದಿಂದ ಈ ತೀರ್ಮಾನವನ್ನು ಮಾಡಿದೆ? ಇದು ಹೇಗಾಯ್ತು ಗೊತ್ತೋ? ಕತ್ತಿಯನ್ನು ಬಿಸುಟ್ಟು ಒರೆಯನ್ನು ಹಿಡಿದಾಗ ಆಗ್ಲಿಲ್ವಾ? ಏನು ಪ್ರಯೋಜನ ನನ್ನಿಂದ? ಅಯ್ಯೋ ದೇವರೇ, ನಿಮ್ಮ ಮಹಿಮೆಗಳನ್ನು
ಕೃಷ್ಣ, ನೀನು ಏನು, ನಿನ್ನ ಶಕ್ತಿ ಏನು, ಸಾಮರ್ಥ್ಯ ಏನು ಎನ್ನುವುದನ್ನು ಅರಿತವ ನಾನು. ಪ್ರಭೋ, ಇದು ಎಲ್ಲವೂ ಕೂಡ ನಿನ್ನ ನಾಟಕ ಎನ್ನುವ ಹಾಗೆ ಅರಿತಿದ್ದೇನೆ ನಾನು. ನನ್ನದು ಒಂದೇ ಒಂದು ಕಳಕಳಿಯ ವಿನಂತಿ ಸ್ವಾಮಿ, ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ನನ್ನ ಸಾರಥಿತನವನ್ನು ನೀನು ಮಾಡಬೇಕು ಸ್ವಾಮಿ, ಸಾರಥಿತನವನ್ನು ಮಾಡಬೇಕು. ನಿನ್ನ ಅಂತರಂಗವನ್ನು ಅರಿತುಕೊಳ್ಳಲು ಕೇಳಿದಂತಹ ಪ್ರಶ್ನೆ ಇದು. ಸರಿ, ಸಾರಥ್ಯವನ್ನು ವಹಿಸಬೇಕಲ್ಲ? ಈ ಪಾರ್ಥನ ಸಾರಥ್ಯವನ್ನು ಮಾಡಬೇಕು. ಖಂಡಿತ ವಹಿಸ್ತೇನೆ. ಎಂತಹ ಸಾರಥ್ಯವನ್ನು ಮಾಡ್ತೇನೆ? ಈ ಹಿಂದೆ ಯಾರು ಕಂಡರಿಯದ ಕೇಳರಿಯದ ರೀತಿಯಲ್ಲಿ ಸಾರಥ್ಯವನ್ನು ಮಾಡ್ತೇನೆ. ಮುಂಬರುವ ದಿನಗಳಲ್ಲಿ ನಡೆಯುವಂತಹ ಯುದ್ಧದಲ್ಲಿ ಧರ್ಮ ಗೆಲ್ಲಬೇಕು, ಪಾಂಡವರು ಗೆಲ್ಲಬೇಕು, ಆ ಮೂಲಕ ಲೋಕ ಕಲ್ಯಾಣವಾಗಬೇಕು ಎಂದು ಹೇಳ್ತಾ ಹೋಗೋಣವಂತೆ ಧರ್ಮರಾಯ. ಶ್ರೀ ವಿಷ್ಣುಮೂರ್ತಿ ದೇವರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಈ ಸನ್ನಿಧಿಯಲ್ಲಿ ನಮ್ಮ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲು ಈ ತಂಡದ ಕಾರ್ಯಕ್ರಮವನ್ನು ಪ್ರದರ್ಶನವನ್ನು ಏರ್ಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಇಲ್ಲಿನ ಸೇವಾ ಸಮಿತಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ತಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಾಂತಾಕಾರೋ ಭುಜಗ ಜಯನೋ ಪದ್ಮನಾಭಂ ಸುರೇಶೋ ವಿಶ್ವಧಾರೋ ಗಗನ ಸದೃಶೋ ಮೇಘವರ್ಣೋ ಶುಭಂಗೋ ಲಕ್ಷ್ಮೀಕಾಂತೋ ಕಮಲನಯನಂ ಯೋಗಿರ್ಧ್ಯಾನಗಮ್ಯೋ ವಂದೇ ವಿಷ್ಣು ಭವಭಯಹರೋ ಸರ್ವಲೋಕೈಕನಾಥೋ 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 ಮುರಮದನೆ ನಿನ್ನ ಚರಣದ ಸೇವೆಯ ಕರುಣಿಸಬೇಕೆಂದು ತರುಣಿಯರು ರಮಣನೆ ಬೆಳಗಾಯಿತು ಏಳುವುದು ಅಂಗನೇ ಲಗುಮಿತ ಪತಿಯನೇ ಬಿದ್ದಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗ ಏಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ರಂಗನಾಯಕ ರಾಜೀವ ಲೋಚನ
ಚರಣಗಮಲಗಳಿಗೆ ಆರತಿ ಎತ್ತಿರಿ ಮೈ ಜಾದುರ ಮರ್ದಿನಿಗೆ ಗಿಲ್ಗಿಣಿ ಹೊರಗೆ ಯೂರ ಧಾರಿಣಿ ದುರರನ್ನಳಿಗೆ ಮಂಗಲಂ ಜಯ ಮಂಗಲಂ ಶ್ರೀ ವಿಷ್ಣುಮೂರ್ತಿಗೆ ಜಯ ಮಂಗಲಂ ಶುಭ ಮಂಗಲಂ ಆರತಿ ಎತ್ತಿರಿ ಗಜಮುಖದವಗೆ ಗಣಪಗೆ ಆದರಣೀಯರೇ, ಬ್ರಹ್ಮಕಲಶೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಇದುವರೆಗೆ ಸೇವಾ ರೂಪದಲ್ಲಿ ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸಿಕೊಟ್ಟಂತಹ ಶ್ರೀ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಿಂಬಲ್ ಇವರಿಗೆ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ತಂಡದವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ ಸಾಂತ ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ನೆನಪಿನ ಕಾಣಿಕೆ ಮತ್ತು ಅನುಗ್ರಹ ಪತ್ರವನ್ನ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಲಾವಿದರು ವೇದಿಕೆಗೆ ಬಂದು ನಾವು ಕೊಡುವಂತಹ ಕಿರು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ಷೇತ್ರದ ಸ್ವಾಮಿಗೆ ಅಡ್ಡ ಬರೋದು ಕ್ಷೇತ್ರದ ಸ್ವಾಮಿನ ಎಣ್ಮನೆ ಅವತಾರ ಎನಿಚಿನ ಶ್ರೀಕೃಷ್ಣ ದೇವರನ ಪುಣ್ಯ ಕಥಾ ಭಾಗನು ಬಾರಿ ಪೊರ್ಲುಡು ಶ್ರೀಕೃಷ್ಣ ಕಾರುಣ್ಯ ಅಂದಿನ ಯಕ್ಷಗಾನ ಕಲಾ ಒಂಜಿ ಕಲೆನ ಬಾರಿ ಅದ್ಭುತವಾದ ನಮ್ಮ ಈ ವೇದಿಕೆಡೆ ನಂಗೆ ಮಾತ ತೋಜಾಯರೇ ಅಂಚಿನ ಮೂಡಂಬೈಲದ ನಮ್ಮ ಯಕ್ಷಗಾನ ಕಲಾ ಸಂಘದ ಸರ್ವ ಬಂಧುಲೈ ಅಕಲಿಗೆ ಕ್ಷೇತ್ರ ಸ್ವಾಮಿನ ಪೂರ್ಣಾನುಗ್ರಹ ಪಡೆದು ಮಾಡಿದ ಪ್ರಾರ್ಥನೆ ಮಾಡ್ಕೊಂಡು ಅಕಲಿಗೆ ಈ ನೆನಪಿನ ಕಾಣಿಕೆ ಕೊಡೋದು. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಹಾಗೂ ಅನುಗ್ರಹ ಪತ್ರವನ್ನ ಶ್ರೀ ಜಯರಾಮ ಸಾಂತ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಇವರು ನೀಡುತ್ತಾ ಇದ್ದಾರೆ. ತಮ್ಮ ಈ ಕಲಾ ಸೇವೆಯನ್ನ ಸೇವಾ ರೂಪದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನೀಡಿದ್ದಾರೆ. ಅವರಿಗೆ ಆ ವಿಷ್ಣುಮೂರ್ತಿ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ನಾವು ಅವರಿಗೆ ಅವರಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರು ಅವನಿಗೆ ಅನುಗ್ರಹಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಅವರಿಗೆ ಧನ್ಯವಾದಗಳನ್ನು ನೀಡುತ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಮಾತೃ ಸಮಾವೇಶ. ಇಂದಿನ ಮಾತೃ ಸಮಾವೇಶದ ಆಶೀರ್ವಚನ ಪರಮ ಪೂಜ್ಯರಾದ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಶ್ರೀ ಶ್ರೀ ಕ್ಷೇತ್ರ ಒಡಿಯೂರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀಮತಿ ಮೀರಾ ಆಳ್ವಾ, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಕಣ್ಣೂರು ವಿಭಾಗ. ಧಾರ್ಮಿಕ ಭಾಷಣ ಶ್ರೀಮತಿ ಜಯಲಕ್ಷ್ಮಿ ಕಾರಂತ, ನಿವೃತ್ತ ಯೋಗ ಶಿಕ್ಷಕಿ, ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆ ಕಡಿನಾಡ ಘಟಕ ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಶ್ರೀಮತಿ ಶಶಿಕಲಾ ಸುವರ್ಣ, ಯೋಜನಾಧಿಕಾರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಶ್ರೀಮತಿ ರಮ್ಯಾ ಎನ್, ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ. ಡಾಕ್ಟರ್ ವನಿತಾ ಶೆಟ್ಟಿ, ಪ್ರಾಂಶುಪಾಲೆ, ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜು ಮೂಡಬಿದ್ರೆ. ಇವರುಗಳು ಇಂದಿನ ಈ ಮಾತೃ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ಈ ಒಂದು ಮಾತೃ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕಾಗಿ ನಿಮ್ಮಲ್ಲಿ ನಾವು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಹರಿ ಓಂ ಹರಿ ಓಂ ಹಲೆ ಹಲೆ ಹಲ್ ಛೆ
ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾತೆಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸೊಂದಿ ಶ್ರೀ
ಲಕ್ಷ್ಮೀಮೂರ್ತಿ ದೇವಸ್ಥಾನ ಕೈಯಾರು ಇದರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ 4 ದಿವಸಗಳ ಅದ್ದೂರಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ನಡೆಯುತ್ತಿದೆ. ಅದರ ಅಂಗವಾಗಿ ನಡೆಯುವ ಮಾತೃ ಸಮಾವೇಶ ಇಂದಿನ ಈ ಗಳಿಗೆಯಲ್ಲಿ ಇದೇ ಮಂಟಪದಲ್ಲಿ ನಡೆಯಲಿದೆ. ಮಾತೆಯರಿಗೆ ಆಶೀರ್ವಚನವನ್ನು ನೀಡಲಿರುವವರು ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡೆಯೂರು, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡೆಯೂರು. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಶ್ರೀಮತಿ ಮೀರಾ ಆಳ್ವ, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಕಣ್ಣೂರು ವಿಭಾಗ. ಹಾಗೆ ಧಾರ್ಮಿಕ ಭಾಷಣವನ್ನು ನೆರವೇರಿಸುವಂಥವರು ಶ್ರೀಮತಿ ಜಯಲಕ್ಷ್ಮೀ ಕಾರಂತ, ನಿವೃತ್ತ ಶಿಕ್ಷಕಿ, ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಗಡಿನಾಡ ಘಟಕ ಕಾಸರಗೋಡು ಜಿಲ್ಲಾ ಅಧ್ಯಕ್ಷರು. ಹಾಗೆ ಶ್ರೀಮತಿ ಶಶಿಕಲಾ ಸುವರ್ಣ, ಯೋಜನಾಧಿಕಾರಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀಮತಿ ರಮ್ಯಾಯನ್, ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ. ಹಾಗೂ ಡಾಕ್ಟರ್ ವನಿತಾ ಶೆಟ್ಟಿ, ಪ್ರಾಂಶುಪಾಲೆ, ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜ್ ಮೂಡುಬಿದಿರೆ. ಆಗಮಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳು ವೇದಿಕೆಯ ಮುಂದುಗಡೆ ಆಸೀನರೇಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಯತ್ರ ನಾರ್ಯಂತು ಪೂಜ್ಯತೆ ರಮಂತೆ ತತ್ರ ದೇವತಾ. ಸ್ತ್ರೀಯರು ಎಲ್ಲಿ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಯಾಗುತ್ತಾರೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಸೃಷ್ಟಿಸುವ ಗುಣವಿರುವುದು ಮಣ್ಣು ಮತ್ತು ಹೆಣ್ಣಿಗೆ. ಆದ್ದರಿಂದ ಹೆಣ್ಣು ಮಾತೃಸ್ವರೂಪಿ. ಈ ಭೂಮಿ ಮಾತೃಭೂಮಿ, ಭಾರತ ಮಾತೆ. ಈ ಭಾರತ ಭೂಮಿಯಲ್ಲಿ ಹೆಣ್ಣಿಗೆ ಗೌರವದ ಮತ್ತು ಮಾತೃಸ್ಥಾನವನ್ನು ಕೊಟ್ಟ ಭವ್ಯ ಸಂಸ್ಕೃತಿ ನಮ್ಮದು. ಮಾತೃ ಅಂದರೆ ಅದೊಂದು ಜವಾಬ್ದಾರಿ. ಬಸಿರಲ್ಲಿ ಹೊತ್ತು ಉಸಿರು ನೀಡಿ ಹೆತ್ತು ಶಿಶುವಿನ ಲಾಲನೆ, ಪಾಲನೆ, ಶೋಷಣೆ ಮತ್ತು ಸಕಲ ಸಂಸ್ಕಾರಗಳನ್ನಿತ್ತು ಕಣ್ಣಲ್ಲಿ ಕಣ್ಣಿಟ್ಟು ಮನವಿಟ್ಟು ಪ್ರತಿಯೊಂದು ವ್ಯಕ್ತಿಯನ್ನು ಬೆಳೆಸುವ ಜೀವನ ಶಿಲ್ಪಿಯೇ ಮಾತೆ. ಅಂತಹ ಮಾತೆಯರ ಜವಾಬ್ದಾರಿಯನ್ನು ಮತ್ತೊಮ್ಮೆ ನೆನಪಿಸುವ ಕಾರ್ಯಕ್ರಮವೇ ಮಾತೃ ಸಮಾವೇಶ. ಈ ದೇಶದಲ್ಲಿ ಅವತಾರ ತಾಳಿದ ಮಹಾಪುರುಷರೆಲ್ಲರಿಗೂ ತಾಯಿಯೇ ಪ್ರೇರಣೆ. ಪುರಾಣದಲ್ಲಿ ದ್ರೌಪದಿ, ಸೀತಾ, ಕೌಶಲ್ಯ, ಯಶೋಧ, ದೇವಕಿ, ಅನಸೂಯ, ಇನ್ನು ಅನೇಕರು. ಶಿವಾಜಿಯ ತಾಯಿ ಜೀಜಾಬಾಯಿ, ತಾಯಿ ಶಾರದ ಮಾತೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕ ಓಬವ್ವ, ಇನ್ನು ಅನೇಕ ನಾರಿಮಣಿಗಳು ಇತಿಹಾಸದಲ್ಲಿ ಬೆಳಕು ಚೆಲ್ಲಿ ಪ್ರೇರಣೆ ನೀಡಿರುತ್ತಾರೆ. ಹಿಂದೂ ಸಂಸ್ಕೃತಿ ಸನಾತನವಾಗಿ ಇರುವುದಕ್ಕೆ ಮಾತೃಶಕ್ತಿಯ ಜವಾಬ್ದಾರಿಯೇ ಕಾರಣ. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಬೇಕಾದರೆ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯ. ಮೊದಲಾಗಿ ಪ್ರಾರ್ಥನೆ ಶ್ರೀಮತಿ ಶಾಂತಕಮಲ, ಶ್ರೀಮತಿ ಮಂಗಳಗೌರಿ ಹಾಗೂ ಶ್ರೀಮತಿ ತುಳಸಿ ಇವರಿಂದ. श्रीविनायकं नमाम्यहं श्रीविनायकं नमाम्यहं दयानिधिं शुभवरद श्रीविनायकं नमाम्यहं नमाम्यहं वरगजवदनम् अनन्वयचरितं वरगजवदनम् अनन्वयचरितं करुणारस लसितोत्पलनयनं वरगजवदनम् अनन्वयचरितं करुणारस लसितोत्पलनयनं कलिमलरहितं सुरगणमुदितं कलिमलरहितं सुरगणमुदितं व्यासरायदादिपूजितपादं व्यासरायदादिपूजितपादं
नमाम्यहं श्रीविनायकं नमाम्यहं दयानिधिं शुभवरद श्रीविनायकं नमाम्यहं नमाम्यहम् ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಸಾಧ್ವಿ ಹಾಗೂ ಎಲ್ಲ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಮಾತೃಮಂಡಳಿಯಾದಂತಹ ಶ್ರೀಮತಿ ಜಯಲಕ್ಷ್ಮಿ ರಾಮಚಂದ್ರ ಹೊಳ್ಳ ಕೈಯಾರು. ಶ್ರೀ ಗುರುಭ್ಯೋ ನಮಃ. ಸ್ಥಳಾಧಿದೇವತೆಗಳಿಗೆ ವಂದನೆ. ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಕಲಶಾಭಿಷೇಕದ ಸುಸಂದರ್ಭ. ಇಂದು 3ನೇ ದಿನ. ಇದೀಗ ವೇದಿಕೆ ಮಾತೃ ಸಮಾವೇಶಕ್ಕೆ ಸಜ್ಜುಗೊಂಡಿದೆ. ಅತಿಥಿಗಳನ್ನು ಸ್ವಾಗತಿಸುವ ಸೌಭಾಗ್ಯ ನನಗೊದಗಿದೆ. ಪ್ರಥಮವಾಗಿ ಇಂದು ಆಶೀರ್ವಚನಗೈಯಲ್ಲಿರುವ ಪರಮ ಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ ಒಡೆಯೂರು ಶ್ರೀ ಗುರುದೇವ ತತ್ವ ಸಂಸ್ಥಾನಂ ಒಡೆಯೂರು ಇವರಿಗೆ ಆದರ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತ. ಇವರಿಗೆ ಲಕ್ಷ್ಮೀ ಹೊಳ್ಳ ಮತ್ತು ರಮ್ಯಾ ದೀಪಕ್ ಶರ್ಮಾ ಇವರು ಪರಮ ಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ ಇವರಿಗೆ ತುಲ ಪುಷ್ಪವನ್ನು ನೀಡಿ ಭಕ್ತಿಪೂರ್ವಕವಾಗಿ ಗೌರವಿಸಬೇಕಾಗಿ ವಿನಂತಿ. ಇಂದಿನ ಈ ಸಮಾವೇಶದ ಅಧ್ಯಕ್ಷತೆ ವಹಿಸುತ್ತಿರುವ ಶ್ರೀಮತಿ ಮೀರಾ ಅಳ್ವ ಇವರು ನಮಗೆಲ್ಲರಿಗೂ ಪರಿಚಿತರು. ಕುಬಣೂರು AUP ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಇವರು ಸಾಮಾಜಿಕ ಕಾರ್ಯಕರ್ತೆ, ಧಾರ್ಮಿಕ ಮುಂದಾಳು, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಕಣ್ಣೂರು ವಿಭಾಗ. ಇವರಿಗೆ ಆತ್ಮೀಯ ಸ್ವಾಗತ. ಇವರಿಗೆ ಭಾಗ್ಯಲಕ್ಷ್ಮಿ ಲೋಕೇಶ್ ನೊಂಡ ಇವರು ಶಾಲನ್ನ ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಈ ಸಮಾವೇಶದಲ್ಲಿ ಧಾರ್ಮಿಕ ಭಾಷಣ ಮಾಡಲಿರುವವರು ಶ್ರೀಮತಿ ಜಯಲಕ್ಷ್ಮಿ ಕಾರಂತ್. ಬಹುಮುಖ ಪ್ರತಿಭೆ, ಅತ್ಯುತ್ತಮ ಶಿಕ್ಷಕಿ, ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆಯ ಕೇರಳ ಗಡಿನಾಡ ಶಾಖೆಯ ಅಧ್ಯಕ್ಷೆ. ಇವರಿಗೆ ಆದರದ ಸ್ವಾಗತ. ಇವರಿಗೆ ಶಾಲಿನಿ ವೆಂಕಪ್ಪ ಶೆಟ್ಟಿ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಸಭೆಯಲ್ಲಿ ಹಿತವಚನಗಳನ್ನು ನೀಡಲಿದ್ದಾರೆ ಶ್ರೀಮತಿ ಶಶಿಕಲಾ ಸುವರ್ಣ, ಯೋಜನಾಧಿಕಾರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವರಿಗೆ ಸ್ವಾಗತ. ಇವರಿಗೆ ಶ್ರೀಮತಿ ಮಮತಾ ಶೆಟ್ಟಿ ಓಪತಿಮೂಲೆ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ. ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಕ್ಷಮಿಸಿ. ಇನ್ನೊಬ್ಬರು ಅತಿಥಿ ಶ್ರೀಮತಿ ರಮ್ಯಾ ಎನ್, ಮಕ್ಕಳ ಸಹಾಯವಾಣಿ ಮುಖ್ಯಸ್ಥೆ. ಇವರಿಗೂ ಆಧಾರದ ಸ್ವಾಗತ. ಇವರಿಗೆ ಶ್ರೀಮತಿ ಸುಜಾತಾ ಸುರೇಶ್ ಇವರು ಶಾಲನ್ನ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ.
ಇನ್ನೊಬ್ಬರು ಅತಿಥಿ ನಮ್ಮ ಊರ ಸೊಸೆ ಶ್ರೀಮತಿ ವನಿತಾ ಶೆಟ್ಟಿ, ಪ್ರಾಂಶುಪಾಲೆ, ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜು ಮೂಡುಬಿದಿರೆ. ಇವರಿಗೂ ಆಧಾರದ ಸ್ವಾಗತ. ಇವರಿಗೆ ಲಲಿತಾ ಮಂಗೇರ ಇವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೆ. ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಶ್ರೀಮತಿ ಸುನಂದ ಪರಮೇಶ್ವರ ಹೊಳ್ಳ, ಬ್ರಹ್ಮಕಲಶೋತ್ಸವ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಇವರಿಗೂ ಆಧಾರದ ಸ್ವಾಗತ. ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಮಹಿಳೆಯರಿಗೂ, ಮಹನೀಯರಿಗೂ, ಸರ್ವ ಸದಸ್ಯರಿಗೂ ಆಧಾರದ ಸ್ವಾಗತ. ಮುಂದೆ ವೇದಿಕೆ ಮಹಿಳಾ ಸಮಾವೇಶಕ್ಕೆ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಶ್ರೀಮತಿ ಜಯಲಕ್ಷ್ಮಿ ರಾಮಚಂದ್ರ ಹೊಳ್ಳ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಬಂದಿರುವಂತಹ ಎಲ್ಲ ಮಾತೆಯರಿಗೆ ಹಾಗೂ ಭಕ್ತಾಭಿಮಾನಿಗಳಿಗೆ ತಮ್ಮ ಹಿತನುಡಿಗಳನ್ನು ತಮ್ಮ ಆಶೀರ್ವಾದದ ಮೂಲಕ ಆಶೀರ್ವಚನ ನೀಡಲಿದ್ದಾರೆ ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯ ಸಾನ್ನಿಧ್ಯ ಶಕ್ತಿ ಶ್ರೀ ವಿಷ್ಣುಮೂರ್ತಿ ಸ್ವಾಮಿಗೂ ನಮಸ್ಕರಿಸುತ್ತಾ, ಸೇರಿದಂತಹ ಬಂಧುಗಳೇ, ಮಾತೆಯರೇ, ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವರ ಬ್ರಹ್ಮಕಲಶೋತ್ಸವದ ಸಡಗರ ಸಂಭ್ರಮದಲ್ಲಿ ಇಂದು ಒಂದು ವಿಶಿಷ್ಟವಾದಂತಹ ವೇದಿಕೆ ಮಾತೃ ಸಂಗಮದ ಈ ಧರ್ಮಸಭೆಯಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಾತೆಯರನ್ನು ಒಗ್ಗೂಡಿಸಿಕೊಂಡು ಆ ಮೂಲಕ ಸಮಾಜಕ್ಕೆ ಒಂದಷ್ಟು ಸಂದೇಶ ಸಿಗಬೇಕು ಅನ್ನುವಂತಹ ನೆಲೆಯಲ್ಲಿ ಇಲ್ಲಿಯ ಸಮಿತಿಯವರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಬಹಳ ಸಂತಸವನ್ನು ಉಂಟು ಮಾಡಿದೆ. ಅದಕ್ಕಾಗಿ ಇವತ್ತೆಲ್ಲ ಮಹಿಳೆಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನೀವೇ ಎಲ್ಲ ನಿರ್ವಹಿಸಬೇಕು ಅನ್ನುವಂಥದ್ದು. ಅದನ್ನು ಸಮರ್ಥವಾಗಿ ಮಹಿಳೆಯರು ನಿರ್ವಹಿಸ್ತಾ ಇದ್ದಾರೆ. ಅವರ ಈ ಒಂದು ಸತ್ಕಾರ್ಯಕ್ಕೆ ನಾನು ಪ್ರಥಮವಾಗಿ ಅವರನ್ನು ಅಭಿನಂದಿಸುವುದರ ಜೊತೆಗೆ ಆ ಮಹಿಳೆಯರಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಈ ವೇದಿಕೆಯನ್ನು ನಿರ್ಮಿಸಿಕೊಂಡು ಅವರೊಂದಿಗೆ ಸಹಕಾರವನ್ನು ಕೊಡುತ್ತಿರುವಂತಹ ಸಹೋದರ ಬಂಧುಗಳನ್ನು ಹಾಗೆ ಸಮಿತಿ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಇನ್ನು ಪ್ರತಿಷ್ಠೆ ಆಗುವಂತಹ ಸಂದರ್ಭ ಬರುವಾಗ ಬಹಳ ಖುಷಿಯಾಯಿತು. ಪ್ರಕೃತಿಯ ಮಡಿಲಲ್ಲಿ ನಿಂತಿರುವಂತಹ ಈ ಒಂದು ದೈವ ಸಾನ್ನಿಧ್ಯ ವಿಷ್ಣುಮೂರ್ತಿ ಸ್ವಾಮಿಯದ್ದು.
ನಾಳ್ದು ಪ್ರತಿಷ್ಠೆ ಆಗಲಿಕ್ಕುಂಟು. ಎಲ್ಲಿ ನಿಷ್ಕಲ್ಮಶವಾದಂತಹ ನಿಷ್ಠೆಯ ಆ ಒಂದು ಕಾರ್ಯ ಇದೆಯೋ ಅಲ್ಲಿ ಪ್ರತಿಷ್ಠೆ ತನ್ನಿಂತಾನೇ ಒದಗಿ ಬರ್ತದೆ ಅನ್ನುವುದಕ್ಕೆ ಬಹುಶಃ ಈ ವಿಷ್ಣುಮೂರ್ತಿ ಕ್ಷೇತ್ರ ಒಂದು ಸಾಕ್ಷ್ಯ ಆಗಿದೆ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಾನು ಒಳಗೆ ಹೋಗುವಾಗ ಅಣ್ಣ ಹೇಳಿದರು ಮುಂಚೆ ಹೇಗಿತ್ತು, ಅದೆಲ್ಲ ಜೀರ್ಣಾವಸ್ಥೆಯಲ್ಲಿರುವಂತಹ ಸಂದರ್ಭ, ಅದನ್ನೆಲ್ಲ ಪುನರಪಿ ಈಗ ಆ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸಿದ್ದೇವೆ. ಈ ಒಂದು ಪ್ರತಿಷ್ಠೆ ಆಗಬೇಕಿದ್ರೆ ಅದರಲ್ಲಿ ಎರಡು ವಿಷಯ ಮಹತ್ವದ್ದು. ಒಂದು ಮನುಷ್ಯ ಪ್ರಯತ್ನ, ಇನ್ನೊಂದು ದೇವಬಲ. ಎರಡೂ ಸೇರಿದಾಗ ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಈ ವಿಷ್ಣುಮೂರ್ತಿ ಕ್ಷೇತ್ರವೇ ಸಾಕ್ಷಿ ಅಂತ ಹೇಳಬಹುದು. ನಮ್ಮ ಭಾರತದ ಮಹತ್ವವೇ ಅದು. ಭಾರತದ ಸಂಸ್ಕೃತಿಯ ಒಂದು ಮೇರು ತತ್ವ ಅಂದರೆ ಒಂದು ತ್ಯಾಗ, ಇನ್ನೊಂದು ಸೇವೆ ಅಂತ. ಈ ತ್ಯಾಗ ಮತ್ತು ಸೇವೆಯಿಂದ ಏನನ್ನಾದರೂ ನಾವು ಸಾಧಿಸಬಹುದು ಅನ್ನುವಂಥದ್ದು. ವಿಷ್ಣುಮೂರ್ತಿ ಅಂದರೆ, ವಿಷ್ಣು ಅಂದರೆ ಸರ್ವವ್ಯಾಪಕ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣುವುದಿಲ್ಲ ನಮಗೆ. ಶಂಖ ಚಕ್ರ ಗದಾ ಪದ್ಮ ಅಂತ ಹೇಳಿ ನಮಗೆ ಯಾವುದು ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಭಗವಂತನ ಚೈತನ್ಯ ಶಕ್ತಿಯ ಹಾಗೆ ಅದನ್ನು ಹೇಳ್ತಾರೆ ನೋಡಿ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ಅಂತರ್ಯದಲ್ಲೂ ಹೊರಗಿನಲ್ಲೂ ವ್ಯಾಪಕವಾದಂತಹ ಭಗವಂತನ ಸಾನ್ನಿಧ್ಯವಿದೆ. ನಮಗೆಲ್ಲರಿಗೂ ಗೊತ್ತುಂಟು ಭೂಮಿಯ ಅಡಿಯಲ್ಲಿ ನೀರಿದೆ ಅಂತ. ಆದರೆ ಆ ನೀರನ್ನು ನಾವು ಪಡಿಬೇಕಿದ್ರೆ ಒಂದಷ್ಟು ಅಗೆದಾಗ, ಬಾವಿಯ ಮೂಲಕ ಆಗಿರ್ಬೋದು, ಕೆರೆಯ ಮೂಲಕ ಆಗಿರ್ಬೋದು, ಅದನ್ನು ಅಗೆದಾಗ ಆದಂತಹ ಸಂದರ್ಭದಲ್ಲಿ ನಮಗೆ ನೀರು ದೊರಕ್ತದೆ. ಅದೇ ರೀತಿ ಆ ಭಗವಂತನ ಚೈತನ್ಯ ಶಕ್ತಿ ನಮಗೆ ಲಭ್ಯವಾಗಬೇಕು, ಅನುಗ್ರಹ ಆಗಬೇಕಿದ್ರೆ ಇಂತಹ ದೇವಾಲಯದ ನಿರ್ಮಾಣದೊಂದಿಗೆ ನಾಳ್ತು ಬ್ರಹ್ಮಕಲಶ ಆಗಲಿಕ್ಕೆ ಉಂಟು. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ. ಕಲಶ ದೊಡ್ಡದಾದಂತಹ ಕಲಶದಲ್ಲಿ ಎಲ್ಲ ಸುವಸ್ತುಗಳನ್ನು ಹಾಕಿಕೊಂಡು ಕಲಾ ತತ್ವಗಳನ್ನು ಎಲ್ಲವನ್ನು ಆಹ್ವಾನಿಸಿಕೊಂಡು ಆ ಮೂಲಕ ಆ ಕುಂಭದಲ್ಲಿರುವಂತಹ ಜಲವನ್ನು ಮೂಲ ಸಾನ್ನಿಧ್ಯದಲ್ಲಿ ಆ ಬಿಂಬಕ್ಕೆ ಅಭಿಷೇಕ ಮಾಡುವುದರ ಮೂಲಕ ಅಲ್ಲಿ ಸಾನ್ನಿಧ್ಯವನ್ನು ಉಂಟು ಮಾಡುವಂತಹ ಒಂದು ಪ್ರಕ್ರಿಯೆ ಅದು ಬ್ರಹ್ಮಕಲಶ ಅಂತ. ಆ ಮೂಲಕ ಸಮಾಜಕ್ಕೆ ಅನುಗ್ರಹವನ್ನು ಕೊಡುವಂತಹ ಸಾನ್ನಿಧ್ಯ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಈ ಸಾನ್ನಿಧ್ಯ ಬೆಳಗಲಿಕ್ಕೆ ಸಾಧ್ಯವಿದೆ. ಅದು ನಾಳ್ತು ಬ್ರಹ್ಮಕಲಶ ಆಗ್ತದೆ. ಆ ಬ್ರಹ್ಮಕಲಶ ಆದಮೇಲೆ ಒಂದು ರೀತಿಯ ಕ್ಷೇತ್ರದಲ್ಲಿ ಆಗುವಂತಹ ಅನ್ನದಾನ ಇರಬಹುದು, ಪ್ರತಿ ವರ್ಷ ಆಗುವಂತಹ ಉತ್ಸವ ಇರ್ಬೋದು, ಹಾಗೆ ಪ್ರತಿದಿನ ಆಗುವಂತಹ ಪೂಜೆಗಳ ಹಾಗೆ ಭಕ್ತಾದಿಗಳ ಸೇರುವಿಕೆಯಿಂದ ಇಲ್ಲಿ ಸಾನ್ನಿಧ್ಯ ಇನ್ನಷ್ಟು ಬಲಗೊಳ್ಳಲಿಕ್ಕೆ ಸಾಧ್ಯವಿದೆ. ಮಾನವ ಜನ್ಮ ಅಂತ ಹೇಳ್ತಾರೆ. ನಮ್ಮ ಜನ್ಮ ಶ್ರೇಷ್ಠತೆಯನ್ನು ಪಡಿಬೇಕಿದ್ರೆ ನಾವು ಸತ್ಕಾರ್ಯದಲ್ಲಿ ಭಾಗಿಯಾಗಿರ್ಬೇಕಂತೆ. ನಮ್ಮಲ್ಲಿ ಎಲ್ಲವೂ ಇದೆ, ಐಶ್ವರ್ಯ ಇದೆ, ಎಲ್ಲವೂ ನಮ್ಮಲ್ಲಿ ಇದೆ. ಆದರೆ ಒಳ್ಳೆಯ ಮನಸ್ಸು ಬೇಕು ಅಂತ, ಸದ್ಭಾವನೆ ಅಂತ ಹೇಳ್ತಾರೆ, ಸದಾಚಾರ ಅಂತ ಹೇಳ್ತಾರೆ, ಸತ್ಕರ್ಮ ಅಂತ ಹೇಳ್ತೇವೆ. ಇದೆಲ್ಲ ಒಳಗೊಂಡಾಗ ನಮ್ಮಲ್ಲಿ ಒಂದು ವ್ಯಕ್ತಿತ್ವ ಬೆಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ರಾಮಾಯಣದಲ್ಲಿ ನಮಗೆ ರಾವಣನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ರಾವಣನಿಗೆ 64 ವಿದ್ಯೆಯು ಕರಗತ ಆಗಿತ್ತು. ಅವನಿಗೆ ಯಾವುದನ್ನು ಸಾಧಿಸಲಿಕ್ಕೂ ಸಮರ್ಥನಾಗಿದ್ದ. ಆದರೆ ಕೊನೆಗಾಲದಲ್ಲಿ ಮರಣ ಹೊಂದುವಂಥ ಸಂದರ್ಭದಲ್ಲಿ, ಯುದ್ಧ ಆಗುವಂಥ ಸಂದರ್ಭ, ಕೊನೆಗಾಲದಲ್ಲಿ ಆ ಯುದ್ಧ ರಣರಂಗದಲ್ಲಿ ಬಿದ್ದಿದ್ದಾನಂತೆ. ಏನೋ ಒಂದು ಪಿಸುಮಾತನ್ನು ಹೇಳ್ತಾ ಇದ್ದಾನಂತೆ ರಾವಣ. ಆಗ ರಾಮ ಲಕ್ಷ್ಮಣನನ್ನು ಕರೆದು ಹೇಳ್ತಾನಂತೆ, ಲಕ್ಷ್ಮಣ, ರಾವಣ ಏನೋ ಮಾತಾಡ್ತಾ ಇದ್ದಾನೆ, ಸ್ವಲ್ಪ ಹೋಗಿ ಕೇಳಿಕೊಂಡು ಬಾ ಅಂತ ಹೇಳಿದಾಗ ರಾವಣ ಹೋಗಿ ಹತ್ತಿರ ಕೂತ್ಕೊಂಡು ಕೇಳ್ತಾನಂತೆ. ಆಗ ರಾವಣ ಮಾತಾಡ್ತಾ ಇದ್ದಾನೆ ಪಿಸು ಸ್ವರದಲ್ಲಿ. ಅವನು ಹೇಳ್ತಾನಂತೆ, ನನಗೆಲ್ಲವೂ ಗೊತ್ತಿತ್ತು, 64 ವಿದ್ಯೆ ಗೊತ್ತಿತ್ತು, ಮಹಾಸಮರ್ಥ, ಹಾಗೆ ಶಿವನನ್ನೇ ನಾನು ಒಲಿಸಿಕೊಂಡವನು. ಆದರೆ ನನಗೆ 2 ಆಸೆ ಇತ್ತು ಜೀವನದಲ್ಲಿ. ಆ 2 ಆಸೆಯನ್ನು ಮಾತ್ರ ಪೂರೈಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಪಶ್ಚಾತ್ತಾಪ ನನಗೆ ಆಗ್ತಾ ಇದೆ ಅಂತ ರಾವಣ ಹೇಳ್ತಾನಂತೆ. ಹಾಗೆ ಮಾತು ಹೇಳಿ ಅವನು ಕೊನೆಗೆ ಹೇಳ್ತಾನಂತೆ, ಆ 2 ಬಯಕೆಗಳು ಯಾವುದು ಅಂತ ಲಕ್ಷ್ಮಣ ಕೇಳಿದಾಗ ರಾವಣ ಹೇಳ್ತಾನಂತೆ, ಒಂದು ಈ ಲಂಕೆಯ ಸುತ್ತಲಿದ್ದಂತಹ ಉಪ್ಪು ನೀರು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ, ಉಪ್ಪು ಉಪಯೋಗ ಆಗ್ತದೆ. ಈ ಸುತ್ತಲಿದ್ದಂತಹ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಮಾಡಬೇಕು ಅಂತ ಒಂದು ಬಯಕೆ ಇತ್ತು, ನನಗೆ ಆ ಸಾಮರ್ಥ್ಯ ಇತ್ತು. ಇನ್ನೊಂದು ನರಕದಲ್ಲಿ ಬಿದ್ದವರನ್ನು ಸ್ವರ್ಗಕ್ಕೆ ಕಳಿಸಬೇಕು ಅನ್ನುವಂಥ ಇನ್ನೊಂದು ಆಸೆ ಇತ್ತು. ಆ 2 ದೊಡ್ಡ ಆಸೆಗಳು ನನ್ನಿಂದ ಪೂರೈಸಲಿಕ್ಕೆ ಆಗಲಿಲ್ಲ. ಯಾಕಂದರೆ
ನನ್ನ ಜೀವನ ಎಲ್ಲವೂ ದುಶ್ಚಿಂತನೆಯಲ್ಲೇ ಕಳೆದು ಹೋಯಿತು ಅಂತ ಅಲ್ಲಿ ಪಶ್ಚಾತ್ತಾಪ ಮಾಡ್ತಾನಂತೆ. ಎಲ್ಲ ಆದಮೇಲೆ ರಾವಣನಿಗೆ ಪಶ್ಚಾತ್ತಾಪ ಆಯಿತು, ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ತಾಪ ಅಂತ ಎರಡು ರೀತಿಯಲ್ಲಿದೆ ನೋಡಿ, ಒಂದು ಪಶ್ಚಾತ್ತಾಪ, ಇನ್ನೊಂದು ಪೂರ್ವತಾಪ ಅಂತ. ರಾವಣನಿಗಾದ ಪಶ್ಚಾತ್ತಾಪ, ಪೂರ್ವತಾಪ ಅರ್ಜುನನಿಗಾಯಿತು. ಯಾವುದಂದರೆ ಯುದ್ಧ ರಣರಂಗದಲ್ಲಿ ತನ್ನೆಲ್ಲ ಬಿಲ್ಲು ಬಾಣಗಳನ್ನೆಲ್ಲ ಬದಿಗಿಟ್ಟು ಎದುರು ಸೈನ್ಯದಲ್ಲಿ ಎಲ್ಲ ಸಹೋದರ ಸಂಬಂಧಿಗಳಿದ್ದಾರೆ, ಗುರುಗಳಿದ್ದಾರೆ, ಅವರನ್ನು ಹತ್ಯೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಯುದ್ಧದಿಂದ ಹಿಂದೆ ಸರಿತಾನಂತೆ. ಅದು ಅವನಿಗಾದಂಥ ಪೂರ್ವತಾಪ. ಆ ಪೂರ್ವತಾಪದಿಂದ ಅವನಿಗೆ ಉಪಯೋಗ ಆಯಿತು. ಏನಂದರೆ ಕೃಷ್ಣನಿಂದ ಭಗವದ್ಗೀತೆ ಬೋಧಿಸಲ್ಪಟ್ಟಿತು. ಆ ಆಗುವ ಕಾರ್ಯದಿಂದ ಮೊದಲು ಅವನು ಚಿಂತಿಸ್ತಾನೆ, ಆ ಚಿಂತಿಸಿದ ಫಲವಾಗಿ ಅವನಿಗೆ ಒಳ್ಳೆಯದೇ ಆಯಿತು. ಆದ್ದರಿಂದ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಜೀವನವನ್ನು ಉಜ್ಜೀವನ ಮಾಡಬೇಕು. ಅದಕ್ಕಾಗಿ ಒಳ್ಳೆಯ ಭಾವನೆ, ಸದ್ಭಾವನೆ, ಸದಾಚಾರದಿಂದ ನಮ್ಮ ಜೀವನವನ್ನು ಬೆಳಗಿಸ್ತಾ ಹೋದರೆ ನಮ್ಮ ಜೀವನ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಇವೆಲ್ಲ ನಿಮಗೆಲ್ಲ ಈಗೊಂದು ಅವಕಾಶ, ನಮಗೆಲ್ಲರಿಗೂ ಸಿಕ್ಕಿದಂಥ ಒಂದು ಅವಕಾಶ. ಈ ಬ್ರಹ್ಮಕಲಶ ವಿಷ್ಣುಮೂರ್ತಿಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಸತ್ಕಾರ್ಯವನ್ನು ಮಾಡುವಂಥದ್ದು. ಬಹುಶಃ ಇಲ್ಲಿ ಮಾತೃ ಸಂಗಮ ಅಂತಹ ಮಾತೆಯರೆಲ್ಲೂ ಸೇರಿಕೊಂಡಿದ್ದಾರೆ. ನಾನು ಎಷ್ಟೋ ಬ್ರಹ್ಮಕಲಶಕ್ಕೆ ಹೋಗಿದ್ದೇನೆ, ಎಲ್ಲಿ ನೋಡಿದರೂ ಮಹಿಳೆಯರ ಒಂದು ಆ ತ್ಯಾಗ, ಸಮರ್ಪಣಾ ಭಾವ ಆ ಕ್ಷೇತ್ರದಲ್ಲಿ ಯಾವಾಗಲೂ ನೋಡಲಿಕ್ಕೆ ಸಾಧ್ಯ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಒಂದು ಅದು ಪ್ರಕೃತಿ ಸಹಜ ನೋಡಿ, ಆ ತ್ಯಾಗ ಮನೋಭಾವ, ಸೇವಾ ಮನೋಭಾವ. ನಾವು ಆಸ್ಪತ್ರೆಯಲ್ಲೂ ನೋಡ್ತಾ ಇದ್ದೇವೆ, ದಾದಿಯರನ್ನೆಲ್ಲ ನೋಡ್ತಾ ಇದ್ದೇವೆ. ಅವರಿಗೆ ಬಿಳಿ ವಸ್ತ್ರ ಹಾಕ್ತಾರೆ ಅಂದರೆ ಪರಿಶುದ್ಧತೆ, ಅವರ ಸೇವಾ ಮನೋಭಾವನೆಗೆ ಸಿಕ್ಕುವಂತಹ ಒಂದು ಅದು ಕೊಡುಗೆ. ಆದ್ದರಿಂದ ಅದು ಪ್ರಕೃತಿ ಸಹಜ ನಮಗೆ ಬರುವಂಥದ್ದು, ತ್ಯಾಗ ಮನೋಭಾವ, ಸೇವೆ ಮಾಡಬೇಕು ಅನ್ನುವಂಥದ್ದು. ಆದ್ದರಿಂದ ನಮ್ಮ ಅದು ಜವಾಬ್ದಾರಿ ಕೂಡ ನಮ್ಮ ಮಹಿಳೆಯರದ್ದು. ಈ ಒಂದು ನಮಗೆ ಅವಕಾಶ ನಿಮಗೆಲ್ರಿಗೂ ಇಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಜೀವನವೂ ಕೂಡ ಹಾಗೆ ಅಂತೆ, ಮಲ್ಲಿಗೆ ಆಗಿರಬೇಕು ಅಂತ. ರಾಷ್ಟ್ರಕವಿ ಕುವೆಂಪು ಒಂದು ಕಡೆ ಹೇಳ್ತಾರೆ, ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮಾನವನನು ಗೊಳಿಸು ಗುರುವೇ ಹೇ ದೇವಾ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿನೆಲಬಿಂ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆವಂತೆ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನು ಗೊಳಿಸು ಗುರುವೇ. ಅಡವಿಯಲ್ಲಿ ಅರಳಿದಂತಹ ಆ ಮಲ್ಲಿಗೆ, ಅದಕ್ಕೆ ಆಯುಷ್ಯ ಕಡಿಮೆ, ಬೆಳಿಗ್ಗೆ ಅರಳ್ತದೆ, ಸಂಜೆ ಬಾಡಿ ಹೋಗ್ತದೆ. ಆದರೆ ಅದರ ಮಧ್ಯದಲ್ಲಿ ಒಂದಷ್ಟು ಸುವಾಸೆಯನ್ನು ಕೊಟ್ಕೊಂಡು ಆ ಪರಿಸರಕ್ಕೆ ಕಣ್ಣಿಗೆ ಕಾಣಲಿಕ್ಕೂ ಬಹಳ ಸುಂದರವಾಗಿ ಕಾಣ್ತದೆ. ಅಂತಹ ಜೀವನ ಕೂಡ ನಮ್ಮದಾಗಬೇಕು ಅಂತ. ಅದಕ್ಕೆ ಯಾವುದೇ ಅಭಿಮಾನ ಇಲ್ಲ, ನಾನು ಪರಿಮಳ ಕೊಡ್ತೇನೆ, ನಾನು ಸುಂದರವಾಗಿದ್ದೇನೆ ಅನ್ನುವಂತಹ ಯಾವುದೇ ಅಭಿಮಾನ ಆ ಮಲ್ಲಿಗೆಗಿಲ್ಲ. ಹಾಗೆ ನಮ್ಮ ಜೀವನ ಕೂಡ ಆಗಬೇಕು ಅಂತ. ಇದ್ದಂತಹ ಕಾಲಘಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಮಾಡಿಕೊಂಡು ಸತ್ಕಾರ್ಯವನ್ನು ಮಾಡಿಕೊಂಡು ಒಂದಷ್ಟು ನಾವು ಜೀವಿಸಬೇಕು, ನಮ್ಮ ಸಮಾಜ ಒಂದಷ್ಟು ಉಪಕಾರದ ಬದುಕನ್ನು ನಾವು ಮಾಡಬೇಕು ಅಂತ, ಅಂತಹ ಬದುಕನ್ನು ನಾವು ಮಾಡಬೇಕು ಅನ್ನುವಂಥದ್ದೇ ಅದೊಂದು ಮಾನವೀಯ ಮೌಲ್ಯ. ಮಾನವೀಯ ಮೌಲ್ಯ ಅಂತ ಹೇಳಿದಾಗ ಅದರಲ್ಲಿ ಎಲ್ಲವೂ ಬರ್ತದೆ, ಪ್ರೀತಿ, ಪ್ರೇಮ, ತ್ಯಾಗ, ಸೇವೆ, ಕರುಣೆ ಎಲ್ಲವೂ ಬರ್ತದೆ. ಅಂತಹ ಜೀವನ ನಾವು ಮಾಡಬೇಕು. ಮಹಿಳೆಯರು ಅನ್ನುವಾಗ ಸ್ತ್ರೀ ಅಂತ ನಾವು ಹೇಳ್ತೇವೆ ನೋಡಿ, ನಾನು ಯಾವಾಗಲೂ ಹೇಳೋದುಂಟು, ಸ್ತ್ರೀ ಅಂತ ಹೇಳುವಾಗ ಅಲ್ಲಿ 3 ರೀತಿಯ ಪದಗಳಿವೆ. ಒಂದು ಸಕಾರ, ತಕಾರ, ರಕಾರ. ಒಂದು ಸಾತ್ವಿಕ, ರಾಜಸ, ತಾಮಸ 3 ಗುಣಗಳು ಮಹಿಳೆಯರಲ್ಲಿವೆ. ಸಾತ್ವಿಕವಾಗಿಯೂ ನಾವು ಇರಬೇಕು. ಒಂದಷ್ಟು ಸಮಾಜದಲ್ಲಿ ಅನ್ಯಾಯ, ಅಧರ್ಮ ಆದಾಗ ಅದನ್ನು ಮೆಟ್ಟಿ ಎದುರಿಸುವಂತಹ ಛಲವು, ಆ ತಾಮಸ ಗುಣವೂ ನಮ್ಮಲ್ಲಿ ಇರಬೇಕು. ಅಂತಹ ಎಲ್ಲವೂ ನಮ್ಮಲ್ಲಿದೆ. ಅದರಿಂದ ಅದನ್ನು ಅಳವಡಿಸಿಕೊಂಡು ಒಳ್ಳೆ ರೀತಿಯ ಸಮಾಜಕ್ಕೆ ನಾವು ಕೊಡುಗೆಯನ್ನು ಕೊಡಬೇಕಾಗ್ತದೆ. ನಮ್ಮ ಮುಂದಿನ ಪೀಳಿಗೆ, ನಾವೆಲ್ಲರೂ ಹೇಳ್ತೇವೆ ಸಂಸ್ಕಾರ ಕೊಡಬೇಕು, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ. ಬಹುಶಃ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಅದೆಲ್ಲಕ್ಕೂ ಅವಕಾಶ ಉಂಟು ನೋಡಿ. ಇಲ್ಲಿ ತುಂಬ ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ. ನಮ್ಮ
ಒಂದು ಕುಟುಂಬ ಅನ್ನುವಂಥದ್ದು ಅದು ತಾಯಿ ಬೇರಿನಾಗೆ. ಅಲ್ಲಿಯ ಮಹಿಳೆ ಅದು ತಾಯಿ. ವೃಕ್ಷಕ್ಕೆ ಬುನಾದಿ ಭದ್ರತೆ ಯಾವುದಂದರೆ ಅಲ್ಲಿಯ ತಾಯಿ ಬೇರು. ಅದೇ ರೀತಿ ಮನೆಗೊಂದು ಒಂದು ರಕ್ಷಣೆ, ಆ ಭದ್ರ ಬುನಾದಿ ಯಾರಂದರೆ ಅಲ್ಲಿಯ ಆ ಮಹಿಳೆ. ಅವಳನ್ನು ಗೃಹಲಕ್ಷ್ಮಿ ಅಂತಲೇ ಹೇಳಿದರು, ಧರ್ಮಪತ್ನಿ ಅಂತ ಹೇಳಿದರು. ನೋಡಿ, ಒಂದಕ್ಕೊಂದು ಒಳ್ಳೆಯ ರೀತಿಯ ಆ ಒಂದು ಶಬ್ದವನ್ನು ಅವಳಿಗೆ ಇಟ್ಟರು. ಯಾಕಂದರೆ ಅವಳಿಗೆ ಅಂತಹ ಪಾವಿತ್ರ್ಯತೆ ಅವಳಲ್ಲಿದೆ. ಆದ್ದರಿಂದ ಆ ಮುಂದಿನ ಸಂಸ್ಕಾರ, ಮುಂದಿನ ಪೀಳಿಗೆ, ನಮ್ಮ ಭಾರತೀಯ ಸಂಸ್ಕೃತಿ ಯಾವುದಿದೆಯೋ ಅದನ್ನೆಲ್ಲ ಹೇಳಿಕೊಂಡು ಒಳ್ಳೆಯ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅವಳ ಪಾತ್ರ ಬಹಳ ದೊಡ್ಡದು. ಒಂದು ಕುಟುಂಬ, ಇನ್ನೊಂದು ಸಮಾಜ. ಆ ಕುಟುಂಬ ಮತ್ತು ಸಮಾಜಕ್ಕೆ ಮಾತೃತ್ವವೇ ಆಧಾರ ಅನ್ನುವಂಥದ್ದು. ಆದ್ದರಿಂದ ಅವೆಲ್ಲವನ್ನು ನಾವು ಬೆಳೆಸಿಕೊಂಡು ನಾವು ಒಂದಷ್ಟು ಇವಾಗ ಪಟ್ಟಣ ಪೇಟೆಯಲ್ಲಿ ಕಂಡಾಗ ಒಂದಷ್ಟು ನೋಡ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿ ನಡೆಯುವಂತಹ ಎಷ್ಟೋ ಹೆಂಗಳರೆಯನ್ನು ನೋಡ್ತಿದ್ದೇವೆ. ಈಗೆಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಆದರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಆ ಸ್ತ್ರೀಯ ಮಹತ್ವ, ಭಾರತ ಅಂದರೆ ಮಾತೃದೇವೋಭವ ಅಂತ ಪ್ರಥಮ ಸ್ಥಾನ ಮಾತೆಗೆ ಇಟ್ಟರು. ನೋಡಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿದರು. ಆ ಪ್ರಥಮ ಸ್ಥಾನವನ್ನು ಮಾತೆಯರಿಗಿಟ್ಟರು. ಎಲ್ಲವನ್ನು ಭಾರತದಲ್ಲಿ ನಾವು ಕಂಡಾಗ ಎಲ್ಲವನ್ನು ಪ್ರಥಮವಾಗಿ ಮಹಿಳೆಯರಿಗೆ ಅದನ್ನು ಹೇಳ್ತಾರೆ. ಮಾತೆ, ನದಿಗೆ ಗಂಗಾ ಮಾತೆ ಅಂತ ಹೇಳ್ತಾರೆ. ಅದೇ ರೀತಿ ಭಗವದ್ಗೀತೆಗೆ ಗೀತಾ ಮಾತೆ ಅಂತ ಹೇಳ್ತಾರೆ. ಗೋವಿಗೆ ಗೋಮಾತೆ ಅಂತ ಹೇಳ್ತೇವೆ. ಎಲ್ಲದಕ್ಕೂ ಆ ಒಂದು ಹೆಣ್ತನವನ್ನು, ಹೆಣ್ಣು ಅಂದರೆ ಜಗದೀಶ್ವರ್ಯ ಒಂದು ಆ ತತ್ವ ಅವಳಲ್ಲಿದೆ ಅಂತ ಎಲ್ಲವನ್ನ ಆ ಪ್ರಾಶಸ್ತ್ಯವನ್ನು ಒಂದು ಕೊಟ್ಟಂತಹ ದೇಶ ಇದ್ದರೆ ಅದು ನಮ್ಮ ಭಾರತ ಅಂತ. ಮಹಿಳೆಯರು ಹೇಗೂ ಒಂದು ಪರಿವರ್ತನೆ ಮಾಡಬಹುದು ಅಂತ ಸಮಾಜವನ್ನು. ಒಮ್ಮೆ ತುಳಸಿದಾಸರು ಅವರ ಹೆಂಡತಿ ಸರಸ್ವತಿ ಅಂತ ತುಂಬ ಮೋಹ ಅಂದರೆ ಮೋಹ. ಹೆಂಡತಿಯಲ್ಲಿ ಯಾವಾಗಲೂ ನೋಡಿದರೂ ಒಟ್ಟಿಗೆ ಇರಬೇಕು ಅವಳು ಹೆಂಡತಿ ತನ್ನೊಟ್ಟಿಗೆ. ಆದರೆ ಒಂದು ದಿವಸ ಅವಳು ತಾಯಿ ಮನೆಗೆ ಹೋಗ್ತಾಳೆ. ಹೋದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಗಿ ಬರಬೇಕಾಗ್ತದೆ ಅವಳಿಗೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ದಿನವೂ ಅವಳನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಸಂಜೆ ಆಗಿದೆ. ಸಂಜೆ ಆದ ಕಾರಣ ಒಂದಷ್ಟು ಮಳೆ ಬಿರುಗಾಳಿ ಎಲ್ಲ ಬರ್ತಾ ಇದೆ. ಆ ಹೆಂಡತಿಯ ಮನೆಗೆ ಹೋಗಬೇಕಿದ್ರೆ ಒಂದು ನದಿಯನ್ನು ದಾಟಿ ಹೋಗಬೇಕಿತ್ತು ಅವರಿಗೆ. ಆದರೆ ಅವರ ಮನಸ್ಸು ಮೋಹ ಎಲ್ಲ ಹೆಂಡತಿಯಲ್ಲಿತ್ತು. ಆ ನದಿಯನ್ನು ದಾಟಬೇಕಿತ್ತು, ಮಳೆ ಬರ್ತಾ ಇತ್ತು. ಅವರು ಈ ಬದಿಯಲ್ಲಿ ನಿಂತು ನೋಡ್ತಾರಂತೆ. ನೋಡಿದಾಗ ಒಂದು ಮರದ ತುಂಡಿನ ಹಾಗೆ ಅವರಿಗೆ ಒಂದು ಕಾಣ್ತಾ ಇತ್ತು ವಸ್ತು. ಆ ಮರದ ತುಂಡು ಅಂತ ಹೇಳಿ ಅದನ್ನು ಹಿಡ್ಕೊಂಡು ಆ ಬದಿಗೆ ದಾಟ್ತಾರಂತೆ. ಇನ್ನೊಂದು ದಾಟುವಂಥ ಸಂದರ್ಭದಲ್ಲಿ ಆ ಬದಿಯಲ್ಲಿ ಒಂದು ಮಾಟೆಯ ಒಳಗೆ ಒಂದು ಹಾವು ಕೂಡ ಹೋಗ್ತಾ ಇತ್ತಂತೆ. ಅವರು ಕಟ್ಟಿಗೆ ಅಂತ ನೆನೆಸಿದಂತಹ ವಸ್ತು ಯಾವುದಾಗಿತ್ತಂದರೆ ಅದು ಒಂದು ಹೆಣ ತೇಲ್ಕೊಂಡು ಹೋಗ್ತಾ ಇತ್ತು. ಆದರೆ ಇವರ ಮನಸ್ಸೆಲ್ಲ ಹೆಂಡತಿಯ ಮೇಲಿತ್ತು. ಅದು ಹೆಣ ಅಂತೂ ಕೂಡ ಅವರಿಗೆ ಕಾಣಲಿಲ್ಲ. ಇನ್ನು ಆ ಬದಿಯಲ್ಲಿ ಒಂದು ಹಾವು ನುಗ್ತಾ ಇತ್ತು ಆ ಮಾಟೆಗೆ. ಅದನ್ನು ನೋಡುವಾಗ ಅದು ಬಳ್ಳಿ ಅಂತ ಹೇಳಿ ಅದನ್ನು ಹಿಡಿದುಕೊಂಡು ಮೇಲೆ ಹೋದ್ರಂತೆ. ರಾತ್ರಿ ಆಗಿತ್ತು. ಹೋದಾಗ ನನ್ನನ್ನು ಸ್ವಾಗತ ಮಾಡಬಹುದು ಹೆಂಡತಿ ಅಂತ ಹೇಳಿ ಬಹಳ ಖುಷಿಯಿಂದ ಹೋಗ್ತಾರೆ. ಆ ಹೋದಂತಹ ಸಂದರ್ಭದಲ್ಲಿ ತನ್ನ ಪತ್ನಿ ಒಮ್ಮೆ ಆಶ್ಚರ್ಯದಿಂದ ನೋಡ್ತಾಳಂತೆ. ಒಂದಷ್ಟು ಬೇಸರವೂ ಕೂಡ ಆಗ್ತದೆ ಅವಳಿಗೆ. ಈ ಒಂದು ಸಂದರ್ಭದಲ್ಲಿ ಈ ಬಿರುಗಾಳಿ ಮಳೆಯಲ್ಲಿ ನೀವು ಬಂದಿದ್ದೀರಲ್ಲ ಕತ್ತಲಲ್ಲಿ, ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ, ನನಗೆ ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ ನಿನ್ನನ್ನು ಅಂತ. ಆವಾಗ ಅಲ್ಲೊಂದು ಮಾತನ್ನು ಹೇಳ್ತಾಳಂತೆ ಅವಳು ಪತ್ನಿ. ಏನಂದರೆ, ನೀವು ಶರೀರದ ಮೇಲೆ ಮೋಹ ಇಟ್ಟಿದ್ದೀರಿ. ಈ ಶರೀರದಲ್ಲಿ ಇಟ್ಟಂತಹ ಮೋಹವನ್ನು ಶ್ರೀರಾಮನಲ್ಲಿ ನೀವು ಇಡಬೇಕು ಅಂತ. ಆವಾಗ ನೀವು ಮೇರು ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ಲಿ ಆ ಧರ್ಮಪತ್ನಿ ಹೇಳ್ತಾಳಂತೆ. ಆ ಪತ್ನಿಯ ಮಾತನ್ನು ಕೇಳಿದ್ದು ಒಂದಷ್ಟು ಪರಿವರ್ತನೆಯಾಗಿ ನಮಗೆ ತುಳಸಿದಾಸರ ಬಗ್ಗೆ ಶ್ರೀರಾಮಚರಿತ ಮಾನಸ ಬರೆದವರು ತುಳಸಿದಾಸರು. ಅವರೆಲ್ಲವನ್ನು ತ್ಯಾಗ ಮಾಡಿ ಆ ಮೋಹವನ್ನೆಲ್ಲ ಬಿಟ್ಟು ಬರೇ ಶ್ರೀರಾಮನ ಆ ಭಕ್ತಿಯನ್ನು ಮಾಡುತ್ತಾ ನಮಗೆ ಪ್ರಸಿದ್ಧಿಯನ್ನು ಕಂಡಂತಹ ಒಂದು ದುಷ್ಟಾರರವರು ಶ್ರೀ ತುಳಸಿದಾಸರು. ಆದ್ದರಿಂದ ಹೆಂಗಳೇರಂದರೆ ಏನನ್ನು ಪರಿವರ್ತನೆ ಮಾಡಬಹುದು ಅಂತ ಮನಸ್ಸು ಮಾಡಿದರೆ ಏನು ಮಾಡ್ಯಾರು ಅವರು ಅಂತ. ಆದ್ದರಿಂದ
ನಮಗೆ ಅಂತಹ ಒಂದು ಪಾವಿತ್ರ್ಯತೆ ಇದೆ, ಜವಾಬ್ದಾರಿ ಇದೆ. ಇವೆಲ್ಲವನ್ನು ಕರಗತ ಮಾಡಿಕೊಂಡು ನಮ್ಮ ಸಮಾಜ ಒಳ್ಳೆಯ ಸುಖಿ ಸಮಾಜವಾಗಿ ನಿರ್ಮಾಣವಾಗಲಿ, ಅದಕ್ಕಾಗಿ ನಮ್ಮನ್ನೆಲ್ಲ ನಾವು ತೊಡಗಿಸಿಕೊಳ್ಳೋಣ ಅಂತ ಹೇಳಿಕೊಡ್ತಾ ಸೇರಿದ ಎಲ್ಲರಿಗೆ ಈ ಸಂಧಿ ಶ್ರೀ ವಿಷ್ಣುಮೂರ್ತಿ ಸ್ವಾಮಿ ಎಲ್ಲರನ್ನ ಅನುಗ್ರಹಿಸಲಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಗುರುದೇವ್. ನಿಮ್ಮ ನುಡಿಗಳೊಂದಿಗೆ ಆಶೀರ್ವದಿಸಿದಂತಹ ಪರಮ ಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ ಒಡೆಯರು, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡೆಯರು ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದೆ ಮಾತೃ ಸಮಾವೇಶದ ಪ್ರಧಾನ ಅಂಗ ನಮ್ಮ ಜೀವನದ ನಡೆಗಾಗಿ ಧಾರ್ಮಿಕ ವಿಷಯಗಳನ್ನು ನಮಗೆ ಮನ ತಟ್ಟುವಂತೆ ತಿಳಿಸಲು ಬಂದಿರುವವರು ಶ್ರೀಮತಿ ಜಯಲಕ್ಷ್ಮಿ ಕಾರಂತ, ನಿವೃತ್ತ ಶಿಕ್ಷಕಿ, ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಗಡಿನಾಡ ಘಟಕ ಕಾಸರಗೋಡು ಜಿಲ್ಲಾ ಅಧ್ಯಕ್ಷರು. ಇವರು ಧಾರ್ಮಿಕ ಭಾಷಣವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಥಳಾಧಿದೇವತೆಗೆ ವಂದಿಸುತ್ತಾ, ಪರಿವಾರ ದೈವಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಮಾತಾನಂದಮಯಿಯವರಿಗೆ ನಮಿಸುತ್ತಾ, ವೇದಿಕೆಯಲ್ಲಿರುವಂಥ ಮಹಿಳಾಮಣಿಯರಿಗೆ ಹಾಗೂ ನೆರೆದ ತಮ್ಮೆಲ್ಲರಿಗೂ ವಂದಿಸುತ್ತಾ ಒಂದಷ್ಟು ವಿಚಾರವನ್ನು ತಮ್ಮಲ್ಲಿ ವಿನಿಮಯ ಮಾಡಿಕೊಳ್ಳಿಕ್ಕೆ ನೀವು ಅನುಮತಿ ಕೊಟ್ಟದ್ದಕ್ಕಾಗಿ ಮೊದಲಾಗಿ ವಂದಿಸ್ತಾ ಇದ್ದೇನೆ. ಈ ಎಲ್ಲ ಸಂಭ್ರಮ ನೋಡುವಾಗ ನನಗೆ ಬಹಳ ಖುಷಿಯಾದದ್ದು, ನಾನು ತುಂಬ ಹಿಂದೆ ಒಂದು 2-3 ಗಂಟೆ ಹಿಂದೆ ಬಂದಿದ್ದೇನೆ. ಇಲ್ಲಿರುವ ಮಕ್ಕಳನ್ನು ಗಮನಿಸಿದ್ದು ನಾನು. ಮಕ್ಕಳು ಓಡಾಡ್ತಾ ಏನೋ ಒಂದು ಕೆಲಸ ಅವರಷ್ಟಕ್ಕೆ ಅವರು ಮಾಡ್ತಾ ಇದ್ದಾರೆ. ಅದು ಒಂದು ಏನೋ ಖುಷಿ ಕೊಡ್ತಾರೆ. ಹಾಗೆಂತ ನೀವು ಮಾಡಲಿಲ್ಲ ಅಂತ ಹೇಳಿದ್ದಲ್ಲ, ನೀವು ತುಂಬ ಮಾಡಿದ್ದೀರಿ, ಒಪ್ತೇನೆ ನಾನು. ಆ ಮಕ್ಕಳಲ್ಲಿ ಇನ್ನೊಂದು ವಿಷಯ ಅಂದರೆ, ನಾವೀಗ ಎಷ್ಟೋ ಕಡೆಯಲ್ಲಿ ಹೋದಾಗ ನೋಡಿದರೆ ಮಕ್ಕಳು ಏನು ಮಾಡ್ತಾರೆ, ಏನೋ ಒಟ್ಟು ಕೂತ್ಕೊಂಡು ಯಾರ್ದೋ ಒಂದು ಮೊಬೈಲ್ ತಗೊಂಡು ಅಲ್ಲೆಲ್ಲ ಒಟ್ಟು ಕೂತ್ಕೊಂಡು ಏನೋ ಮಾಡ್ತಾಯಿದ್ದಾರೆ, ಮೊಬೈಲಲ್ಲಿ ಗುರುಟ್ತಾ ಇರ್ತಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿದೆ ನಾನು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಎಲ್ಲ ಮಕ್ಕಳು ಏನೋ ಒಂದು ರೀತಿಯಲ್ಲಿ ತಮ್ಮ ಸೇವೆ ಮಾಡ್ತಾ ಇದ್ದಾರೆ. ಇದು ತುಂಬ ಗಮನಾರ್ಹವಾದಂಥ ಮತ್ತು ಒಳ್ಳೆಯ ಒಂದು ಬೆಳವಣಿಗೆ. ಅದಕ್ಕಾಗಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ನಾನೊಂದು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳು ಈ ಕಾರ್ಯಕ್ರಮಗಳಿಗೆ ಬರುವಾಗ ಆದಷ್ಟು ಕೊನೆ ಪಕ್ಷ ಬರುವಾಗಾದರೂ ಮಕ್ಕಳಲ್ಲಿ ಅಂಥ ಒಂದು ಸೂಚನೆ ಕೊಡಿ. ಇಲ್ಲಿ ಏನು ನಡೀತದೆ ಅವ್ರಿಗೇನು ಅರ್ಥ ಆಗೋದು ಬೇಡ, ಸುಮ್ಮನೆ ಕೂತ್ಕೊಂಡು ಕೇಳಲಿ. ಈಗ ನಾವು ಚಿಕ್ಕದಿರುವಾಗ ಕೇಳ್ತಾ ಇದ್ದೀವಿ, ನಮಗೇನೋ ಅರ್ಥ ಆಗಿದೆ. ಆದರೆ ಈಗ ನಾವು ಮಾತನಾಡುವಾಗ ನಮ್ಗೆ ಅರ್ಥ ಆಗ್ತದೆ, ನಾವು ಹಿಂದೆ ಕೇಳಿದ್ದು ಉಂಟು ನಮ್ಮ ತಲೆಯಲ್ಲಿ ಅಂತ. ಹಾಗೆ ಇಲ್ಲೊಂದು ಹೊಸ ದೇವಸ್ಥಾನ ಆಗ್ತಾಯಿದೆ. ಇಲ್ಲಿ ಬಂದು ಕೂತಾಗ ನನಗೆ ನೆನಪಾದದ್ದು ಏನಂದರೆ, ಹಿಂದೆ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ಕಾಲ ಅಂತ ಹೇಳಿದರೆ ಅದೊಂದು ಸ್ವರ್ಣಯುಗ. ಇಂದಿನ ಚರಿತ್ರೆ ಪಾಠಗಳಲ್ಲಿ ಅವರ ಪಾಠವೇ ಇಲ್ಲ. ಆಗ ಅವನು ಸಾಕಷ್ಟು ಶ್ರೀಮಂತ, ಅದು ಸುವರ್ಣಯುಗ. ತನ್ನ ಹೆಂಡತಿಯ ಶಾಂತಲನ ನೃತ್ಯಗಳನ್ನು ನಾನು ಅಳಿದರೂ ಅದು ಅಳಿಬಾರದು ಅನ್ನೋ ನೃತ್ಯ ರೂಪಗಳನ್ನು ಕಲ್ಲಿನಲ್ಲಿ ಕೆತ್ತಿ ಅದನ್ನು ಚೆನ್ನಕೇಶವ ದೇವಾಲಯ ಮಾಡುವ ಒಂದು ಸಂದರ್ಭ. ತುಂಬ ಖರ್ಚು ಮಾಡಿದ್ದಾನೆ ಮತ್ತು ತುಂಬ ವರ್ಷಗಳನ್ನು ತಗೊಂಡಿದ್ದಾನೆ. ಅದನ್ನು ಮಾಡಿ ಪ್ರತಿಷ್ಠಾಪನೆಯ ದಿವಸ ಒಂದು ದೊಡ್ಡ ಹುಂಡಿ ಇಡ್ತಾರಂತೆ, ಇದು ಅನ್ನದಾನಕ್ಕೆ ಅಂತ. ಆಗ ಶಾಂತಲಾದೇವಿ ಬರುವ ಕೇಳ್ತಾನೆ, ಸ್ವಾಮಿ ಇಷ್ಟು ಖರ್ಚು ಮಾಡಿದ್ದೀರಿ, ಇನ್ನೂ ಭಂಡಾರದಲ್ಲಿ ಬೇಕಾದಷ್ಟು ಉಂಟು, ಯಾಕೆ ಈ ಅನ್ನದಾನದ ಹುಂಡಿ ಇಟ್ಟಿದ್ದೀರಿ, ನಿಮ್ಗೆ ಕೊಡಲಿಕ್ಕಾಗೋದಿಲ್ವ? ಆಗ ನಗಾಡ್ತಾ ಹೇಳ್ತಾನಂತೆ, ಖಂಡಿತವಾಗಿ ನನಗೆ ಕೊಡಲಿಕ್ಕಾಗ್ತದೆ. ಇಷ್ಟು ಖರ್ಚು ಮಾಡುವಾಗ ನಾನು ಯಾರಲ್ಲೂ ಕೇಳಿಲ್ಲ, ಭಂಡಾರದ ಹಣವೇ ಹೋಗಿದೆ. ಭಂಡಾರದ ಹಣ ಅಂದರೆ ನನ್ನದು ಅಲ್ಲ, ನಿನ್ನದು ಅಲ್ಲ, ಅದು ಜನರದ್ದೇ. ಆದರೆ ಜನರಿಗೆ ಅದು ಜನರದ್ದು ಅಂತ ಗೊತ್ತಿಲ್ಲ, ಅದು ರಾಜ ಮಾಡಿದ್ದು ಅಂತಾಗಿದೆ. ಇವತ್ತು ಇಲ್ಲಿ ಹುಂಡಿಯಲ್ಲಿ ಏನು ಬೀಳ್ತದೆ, ನನ್ನದು ಇರಲಿ ಅಂತ ಹಾಕ್ತಾರಲ್ಲ, ಅದು ಅವರದ್ದು. ಈ ಏನೊಂದು ಇಲ್ಲಿ ಕಾರ್ಯಕ್ರಮ ಆಗ್ತದೋ ಅದು ಎಲ್ಲರದಾಗಬೇಕು, ಅಲ್ಲಿ ಎಲ್ಲರದು ಒಂದಲ್ಲ ಒಂದು ಸೇವೆ ಸಲ್ಲಬೇಕು, ಈ ಉದ್ದೇಶದಿಂದ ಅದನ್ನು ಇಟ್ಟಿದ್ದೇನೆ ಅಂತ. ಅಲ್ಲಿ ಸಾಕಷ್ಟು ಹಣ ಇತ್ತು, ಆದರೂ ಪಾಲ್ಗೊಳ್ಳುವಿಕೆ. ಇಲ್ಲಿ ನಮ್ಮಲ್ಲಿ ಅಂತಹ ಒಂದು ವಿಷಯ ಇಲ್ಲ, ನಾವು ಹೋಗಿ ಬೇಡಿಯೇ ಮಾಡೋದು. ಆದರೂ ಎಲ್ಲರ ಪಾಲ್ಗೊಳ್ಳುವಿಕೆಯೇ ಭಗವಂತನ ಇರವು.
ಖಂಡಿತವಾಗಿ ಅಷ್ಟೇ. ಮಾತೃ ಸಮಾವೇಶ ಈಗಾಗಲೇ ಒಂದು ಗಾನಮಯವಾಗಿ ಮಾತಾನಂದಮಯಿಯವರು ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸಿದ್ದಾರೆ. ಅದರ ಮುಂದಿನ ಒಂದು ವಿಷಯ, ಸ್ತ್ರೀಯರ ಬಗ್ಗೆ ನಾವು ಮಾತನಾಡುವಾಗ ಎಲ್ಲ ಕಡೆಯಲ್ಲೂ 10-40 ವರ್ಷಗಳ ಹಿಂದೆ ಹೋದಾಗ ನಮಗೆ ಯಾವುದೇ ಸಭೆಯಲ್ಲೂ ಇಷ್ಟು ಹೆಂಗಸರು ಸಿಕ್ಕುವುದೇ ಇಲ್ಲ. ಪುರುಷ ಪ್ರಾಧಾನ್ಯ ಸಮಾಜವಾಗಿತ್ತು. ಕಾಲ ಬದಲಾಗುತ್ತಾ ಬಂತು. ಈಗ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಹೋದರೆ ಕೇಳೋದು ಬೇಡ, ಬಸ್ಸಲ್ಲಿ ಹೆಂಗಸರೇ ಇರುವುದು, ಗಂಡಸರಲ್ಲ. ಯಾಕೆಂದರೆ ಬಿಟ್ಟಿ ಭಾಗ್ಯ ಇದೆ, ಅಲ್ಲಿವರೆಗೆ ಬಂದಿದೆ. ಈಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅಲ್ಲ, ಆ ಸ್ವಾತಂತ್ರ್ಯ ಎಲ್ಲಿ ಬೇಕು, ಎಷ್ಟು ಉಳಿಸಿಕೊಳ್ಳಬೇಕು ಅನ್ನೋ ಸ್ವಾತಂತ್ರ್ಯ ಬೇಕು ನಮಗೆ. ಸ್ವತಂತ್ರ ಚಿಂತನಾಧಾರೆಗಳು ಬೇಕು. ಹಾಗೆ ನಮ್ಮೊಳಗೆ ಏನಾಗ್ತದೆ ಅನ್ನುವುದನ್ನು ನಾವು ಸ್ವಲ್ಪ ಚಿಂತಿಸಬೇಕು. ಬಿಹಾರದಲ್ಲಿ ಒಂದು 40 ವರ್ಷದ ಹಿಂದೆ ನಾನು ಅಲ್ಲಿ ಹೋದಾಗ ಅಲ್ಲಿ ಅನುಭವಿಸಿದ ಕಷ್ಟಗಳನ್ನು ಹೇಳ್ತೇನೆ. ಎಷ್ಟು ಅಂತ ಹೇಳಿದರೆ, ಬಿಹಾರದಲ್ಲಿ ನಾಯಿಯನ್ನು ಹೊಡೆದು ಕೊಂದು ಹಾಕಿದಾಗೆ ಮನುಷ್ಯರನ್ನು ಕೊಂದಾಗ್ತಾಯಿದ್ದು. ಪ್ರತಿಯೊಬ್ಬರ ಇದರಲ್ಲಿ ಒಂದು ಚೂರಿಯೋ ಕತ್ತಿಯೋ ಇರ್ತಿತ್ತು. ಅಂಥ ಒಂದು ಪರಿಸ್ಥಿತಿ ಅಲ್ಲಿ ಬಿಹಾರದಲ್ಲಿತ್ತು. ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಏನಂತೇಳಿದರೆ, ಅಲ್ಲಿರುವ ಗಂಡಸರಲ್ಲಿ ಮದ್ಯಪಾನದ ವ್ಯಸನ ಎಷ್ಟಿತ್ತು ಅಂತ ಹೇಳಿದರೆ, ಒಂದು ಮನೆಯಲ್ಲೂ ಪ್ರತಿದಿನ ಊಟ ಇರಲಿಲ್ಲ. ಯಾಕೆಂದರೆ ಬಂದ ಗಂಡಸರ ವ್ಯವಸ್ಥೆ ಎಲ್ಲ ಅದು ಕುಡಿಯುವ ಇದಕ್ಕೆ ಹೋಗ್ತಾಯಿತ್ತು. ಆಗ ಆ ಊರಿನ ರಾಬರಾಯಿ ಅಂತ, ರಾಬ್ರಿ ದೇವಿ ಅಲ್ಲ, ರಾಬರಾಯಿ ಅಂತ, ಅವರು ಅವಳ ಗಂಡನಿಂದ ತುಂಬ ಪೆಟ್ಟು ತಿಂದು ತುಂಬ ಧೈರ್ಯಸ್ಥ ಮಹಿಳೆ. ಒಂದು ದಿನ ಏನು ಮಾಡ್ತಾಳೆ ಅಂತ ಹೇಳಿದರೆ, ಪೆಟ್ಟು ಕೊಟ್ಟಾಗ ಎದುರು ನಿಲ್ತಾಳೆ. ನೋಡ ನನ್ನನ್ನು ನನಗೆ ನನ್ನ ಮೈ ಮುಟ್ಟಿ ನೋಡ ನೀವು ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ, ಅರೆ ಇವಳು ಹೀಗೆ ಹೇಳ್ತಾಳ ಅಂತ. ಅಲ್ಲಿಂದ ಅವಳು ನಿರ್ಧಾರ ಮಾಡ್ತಾಳೆ, ನಾನು ಈ ಊರಲ್ಲಿ ಎಲ್ಲರನ್ನ ಒಟ್ಟು ಮಾಡಿ ಈ ಊರನ್ನು ನಾನೊಂದು ಸುಂದರವಾದ ಊರಾಗಿ ಕಟ್ಟಬೇಕು ಅಂತ ಹೇಳಿ ಎಲ್ಲರನ್ನ ಹೆಂಗಸರನ್ನ ಒಟ್ಟು ಮಾಡ್ತಾಳೆ. ಮಾಡಿ ಅಲ್ಲಿಗೆ ಗುಲಾಬಿ ಪಡೆ ಅಂತ ಹೆಸರು. ಯಾಕೆಂದರೆ ಅವಳು ಮೊದಲು ಉಗ್ರತೆಯನ್ನು ತೋರಿಸುವಾಗ ಅವಳು ಹುಟ್ಟದ್ದು ಗುಲಾಬಿ ಬಣ್ಣ ಅಂತೆ. ಆದ್ದರಿಂದ ಗುಲಾಬಿ ಪಡೆ ಅಂತ ಹೆಂಗಸರನ್ನೆಲ್ಲ ಒಟ್ಟು ಮಾಡಿ, ಗಂಡಸರೆಲ್ಲ ಹೋದ ಮೇಲೆ ಹೆಂಗಸರನ್ನ ಒಟ್ಟು ಮಾಡಿ, ಯಾವತ್ತು ಈಗ ಏನು ಮಾತಾನಂದಮಯಿ ಹೇಳಿದ್ರೋ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ತಮಸ್ಸಿನ ವಿರುದ್ಧ ರಜಸ್ಸಿನ ಹೋರಾಟ. ಅಷ್ಟು ಜನರನ್ನು ಒಟ್ಟು ಮಾಡಿ ಯಾವ ಮನೆಯಲ್ಲೂ ಗಂಡಸು ಕುಡಿದು ಬಾರದ ಹಾಗೆ, ಮತ್ತು ಎಲ್ಲೆಲ್ಲಿ ಆ ಕುಡಿತದ ಶರಾಬ್ ಅಂಗಡಿ ಉಂಟೋ ಅದನ್ನು ಮುಚ್ಚುವ ಹಾಗೆ ಬಹಳ ಹೋರಾಟ ಮಾಡಿದರು. ಸತತವಾಗಿ 1 ವರ್ಷ ಇವರ ಮೇಲೆ ದಾಳಿ ಇತ್ತು, ಇವರದ್ದು ಪ್ರತಿ ದಾಳಿ ಇತ್ತು. ಅಂತೂ ಆ ಊರು ಪಾನಮುಕ್ತ ಮದ್ಯಮುಕ್ತ ಊರಾಯಿತು. ಆಮೇಲೆ ಇವತ್ತಿಗೂ ಗುಲಾಬಿ ಪಡೆ ಅಂತ ಹೇಳಿದರೆ ಬಿಹಾರದಲ್ಲಿ ಹೆದರ್ತಾರೆ. ಗುಲಾಬಿ ಪಡೆ ಅಂತ ಹೇಳೋದು, ಹೆಂಗಸರು ಬಂದ ಕೂಡಲೇ ಗುಲಾಬಿ ಪಡೆ ಬರ್ತದೆ ಅಂತ ಹೇಳಿದರೆ ಯಾವ ದೌರ್ಜನ್ಯವೂ ನಡೆಯೋದಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬರಿಗೆ ಅದು ಆಗ್ತದೆ ಅಂತೇಳಿ ಆದರೆ ನಮಗೂ ಆಗ್ತದೆ, ಖಂಡಿತ ಆಗ್ತದೆ. ಇನ್ನು ನೀವೆಲ್ಲ ಹೋಗಿ ಮೆಟ್ಟು ಕತ್ತಿಯೋ ಹಿಡ್ಕೊಂಡು ಯುದ್ಧ ಮಾಡಬೇಕಂತ ನಾನು ಹೇಳುವುದಲ್ಲ. ಮಾನಸಿಕವಾಗಿ ನಾವು ಎಷ್ಟು ಗಟ್ಟಿಯಾಗುತ್ತೇವೋ ಅಷ್ಟು ನಮ್ಮ ಮೇಲೆ ಇತರ ಸಂಸ್ಕೃತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಅದಕ್ಕಾಗಿ ನಾನು ಮೊದಲು ಹೇಳಿದ್ದು ಮೊಬೈಲ್ ಅಂತ. ಯಾಕೆಂದರೆ ಅಲ್ಲಿ ನಾವು ಏನು ನೋಡ್ತೇವೆ ನೋಡಿ, ನಾವು ಎಷ್ಟೆಷ್ಟು ರೀತಿಯಲ್ಲಿ ಒಂದು ರೀತಿ ಯಾವುದೋ ಒಂದು ಭ್ರಮೆಯಲ್ಲಿ ಸೆಳೆದು ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಫೆಬ್ರವರಿ 14 ವ್ಯಾಲೆಂಟೈನ್ ಡೇ. ಯಾರು ವ್ಯಾಲೆಂಟೈನ್? ಯಾರಾದರೂ ಇಷ್ಟು ಜನರಲ್ಲಿ ಗೊತ್ತಿದ್ದವರು ಯಾರಾದರೂ ಒಬ್ಬರು ಹೇಳಿ, ಯಾರು ವ್ಯಾಲೆಂಟೈನ್? ಗೊತ್ತಿಲ್ಲ ನಮಗೆ. ವ್ಯಾಲೆಂಟೈನ್ ಡೇ ಅಂದರೆ ಪ್ರೇಮಿಗಳ ದಿನ. ಅವನೊಬ್ಬ ಇಟಲಿಯವ ಬಿಷಪ್. 2ನೇ ಗ್ಲೋವಿಯಸ್ ಎನ್ನುವ ಸೇನೆಯಲ್ಲಿ ಯಾರೂ ಮದುವೆಯಾಗಬಾರದು, ಆಗ ಪುರುಷರ ಕ್ಷಮತೆ ಕಡಿಮೆ ಆಗ್ತದೆ ಅಂಥೇಳಿ ಮದುವೆಯಾಗಬಾರದು ಅಂತೇಳಿ ಅವ ಶಾಸನ ತಂದಾಗ ವ್ಯಾಲೆಂಟೈನ್ ತನ್ನ ಚರ್ಚಲ್ಲಿ ಗುಟ್ಟಲ್ಲಿ ಮದುವೆ ಮಾಡಿಸ್ತಾ ಇದ್ದ. ಅವನನ್ನು ಅರೆಸ್ಟ್ ಮಾಡಿ ವಿಚಿತ್ರ ಹಿಂಸೆ ಕೊಟ್ಟು ಕೊಂದ. ಆ ಸತ್ತ ದಿನ ಫೆಬ್ರವರಿ 14. ಅದನ್ನು ಪ್ರೇಮಿಗಳ ದಿನ ಅಂತ ಅವರು ಆಚರಿಸಿದರು. ಇವತ್ತು ಜಗತ್ತಿನ ಅನೇಕ ಕಡೆಯಲ್ಲಿ ಅದನ್ನು ಪ್ರೇಮಿಗಳ ದಿನ ಹೇಳ್ತಾರೆ. ಹೋಗಲಿ ಬಿಡಿ, ನಾವು ಅದನ್ನು ಮಾಡ್ತೇವೆ. ಅದು ನಮ್ಮಲ್ಲಿ ಒಂದು ಪ್ರೇಮಿಗಳ ದಿನ ಇಲ್ವಾ? ಯಾರಾದರೂ ನಾವು ಯೋಚಿಸಿದ್ದೇವೆಯಾ? ಕಾಮನ ಹುಣ್ಣಿಮೆ ನಮ್ಮ ಪ್ರೇಮಿಗಳ ದಿನವೇ, ಮನ್ಮಥನ ಆರಾಧನೆ. ಅಲ್ಲಿ ಒಂದು ಕಾಮನನ್ನು ಸುಟ್ಟು ಹಾಕ್ತೇವೆ. ಯಾವುದದು?
ಯಾವ ಕಾಮ? ಕೆಟ್ಟ ಕಾಮಗಳನ್ನು ಸುಟ್ಟು ಧರ್ಮದ ಕಡೆಗೆ ಕೊಂಡು ಹೋಗುವ ಧರ್ಮವನ್ನು ಆಚರಿಸಿ, ಪ್ರೇಮ ಪ್ರೀತಿಯಲ್ಲ. ಅದರ ಬದಲು ಇವತ್ತೇನಾಗಿದೆ, ಸ್ವಲ್ಪ ನೀವು ಪೇಪರ ಅಥವಾ ಇನ್ನು ಟಿ ವಿ ಇದರಲ್ಲಿ ನೋಡಿ, 1 ವಾರ ಅಂತೆ, 1 ದಿನ ಇದ್ದದ್ದು 1 ವಾರಕ್ಕೆ ವಿಸ್ತರಣೆ. ಇದು ಮಾರ್ಕೆಟಿಂಗ್ ಟ್ರೆಂಡ್ ಅಲ್ವಾ? ನಾವು ನಮ್ಮನ್ನು ಮಾರಿಕೊಳ್ಳೋದಿಲ್ವಾ ಅದಕ್ಕೆ? ಒಂದು ವಿಷಯ, ಈಗ ಇದರಿಂದ ಏನಾಗ್ತದೆ ಅಂತ ಕೇಳ್ತೀರಿ. ಪ್ರೇಮಿಗಳಿಗೆ 1 ದಿನ ಅಂತ ಇದ್ದರೆ ತಪ್ಪೇನಲ್ಲ. ತಾಯಿ ಅಂದರೆ ದಿನ, ತಂದೆ ಅಂದರೆ ದಿನ ಐತೆ. ನಮ್ಮಲ್ಲೂ ಇದೆ. ನಮ್ಮ ತಾಯಿ ಸತ್ತ ದಿನ ತಾಯಿ ದಿನವೇ, ತಂದೆ ಸಿತ್ತನ ಅದು ಪಿತೃಶಾರ್ಧ ಅಂತ ಹೇಳ್ತೇವೆ ಅಷ್ಟೇ. ಇಲ್ಲಿ ಮಾಡುವುದನ್ನು ನಾನು ಹೇಳ್ತಾ ಇಲ್ಲ. ಪ್ರೇಮಿಗಳದನ್ನು ಅಂದರೆ ಎಷ್ಟು ಅತ್ಯಾಚಾರ ಆಗ್ತದೆ, ಎಷ್ಟು ಮತಾಂತರದ ಹುನ್ನಾರ ನಡೆಯುತ್ತದೆ ಅಲ್ಲಿ, ಎಷ್ಟು ಮಾರ್ಕೆಟಿಂಗ್ ಹುನ್ನಾರಗಳಿವೆ ಅದರ ಹಿಂದೆ. ಸ್ವಲ್ಪ ತಿಳುವಳಿಕೆಯಿಂದ ಯೋಚಿಸಿ ಆ ಪ್ರೇಮಿಗಳ ದಿನವನ್ನು ಹೇಗೆ ಆಚರಿಸಬಹುದು. ಒಂದು ದೇಶದಲ್ಲಿ ಯಾರೋ ಒಬ್ಬ ಕಾಮುಕ ವ್ಯಕ್ತಿ ತನ್ನ ಹೆಂಡತಿಯ ಸಮಾಧಿ, ಯಾರೋ ಕಟ್ಟಿದ ಕಟ್ಟಡವನ್ನು ಹೆಂಡತಿಯ ಸಮಾಧಿ ಅಂತ ಇಟ್ಟು ಅದನ್ನೊಂದು ಪ್ರೇಮಿಗಳ ಸ್ವರ್ಗ ಕಟ್ಟಡ ಅಂತ ಹೇಳಿದರೆ ನಾವು ಒಪ್ತೇವೆ ಅದನ್ನು. ಸೀತೆಯ ಹೆಂಡತಿ ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರಲಿಕ್ಕೆ ರಾಮ ಕಟ್ಟಿದ ಆ ಸೇತುವೆ ಇಂದೂ ಹಾಳಾಗಿಲ್ಲ. ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಕಪಿಗಳ ಸಹಾಯದಿಂದ ಕಟ್ಟಿದ ಸೇತುವೆ ರಾಮ ಸೇತುವೆ. ಯಾಕೆ ಅದು ಪ್ರೀತಿಯ ಸೇತುವೆ ಆಗಿರಬಾರ್ದು? ಅದನ್ನು ಯಾಕೆ ನಾವು ಹೇಳೋದಿಲ್ಲ? ಈ ರೀತಿ ಚಿಂತಿಸ್ತಾ ಹೋದರೆ ನಾವು ಎಲ್ಲಿ ಕೊಳೆದು ಹೋಗಿದ್ದೇವೆ, ಎಲ್ಲಿ ಕೊಳೆತು ಹೋಗ್ತದೆ ನಮ್ಮ ಮನಸ್ಸು. ಕಳೆದುಕೊಂಡದ್ದು ಏನು? ನಾನೊಂದು 2 ಉದಾಹರಣೆ ಹೇಳಿದ್ದಷ್ಟೇ. ಇವೆಲ್ಲವನ್ನು ನಾವು ಚಿಂತನೆ ಮಾಡುವಷ್ಟು ಬೆಳೆದಿದ್ದೇವೆ. ಇಲ್ಲಿ ನಾವು ಹೇಗೆ ದೇವಸ್ಥಾನಗಳಲ್ಲಿ ಅಥವಾ ಇನ್ನೊಂದು ದೊಡ್ಡ ಕಾರ್ಯಕ್ರಮ ನಾವೆಲ್ಲ ಒಟ್ಟಾಗಿ ಸ್ವಯಂ ಸೇವೆಯಿಂದ ಕೆಲಸ ಮಾಡ್ತೇವೆಯೋ ಇದು ತುಂಬ ಒಳ್ಳೆಯ ಬೆಳವಣಿಗೆ. ಹಾಗೆಯೇ ನಾವು ಕೂತಾಗ ಇಂಥ ವಿಚಾರಗಳನ್ನು ಚರ್ಚಿಸಬೇಕು. ನಮ್ಮ ಮನದಾಳಕ್ಕೆ ಇದನ್ನು ಇಳಿಸಿಕೊಳ್ಳಬೇಕು. ನಮ್ಮ ಮೇಲೆ ಆಗುತ್ತಿರುವಂತಹ ಪರಕೀಯರ ಆ ಒಂದು ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಅಷ್ಟು ಅಲ್ಲ, ಅಕ್ಷಯ ತೃತೀಯಕ್ಕೆ ಚಿನ್ನ ತಗೊಂಡ್ರೆ ಭಾರಿ ಒಳ್ಳೆಯದು. ನಿಜವಾಗಿ ಯಾರಾದರೂ ಕೇಳಿ ಹೋಗಿ, ಯಾರಾದರೂ ಓದಿದ ಪಂಡಿತರ ಹತ್ರ ಕೇಳಿ, ಆ ದಿವಸ ಚಿನ್ನ ತೆಕ್ಕೊಂಡ್ರೆ ಒಳ್ಳೆಯದು ಅಂತ ಅಲ್ಲ, ದಾನ ಮಾಡಿದರೆ ಒಳ್ಳೆಯದು ಅಂತ. ಅದು ಮಾರ್ಕೆಟಿಂಗ್ ಟ್ರೆಂಡ್ ಅಲ್ಲ. ತಗೊಳ್ಳಿ, ಚಿನ್ನ ತಗೊಂಡವರು ತಗೊಳ್ಳಿ. ಯಾಕೆಂದರೆ ನಮ್ಮ ಇಡೀ ಜಗತ್ತಿನಲ್ಲಿ ಅತ್ಯಂತ ಚಿನ್ನ ಹೆಚ್ಚಿರುವುದು ಎಲ್ಲಿ ಗೊತ್ತಾ? ನಮ್ಮ ದೇಶದಲ್ಲಿ, ಅದು ನಮ್ಮ ಮಹಿಳೆಯರಲ್ಲಿ. ಯಾಕೆ ಚಪ್ಪಳೆ ಇಲ್ಲ? ನಮ್ಮಲ್ಲಿ ಚಿನ್ನ ತುಂಬ ಇದೆ, ಒಪ್ತೇನೆ ನಾನು. ಅದಲ್ಲ ಪ್ರಶ್ನೆ, ನಾವು ಹೇಗೆ ಹುಚ್ಚಾಗ್ತೇವೆ ಅಂತ. ಇಂಥ ಹುಚ್ಚಾದ ವಿಷಯ ತುಂಬ ಇದೆ ನಮ್ಮಲ್ಲಿ. ಸ್ಟೇಟಸ್ ಹಾಕೋದು ತಪ್ಪೇನಲ್ಲ. ಆದರೆ ಎಲ್ಲಿಯವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಇದ್ದರೆ, ಬಾಂಬೆಯಲ್ಲಿ ಒಂದು ಘಟನೆ ಹೇಳ್ತೇನೆ ನಾನು. ಮನೆಯಿಂದ ಮಕ್ಕಳು ಗಂಡ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಹೆಂಗಸು ಎಲ್ಲ ಕೆಲಸ ಮುಗಿದು ಮೊಬೈಲ್ ನೋಡ್ತಾ ಇದ್ದಾರೆ. ಬೆಲ್ ಮಾಡಿದರು. ಯಾರೋ 2 ಒಳಗೆ ಬಂದರು, ಮುಸುಕುದಾರಿಗಳು ಬಂದು, ನಿನ್ನಲ್ಲಿ ವಜ್ರದ ನೆಕ್ಲೆಸ್ ಉಂಟಲ್ಲ ಒಳಗೆ ತಂದುಕೊಡು, ಪಿಸ್ತೂಲ್ ಹಿಡ್ಕೊಂಡು. ಇವನಿಗೆ ವಜ್ರದ ನೆಕ್ಲೆಸ್ ಉಂಟು ಅಂತ ಯಾರು ಹೇಳಿದ್ದು ಗೊತ್ತಿಲ್ಲ. ಇವನು ಹೆದರಿ ತಂದು ಕೊಡ್ತಾಳೆ. ಮತ್ತು ಒಂದಷ್ಟು ಚಿನ್ನ ಉಂಟಲ್ಲ, ಇನ್ನು ಹಣ ಉಂಟಲ್ಲ, ಎಲ್ಲ ತಂದು ಕೊಡ್ತಾಳೆ. ಯಾಕೆಂದರೆ ಬದುಕಬೇಕಲ್ಲ. ಕೊನೆಗೆ ಹೇಳ್ತಾನೆ, ನೀನು ನಿನ್ನೆ ಅನಾನಸ್ ಫುಡ್ಡಿಂಗ್ ಮಾಡಿದ್ಯಲ್ಲ, ಅದನ್ನು ತಂದುಕೊಡು. ಇವಳಿಗೆ ಆಶ್ಚರ್ಯ, ಯಾಕೆ ನನ್ನ ಮನೆಯಲ್ಲಿ ಅನಾನಸ್ ಫುಡ್ಡಿಂಗ್ ಮಾಡಿದ್ದು ಇವರಿಗೆ ಹೇಗೆ ಗೊತ್ತಾಯಿತು? ಅವನ ಮುಸುಕು ತೆಗೆದು, ನಾನು ನಿನ್ನ ಫೇಸ್ಬುಕ್ ಫ್ರೆಂಡ್ ಅಂತ. ನಾನು ಮಾಡಿದ್ದ ಅಡಿಗೆಯನ್ನು ಸಹ ಫೇಸ್ಬುಕ್ಕಲ್ಲಿ ಹಾಕ್ತೇನೆ, ತಪ್ಪೇನಲ್ಲ, ಹಾಕಿ. ಅದರದ್ದು ವಿಷಯ ಏನು ಬರ್ತದೆ, ಎಲ್ಲಿಂದ ಹೇಗೆ ಬರ್ತದೆ ನೋಡಿ. ಮತ್ತೆ ಏನೋ ಆಯ್ತು, ಅದು ಬಿಡಿ, ಅದೇನು ಗಲಾಟೆ ಆಗಲಿಲ್ಲ, ಮತ್ತೆ ಹಿಂದೆ ಕೊಟ್ಟ, ಅದು ಬೇರೆ ಪ್ರಶ್ನೆ. ಆದರೆ ಇದನ್ನೇ ಯಾವ ರೀತಿಯಲ್ಲಿ ಬೆಳೆಸ್ತಾರೆ ನಮ್ಮ ಮಕ್ಕಳನ್ನು ನಾವು ವೈಭವೀಕರಣ ಮಾಡಿಸ್ಬೋದು. ಆದರೆ ಹೇಗೆ ಮಾಡಬೇಕು? ಇವತ್ತಿನ AI ಪ್ರಭಾವ ಎಲ್ಲಿವರೆಗೆ ಬೀರಿದೆ ಅಂತ ಹೇಳಿದರೆ, ಖಂಡಿತವಾಗಿಯೂ ನಾವು ತುಂಬ ಜಾಗೃತರಾಗಿರಬೇಕಾದಂಥ ಒಂದು ಕಾಲ. ಈಗ ಹಿಂದಿನ ಹಾಗೆ ಇಂಥ ಭಾಷಣಗಳು ಇನ್ನೊಂದು ಬೇಕಾಗಿಲ್ಲ. ಕೇವಲ ಒಂದು ಮೆಸೇಜ್ ನಮ್ಮ ಮೊಬೈಲ್ ಬಂದರೆ ಸಾಕು, ಇಡೀ ಗಡಿಬಿಡಿ ಆಗ್ತೇವೆ ನಾವು. ಆದ್ದರಿಂದ ದಯವಿಟ್ಟು ಮಹಿಳೆಯರೇ, ನಾವು ಮಾಡುವ ಪ್ರತಿಯೊಂದು ಕಾರ್ಯ ನಮ್ಮ ಹಿರಿಯರು ಏನು ಹಾಕಿಕೊಟ್ಟಿದ್ದಾರೋ ಅದು ಕಾಲಕ್ಕನುಗುಣವಾಗಿ, ಆರೋಗ್ಯಕ್ಕನುಗುಣವಾಗಿ, ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ.
ಇದನ್ನು ಕಲ್ತ್ಕೊಳ್ಳೋಣ. ಅಲ್ಲ ಅಂದರೆ ನೀವೆಲ್ಲ ಒಟ್ಟಾಗಿ ಯಾರೋ ಗೊತ್ತಿದ್ದವ್ರನ್ನ ಕರೆಸಿ ಆ ವಿಷಯವನ್ನು ಕಳೆದುಕೊಳ್ಳಿ. ಒಂದು ಹಬ್ಬ ಮಾಡ್ತೇವೆ. ಯಾಕೆ ಈ ಹಬ್ಬ ಮಾಡ್ತೇವೆ? ಯಾಕೆ ಇದರ ವಿಶೇಷತೆ? ಇದನ್ನು ತಿಳಿದುಕೊಂಡು ಮಾಡೋಣ. ಮತ್ತು ಎಲ್ಲೇ ನಮ್ಮಲ್ಲಿ ಇತರರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದರೆ ಖಂಡಿತವಾಗಿಯೂ ನಾವು ತಲೆ ತಗ್ಗಿಸಬಾರದು. ಮಹಿಳಾ ಶಕ್ತಿ, ಮಹಿಳಾ ಪಡೆ ಅದು ಎಷ್ಟು ಸಬಲ ಅಂತ ಹೇಳಿದರೆ, ಪುರುಷರಿಗೆ ದೈಹಿಕ ಶಕ್ತಿ ಎಷ್ಟು ಇದೆ, ಅವರಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದ್ದಲ್ಲ, ಖಂಡಿತವಾಗಿ ಅವರು ಶ್ರೇಷ್ಠರೇ. ಆದರೆ ಮಹಿಳೆಯರಿಗೆ ಹೆಚ್ಚು ಜನ ಹೆದರ್ತಾರೆ. ಸ್ವಾತಂತ್ರ್ಯ, ಸ್ವಚ್ಛತೆಯ ಕಡೆಗೆ ಹೋಗದ ಹಾಗೆ ಮಕ್ಕಳನ್ನು ಸಂಸ್ಕಾರಯುತವಾಗಿ ಬೆಳೆಸಬೇಕಾದರೆ ಹೇಗೆ ಬೆಳೆಸಬೇಕು ಅನ್ನುವುದರ ಬಗ್ಗೆ ಚಿಂತನೆಯನ್ನು ಮಾಡುವ ತೀರಾ ಅಗತ್ಯ ಇದೆ. ಇತ್ತೀಚೆಗೆ ನಾನು ಒಬ್ಬರ ಹತ್ರ ಮಾತನಾಡ್ತಾ ಕೇಳಿದೆ, ನಿಮ್ಮ ಮಗುವಿಗೆ ಗೀತೆ, ಅವಳು ಚಂದ ಒಂದು ಶ್ಲೋಕ ಹೇಳಿದ್ಲು, ಅವಳಿಗೆ ಗೀತೆ ಕಲಿಸ್ತೀರಾ ಅಂತ ಕೇಳಿದೆ. ಆಗ ಅವರು ಹೇಳಿದರು, ಹೌದು ಕಲಿಸ್ಬೇಕಂತ ಉಂಟು ನನಗೆ, ಆದರೆ ತುಂಬ ಟೈಮ್ ವೇಸ್ಟ್ ಆಗ್ತದಲ್ಲ, ಅವರಿಗೆ ತುಂಬ ಹೋಮ್ವರ್ಕ್ ಇರ್ತದಲ್ಲ. ಭಗವದ್ಗೀತೆಯನ್ನು ನಾವು ಕಲಿಸುವುದು ಟೈಮ್ ವೇಸ್ಟ್. ಮೆಲ್ಲ ಕೇಳಿದೆ, ಹೌದಾ, ಆದರೆ ಒಂದು ವಿಷಯ, ದಿನ ಒಂದು ಶ್ಲೋಕವಾದರೂ ಭಗವದ್ಗೀತೆ ಹೇಳಿದರೆ ಆ ಮಗುವಿನ ಮೆದುಳಿಗೆ ತುಂಬ ಅನುಕೂಲ ಆಗ್ತದೆ. ಅವಳು ಏನು ಕಲಿಬೇಕು ಅದನ್ನು ತಲೆಯಲ್ಲಿ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೇಗೆ ಹೇಳ್ತೀರಿ ಕೇಳಿ. ಅದಕ್ಕೆ ಬೇಕಾದಂಥ ಉದಾಹರಣೆಗಳನ್ನ ಕೊಟ್ಟ ಮೇಲೆ ಆ ತಾಯಿ ಅದನ್ನು ಒಪ್ಪಿಕೊಂಡದ್ದು ಮಾತ್ರ ಅಲ್ಲ, ಇತ್ತೀಚೆಗೆ ತುಂಬ ಸಮಯದ ಮೇಲೆ ನನಗೆ ಭೇಟಿಯಾದಾಗ ಆ ಮಗು 2 ಅಧ್ಯಾಯನ ಮಗು ಬಾಯ್ಪಾಠ ಮಾಡಿ ಹೇಳಿತ್ತು ನನಗೆ. ಆಂಟಿ ನೀವು ಹೇಳಿದ್ದು ಸರಿ, ಈಗ ನನಗೆ ಕಲಿಯೋದಲ್ಲೂ ಆಸಕ್ತಿ ಇದೆ, ಹೆಚ್ಚು ಮೊಬೈಲ್ ಇಷ್ಟ ಇಲ್ಲ, ನಾನು ಭಗವದ್ಗೀತೆ ಕಲಿತೇನೆ ಅಂತ. ಹಾಗಾದರೆ ತಪ್ಪಿದ್ದು ಎಲ್ಲಿ? ಮಕ್ಕಳಲ್ಲ. ಮತ್ತೆ ಉಳಿದದ್ದು ಡ್ಯಾಶ್ ಮತ್ತೊಂದು ಪ್ರಶ್ನಾರ್ಥಕ ಚಿಹ್ನೆ ಮಾತ್ರ. ನಾನು ಯಾರು ಅಂತ ಹೇಳೋದಿಲ್ಲ, ನಾವೆಲ್ಲ ತಿಳ್ಕೊಂಡಿದ್ದೇವೆ. ತಪ್ಪಿದವರು ಯಾರು? ನನ್ನ ಮನೆಯಲ್ಲಿ ಮಗು ಭಜನೆ ಮಾಡಿದರೆ 10 ನಿಮಿಷ ವೇಸ್ಟ್ ಆಗ್ತದೆ. ಭಜನೆ ಮಾಡಿದರೆ ಅದಕ್ಕೆ ಓದಲಿಕ್ಕುಂಟು, ನಾಳೆ ಪರೀಕ್ಷೆ. ತಾಯಿ ಹೇಳೋದು, ಮಗು ಅಲ್ಲ, ಮಗು ಹೇಳ್ತದೆ. ನಾವು ಅಲ್ಲಿ ದೇವಸ್ಥಾನದಲ್ಲಿ ಒಳ್ಳೆ ಭಜನೆ ಮಾಡ್ತೇವೆ, ಇವತ್ತು ಬೇಡ, ನಾಳೆ ಪರೀಕ್ಷೆ ಅಲ್ವ, ನಾಳೆ ಪರೀಕ್ಷೆಗೆ ಇದು ಪೂರಕವಾಗಿರ್ತದೆ ಅಂತ ಹೇಳಿ ತಾಯಿ ಹೇಳಿದರೆ ಮಗು ಮಾಡ್ತದಲ್ಲ. ಈ ರೀತಿ ಪ್ರತಿಯೊಂದರಲ್ಲೂ ಸಹ ನಮ್ಮ ಮಕ್ಕಳನ್ನು ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ನಮ್ಮ ಧರ್ಮದ ವಿಚಾರವಾಗಿ ಅವರಿಗೆ ಹೇಳ್ತಾ ಹೋದರೆ ಇನ್ನುಳಿದ ದಿನಗಳಲ್ಲಿ ನಾವು ಖಂಡಿತವಾಗಿ ಭಾರತ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಪಡಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸಬೇಕಾದಂಥ ಸಮಸ್ಯೆಗಳು ಅನೇಕ. ಅದನ್ನು ನಾನು ಇಲ್ಲಿ ಹೇಳುವ ವೇದಿಕೆ ಅಲ್ಲ ಇದು. ಆದರೆ ಇಲ್ಲಿರುವ ಮಾತೃ ಸಮಾವೇಶದಲ್ಲಿ ನನ್ನದೊಂದು ಬೇಡಿಕೆ ಏನಂದರೆ, ಪ್ರತಿಯೊಂದು ಸಂಸ್ಕೃತಿಯ ಮೂಲ ವಿಷಯವನ್ನು ಎಲ್ಲಿದ್ದರೂ ಹುಡುಕಿ ತೆಗೆಯಿರಿ. ಇವತ್ತು ನಮ್ಮ ಪಾಠ ಪುಸ್ತಕಗಳಲ್ಲಿ ಯಾವುದೇ ದೇಶದ ಸ್ವಾಭಿಮಾನವನ್ನು ಬೆಳೆಸಿದ ವ್ಯಕ್ತಿಗಳ ಪಾಠವೇ ಇಲ್ಲ. ದುರ್ಗಾಬಾಯಿ ಯಾರು ಗೊತ್ತಿಲ್ಲ, ಸಾವಿತ್ರಿಬಾಯಿ ಫುಲೆ ಯಾರಿಗೂ ಗೊತ್ತಿಲ್ಲ, ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿಯಿಂದ ಎಲ್ಲದು ಕಿವಿಗಾದರೂ ಬಿದ್ದಿರ್ಬೋದು, ಪಾಠದಲ್ಲಿ ಇಲ್ಲ. ಗುಪ್ತರ ಸಾಮ್ರಾಜ್ಯ ಗೊತ್ತಿಲ್ಲ, ಇಲ್ಲ, ನಮಗೆ ಪಾಠದಲ್ಲಿತ್ತು, ಹಿರಿಯರಾದ ನಿಮಗೆಲ್ಲ ಇತ್ತು. ಇದರ ಒಂದೊಂದು ಕಥೆಯನ್ನು ರಂಜಿಸ್ತಾ ಮಕ್ಕಳಿಗೆ ಹೇಳುವ ಅಭ್ಯಾಸ ಮಾಡುವ. ಮಹಾಭಾರತದಲ್ಲಿ ಎಷ್ಟು ಕಥೆ ಇದೆ. ಇಡೀ ಮಹಾಭಾರತವನ್ನು ಓದಿದ ಒಬ್ಬ ತಾಯಿ 9 ಪಾಯಿಂಟ್ಸ್ ಹೇಳ್ತಾಳಂತ ಹೇಳು ಮಗುವಿಗೆ. ನೀನು ಇಡೀ ಕಥೆ ಕೇಳೋದು ಬೇಡ ಮಗು, 9 ಪಾಯಿಂಟ್ಸ್. ಅಂದರೆ 1, ಶಕುನಿಯಂತಿರಬೇಡ, ಕೃಷ್ಣನ ಆದರ್ಶವನ್ನು ಮಾತ್ರ ತೆಗೆದುಕೋ, ಅರ್ಜುನನ ಶೌರ್ಯದ ಜೊತೆಗೆ ಮಾನವೀಯತೆಯನ್ನು ತೆಗೆದುಕೋ, ಧರ್ಮಜನ ಧರ್ಮ ಪ್ರಜ್ಞೆಯನ್ನು ತೆಗೆದುಕೋ. ಹೀಗೆ ಒಂದೊಂದು ಹೇಳ್ತಾ ಹೋಗ್ತಾರೆ. ಆಗ ಅದು ಏನು ಅಂತ ಕೇಳಲಿಕ್ಕೆ ಅವನಿಗೆ ಕತೆ. ಈ ರೀತಿಯಲ್ಲಿ ಎಲ್ಲಿ ಧರ್ಮಶ್ರವಣವಾಗ್ತದೆಯೋ ಅಲ್ಲಿ ಮಾತ್ರ ಸಂಸ್ಕೃತಿ ಉಳಿಯುತ್ತದೆ. ಧರ್ಮಶ್ರವಣ ಅಂತ ಹೇಳಿದರೆ, ಹಿಂದೆ ಎಲ್ಲೋ ಒಬ್ಬ ವೇದವ್ಯಾಸ ಬರೆದ ಮಹಾಭಾರತ ಇಂದು ಇಡೀ ಹಿಂದೂ ಸಮಾಜದಲ್ಲಿ ಬಾಯಲ್ಲಿ ಇದೆ ಅಂತೇಳಿ ಆದರೆ ಅದಕ್ಕೆ ಕಾರಣ ಮಾತೆಯರು. ಊರಲ್ಲಿ ನಡೆಯುತ್ತಿರುವ ಗಮಕ, ಯಕ್ಷಗಾನ, ಸಾಹಿತ್ಯ ಸಂಘಗಳು, ಅದಕ್ಕೆಲ್ಲ ನಾವು ಹೋಗುತ್ತಾ ಕೇಳುತ್ತಾ ಆ ಸವಿಯನ್ನು ಮಕ್ಕಳಿಗೆ ಕೊಡಬೇಕು. ನಾನು ಅದನ್ನೇ ಕೇಳಿ ಅದು ಇನ್ನೂ ಆಗುವಂಥದ್ದು ಹೋಗುವಂಥದ್ದು ಹೇಳಲಿಕ್ಕಲ್ಲ.
ಅದರ ಸವಿ ಇದೆ, ಎಷ್ಟೋ ರುಚಿಯಾದ ವಿಷಯಗಳಿವೆ. ಅದನ್ನಾದರೂ ಮಕ್ಕಳಿಗೆ ಕೊಡೋಣ. ಇಲ್ಲದೇ ಇದ್ದರೆ ಮುಂದೆ ನಮ್ಮ ಮಕ್ಕಳ ಹತ್ರ ಬೇರೆಯವರು ಬಂದು ನೋಡಿ ಎಷ್ಟೆಷ್ಟು ಪ್ರಶ್ನೆಗಳು ಚಂದ ಚಂದದ್ದು ಕೇಳ್ತಾರೆ ಗೊತ್ತಾ. ಎಂಥದ ನಿಮ್ಮಲ್ಲಿ ಎಷ್ಟು ದೇವರ, ಅದು ಕಲ್ಲು ದೇವರು, ಹಾವು ದೇವರು, ಎಲ್ಲವೂ ದೇವರು, ಅದೆಂಥದ್ದು ಹಾಗೆ ಉಂಟಾ ಅಂತ ಕೇಳಿದರೆ ಮಗು ಹೌದಲ್ಲ, ಅದು ಹೇಗೆ ಅವನಿಗೆ ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ. ಯಾಕೆ ನಾವು ಹೇಳಿಕೊಡಲಿಲ್ಲ. ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಒಂದೇ ದೇವರು. ಸರಿ, ಹಾಗಾದರೆ ಆ ಧರ್ಮ ಒಳ್ಳೆಯದು ಅಂತ ಕಾಣ್ತದೆ ಮಕ್ಕಳಿಗೆ. ನಮ್ಮಲ್ಲೂ ಒಂದೇ ದೇವರು, ಖಂಡಿತ ಒಂದೇ ದೇವರು, ಹಲವು ದೇವರಿಲ್ಲ. ಆದರೆ ಆ ದೇವರು ತಾಯಿಯಲ್ಲೂ ಕಾಣ್ತೇವೆ ನಾವು, ದೀಪದಲ್ಲೂ ಕಾಣ್ತೇವೆ, ಹಾವಿನಲ್ಲೂ ಕಾಣ್ತೇವೆ, ಕಲ್ಲಿನಲ್ಲೂ ಕಾಣ್ತೇವೆ, ಯಾವುದು ಗುಂಡದಲ್ಲಿರುವಂಥ ದೇವರಲ್ಲೂ ಕಾಣ್ತೇವೆ. ಮಾತ್ರ ಯಾಕೆ ನಾವು ಓಡುವ ಕಾರು ದೇವರೇ ನಮಗೆ. ಇದನ್ನು ನಾನು ಮಗಳಿಗೆ ಹೇಳಲಿಲ್ಲ, ನನ್ನ ಮಗನಿಗೆ ನಾನು ಹೇಳಲಿಲ್ಲ. ಅಥವಾ ಆ ಮಗು ನನ್ನ ಹತ್ರ ಬಂದು ಕೇಳುವಷ್ಟು ನನ್ನಲ್ಲಿ ಸರಿಗೆ ಇಲ್ಲ, ಮಗು ಕೇಳುವುದಿಲ್ಲ. ಇದು ನಮ್ಮಲ್ಲಿ ಆದಂಥ ಒಂದು ದೊಡ್ಡ ಜನ್ರೇಷನ್ ಗ್ಯಾಪ್ ಇದು, ಜನಾಂಗದಲ್ಲಿರುವಂಥ ಒಂದು ಗ್ಯಾಪ್ ಇದು. ಆದ್ದರಿಂದಲೇ ಹೇಳೋದು ನಾನು ಏನಂದರೆ, ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟೋ ಕಥೆಯನ್ನು ಹೇಳಬಹುದು, ಕೇಳಬಹುದು. ಆದರೆ ತಾಯಂದಿರು ಇದನ್ನು ಅರಿತುಕೊಂಡು ಅದನ್ನು ಮಕ್ಕಳಿಗೆ ಕೊಡಬೇಕು. ಅದಕ್ಕೆ ಒಂದು ಪುಸ್ತಕವೇ ಬರೆದಿದ್ದಾರೆ ಎಂಡಮೂರಿಯವರು, ಶಿಕ್ಷಕರು ಹೇಳುವುದಿಲ್ಲ ಪಾಲಕರಿಗೆ ಗೊತ್ತಿಲ್ಲ ಅಂತ ಒಂದು ಪುಸ್ತಕ. ಭಾಳ ಚೆನ್ನಾಗಿದೆ. ಶಿಕ್ಷಕರು ಹೇಳುವುದಿಲ್ಲ, ಹೇಳಬಾರದು. ಯಾಕೆಂದರೆ ಶಿಕ್ಷಕರು ಅಂದರೆ ಈಗಿನ ಕಾಲದಲ್ಲಿ ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅವರಿಗೆಲ್ಲ ಗೊತ್ತು. ಕೈ ಕಾಲೆಲ್ಲ ಕಟ್ಟಿ ನೀರಿಗೆ ಹಾಕಿ ನೀವು ಈಜಿ ಅಂತ ಹೇಳಿದ ಹಾಗೆ ನಾವು ಹಾಗೆ ಹೇಳಬೇಕಷ್ಟು, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕಿಲ್ಲ. ಯಾಕೆಂದರೆ ನಾವು ಸಂಬಳ ಪಡಿಬೇಕಲ್ಲ, ಅದಕ್ಕಿಂತ ಹೆಚ್ಚು ನಮಗೆ ಹೇಳೋ ಹಾಗಿಲ್ಲ. ಆದರೆ ಇಲ್ಲಿ ಹೇಳ್ಬೋದಲ್ಲ, ನಾವು ಇಲ್ಲಿ ಕಡಿಬೋದಲ್ಲ. ಒಂದು ದೇವಸ್ಥಾನ, ಒಂದು ಮಠಗಳು, ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಬಿತ್ತುವ ಬೀಜಗಳು. ಇಲ್ಲಿ ನಾವು ಏನು ಮಾಡ್ಬೋದೋ ಅದನ್ನು ಮಾಡಬೇಕು. ಈಗ ನಮಗೆ ಇದು ಬ್ರಹ್ಮಕಲಶ ಎಲ್ಲರೊಟ್ಟಾಗಿದ್ದೇವೆ, ಭಾಳ ಚೆನ್ನಾಗಿದೆ, ನಾವೆಲ್ಲ ಹೊಗಳ್ತೇವೆ, ಚೆನ್ನಾಗಿದೆ. ಇನ್ನೊಂದು ತಿಂಗಳ ಮೇಲೆ ಬಂದು ಕರೆದರೆ ಪೂಜೆ ಭಟ್ರು ಮಾತ್ರ ಇರುವುದಲ್ಲ ಇಲ್ಲಿ. ವಾರದಲ್ಲಿ ಒಂದು ದಿವಸ ವಿಷ್ಣು ಸಹಸ್ರನಾಮ, ವಾರದಲ್ಲಿ ಒಂದು ದಿವಸ ಗೀತಾ ಪಾರಾಯಣ, ವಾರದಲ್ಲಿ ಒಂದು ದಿವಸ ಭಜನೆ, 3 ಗುಂಪು ಮಾಡಿಕೊಳ್ಳೋಣ. ಎಲ್ಲರೂ ದೇವಸ್ಥಾನಕ್ಕೆ ಬಂದರೆ ಸಾಕು. ನೀವು ನಾವು ಶುಕ್ರವಾರ ವ್ರತ ಹಿಡಿತೇವೆ, ಶನಿವಾರ ವ್ರತ ಹಿಡಿತೇವೆ, ನಮ್ಮದು ಒಂದು ವೃತ್ತ ಅದು ದೇವಸ್ಥಾನಕ್ಕೆ ಬರುವುದು. ಹಾಗೆ ಮಾಡಿದರೆ ಇಂದಿನ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಿಜವಾದ ಅರ್ಥ ಬರ್ತದೆ, ಅರ್ಥ ತುಂಬುತ್ತದೆ. ಆದ್ದರಿಂದ ಮಾತೆಯರೇ ಹಾಗೂ ಇಲ್ಲಿಯ ಊರಿನ ಎಲ್ಲ ಮಹನೀಯರಿಗೆ ನನ್ನದೊಂದು ಕಳಕಳಿಯ ವಿನಂತಿ, ಇದು ಜೀವಂತ ಕ್ಷೇತ್ರವಾಗಲಿ. ಎಲ್ಲೆಲ್ಲಿ ಸಾಧ್ಯ ಉಂಟೋ ಅಲ್ಲಲ್ಲಿ ಧರ್ಮ ದೇಗುಲಗಳು ಹುಟ್ಟಿಕೊಳ್ಳಲಿ, ಅಲ್ಲಲ್ಲಿ ಧರ್ಮ ಪ್ರಸಾರ ಆಗಲಿ, ಅಲ್ಲಲ್ಲಿ ನಮ್ಮತನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಆಗಲಿ ಅಂಥೇಳಿ ಶ್ರೀ ವಿಷ್ಣುಮೂರ್ತಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ವಂದಿಸ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇಂದಿನ ಆಧುನಿಕತೆಯಲ್ಲಿ ಸ್ತ್ರೀಯರ ಪಾತ್ರವೇನೆಂಬುದನ್ನು ಬಹು ಸವಿವರವಾಗಿ ತಿಳಿಸಿಕೊಟ್ಟಂತಹ ಶ್ರೀಮತಿ ಜಯಲಕ್ಷ್ಮೀ ಕಾರಂತ, ನಿವೃತ್ತ ಶಿಕ್ಷಕಿ, ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ, ಗಡಿನಾಡ ಘಟಕ, ಕಾಸರಗೋಡು ಜಿಲ್ಲಾಧ್ಯಕ್ಷರು, ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಮುಂದೆ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾದಂತಹ ಶ್ರೀಮತಿ ರಮ್ಯಾ ಎನ್, ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ, ಇವರಿಂದ ಒಂದೆರಡು ಮಾತುಗಳು. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿರುವಂತಹ ಪರಮಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಒಡಿಯೂರು ಇವರನ್ನು ನೆನೆಸುತ್ತಾ ಹಾಗೂ ಸ್ಥಳದ ದೇವರನ್ನು ನೆನಪಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಅತಿಥಿಗಳನ್ನು ವಂದಿಸುತ್ತಾ, ಮೊದಲಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತಾ ಇದ್ದೇನೆ. ಯಾಕೆ ಅಂದರೆ ನನಗೆ ಕನ್ನಡ ಸ್ವಲ್ಪ ಅಷ್ಟಕ್ಕಷ್ಟೇ ಬರ್ತಾ ಇರೋದು. ಕನ್ನಡ ಆಗಿರ್ಬೋದು, ಅದರಲ್ಲಿ ಮಾತಾಡುವಡೆಯಲ್ಲಿ ಮಲಯಾಳ ಆಗಿರಬಹುದು, ಕೆಲವೊಮ್ಮೆ ತುಳು ಕೂಡ ಆಗಿರಬಹುದು. ಯಾಕೆ ಅಂದರೆ ನಾನು ಕೆಲಸ ಮಾಡುವಂತಹ ಸ್ಥಳ ಇರುವಂಥದ್ದು ಕಣ್ಣೂರಲ್ಲಿ. ಅವರ ಜೊತೆಗೆ ಬೆರೆತು ನನಗೆ ಕನ್ನಡವು ಮರೆತು ಹೋಗಿದೆ ಹೇಳ್ಬೋದು ಹಾಗೆ. ಯಾಕೆ ಮನೆಗೆ ಬಂದ ಮೇಲೆ ತುಳು ಇರಬಹುದು, ಅದು ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಮನೆಗೆ ಬಂದಾಗ ತುಳು ಅಂದರೆ ಮನೆಯಲ್ಲಿ ಇರುವುದು ನಾನು ತುಂಬ ಕಡಿಮೆ. ನಾನು ಬರ್ತಾ ಇರುವುದು
ಕಾಸರಗೋಡು ಜಿಲ್ಲೆ ಅಂತ ಹೇಳ್ಬೋದು, ಮನೆ ಸೀತಂಗೋಳಿಯಲ್ಲಿ, ಆದರೆ ಕೆಲಸ ಮಾಡುವಂಥದ್ದು ಕಣ್ಣೂರು ಜಿಲ್ಲೆಯಲ್ಲಿ. ನನ್ನೊಬ್ಬರು ಆತ್ಮೀಯ ಗೆಳತಿ ನನ್ನ ಮುಂದೆ ಇದ್ದಾರೆ, ಅವರಿಗೆ ಇಷ್ಟರವರೆಗೆ ನನ್ನ ಪರಿಚಯ ಕೂಡ ಸಿಗಲೇ ಇಲ್ಲ. ಜಲಜಾಕ್ಷಿ ಅಲ್ವಾ? ಹೌದು, ಅವರು ನನ್ನ ಆತ್ಮೀಯ ಗೆಳತಿ. ಅವರಿಗೆ ಇದುವರೆಗೆ ನನ್ನ ಪರಿಚಯ ಸಿಗಲೇ ಇಲ್ಲ. ಇರಲಿ, ನಾನು ಮತ್ತೆ ಅವರನ್ನು ಮಾತಾಡಿಸಿಕೊಳ್ತೇನೆ. ಈಗ ನಾವು ಮೊದಲಿಗೆ ನಾವು ಮಾಡಬೇಕಾದಂಥ ಧಾರ್ಮಿಕ ಶಿಕ್ಷಣ. ಧಾರ್ಮಿಕ ಶಿಕ್ಷಣವನ್ನು ನಾವು ಮಕ್ಕಳನ್ನು ಅತಿಯಾಗಿ ಪ್ರೀತಿಸುವ ಜೊತೆಗೆ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೂಡ ನಾವು ಮಾಡಲೇಬೇಕು. ನೋಡಿ, ಇವತ್ತು ಇಲ್ಲಿ ಬ್ರಹ್ಮಕಲಶ ನಡೀತಾ ಇದೆ, ಇದು ಇವತ್ತಿಗೆ ನಾಳೆಗೆ ಇದು ಮುಗಿಯಿತು. ಅದಲ್ಲದೆ ಇಲ್ಲಿಯ ಜನರನ್ನಾಗಿರ್ಬೋದು, ಇಲ್ಲಿಯ ಮಕ್ಕಳನ್ನಾಗಿರ್ಬೋದು ಜೊತೆಗೂಡಿಸಿಕೊಂಡು ಧಾರ್ಮಿಕ ಶಿಕ್ಷಣವನ್ನು ನಾವು ಕೊಡಲೇಬೇಕು. ಧಾರ್ಮಿಕ ಶಿಕ್ಷಣ ಅಂದರೆ ಅದು ಹೇಗಿರಬಹುದು? ಕೆಲವೊಮ್ಮೆ ಅದು ಭಜನೆ ಆಗಿರಬಹುದು. ಈಗ ಮೇಡಮ್ ಹೇಳಿದ ಹಾಗೆ ಅವರು ಹೇಳಿದಂಥ ಕೆಲವು ಮಾತುಗಳಿಂದ ನೀವು ತಿಳ್ಕೊಂಡಂಥ ವಿಷಯಗಳು ಏನೇ ಇರಲಿ, ನೀವು ಧಾರ್ಮಿಕ ಶಿಕ್ಷಣವನ್ನು ಕಲಿಸಲೇಬೇಕು ಮಕ್ಕಳಿಗೆ. ಯಾಕೆ ಕಲಿಸದೇ ಇದ್ದರೆ ಏನಾಗ್ತದೆ ಎಂಬುದನ್ನು ಕೂಡ ನಾನು ಹೇಳ್ತೇನೆ. ನಮ್ಮ ಮನೆಯಲ್ಲಿ ಮಕ್ಕಳು ಏಳುವುದು ಎಷ್ಟು ಗಂಟೆಗೆ? ಬೆಳಗ್ಗೆ ಸಾಧಾರಣವಾಗಿ 7 ಗಂಟೆಗೆ ಅಲ್ವಾ? ನಾವು ಏಳುವುದು ಎಷ್ಟು ಗಂಟೆಗೆ? ಕೊರೋನಾ ಬಂದು ಮುಗಿದು ಹೋದ ಮೇಲೆ ಮನೆಯಲ್ಲಿದ್ದ ನಾವು ಏಳುವುದು ಎಷ್ಟು ಗಂಟೆಗೆ? 7 ಗಂಟೆಗೆ ಅಲ್ವಾ? ಅದರ ಮೊದಲಾದರೆ ನಾವು ಎಷ್ಟು ಗಂಟೆ ಹೇಳ್ತಿದ್ವಿ? 4 ಗಂಟೆಗೆ 5 ಗಂಟೆಗೆ ಹೇಳ್ತಾ ಇದ್ವಿ ಅಲ್ವಾ? ಕೊರೋನಾ ಮುಗ್ದ ಮೇಲೆ ನಾವು ಈಗಲೂ ಅದೇ ರೂಢಿಯನ್ನು ಮಾಡ್ತಾ ಇದ್ದೇವೆ. ಹೇಗೆ? 7 ಗಂಟೆಗೆ ಎದ್ದಾಯಿತು, ಮಗುವಿಗೆ ಬೇಕಾದ ಮಾಡಿಕೊಟ್ಟು ಪುನಃ ಮಲಗುವಂಥದ್ದು, ಮತ್ತೇನು ಕೆಲಸ ಇಲ್ಲ. ಕೆಲಸ ಮಾಡುವವರಾದರೆ ಓಕೆ, ಪರವಾಗಿಲ್ಲ. ಅಲ್ಲದೇ ಇದ್ದರೆ ನಾವು ಮೊಬೈಲಿಗೆ ಅಡಿಕ್ಟ್ ಆಗ್ವಿ. ಅನಂತರ ನಾವು ತುಂಬ ಮೊಬೈಲ್ನ ಜೊತೆಯೇ ಇರುವಂಥದ್ದು. ಕೆಲಸ ಮಾಡುವವರಾದರೆ ಕೆಲಸ ಮಾಡಿಕೊಂಡೇ ಇರ್ತಾರೆ. ಆದರೆ ಅದರೆಡೆಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡದ್ದು ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಹೇಗೆ ಸಿಕ್ಕಿಕೊಂಡಿದ್ದಾರೆ ಗೊತ್ತಾ? ಮಕ್ಕಳಿಗೆ ಮನೆಯವರನ್ನು ಪ್ರೀತಿಸುವುದು ಹೇಗೆ ಹೇಳಿ ಗೊತ್ತಿಲ್ಲ. ಮನೆಯಲ್ಲಿರುವ ನಾವು ಮೇಡಮ್ ಹೇಳಿದ ಹಾಗೆ ಒಬ್ಬಳು ಹೆಂಗಸಿಗೆ, ಒಬ್ಬಳು ಸ್ತ್ರೀಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದೆಲ್ಲವೂ ಕೂಡ ತಿರುಗಿ ಹೊಡಿಲಿಕ್ಕೂ ಸಾಧ್ಯ ಉಂಟು. ಮನೆಯನ್ನು 1 ಮಾಡಲಿಕ್ಕೂ ಸಾಧ್ಯ ಸ್ತ್ರೀಗೆ, ಮನೆಯನ್ನು 2 ಮಾಡುವುದು ಕೂಡ ಸಾಧ್ಯ ಸ್ತ್ರೀಗೆ ಅಲ್ವಾ? ಅದು ನಾವು ಯಾವತ್ತೂ ಮಾಡಬಾರ್ದು. ನಮ್ಮ ಮನೆಯನ್ನು ನಾವು ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ಅಂದರೆ ಅದನ್ನು ನಾವು ದುರುಪಯೋಗ ಮಾಡಬಾರ್ದು. ನಮ್ಮ ಮನೆಯಲ್ಲಿ ಅತ್ತೆ ಇದ್ದಾರೆ, ಮಾವ ಇದ್ದಾರೆ. ಅದೇ ನಮ್ಮ ತಾಯಿ ಮನೆಯಲ್ಲಿ ಯಾರಿದ್ದಾರೆ? ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ ಅಲ್ವಾ? ಅಲ್ಲಿ ಕೂಡ ಒಬ್ಬಳು ಹುಡುಗಿ ಬರ್ತಾ ಇದ್ದಾಳೆ, ಒಬ್ಬಳು ಸೊಸೆಯಾಗಿ. ನಮ್ಮ ಮನೆಯಲ್ಲಿ ನಾವು ನಮ್ಮ ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆ ಮಾವನನ್ನು ನಾವು ಹೇಗೆ ನೋಡಿಕೊಳ್ತೇವೋ, ನಮ್ಮ ಮನೆಗೆ ಬರುವಂಥ ಸೊಸೆ ಕೂಡ ನಮ್ಮ ತಾಯಿ ತಂದೆಯನ್ನು ಕೂಡ ಅದೇ ರೀತಿ ನೋಡಿಕೊಳ್ತಾರೆ. ಅದು ನಾವು ತಿಳ್ಕೊಳ್ಬೇಕು. ನಾವು ಇಲ್ಲಿ ಬಂದು ನಮ್ಮ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅವರಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡುವುದಿಲ್ಲ, ಸರಿಯಾದ ಸಮಯಕ್ಕೆ ಅವರನ್ನು ನಿದ್ರಿಸುವುದಿಲ್ಲ, ಅವರಿಗೆ ಬೇಕಾದಂಥ ವಸ್ತುಗಳನ್ನು ಪೂರೈಸಿಕೊಡುವುದಿಲ್ಲ ಅಲ್ವಾ? ನಾವು ನಮ್ಮ ತಾಯಿ ಮನೆಗೆ ಹೋಗಿ ಹೇಳೋದು ಹೇಗೆ? ಅತ್ತಿಗೆ ಅಮ್ಮನ ಸೋಕಡೆ ತೂಪು ಜಾಲ, ಅತ್ತಿಗೆ ಅಮ್ಮನನ್ನು ನೋಡ್ಕೊಳ್ಳೋದಿಲ್ಲ, ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಯಾರನ್ನು? ಅಮ್ಮನನ್ನು. ಆದರೆ ಇಲ್ಲಿ ಮಾಡೋದು ಯಾರು? ಇಲ್ಲಿ ಅವರು ಈ ರೀತಿ ಮಾಡ್ಬೋದಾ? ಇಲ್ಲ. ಹಾಗೆ ನಾವೇ ಸರಿ ಇಲ್ಲದೆ ಇರುವಾಗ ನಾವು ಮತ್ತೊಬ್ಬರಿಗೆ ಎಷ್ಟು ಹೇಳಬೇಕು? ಅದು ಸರಿಯಲ್ಲ. ನಾವು ಇಲ್ಲಿದ್ದುಕೊಂಡು ನಮ್ಮ ಅತ್ತೆ ಮಾವಂದಿರನ್ನು, ನಮ್ಮ ಗಂಡನನ್ನು, ನಮ್ಮ ಮಕ್ಕಳನ್ನು, ನಮ್ಮ ಅತ್ತಿಗೆಂದ್ರನ್ನು, ನಮ್ಮ ಮೈದುನಂದ್ರನ್ನು ಹೇಗೆ ನೋಡಿಕೊಳ್ತೇವೋ ಅಲ್ಲಿ ಹೋದಾಗ ಅದೇ ಮರ್ಯಾದೆ ನಮಗೆ ಸಿಗ್ತದೆ. ನಮ್ಮ ತಾಯಿ ಮನೆಗೆ ಹೋದಾಗ ಅದು ಸಿಗಬೇಕಿದ್ರೆ ನಾವು ಇದನ್ನಲ್ಲಿ ರೂಢಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ. ಅದು ಇಲ್ಲದೇ ಇದ್ದರೆ ನಾವು ಹೋದಲ್ಲಿ ನಮಗೇನು ಸಿಗಲಿಕ್ಕಿಲ್ಲ, ಏನಿರಲ್ಲ. ಆದ ಕಾರಣ ಸ್ತ್ರೀ ಎಷ್ಟು ದೇವಿ ಭಕ್ತಳೋ ಅದೇ ರೀತಿ ಅದನ್ನು ತಿರುಗಿಸಿ ಕೂಡ ಇಡಬಲ್ಲ ಒಬ್ಬ ವ್ಯಕ್ತಿ ಕೂಡ ಸ್ತ್ರೀಯೇ. ಎಲ್ಲವನ್ನು ಸರಿ ಮಾಡಿಕೊಳ್ಳಬಲ್ಲ ಒಬ್ಬ ವ್ಯಕ್ತಿ ಕೂಡ ಸ್ತ್ರೀಯೇ. ಹಾಗೆ ನಾನು ಇನ್ನೂ ತುಂಬ ಧಾರ್ಮಿಕ ಭಾಷಣ ಮಾಡುವಷ್ಟು ದೊಡ್ಡವಳು ನಾನಂತೂ ಅಲ್ಲ, ಖಂಡಿತ ಅಲ್ಲ. ಯಾಕೆ ನಾನು ಅಷ್ಟು ಮಾತಾಡಿ ನನಗೆ ಗೊತ್ತೇ ಇಲ್ಲ. ನಾನು ಏನಿದ್ರೂ ಕ್ಲಾಸ್ ತೆಗೆಯೋದು ಮಾತ್ರ, ನನ್ನ ಕೆಲಸ ಅಷ್ಟೇ, ಏನಿದ್ರೂ ಕ್ಲಾಸ್ ತೆಗೆಯೋದು ಮಾತ್ರ. ಇನ್ನು ನನ್ನ ಕರ್ತವ್ಯದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನಾನು ಬರ್ತಾ ಇರೋದು ಚೈಲ್ಡ್ ಲೈನಿಂದ. ಯಾರಿಗೆ ಗೊತ್ತಿರ್ಬೋದು ಚೈಲ್ಡ್ ಲೈನ್? ಯಾರಾದರೂ ಗೊತ್ತಿದ್ದವರಿದ್ದರೆ ಒಬ್ಬರು ಕೈ ಎತ್ತಿ. ಚೈಲ್ಡ್ ಲೈನ್ ಅಂತ ಗೊತ್ತಿದ್ದರೆ ಕೈ ಎತ್ತಿ. ಗೊತ್ತಿದೆಯಾ? ಅರ್ಧ ಬೇಡ, ನನಗೆ ಫುಲ್ ಎತ್ತಬೇಕು, ಫುಲ್ ಕೈ ಎತ್ತಬೇಕು. ಗೊತ್ತಿದ್ದವರು ಒಬ್ಬರು ಕೈ ಎತ್ತಿ. ಅದು ಮಾತೃಶ್ರೀ ಅವರೇ ಆಗಬೇಕು ಹೇಳಿಲ್ಲ, ತಾಯಂದ್ರೇ ಆಗಬೇಕು ಹೇಳಿಲ್ಲ,
ಗಂಡಸರು ಆಗಬೇಕು, ಯಾರೂ ಆದಿತ್ತು ಗೊತ್ತಿದ್ದವರು ಒಬ್ಬರು ಕೈ ಎತ್ತಿ. ಚೈಲ್ಡ್ ಲೈನ್ ಅಂತ ಹೇಳುವವರು ಗೊತ್ತಿದ್ದವರು ಕೈ ಎತ್ತಿ. ನಮ್ಮ ಪ್ರಸಾದ ನನಗೆ ಗೊತ್ತುಂಟು, ಅವರು ಕೈ ಎತ್ತಲಿಲ್ಲ, ನಾನು ಹೇಳ್ತೇನೆ, ಅವರಿಗೆ ಗೊತ್ತುಂಟು. ಸತೀಶ ನನಗೆ ಗೊತ್ತುಂಟು, ಆದರೆ ಅವರು ಕೈ ಎತ್ತಲಿ. ಯಾಕೆ? ಇಲ್ಲಿರೋದು ಮಾತೃಶ್ರೀ ಅವರು, ಅವರಲ್ಲಿ ಹಿಂದೆ ಇದ್ದಾರಲ್ವ, ನಿಮ್ಮನ್ನು ಹೆದರ್ಕೊಂಡು ಅವರು ಕೈ ಎತ್ತಲಿಲ್ಲ. ಕೇಳಿ ಅವರ ಹತ್ರ. ಅಲ್ಲ ಪ್ರಸಾದಣ್ಣ? ಹೌದು. ಅಲ್ಲ ಸತೀಶಣ್ಣ? ಹೌದು. ಅವರಿಗೆ ಗೊತ್ತುಂಟು. ಚೈಲ್ಡ್ ಲೈನ್ ಅಂತ ಹೇಳಿದರೆ 0ದಿಂದ 18 ವರ್ಷದ ತನಕ ಇರುವಂಥ ಮಕ್ಕಳನ್ನು ಸಹಾಯ ಮಾಡುವಂಥ ಒಂದು ಸಂಸ್ಥೆಯಾಗಿದೆ ಚೈಲ್ಡ್ ಲೈನ್. ಗೊತ್ತಾಯಿತಾ? 0 ಅಂದರೆ ಒಬ್ಬ ಗರ್ಭಿಣಿ ಇರುವ ತಾಯಿ, ಅಂದರೆ ಅವರಿಗೆ 40 ದಿನ ಆಯಿತು ಅಂತ ತಿಳಿಯುವಂಥ ಹೊತ್ತಿನಲ್ಲೇ ಆ ಮಗುವಿಗೆ ರಕ್ಷಣೆ ಸ್ಟಾರ್ಟ್ ಆಗ್ತದೆ. ಅಂದಿನಿಂದ ಮಗುವಿಗೆ 18 ತುಂಬುವ ಅಂದಿನವರೆಗೆ ಈ ಮಗುವಿನ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ಒಂದು ಸಂಸ್ಥೆಯಾಗಿದೆ ಚೈಲ್ಡ್ ಲೈನ್. ಓಕೆ, ಇದು ಗಂಡು ಮಕ್ಕಳಾಗಿರ್ಬಹುದು, ಹೆಣ್ಣು ಮಕ್ಕಳೇ ಆಗಿರಬಹುದು, ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡುವಂಥ ಒಂದು ಸಂಸ್ಥೆಯಾಗಿದೆ ಚೈಲ್ಡ್ ಲೈನ್. ಅದೇ ರೀತಿ ಇವರು ಇದರ ಎಡೆಯಲ್ಲಿ ಏನಾಗ್ತದೆ, ಒಂದು ತಂದೆ ಮತ್ತು ತಾಯಿ ಮನೆಯಲ್ಲಿರ್ತಾರೆ. ಆ ಹೊತ್ತಿಗೆ ಈ ತಾಯಿ ಗರ್ಭಿಣಿಯಾಗಿರ್ತಾರೆ, ಬೇಕಾದಂಥ ಶುಶ್ರೂಷೆಗಳು ಸಿಗ್ತಾ ಇಲ್ಲ. ಮೆಡಿಸಿನ್ ಇರ್ಬೋದು, ಬಟ್ಟೆ ಬರೆ ಆಗಿರ್ಬೋದು, ಅತ್ತೆಯ ಟಾರ್ಚರ್ ಇರ್ಬೋದು, ಬೇರೆ ಅದೊಂದು ಬೇರೆ ಕಡೆ. ಇದನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ಆ ಹೆಂಗಸಿಗೆ ಸಾಧ್ಯ ಇಲ್ಲ ಕಂಡ್ರೆ ಆ ಕೂಡಲೇ ಏನು ಮಾಡ್ಬೋದು, 10 9 8 ಅಂತ ಹೇಳುವ ಒಂದು ಟೋಲ್ ಫ್ರೀ ನಂಬರ್ ಇದೆ. ಅದು ನೀವು ಎಲ್ಲೇ ಹೋಗಿ ಕುಳಿತು ಕರೆದ್ರೂ ಕೂಡ ಕನೆಕ್ಟ್ ಆಗುವಂಥ ಒಂದು ಸಂಸ್ಥೆಯಾಗಿದೆ 10 9 8. ನಿಮ್ಮ ಮೊಬೈಲಲ್ಲಿ ಹಣ ಬೇಕು ಹೇಳಿಲ್ಲ, ಫ್ರೀಯಾಗಿ ಕರೆ ಮಾಡುವಂತಹ ಒಂದು ಟೋಲ್ ಫ್ರೀ ನಂಬರ್ ಆಗಿದೆ 10 9 8. ಈ ನಂಬರ್ ಕನೆಕ್ಟ್ ಆಗೋದು ತಿರುವನಂತಪುರದಲ್ಲಿ. ನೀವು ಫೋನ್ ಮಾಡಿದ ಕೂಡಲೇ ನೀವು ಹೇಳ್ತೀರಿ, ನಾನು ಜೋಡುಕಲ್ಲಿಂದ ಫೋನ್ ಮಾಡ್ತಾ ಇದ್ದೇನೆ, ಸೋಂದಿ ದೇವಸ್ಥಾನದ ಹತ್ತಿರ ಅಂತ ಹೇಳ್ತೀರಿ. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ನೀವು ಕೊಡ್ತೀರಿ. ಅದನ್ನು ಇಟ್ಕೊಂಡು ಏನು ಮಾಡ್ತಾರೆ, ಕಾಸರಗೋಡು ಜಿಲ್ಲೆ ಆಗಿದ್ದರೆ ಅವರು ಕಾಸರಗೋಡು ಜಿಲ್ಲೆಗೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ವಿವರಣೆಗಳನ್ನು ಶೇಖರಿಸುತ್ತಾ ಅವರು ಅದಕ್ಕೆ ಬೇಕಾದಂಥ ವಿಷಯಗಳನ್ನು ಇಟ್ಕೊಂಡು ಅವರು ನಿಮ್ಮಲ್ಲಿಗೆ ಬರ್ತಾರೆ. ಅಂದರೆ ಫೋನ್ ಮಾಡಿದವರಲ್ಲಿ ಖಂಡಿತ ಬರಲಿಕ್ಕೆ ಆಗಲಿಕ್ಕಿಲ್ಲ, ಅವ್ರು ಬರೋದೇ ಇಲ್ಲ. ನೀವು ಯಾವ ಹೆದರಿಕೆ ಬೇಡ, ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಹತ್ರ ಬರ್ತಾರೆ ಅಂತ ಹೇಳುವ ವಿಷಯವೇ ನಿಮಗೆ ಬೇಡ. ನಿಮ್ಮ ಹೆಸರನ್ನು ಅವರೆಲ್ಲೂ ಹೇಳಲಿಕ್ಕಿಲ್ಲ. ಚೈಲ್ಡ್ ಲೈನ್ ಅವರು ಮಾಡೋದು ಇಷ್ಟೇ, ಆ ಮನೆಗೆ ಹೋಗಿ ಆ ಮನೆಯಿಂದ ಬೇಕಾದಂತಹ ದಾಖಲೆಗಳನ್ನು ಪಡ್ಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಬೇಕು. ಕೆಲವೊಮ್ಮೆ ಗಂಡನನ್ನು ಅರೆಸ್ಟ್ ಮಾಡಬೇಕಿದ್ರೆ ಅದು ಕೂಡ ರೆಡಿ, ಏನೇ ಇರ್ಬೋದು. ಅತ್ತೆಯನ್ನು ಹೇಗೆ ವಿವರಣೆ ತಗೊಳ್ಬೇಕೋ ಅಥವಾ ಅತ್ತೆಯ ಮನೆ ಬೇರೆ ಮನೆಯಲ್ಲಿಂದ ಏನೆಲ್ಲ ಅವರಿಗೆ ಕಷ್ಟಗಳಿದೆಯೋ ಅದೆಲ್ಲವನ್ನು ಕೂಡ ಸರಿಪಡಿಸೋಕ್ಕೋಸ್ಕರ ಅವರೇನು ಬರ್ತಾರೆ, ಬಂದು ಅವರ ಕೈಯಿಂದ ದಾಖಲೆಗಳನ್ನು ಪಡ್ಕೊಳ್ತಾ ಆ ಮಗುವಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಅವರನ್ನು ನೋಡಿಕೊಳ್ತಾರೆ. ಅದೇ ರೀತಿ ಒಂದು ಮನೆಯಲ್ಲಿ ತಂದೆ ಮತ್ತು ತಾಯಿ ಇಲ್ಲ, ಆ ಮಗು ದೊಡ್ಡಮ್ಮನ ಮನೆಯಲ್ಲಿ ಇರ್ಬೋದು, ಅತ್ತೆ ಜೊತೆ ಇರ್ಬೋದು, ಮಾವಂದಿರ ಜೊತೆ ಇರ್ಬೋದು. ಆ ಮಗುವಿಗೆ ಆ ಮನೆಯಲ್ಲಿ ಇದ್ದುಕೊಂಡು ಸಮಸ್ಯೆ ಆಗ್ತಿದೆ ಕಂಡ್ರೆ 10 9 8 ನಂಬರಿಗೆ ನಿಮಗೆ ಕರೆ ಮಾಡಬಹುದು. ಆ ಮಗುವನ್ನು ಕೂಡ ಅಲ್ಲಿಂದ ಕರ್ಕೊಂಡು ಹೋಗುವಂತಹ ಒಂದು ಅವಕಾಶ ಚೈಲ್ಡ್ ಲೈನ್ಗೆ ಇದೆ. ಯಾವುದೇ ಕಾರಣಕ್ಕೂ ಆ ಮಗುವನ್ನು ಅಲ್ಲಿ ನಿಲ್ಲಿಸಬಾರ್ದು. ಮಗು ಅವರದ್ದು ಅಲ್ಲ, ಖಂಡಿತ ಅಲ್ಲ. ಯಾಕೆ ಗೊತ್ತಾ, ಮಗುವಿನ ರಕ್ಷಕರು ಅಲ್ಲಿ ಯಾರೂ ಇಲ್ಲ. ತಂದೆ ಜೊತೆ ಒಂದು ಹೆಣ್ಣು ಮಗುವನ್ನು ನಿಲ್ಲಿಸಬಾರ್ದು. ಯಾಕೆ ನಿಲ್ಲಿಸಬಾರ್ದು ಗೊತ್ತುಂಟಾ? ನೀವು ಹೇಳ್ತೀರಿ ಅದು ತಂದೆ ಮಗಳಲ್ವಾ? ಹೌದು ಹೌದು, ತಂದೆಯ ಮಗಳೇ. ಯಾಕೆ ನಿಲ್ಲಿಸಬಾರ್ದು ಅಂತ ಯಾಕೆ ನೀವು ಕೇಳಲಿಲ್ಲ? ತಂದೆಯ ಮಗಳೇ ಹೌದು. ಆದರೆ ಈಗಿನ ಕಾಲದಲ್ಲಿ ಸ್ವತಃ ತಂದೆಯೇ ಮಕ್ಕಳನ್ನು ಅಬ್ಯೂಸ್ ಮಾಡಿದಂಥ ಕೇಸುಗಳೇ ಜಾಸ್ತಿ. ಆದ ಕಾರಣ ಈ ಕಾಲದಲ್ಲಿ 18 ವರ್ಷದ ತನಕ ಮಗುವಿಗೆ ತಂದೆ ತಾಯಿ ಅಥವಾ ತಾಯಿ ಇಲ್ಲದಂತಹ ಮನೆಯಲ್ಲಿ ನಿಂತುಕೊಳ್ಳುವಂತಹ ಸಂವಿಧಾನತೆ ತುಂಬ ಕಡಿಮೆ. ಹಾಗೇನಾದರೂ ತಂದೆ ಮಗುವಿನ ಜೊತೆ ನಿಲ್ಲೇಬೇಕು ಅಂತ ಇದ್ದರೆ ಮಗುವಿಗೆ ಅಂತೇಳಿ ಒಂದು ಕೋರ್ಟ್ ಇದೆ, ಚೈಲ್ಡ್ ವೆಲ್ಫೇರ್ ಕಮಿಟಿ, ಅದು ಪರವನಡ್ಕದಲ್ಲಿ. ಅಲ್ಲಿಗೆ ಹೋಗಿ ನೀವು ಮಗುವಿನ ದಾಖಲೆ ಪತ್ರಗಳಿಗೆಲ್ಲ ಸಹಿ ಮಾಡಿಕೊಂಡು ಆಗ ಮಗುವನ್ನು ಇಷ್ಟು ಸಮಯದವರೆಗೆ ನಾವು ಇಟ್ಕೊಳ್ತೇವೆ ಅಂತ ಹೇಳುವಂಥ ಒಂದು ಸರ್ಟಿಫಿಕೇಟನ್ನು ರೆಡಿ ಮಾಡಿಕೊಂಡು ನೀವು ಇಟ್ಕೊಳ್ಬಹುದು. ಇದು ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ. ಅದೇ ರೀತಿ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಕೇಳಿದ್ದೀರಾ? ಬಾಲ್ಯ ವಿವಾಹ ಎಲ್ಲಿಯಾದರೂ ಬಾಲ್ಯ ವಿವಾಹ ಆಗಿದ್ದಿದೆಯಾ? 18 ವರ್ಷಕ್ಕೆ ಕಾದವರು ಇದ್ದಾರೆ ಅಲ್ವಾ? ಇವತ್ತು 18 ರಾತ್ರಿ ಮುಗೀತದೆ, 19 ಬೆಳಗ್ಗೆ ಸ್ಟಾರ್ಟ್ ಆಗುವಾಗ ಮದುವೆ ಆಯಿತು, ಮತ್ತು 18 ಎಲ್ಲಿಂದ? ಇನ್ನೂ ಹಾಗಲ್ಲ, 21 ವರ್ಷ ಕಳೆಯದೆ ಮದುವೆ ಆಗುವಾಗಂತಿಲ್ಲ. 21 ವರ್ಷ ಆಗಲೇಬೇಕು. ಹೆಣ್ಣು ಮಗುವಿಗೆ 21 ವರ್ಷ ಆಗದೆ ಯಾವುದೇ ರಿಜಿಸ್ಟರ್ ಆಫೀಸಿನಿಂದ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುವಂತಿಲ್ಲ.
ಅದು ಕೂಡ ಕಾನೂನಿನ ಗಮನಕ್ಕೆ ಬಂದಿರುತ್ತದೆ. ಅದೇ ರೀತಿ ಬಾಲಕಾರ್ಮಿಕರು. ಯಾರು ಬಾಲಕಾರ್ಮಿಕರು? ಯಾರಿರ್ಬೋದು ಬಾಲಕಾರ್ಮಿಕರು? ಕೆಲಸ ಮಾಡುವ ಮಕ್ಕಳು ಅಂತ ಗೊತ್ತು. ಹೇಗೆ ಇರ್ಬೋದು ಬಾಲಕಾರ್ಮಿಕರು ಅಂತ ಹೇಳಿದರೆ? ಕೆಲಸಕ್ಕೆ ಶಾಲೆಗೆ ಹೋಗದೆ ಕೆಲಸ ಮಾಡುವ ಮಕ್ಕಳನ್ನು ಬಾಲಕಾರ್ಮಿಕರು ಅಂತ ಕರೆಯುತ್ತೇವೆ. ಅವರು ಶಾಲೆಗೆ ಹೋಗೋದೇ ಇಲ್ಲ. ಕೆಲವು ಮಕ್ಕಳೇನು ಮಾಡ್ತಾರೆ, ಸೋಮವಾರದಿಂದ ಶುಕ್ರವಾರ ತನಕ ಶಾಲೆಗೆ ಹೋಗ್ತಾರೆ. ಶನಿವಾರ ಮತ್ತು ಆದಿತ್ಯವಾರ ಇವರ ಮನೆಯ ಜವಾಬ್ದಾರಿಯನ್ನು ತಕ್ಕೊಂಡು ಈ ಮಗು ಏನು ಮಾಡ್ತದೆ ಕೆಲಸಕ್ಕೆ ಹೋಗ್ತದೆ. ಯಾಕಿರ್ಬೋದು? ಮಗುವಿಗೆ ಅಷ್ಟು ಕೂಡ ಕಷ್ಟ ಮನೆಯಲ್ಲಿ. ಹಾಗಿರುವಾಗ ಈ ಮಗು ಏನು ಮಾಡ್ತದೆ ಅಂದರೆ ಸೋಮವಾರದಿಂದ ಶುಕ್ರವಾರ ತನಕ ಶಾಲೆಗೆ ಹೋಗಿಕೊಂಡು ಶನಿವಾರ ಮತ್ತು ಆದಿತ್ಯವಾರ 2 ದಿನ ಮಗುವಿಗೆ ಈ 1 ವಾರದ ಖರ್ಚಿಗೆ ಬೇಕಾಗಿ ಕೆಲಸಕ್ಕೆ ಹೋಗುವಂಥದ್ದು. ಇದು ಯಾವತ್ತೂ ಕೂಡ ಬಾಲಕಾರ್ಮಿಕತನ ಅಲ್ಲ. ಇದು ಯಾವುದೇ ಕಾರಣಕ್ಕೂ ಇದನ್ನು ಬಾಲಕಾರ್ಮಿಕರು ಅಂತ ಹೇಳಬಾರ್ದು. ಒಂದು ವೇಳೆ ಶಾಲೆಗೆ ಹೋಗದೆ ಕೆಲಸ ಮಾಡುವ ಮಗು ಆಗಿದ್ದರೆ ಅದು ಬಾಲಕಾರ್ಮಿಕತನ. ಈ ಮಗು ಕೂಡ ಏನಾದರೂ ಮನೆಯಲ್ಲಿ ಸಮಸ್ಯೆ ಇದ್ದರೆ, ಇಂತಹ ಮಕ್ಕಳು ಶಾಲೆಗೆ ಹೋಗುವುದೇ ಇಲ್ಲ, ಏನೇ ಬಡತನದಿಂದ ಹೊಂದಿರುವ ಮಗು, ಅವರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಕಂಡ್ರೆ ನಿಮಗೆ 1098 ನಂಬರ್ಗೆ ಕರೆ ಮಾಡಬಹುದು. ಗೊತ್ತಾಯ್ತಲ್ಲ? ಅದೇ ರೀತಿ ಈಗ ಮೇಡಮ್ ಹೇಳಿದ ಹಾಗೆ ಭಜನೆ ಮಾಡಿದ ಮೇಲೆ ಅದು ಹೇಳಲಿಕ್ಕೆ ಆಗ ಬಿಟ್ಟು ಹೋಯಿತು. ಭಜನೆಗೆ ಬಂದರೆ ಮಕ್ಕಳಿಗೆ ನಾಳೆ ಪರೀಕ್ಷೆಗೆ ಓದಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರು. ನಾನು ಕಳೆದ ವರ್ಷ ಒಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಆ ಮಗುವಿಗೆ ಅಭಿನಂದನೆ ಮಾಡಿದ್ದು A+ ತಗೊಂಡ ಅಂಥೇಳಿ ಅಲ್ಲ, 10ನೇ ಕ್ಲಾಸಲ್ಲಿ ಅವ ಪಾಸಾಗಿದ್ದಾನೆ ಎಂಬ ಉದ್ದೇಶದಿಂದ ಅವನಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆಗ ಅವನ ತಾಯಿ ಹೇಳಿದ ಒಂದು ಮಾತಿದೆ, ಈ ವರ್ಷ ಅವನು 10ನೇ ಕ್ಲಾಸಲ್ಲಿ ಪಾಸಾಗ್ತಾನೆ ಅಂತ ಹೇಳಿ ನನಗೆ ಧೈರ್ಯವೇ ಇರಲಿಲ್ಲ. ಕಾರಣ ಕೇಳಿದಾಗ ಅವನು 2 ವರ್ಷ ಮೊದಲು ಭಜನೆಗೆ ಸೇರಿಕೊಂಡಿದ್ದಾನೆ. ಆ ಭಜನೆ ಮೇಲಿನ ಆಸಕ್ತಿಯಿಂದಲೋ ಅಲ್ಲ ದೈವ ಬಲದಿಂದಲೋ ಗೊತ್ತಿಲ್ಲ, ಅವನು 10ನೇ ಕ್ಲಾಸಿನಲ್ಲಿ 80% ಮಾರ್ಕಿಗೆ ಅವನು ಪಾಸ್ ಹಾಕ್ಕೊಂಡಿದ್ದಾನೆ. ಈ ಒಂದು ಉದ್ದೇಶ ಇಟ್ಟುಕೊಂಡಾದರೂ ಸರಿ, ಇನ್ನಾದರೂ ಮಕ್ಕಳನ್ನು ನಾಳೆ ಎಕ್ಸಾಮ್ ಇದೆ ಹೇಳ್ಕೊಂಡು ನೀವು ಕೆಲಸಕ್ಕೆ ಭಜನೆಗೆ ಬರುವುದನ್ನು ತಪ್ಪಿಸಬೇಡಿ. ಇದು ನಿಮ್ಮ ತಾಯಂದಿರ ಕರ್ತವ್ಯ. ಖಂಡಿತವಾಗಿಯೂ ನೀವು ಕಲಿಸಲೇಬೇಕು. ಎಕ್ಸಾಮ್ ಅದು ಹೇಗೂ ಆಗಿ ಹೋಗ್ತದೆ, ಅದು ಆ ದೇವರ ಬಲದಿಂದಲೇ ಇರಬಹುದು. ನೀವು ಮೊದಲನೇ ದಿನ ಮಾಡಿದಂಥ ಭಜನೆಗೆ ದೇವರು ಒಲಿದು ಬಂದಂಥ ಒಂದು ಸಮಯವೇ ಇರಬಹುದು. ಆದ ಕಾರಣ ಎಕ್ಸಾಮ್ ಇದೆ, ನಾಳೆ ಮಗುವಿಗೆ ಕಷ್ಟ ಆಗ್ತದೆ, 10ನೇ ಕ್ಲಾಸ್ ಇದೆ. ಇವರಿಗೆ 10ನೇ ಕ್ಲಾಸ್ ಅಂತ ಹೇಳುವಾಗ ಏನಾಗ್ತದೆ, ಇವರಿಗೆ ದರ್ಶನ ಹಿಡಿತದೆ. ನಾಳೆ 10ನೇ ಕ್ಲಾಸ್ ಅಲ್ವ ಇವಳು, ಆದ ಕಾರಣ ಅವ್ರಿಗೆ ಓದಲಿಕ್ಕೆ ಉಂಟು. ಎಂತ ಓದೋದು ಈ 1 ಗಂಟೆ? ಇವರು ಮನೇಲಿ ಎಷ್ಟು ಗಂಟೆ ಓದ್ತಾರೆ? ಮನೇಲಿ ಎಷ್ಟು ಗಂಟೆ ಇವರು ಓದೋದು? ಇವರು ಓದುವ ಟೈಮೇ ಇಲ್ಲ. 6 ಗಂಟೆಗೆ ಹೇಳೋದಿದ್ರೆ ಓಕೆ, 7 ಗಂಟೆಗೆ ಅದು ಯಾರು ಓದ್ತಾರೆ? ಈಗಿನ ಕಾಲದಲ್ಲಿ ಎದ್ದ ಕೂಡಲೇ ನೋಡೋದೇನು, ಮೊಬೈಲಲ್ಲಿ ಯಾರು ವಾಟ್ಸಪ್ಪಲ್ಲಿ ಎಷ್ಟು ಮೆಸೇಜ್ ಬಂದಿದೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ನಾಳೆ ಶಾಲೆ ಉಂಟಾ ಇಲ್ವಾ ಅಂತ ನೋಡು. ಅಥವಾ ಅಷ್ಟೇ ನೋಡೋದು ಬಿಟ್ಟರೆ ಬೇರೆ ಏನು ನೋಡ್ತಾರೆ ಇವರು? ಈ 1 ಗಂಟೆ ಇವರು ಓದ್ತಾರಾ? ಹಾಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವರ ಹತ್ರ ಹೇಳಿದ್ದೆ, ಸರಿ ಭಜನೆಗೆ ಬರುವುದಿಲ್ಲದಿದ್ದರೆ ಓಕೆ ಪರವಾಗಿಲ್ಲ, ಆದರೆ ಈ 1 ಗಂಟೆ ಈ ಭಜನೆ ಟೈಮಲ್ಲಿ ಇವರು ಓದ್ತಾರ ಎಂಬ ವಿಡಿಯೋ ನನಗೆ ಕಳಿಸಿಕೊಡಿ ಹೇಳಿ. ಯಾರು ಕಳಿಸ್ಲಿಕ್ಕೆ ರೆಡಿ ಇದ್ದಾರೆ? ಓದಲೇ ಇಲ್ಲ, ಮತ್ತಲ್ಲ ವಿಡಿಯೋ ಕಳಿಸೋದು ಅಲ್ವಾ? ತಪ್ಪಿತಸ್ಥರು ಯಾರು? ಮಕ್ಕಳ ತಾಯಂದಿರು. ಅವರು ಹೇಳಿದರೆ ಆಗಲೇ ತಪ್ಪಿತಸ್ಥರು ಯಾರು? ನಾನು ನೇರವಾಗಿ ಹೇಳ್ತೇನೆ, ತಪ್ಪಿತಸ್ಥರು ಇಲ್ಲಿ ತಾಯಂದ್ರೆ, ಮಕ್ಕಳಂತೂ ಅಲ್ಲವೇ ಅಲ್ಲ. ತಾಯಂದ್ರೆ, ತಾಯಿ ಎಷ್ಟು ದೈವ ಭಕ್ತಳೋ ದೇವಿಯೋ ಗೊತ್ತಿಲ್ಲ, ಅಷ್ಟೇ ಕೂಡ ಇಲ್ಲಿ ಮಗುವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತಿರೋದು ಕೂಡ ತಾಯಂದ್ರೆ, ಬೇರೆ ಯಾರೂ ಅಲ್ಲ. ಮತ್ತೊಂದು ಮನೆಯಲ್ಲಿ ಮೊಬೈಲ್ ಇಲ್ಲ ಇಟ್ಕೊಂಡು ನಮ್ಮ ಮಗುವಿಗೆ ನಾವೇನು ಮಾಡ್ತೇವೆ? ಆ ಮನೆಯಲ್ಲಿರೋದು 3,000 ಮೊಬೈಲ್, ನಾವು ನಮ್ಮ ಮಗುವಿಗೆ ತೆಗೆದುಕೊಡುವಂಥದ್ದು 5,000 ಮೊಬೈಲ್. ಯಾಕೆ? ಆ ಮಗುವಿಗಿಂತ ನಮ್ಮ ಮಗು ಮೇಲಾಗಬೇಕು. ಇದು ಯಾವುದರಲ್ಲಿ? ವಸ್ತುವಿನಿಂದ ಇರ್ಬೋದು, ಡ್ರೆಸ್ಸಿಂದ ಇರಬಹುದು, ಮತ್ತು ಯಾವುದು ಮೇಕಪ್ ಸೆಟ್ಟಿಂದ ಇರ್ಬೋದು. ಅದು ಬಿಟ್ಟರೆ ಎಜುಕೇಷನಲ್ಲಿ ಆ ಮಗು ಓದೋದಕ್ಕಿಂತ ಹೆಚ್ಚು ನಾವು ಓದಬೇಕು ಅಂತ ಎಲ್ಲಿಯಾದರೂ ಹೇಳಿಕೊಡ್ತೇವಾ? ಖಂಡಿತ ಹೇಳಿಕೊಡೋದಿಲ್ಲ. ನಾವು ಹೇಳೋದು ಇಷ್ಟೇ, ಅವಳು A+ ತಗೊಂಡಿದ್ದಾಳೆ, ನೀನೇನು ತಗೊಂಡಿದ್ದಿ? ನಾವು ಹೋಲಿಸದೆ ಹೊರತು ನಾವು ಮಗುವಿಗೆ ಅದನ್ನು ಸಪೋರ್ಟ್ ಮಾಡಲಿಲ್ಲ. ಎಲ್ಲಿ ಹೋದರು ಹೋಗಿ ನೀನು ಇವತ್ತು ಕಡಿಮೆ ತಗೊಂಡ್ರೆ ಪರವಾಗಿಲ್ಲ, ನಾಳೆ ನೀನು ಹೆಚ್ಚು ತಗೊಳ್ತಿ ಎಂಬ ಭಾವನೆ ನಾವು ಎಲ್ಲೂ ಹೇಳಿಕೊಡಲಿಲ್ಲ. ನಾವು ಮಗುವನ್ನು ಬೈದದೆ ಹೇಗೆ ಗೊತ್ತಾ? ಅವಳು A+ ತಗೊಂಡಿದ್ದಾಳೆ, ನಿನಗೆ ಯಾಕೆ ತಗೊಳ್ಳಿಕ್ಕಾಗಲಿಲ್ಲ? ನಿನಗೆ ಮೊಬೈಲ್ ತೆಗೆದುಕೊಟ್ಟಿದ್ದೇನೆ, ಮೇಕಪ್ ಸೆಟ್ ನಿನ್ನೆ ಮೀಶೋದಲ್ಲಿ ಬಂತು ಮೇಕಪ್ ಸೆಟ್, ಅದು ಕೂಡ ತೆಗೆದುಕೊಟ್ಟಿದ್ದೇನೆ. ನೀವು ಇದೇ ಅವರಿಗೆ ಹೇಳಿಕೊಡೋದಲ್ಲದೆ ಆ ಮನೆಯ ಮಗುವಿಗೆ ಪಾಪ ಏನಿಲ್ಲ, ಅವಳು ಓದೋದ್ರಲ್ಲಿ ಮಾತ್ರ. ಆದರೆ ಈ ಮನೆಯಲ್ಲಿ ಈ ಮಗುವನ್ನು ಹಾಳು ಮಾಡಿದ್ಯಾರು? ತಾಯಿ ಅಲ್ವಾ? ಇದೆಲ್ಲವನ್ನು ಹೇಳಿಕೊಟ್ಟಂತಹ ಒಬ್ಬ ವ್ಯಕ್ತಿ ತಾಯಿ ಆಗಿದ್ದರೆ
ಮಗುವನ್ನು ಸರಿ ಮಾಡುವ ಕೆಲಸ ಕೂಡ ತಾಯಿಯೇ ಮಾಡಬೇಕಲ್ವಾ? ಆ ಮನೆಯಲ್ಲಿ ತಾಯಿ ಇರಲಿಲ್ವಾ? ತಾಯಿ ಇದ್ದರು. ಅವರೇನು ಮಾಡಿದ್ದಾರೆ? ನಾವೆಲ್ಲರೂ ಕೂಡ ಒಳ್ಳೆಯವರೇ. ಅದರಡಿಯಲ್ಲಿ ಇಂತಹ ಕೆಲವು ಕೆಟ್ಟ ಯೋಚನೆಗಳು ಅವರಕ್ಕಿಂತ ಮೇಲೆ, ನಮ್ಮಕ್ಕಿಂತ ಮೇಲೆ ಅವರು ಹೋಗಬಾರ್ದು. ಇವಳು ಇವತ್ತು ಜೀನ್ಸ್ ಪ್ಯಾಂಟ್ ಹಾಕಿದರೆ ನಾಳೆ ಶಾರ್ಟ್ ಪ್ಯಾಂಟ್ ಹಾಕ್ಕೊಂಡು ಹೋಗುವಂಥದ್ದು ಅಲ್ವಾ? ಇವತ್ತು ಸ್ಲೀವ್ಲೆಸ್ ಡ್ರೆಸ್ ಆ ಮಗು ಹಾಕಿದರೆ ನಾಳೆ ಅದು ಸ್ಲೀವ್ಲೆಸ್ ಇರಲಿಕ್ಕಿಲ್ಲ, ಫುಲ್ ಅದು ಕಾಲರ್ ಮಾತ್ರ, ಇಲ್ಲಿ ಬಟನ್ ಇರ್ತದೆ 2 ಅಷ್ಟೇ. ವ್ಯತ್ಯಾಸ ಅಷ್ಟೇ. ಇವತ್ತು ಆ ಮನೆ ಮಗಳು ಕುಪ್ಪಿ ಬಳೆ ಹಾಕ್ಕೊಂಡು ಹೋದರೆ ಇವರು ಚಿನ್ನದ ಬಳೆ 1 ಹಾಕಿ ಕೊಡೋದು, ಇಲ್ಲಿ ಬ್ಯಾಸ್ಲೈಟ್ ಕಟ್ಟಿ ಕೊಡುವಂಥದ್ದು. ಆ ಮಗಳು ಮಾಡಿದೇನು 2 ಕೈಗೆ ಇದು ಕುಪ್ಪಿ ಬಳೆ ಹಾಕ್ಕೊಂಡು ಹೋದ್ದು. ಆಗ ಈ ಮನೆಯಲ್ಲಿ ಬಂದದ್ದು ಒಂದು ಫ್ಯಾನ್ಸಿಯ ಬ್ಯಾಸ್ಲೈಟ್ ಪ್ಲಾಸ್ಟಿಕ್ದು. ಎಷ್ಟು ವ್ಯತ್ಯಾಸ ನೋಡ್ಕೊಳ್ಳಿ ಅಲ್ವಾ? ಮಗುವಿನ ಮುಖದಲ್ಲಿ ದೊಡ್ಡ ಬಿಂದಿಗೆ ಇರಬೇಕು ಯಾವತ್ತೂ ಕೂಡ. ತಾಯಿಯೇ ಹಾಕುವುದು ಚಿಕ್ಕದಾದ ಮೇಲೆ ಮಕ್ಕಳ ಮುಖದಲ್ಲಿ ದೊಡ್ಡ ಬಿಂದಿಗೆ ಎಲ್ಲಿಂದ ಬರ್ತದೆ? ಬರಲಿಕ್ಕೆ ಸಾಧ್ಯ ಉಂಟಾ? ತಾಯಿಯ ಮುಖದಲ್ಲಿರುವುದೇ ಒಂದು ಸಿಂಗಾರದ ಚಿಕ್ಕ ಬೊಟ್ಟು. ಅಷ್ಟು ಚಿಕ್ಕ ಬೊಟ್ಟು ತಾಯಿಯ ಮುಖದಲ್ಲಿರುವಾಗ ಅದಕ್ಕಿಂತ ದೊಡ್ಡದು ಮಗಳು ಹಾಕಿದರೆ ಅಮ್ಮನಿಗೆ ಏಸಿಗೆ ಆಗ್ತದೆ. ನೀನು ಹಾಕಬೇಡ, ಚಿಕ್ಕದು ಸಾಕು ಹೇಳಿ. ಅದು ಏಸಿಗೆ ಕಾಣ್ತದೆ. ಯಾರಿಗೆ ಏಸಿಗೆ ಕಾಣ್ತದೆ? ಹಾಂ, ಇದೆಲ್ಲ ಹೇಳಿಕೊಡುವಂಥದ್ದು ಯಾರು? ಹೊರಗಿನಿಂದ ಯಾರು ಬರಲಿಕ್ಕಿಲ್ಲ. ಇದನ್ನು ಹೇಳಿಕೊಡೋದು ನಾವೇ, ತಾಯಂದಿರಾದ ನಾವೇ ಹೇಳಿಕೊಡಬೇಕು ಹೊರತು ತಂದೆಗೆ ಇದಕ್ಕೆ ಅವಕಾಶವೇ ಇಲ್ಲ, ಟೈಮ್ ಇಲ್ಲ ತಂದೆಗೆ. ಮನೆಯ ಎಲ್ಲರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ತಂದೆ ಹೆಗಲ ಮೇಲೆ ಇರುವಾಗ ಮನೆಯಲ್ಲಿರುವ ಹೆಣ್ಣು ಮಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಾಯಿಯದ್ದೇ. ಆಗ ಮನೆಯ ಮಗಳು ದಾರಿ ತಪ್ಪುವ ಕೆಲಸ ಮಾಡುತ್ತಿರುವುದು ಯಾರು? ತಾಯಿಯೇ. ಅದರಲ್ಲಿ ಎರಡು ಮಾತಿಲ್ಲ. ಆದ ಕಾರಣ ನಾವು ಮಾಡಬೇಕಾದಿಷ್ಟೇ, ಮಗುವಿಗೆ ಬಳೆ ಹಾಕಲಿಕ್ಕೆ ಹೇಳಿಕೊಡಬೇಕು, ಬಿಂದಿಗೆ ಹಾಕಲಿಕ್ಕೆ ಹೇಳಿಕೊಡಬೇಕು. ಬಳೆ ಇದ್ದರೆ ಬಳೆ ಇದ್ದರೆ ಅಂತಲ್ಲ, ಬಳೆ ಹಾಕಲೇಬೇಕು. ಕೈಗೆ ಉಂಗುರಗಳು ಮನೆಯಲ್ಲಿದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ. ಮನೆಯಲ್ಲಿ ಅದು ಶೋಕೇಸಲ್ಲೋ ಅಲ್ಲೋ ಇಲ್ಲೋ ಇಡುವಂಥ ಅಗತ್ಯ ಇಲ್ಲ. ಕೈಯಲ್ಲಿ ಉಂಗುರಗಳಿದ್ದರೆ ಅದು ತುಂಬ ಒಳ್ಳೆಯದು. ಅದೇ ರೀತಿ ಕುಂಕುಮ ಬೊಟ್ಟು ಕೂಡ ಅವರು ಹಾಕಲೇಬೇಕು. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಬೊಟ್ಟನ್ನು ಚಿಕ್ಕ ಒಂದು ಇಡ್ತಾರೆ ಅಲ್ವಾ? ಅವರಿಗೆ ಎಲ್ಲಿ ಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಮಕ್ಕಳಿಗೆ ಹೇಳಿಕೊಡಲೇಬೇಕು. ಅದೇ ರೀತಿ ಮಕ್ಕಳಿಗೆ ಸ್ನಾನ ಮಾಡೋದು, ಸಂಜೆಯ ಸ್ನಾನ ಎಷ್ಟು ಗಂಟೆಗೆ ಅವರು ಲಾಸ್ಟಾಗಿ ಮಾಡುವಂಥದ್ದು? ರಾತ್ರಿ 9:30 ಅಲ್ವಾ? ಕಾರಣ ಇರ್ಬೋದು, ಓದಲಿಕ್ಕೆ ಉಂಟು, 10ನೇ ಕ್ಲಾಸ್, ತುಂಬ ಓದಲಿಕ್ಕೆ ಉಂಟು ಅಂತ. ಯಾವತ್ತೂ ಕೂಡ ಈ ರೀತಿ ಸ್ನಾನ ಮಾಡುವವರು ಅದು ರಾಕ್ಷಸಿ ಸ್ನಾನ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಆ ರೀತಿ ಸ್ನಾನ ಮಾಡಿದರೆ ಅದು ರಾಕ್ಷಸಿಗಳಂತೆ ಸ್ನಾನ ಮಾಡೋದು. ಎಷ್ಟು ಗಂಟೆಗೆ? 9:30 ಗಂಟೆಗೆ. ಆಗ ಅಲ್ಲಿಂದ ಅಮ್ಮ ಹಿಂದೆಂದು ಹೇಳ್ತಾರೆ, ನಾನೇ ಸ್ನಾನ ಮಾಡೋದು 9:30, ಮಗಳಲ್ಲಿ ಹೇಗಪ್ಪ ಹೇಳೋದು ಹೇಳಿ ಅಲ್ವಾ? ಅದನ್ನು ಹೇಳಬಾರ್ದು. ನೋಡಿ, ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳೇ ಆಗಿರಲಿ, ಸ್ನಾನ 6 ಗಂಟೆಯ ಮೊದಲಿಗೆ ಇರಲೇಬೇಕು. 6 ಗಂಟೆ ಮೊದಲು ಸ್ನಾನ ಮಾಡಿರಲೇಬೇಕು. ತಲೆಗೆ ಸ್ನಾನ ಮಾಡ್ತಾರೋ ಮೇಯಿಗೆ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ಎರಡು ಕೂಡ ಒಟ್ಟಿಗೆ ಬಂದ ಕಾರಣ, ಮೈ ಮತ್ತು ತಲೆ ಒಟ್ಟಿಗೆ ಬಂದ ಕಾರಣ ಒಟ್ಟಿಗೆ ಸ್ನಾನ ಮಾಡಲೇಬೇಕು. ಅದು 6 ಗಂಟೆ ಒಳಗಡೆ ಇರಬೇಕು. 6 ಗಂಟೆ ನಂತರ ನೀವು ಸ್ನಾನ ಮಾಡಲಿಕ್ಕೆ ನೀವು ಕಳಿಸುವುದೇ ಆಗಿದ್ದರೆ ಬಾತ್ರೂಮಿನ ಹೊರಗಡೆ ಒಬ್ಬಳು ನಿಲ್ಲೇಬೇಕು. ಯಾಕಿರ್ಬೋದು? ಹೊರಗಡೆ ಒಬ್ಬಳು ನಿಲ್ಲೇಬೇಕು. ಯಾಕಿರ್ಬೋದು? ಅದರ ಫಾರ್ ಎಕ್ಸಾಂಪಲ್ ನಾನು ಒಂದು ಚಿಕ್ಕ ವಿಷಯನ ಹೇಳ್ತೇನೆ. ಮನೆಯಲ್ಲಿ ಸೀರಿಯಲ್ಗಳು ಎಷ್ಟು ಗಂಟೆ ನಡೀತಾ ಇದೆ ಹೇಳಿ, ಮನೆಯಲ್ಲಿರುವಂಥ ಅಪ್ಪನಿಗಿಂತ ಮನೆ ಹೊರಗಡೆ ಇರುವ ಚಿಕ್ಕಪ್ಪನಿಗೆ ಗೊತ್ತುಂಟು. ಮನೆಯಲ್ಲಿ ಅತ್ತಿಗೆ ಸೀರಿಯಲ್ ನೋಡ್ಕೊಳ್ಳೋದು ಎಷ್ಟು ಗಂಟೆಗೆ, ಸೀತಾರಾಮ್ ಎಷ್ಟು ಗಂಟೆಗೆ ಬರ್ತಾನೆ. ಸೀತಾರಾಮ್ ಅಂತ ಹೇಳಿದ್ರೆ ಅದೊಂದು ಸೀರಿಯಲ್ಲು ಕಾಣ್ತದೆ ಅಲ್ವಾ? ಹೌದು, ಸೇವಂತಿ ಸೀರಿಯಲ್ ಕನ್ನಡದಲ್ಲಿ, ಮಲಯಾಳದಲ್ಲಿ ಭಾವನ. ಇದೆಲ್ಲವೂ ಕೂಡ ನಾವು ಕೆಲವೊಂದು ಮನೆಗೆ ಹೋದಾಗ ಇದು ಸೀರಿಯಲಲ್ಲೇ ಮುಳುಗಿಕೊಂಡಿರ್ತಾರೆ, ಭಾವನ. ಅದೇ ರೀತಿ ಮತ್ತೊಂದುಂಟು, ಮರೆತು ಹೋಯಿತು, ಸಾಂತ್ವನಂ. ಇದು ಕೂಡ ಭಯಂಕರ ಫೇಮಸ್, ಎಲ್ಲರಿಗೂ ಕೂಡ ತುಂಬ ಲೈಕ್ಗಳೇ. ಇದೆಲ್ಲವೂ ಶುರುವಾಗೋದು ರಾತ್ರಿ 6 ಗಂಟೆ ಕಳೆದ ಮೇಲೆ. ಮಗಳ ಹತ್ರ ಹೇಳೋದು, ಈಗ ಸ್ನಾನಕ್ಕೆ ಹೋಗಬೇಡ, ಮತ್ತೆ ಹೋಗುವ ಹೇಳಿ. ಈ ಸೀರಿಯಲ್ಗಳು ಇಷ್ಟೇ ಸಮಯಕ್ಕೆ ಬರೋದು ಅಂತ ಹೇಳೋದು ಯಾರಿಗೆ ಗೊತ್ತುಂಟು ಗೊತ್ತಾ? ಮನೆಯಲ್ಲಿ ಹತ್ತಿರದಲ್ಲಿರುವಂಥ ಚಿಕ್ಕಪ್ಪನಿಗೋ ಅಥವಾ ಮನೆಯ ಹತ್ತಿರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೊತ್ತುಂಟು, ಅತ್ತಿಗೆ ಟಿ ವಿ ನೋಡುವ ಸಮಯ, ಈಗ ಮಗಳು ಸ್ನಾನಕ್ಕೆ ಹೋಗ್ತಾಳೆ ಅಲ್ವಾ? ಆ ಹೊತ್ತಿಗೆ ಮಗಳು ಸ್ನಾನಕ್ಕೆ ಹೋಗ್ತಾಳೆ, ಅತ್ತಿಗೆ ಟಿ ವಿಯಲ್ಲಿ ಮುಳುಗಿರ್ತಾರೆ. ಅತ್ತಿಗೆ ಅಂತಲೇ ಬೇಡ, ಫಾರ್ ಎಕ್ಸಾಂಪಲ್ ಯಾರೇ ಆಗಿರ್ಬೋದು, ಒಂದು ಮಗುವಿನ ತಾಯಿ ಸ್ನಾನಕ್ಕೆ ಮಗಳು ಹೋದಾಗ ಅವರು ಟಿ ವಿಯಲ್ಲಿ ಮುಳುಗಿರ್ತಾರೆ. ಹೊರಗಿನ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಕರೆಕ್ಟಾಗಿ ಗೊತ್ತುಂಟು ಅವ್ರು ಎಷ್ಟು ಗಂಟೆಗೆ ಸ್ನಾನಕ್ಕೆ ಹೋಗ್ತಾರೆ ಹೇಳಿ. ಅವನೇನು ಮಾಡ್ತಾನೆ, ಅದೇ ಹೊತ್ತಿಗೆ ಬಾತ್ರೂಮಲ್ಲಿ ಕ್ಯಾಮರಾ ಫಿಟ್ ಮಾಡ್ತಾನೆ. ಇದು ನಿಜ ಘಟನೆ. ಎಲ್ಲೂ ಕೂಡ ನಾನು ಅದು ಫಾರ್ ಎಕ್ಸಾಂಪಲ್ ಅಂತ ಮಾತ್ರ ಹೇಳಿದ್ದೆ ಹೊರತು ಇದು ನಿಜ ಘಟನೆ. ಕ್ಯಾಮರಾವನ್ನು ಫಿಟ್ ಮಾಡ್ತಾನೆ. ಕ್ಯಾಮರಾ ಫಿಟ್ ಮಾಡಿ ಆಯಿತು, ಪಾಪ ಇವಳಿಗೇನು ಗೊತ್ತು, ಇವಳು ಮ್ಯೂಸಿಕ್ ಮಾಡಿಕೊಂಡು ಆ ಭಾವನ ಸೀರಿಯಲ್ ಕಳೆದ ಕೂಡಲೇ ಮ್ಯೂಸಿಕ್ ಬರುವ ಅದೇ ಮ್ಯೂಸಿಕ್ಕನ್ನು ಹಾಡಿಕೊಂಡು ಬರ್ತಾಳೆ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾಳೆ, ಸ್ನಾನ ಮಾಡ್ತಾಳೆ. ಓಕೆ, ಸ್ನಾನ ಮಾಡಿ ಎಲ್ಲ ಆಯಿತು. ಒಂದು ಅರ್ಧ ಗಂಟೆ ಸ್ನಾನಕ್ಕೆ ಹೋಯಿತು.
ಅವನಿಗೆ ಅರ್ಜೆಂಟ್, ಯಾಕೆಂದರೆ ಅದು ಕ್ಯಾಮರಾ ಈಗ ಆಫ್ ಆದಿತ್ತು ಹೇಳಿ. ಆದರೂ ತೊಂದರೆ ಇಲ್ಲ, ಹೇಗಲಿ ಇವಳು ಹೋಗದೆ ಕ್ಯಾಮರಾ ಅಂತ ಇವಷ್ಟು ಪುರುಸೊತ್ತು ಅವನಿಗಿಲ್ಲ. ಅರ್ಧ ಗಂಟೆ ಕಳೆಯಿತು, ಪುನಃ ಅವಳು ಸ್ನಾನ ಮಾಡಿ ಮುಗಿಸಿ ಹೋದ ಕೂಡಲೇ ಯಾರು ಬರುವುದಿಲ್ಲ ಅಂತೇಳಿ ಅವನಿಗೆ ಗೊತ್ತುಂಟು. ಓಕೆ, ಅವ ಬಂದ, ಕ್ಯಾಮರಾವನ್ನೆಲ್ಲ ತೆಗ್ದಾಯಿತು. ಮರುದಿನ ಈ ಹುಡುಗಿ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಕಾಯ್ತಾ ಇದ್ದಾನೆ. ಆಗ ಅವ ಹೇಳ್ತಾನೆ ಆ ಹುಡುಗಿ ಹತ್ರ, ನಾಳೆ ನೀನು ಇಂಥ ಸ್ಥಳಕ್ಕೆ ಬರಬೇಕು, ಬರದೇ ಇದ್ದರೆ ನೀನು 10 ಜನರನ್ನು ಕರ್ಕೊಂಡು ಬಂದು ಅಥವಾ ನಾನೇ ನಿನ್ನನ್ನು ಕೊಲ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಬಗ್ಗುವಳಲ್ಲ ಹುಡುಗಿ, ಅದು ಅವನಿಗೆ ಗೊತ್ತುಂಟು, ಅದಕ್ಕೆಲ್ಲ ಬಗ್ಗು ಹುಡುಗಿ ಅವಳಲ್ಲ ಹೇಳಿ. ಆಗ ಲಾಸ್ಟ್ನ ಅಸ್ತ್ರ ತೋರಿಸ್ತಾನೆ. ಎಂತ ತೋರಿಸೋದು? ನಿನ್ನೆ ಮಾಡಿದಂತಹ ವಿಡಿಯೋ, ಸ್ನಾನ ಮಾಡಿದಾಗ ಅವನು ತೆಗೆದಂತಹ ವಿಡಿಯೋವನ್ನು ಅವಳಿಗೆ ತೋರಿಸ್ತಾನೆ. ತೋರಿಸಿ ಹೇಳ್ತಾನೆ, ನೀನು ನನ್ನ ಜೊತೆ ಬರದೇ ಇದ್ದರೆ ಇದನ್ನು ನಾನು ಹೊರಗಡೆ ಕೊಡ್ತೇನೆ, ಇನ್ಸ್ಟಾದಲ್ಲಿ ಹಾಕ್ತೇನೆ, ಫೇಸ್ಬುಕ್ಕಲ್ಲಿ ಹಾಕ್ತೇನೆ, ವಾಟ್ಸಪ್ಪಲ್ಲಿ ನಾನು ಫಾರ್ವರ್ಡ್ ಮಾಡ್ತೇನೆ, ಸ್ಟೇಟಸ್ ಹಾಕ್ತೇನೆ. ಆಗ ಇವಳಿಗೆ ಗಡಗಡಗಡ ಅಂತಾಯಿತು. ಇವಳು ಗಾಳಿ ಫುಲ್ ಹೋಯ್ತು. ಹೋದ್ಲು ಅವಳ ಜೊತೆ, ಅವನ ಜೊತೆ ಹೋಗಿ ಆಯಿತಾ. ಹೋಗಿ ರಾತ್ರಿ ಮನೆಗೆ ತಾಯಿಯಲ್ಲಿ ಬರುವಾಗ ತಾಯಿಗೆ ವಿಷಯವೇ ಗೊತ್ತಿಲ್ಲ. ತಾಯಿ ಯಾವತ್ತಿನ ಹಾಗೆ ಇದ್ದರು, ಇವಳು ಯಾವತ್ತಿನಾಗೆ ಊಟ ಮಾಡಿದ್ರು, ಫೋನ್ ನೋಡೋದು, ಅಮ್ಮ ಸೀರೆ ನೋಡ್ತಾ ಇದ್ರು, ವಿಷಯ ಗೊತ್ತಿಲ್ಲ. ಆದರೆ ಈ ವಿಷಯ ಹೊರಗಿನವರಿಗೆ ಗೊತ್ತಾಗಿದೆ. ಅದು ಯಾಕೆ ತಾಯಿಗೆ ಗೊತ್ತಿಲ್ಲದೆ ಇರ್ಬೋದು? ತಾಯಿ ಕ್ಯಾರೆ ಮಾಡಲಿಲ್ಲ. ಬೆಳಿಗ್ಗೆ ಮಗಳು ಯಾವ ರೀತಿ ಹೋಗಿದ್ದಾಳೆ ಹೇಳಿ ತಾಯಿಗೆ ಗೊತ್ತಿಲ್ಲ, ಸಂಜೆ ಯಾವ ರೀತಿ ಬಂದಿದ್ದಾಳೆ ತಾಯಿಗೆ ಗೊತ್ತಿಲ್ಲ. ಮತ್ತು ತಾಯಿಗೆ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ತಾಯಿ ಮತ್ತು ಮಗಳ ಬಾಂಧವ್ಯ ಅಷ್ಟೇ ಇರುವಾಗ ತಾಯಿಗೆ ಅದು ಗೊತ್ತೇ ಇಲ್ಲ. ಹೀಗಿರುವಾಗ ಅವಳು ವಿಡಿಯೋ ಫುಲ್ ವೈರಲ್ ಆಯಿತು. ಮರುದಿನ ಇವಳು ರಾತ್ರಿ 12ವರೆಗೆ, ಟೆರೆಸ್ನ ಮನೆ ಆದ ಕಾರಣ ಈಗ ಅದೇನಿಲ್ಲ, ಫ್ಯಾನ್ ಇನ್ನೊಂದು ಕೊಂಡಿಯೆಲ್ಲೋ ಒಂದು ಫ್ಯಾನ್ಗೆ ಹಾಕಲಿಕ್ಕೆ ಬಾಕಿ ಇತ್ತು, ಅದಕ್ಕೆ ಸಾರಿಯನ್ನು ಹಾಕಿದ್ಲು, ಕೊರಳಿಗೆ ಬಳ್ಳಿಯನ್ನು. ಗೋವಿಂದ, ಇದಕ್ಕೆ ಯಾರು ಜವಾಬ್ದಾರಿ? ತಾಯಿಯೋ ಮಗಳ? ಅಲ್ಲ, ಮನೆ ಹತ್ತಿರ ಚಿಕ್ಕಪ್ಪನ? ಯಾರು ಇರ್ಬೋದು? ತಾಯಿ ಅಲ್ವಾ? ಇದು ಯಾವುದರಿಂದ ಬಂದದ್ದು? ಸೀರಿಯಲ್, ಟಿ ವಿಯನ್ನು ಯಾರಿಗೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ಅದು ತಾಯಂದರಿಗೆ ಅದುವೇ ಒಂದು ಇರುವಂಥದ್ದು ಅಭಿನಂದನೆ ಅಂತ, ಅಭಿಮಾನ ಅಂತ ಹೇಳಬೇಕಿದ್ರೆ ತಾಯಿಯರಿಗೆ ಇರೋದು ಈಗ ಟಿ ವಿ ಮಾತ್ರ, ಟಿ ವಿ ಮೊಬೈಲ್, ಅದು ಬಿಟ್ಟು ಮನೆ ಕೆಲಸಗಳು. ಆದ ಕಾರಣ ಅವರ ಮನೋರಂಜನೆಗೆ ಬೇಕಾದ್ದು ಟಿ ವಿ. ಆದರೆ ಸಮಯವನ್ನು ಮಕ್ಕಳಿಗೋಸ್ಕರ ಮೀಸಲಿಡಿ. ಇದೇ ಸೀರಿಯಲ್ ನಾಳೆ ಹಗಲು ಹೊತ್ತಲ್ಲಿ ಬರ್ತದೆ. ಈಗ ಬೇಕಾದರೆ ಸನ್ನೆಸ್ಟ್ ಆ್ಯಪ್ ಅಂತ ಸುಮಾರು ಇದೆ, ಯೂಟ್ಯೂಬಲ್ಲಿ ಇರ್ಬೋದು, ಅದನ್ನು ನೋಡ್ಕೊಳ್ಳಿ. ಮಕ್ಕಳಿಗೋಸ್ಕರ ರಾತ್ರಿ ಹೊತ್ತು ನೀವು ಟೈಮನ್ನು ಹೊರಗಡೆ ಬಿಡದೆ ನಿಮ್ಮ ಸಮಯವನ್ನು ಮಕ್ಕಳಿಗೋಸ್ಕರ ಕೊಟ್ಟು ಅವರನ್ನು ಕಾಪಾಡಿಕೊಳ್ಳಿ. ಅದು ಯಾವುದೂ ಇಲ್ಲದೆ ನಾವು ಮಗಳಿಗೆ ಇದೆಲ್ಲವನ್ನು ಶೋ ಮಾಡಲಿಕ್ಕಿರೋ ವಸ್ತುಗಳನ್ನು ತೆಗೆದುಕೊಟ್ಟು ಏನು ಪ್ರಯೋಜನ ಇಲ್ಲ. ಅವರಿಗೆ ಕೊಡಲೇಬೇಕಾದಂಥ ವಸ್ತುಗಳು ಅಂದರೆ ಇಷ್ಟೇ. ನಾವು ಮಕ್ಕಳನ್ನು ಜೋಪಾನ ಮಾಡುವಂಥದ್ದು. ಅದೇ ರೀತಿ ಇನ್ನೊಂದು ವಿಷಯ ಹೇಳುತ್ತೇನೆ, ಸಮಯ ತುಂಬ ಹೋಗ್ತಾ ಇದೆ ಗೊತ್ತು, ಆದರೂ ಇನ್ನೊಂದು ವಿಷಯ ಹೇಳ್ತೇನೆ. ನಾನು ಇದರೆಡೆಗೆ ಒಂದು ಮಗುವಿನ ಮನೆ ಸಂಪರ್ಕ ಮಾಡಿದಾಗ ನನಗೆ ಫೋನ್ ಬಂತು. ಮಗು ಶಾಲೆಗೆ ಬರದೆ ಒಂದು 3 ತಿಂಗಳಾಗ್ತಾ ಬಂತು. ಆದ ಕಾರಣ ಮಗುವಿಗೆ ಶಾಲೆಗೆ ಬರಲಿಕ್ಕೆ ಆಗೋದಿಲ್ಲ, ಯಾಕೆ ಗೊತ್ತಿಲ್ಲ. ಆದರೆ ನಾವು ಫೋನ್ ಮಾಡಿದಾಗ ಫೋನ್ ತೆಗಿತಾ ಇಲ್ಲ ಹೇಳಿ ನಾವು ಮಗುವಿನ ಮನೆ ಹತ್ತಿರ ಹೋಗಿ ಮಗುವಲ್ಲಿ ಮಾತಾಡಿಸಿದಾಗ ಮಗು ನೈಟ್ ಹಾಕಿ ನಿಂತಿದ್ದಾಳೆ, ನೈಟಿ ಮ್ಯಾಕ್ಸಿ ಅದು ಹಾಕಿ ನಿಂತ್ಕೊಂಡಿದ್ದಾಳೆ. ನನಗೆ ನೋಡುವಾಗ ತಾಯಿ ಥರ ಕಾಣ್ತದೆ ಅವಳನ್ನು. ತಾಯಿ ಹೇಳಿದರು ಅದು ಮಗಳು ಅಂತ ಹೇಳಿದರು. ಓಕೆ, ಅದು ಮಗಳ? ಓಕೆ, ಯಾವ ಮಗಳು ಕೇಳಿದಾಗ ನೀವು ಮಾತಾಡಲಿಕ್ಕೆ ಬಂದಿರೋ ಮಗಳು ಇವಳೇ ಹೇಳಿದರು. ಆದರೆ ನನಗೆ ನೋಡುವಾಗಲೇ ಅವಳ ಶರೀರದಲ್ಲಿ ಆದಂಥ ಬದಲಾವಣೆಗಳು ಕಾಣ್ತಾ ಇದೆ. ಆದರೆ ಈ ತಾಯಿಗೆ ವಿಷಯ ಗೊತ್ತಿಲ್ಲ. ತಾಯಿಯನ್ನು ಹೊರಗೆ ನಿಲ್ಲಿಸಿ ಮಗುವಿನಲ್ಲಿ ಮಾತಾಡಿದಾಗ ಮಗುವಿಗೆ 7 ತಿಂಗಳಾಗಿದೆ. ಮಗುವಿನ ಕ್ಲಾಸ್ ಎಷ್ಟು? 8ನೇ ಕ್ಲಾಸಿನ ಹುಡುಗಿ. 8ನೇ ಕ್ಲಾಸಿನಲ್ಲಿ ಕಲಿಯುವಂಥ ಒಬ್ಬಳು ಹುಡುಗಿ 7 ತಿಂಗಳ ಗರ್ಭಿಣಿ. ಇವಳು 7 ತಿಂಗಳಿಂದ ಮೆನ್ಸಸ್ ಪೀರಿಯಡ್ ಇವಳದ್ದು ಆಗಲಿಲ್ಲ. ತಾಯಿಗೆ ಪಾಪ ವಿಷಯವೇ ಗೊತ್ತಿಲ್ಲ. ಇದನ್ನು ಪಾಪ ಅಂತ ಹೇಳಬೇಕಾ, ಜೋರು ಅಂತ ಹೇಳಬೇಕಾ? ತಾಯಿಗೆ ಈ ವಿಷಯವೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಗೊತ್ತುಂಟಾ? ತಾಯಿ ಮೊಬೈಲು ಸರಿ ಅದನ್ನೇ ನೋಡ್ಕೊಂಡಿರ್ತಾರೆ. ತಾಯಿ ಮೊಬೈಲು ಟಿ ವಿ ನೋಡೋ ಹೊತ್ತಿಗೆ ಇವನೇನು ಮಾಡ್ತಾನೆ, ಅವಳ ಲವರ್ ಅಂತ ಹೇಳ್ಬೋದು. ಅವನು ಹಿತ್ತಿಲ ಮನೆಯ ಬಾಗಿಲಿಂದ ಒಳಗೆ ಬಂದು ಇವನು ಅವಳ ಜೊತೆ ಯಾವ ರೀತಿ ಇದ್ದ ನಮಗೆ ಗೊತ್ತಿಲ್ಲ. ಆದ ಎಲ್ಲ ಕೆಲಸವೂ ಕೂಡ ಮಾಡಿಕೊಂಡು ಈಗ ಈ ಸ್ಥಾನಕ್ಕೆ ಬಂದು ಮುಟ್ಟಿದೆ. ನನಗೆ ವಿಷಯಗಳನ್ನು ಹೇಳಲಿಕ್ಕೆ ಕೂಡ ಪರಿಮಿತಿಗಳಿವೆ. ಚಿಕ್ಕ ಮಕ್ಕಳಿದ್ದಾರೆ, ಗಂಡಸರಿದ್ದಾರೆ, ಹೆಂಗಸರಿದ್ದಾರೆ, ತುಂಬ ಪರಿಮಿತಿಗಳಿದೆ ನನಗೆ ಹೇಳಲಿಕ್ಕೆ ಕೂಡ. ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ಅಷ್ಟೇ. ಆದ ಕಾರಣ ಈ ಮಗುವನ್ನು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆ ಕೂಡಲೇ ಮಗುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ. ಒಂದನೇದಾಗಿ ಮಗುವಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ. ಶಾಲೆಗೆ ಹೋಗೋದಿಲ್ಲ. ಯಾಕೆ ಕಂಡ್ರೆ ಶಾಲೆ ಯೂನಿಫಾರ್ಮ್ ಟೈಟ್ ಆಗ್ತದೆ ಹಾಕುವಾಗ, ಟಾಪ್ ಅಲ್ವಾ, ಪ್ಯಾಂಟ್ ಹಾಕಲಿಕ್ಕೆ ಅದು ಆಗೋದಿಲ್ಲ, ಫುಲ್ ಓಪನ್ ಆಗ್ತದೆ. ಇದನ್ನು ನೋಡಿ ಆದರೂ ತಾಯಿಗೆ ಈ ವಿಷಯ ಗೊತ್ತಾಗಲಿಲ್ಲ. ಶಾಲೆ ಯೂನಿಫಾರ್ಮ್ ಹಾಕಲಿಕ್ಕೆ ಆಗದೇ ಕಾರಣ ಆಗ್ತದೆ ಮಗು ಶಾಲೆಗೆ ಹೋಗದೆ, ಬೇರೆ ಯಾವುದೇ ಕಾರಣಕ್ಕಲ್ಲ. ಯೂನಿಫಾರ್ಮ್ ಹಾಕಲಿಕ್ಕೆ ಆಗೋದಿಲ್ಲ. ಯೂನಿಫಾರ್ಮ್ ಹಾಕದೆ ಶಾಲೆಗೆ ಹೋದರೆ ಅಲ್ಲಿ ಬೈತಾರೆ, ಗೊತ್ತಾಯ್ತಲ್ಲ. ಈ ಒಂದು ಸಮಸ್ಯೆಯಿಂದ ಮಗು ಶಾಲೆಯನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳುವಂಥ ಅವಸ್ಥೆ. ಈ ಮಗುವಿಗೆ ಮಾಡಿದ್ದು ಮತ್ತೆ ಅಬೋರ್ಷನ್ ಮಾಡುವಂತಿಲ್ಲ. 7 ತಿಂಗಳಾದ ಮೇಲೆ ಅಬೋರ್ಷನ್ ಮಾಡುವಂತಿಲ್ಲ. 5 ತಿಂಗಳಾಗಿದ್ದರೆ ಈ ಮಗುವಿಗೆ ಅಬೋರ್ಷನ್ ಮಾಡುವಂಥ ಅವಕಾಶವನ್ನು ಕೋರ್ಟ್ ಕೊಡ್ತದೆ. ಈ ಅವಕಾಶವನ್ನು ಕೋರ್ಟ್ ಕೊಡುತ್ತದೆ 5 ತಿಂಗಳಾಗಿದ್ದರೆ. 5 ತಿಂಗಳು ಕಳೆದ್ರೆ ಈ ಅವಕಾಶವನ್ನು ಖಂಡಿತವಾಗಿ ಕೋರ್ಟ್ ಕೊಡುವುದಿಲ್ಲ. ನಿಮಗೆ ನೇರವಾಗಿ ಹೋಗಿ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟಿನ ಪರ್ಮಿಷನ್ ಅಂತೂ ಬೇಕೇ ಬೇಕು. ಆದ ಕಾರಣ ಈ ಮಗು ಡೆಲಿವರಿ ಆಗುವವರೆಗೆ ಕಾದು, ಈ ಮಗುವಿನ ಮನೆಯವರಿಗೆ ಮಕ್ಕಳು ಬೇಡ ಅಂತ ಇದ್ದರೆ, ಮಗು ಬೇಡ ಅಂತ ಇದ್ದರೆ ಮಗುವನ್ನು ಸರ್ಕಾರ ತೆಗೆದುಕೊಳ್ತದೆ. 3 ತಿಂಗಳು ನಮ್ಮ ಜೊತೆ ಇಟ್ಕೊಂಡು, ಆ 3 ತಿಂಗಳು ಕಳೆದ ಮೇಲೆ ನಮಗೆ ಹಲವಾರು ಅಡಾಪ್ಷನ್ ಸರ್ಟಿಫಿಕೇಟ್ಗಳು ಬಂದಿರ್ತದೆ, ಅವರಿಗೆ ಕೊಡುವಂಥದ್ದು. ಮಗು 3 ತಿಂಗಳು ನಮ್ಮ ಜೊತೆ ಇದ್ದು 3 ತಿಂಗಳು ಕಳೆದ ಮೇಲೆ ಮಗುವನ್ನು ನಾವು ಅಡಾಪ್ಷನ್ ಸೆಂಟ್ರಿಗೆ ಕಳಿಸಿಕೊಡ್ತೇವೆ. ಅಲ್ಲಿಂದ ಮಗು ಆ ಕೂಡಲೇ ಅಡಾಪ್ಷನಿಗೆ ಹೋಗ್ತದೆ. ಆದರೆ ಇಂಥ ಅವಕಾಶಗಳು, ಅಡಾಪ್ಷನಿಗೆ ಕೊಡುವಷ್ಟು ಅವಕಾಶಗಳು ನಮಗೆ ಸಿಗದ ಹಾಗೆ ಕೊಡಬೇಕಾದ್ದು ತಾಯಂದ್ರೆ. ಈ ಎಲ್ಲ ಕೆಲಸಗಳನ್ನು ಎಷ್ಟು ಅದಕ್ಕೆ ಕಾನೂನು ಕ್ರಮಗಳಿದೆಯೋ ಅಷ್ಟು ಹೊತ್ತಿಗೆ ಆ ಮಕ್ಕಳನ್ನು ಅಲ್ಲಿಯವರೆಗೆ ಕರ್ಕೊಂಡು ಬರದೆ ಸ್ಟಾರ್ಟಿಂಗಲ್ಲೇ ಬೇಕಾದಂಥ ರೀತಿಯಲ್ಲಿ ಅದನ್ನು ಕಡಿವಾಣ ಹಾಕುವ ಕೆಲಸ ಕೂಡ ಅದು ತಾಯಂದ್ರಿಗೆ ಇರುವಂಥದ್ದು. ಇಷ್ಟು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಸಂಶಯಗಳಿದ್ದರೆ ನಾನಲ್ಲಿ ಹೋಗುವಾಗ ನಿಮಗೆ ಫೋನ್ ನಂಬರ್ ನನ್ನ ತಗೊಳ್ಬಹುದು. ಬೇಕಾದರೆ ಈಗಲೇ ನಾನು ಹೇಳುವ, ಬೇಕಾಗಿದ್ದರೆ, ಅಥವಾ ನಾನು ಹೋಗುವ ತಗೊಳ್ಳಿ, ಪರವಾಗಿಲ್ಲ. ಅಥವಾ 1091 ನಂಬರಿಗೆ ಕರೆ ಮಾಡಬಹುದು. ಈ ನಂಬರನ್ನು ನೀವು ನೆನಪಿಟ್ಕೊಳ್ಳಿ, 1091. ಎಲ್ಲ ಮಕ್ಕಳ ಟೆಕ್ಸ್ಟ್ ಬುಕ್ಕಿನ ಬ್ಯಾಕ್ ಸೈಡಲ್ಲಿ ಇದೆ. ಎಲ್ಲ ಮಕ್ಕಳ ಟೆಕ್ಸ್ಟ್ ಬುಕ್ಕಿನ ಬ್ಯಾಕ್ ಸೈಡಲ್ಲಿ ಈ ಒಂದು ಫೋನ್ ನಂಬರ್ ಇದೆ. ನೋಡಿ, ಇವತ್ತೇ ಹೋಗಿ ನೋಡಿ ಬೇಕಾದರೆ. ಅಲ್ವಾ ಮಕ್ಕಳ, ಇದೆ ಅಲ್ವಾ? ನೋಡಿದ್ದೀರಾ? ಎಲ್ಲ ಮಕ್ಕಳ ಲಾಸ್ಟ್ ಪೇಜಿನಲ್ಲಿ 1091 ನಂಬರ್ ಇದೆ. ಇದನ್ನು ನೆನಪಿಟ್ಕೊಳ್ಳಿ. ಅಥವಾ ಬೇಕಿದ್ದರೆ ನನ್ನ ನಂಬರ್ ಅಂತ ತಗೊಳ್ಳಿ. ನಿಮಗೆ ಏನೇ ಸಹಾಯ ಬೇಕಿದ್ದರೂ ಅಥವಾ ಇನ್ನು ಏನೇ ಸಮಸ್ಯೆಗಳಿದ್ದರೂ ಕೂಡ ನನ್ನನ್ನು ಭೇಟಿ ಮಾಡಬಹುದು. ಅಥವಾ ಏನಾದರೂ ಕ್ಲಾಸಿನ ಅಗತ್ಯ ಇದ್ದರೂ ಕೂಡ ನಿಮಗೆ ಫೋನ್ ಮಾಡಿ ನನ್ನಿಂದ ಆಗುವಂಥ ಸಹಾಯವನ್ನು ಖಂಡಿತ ಮಾಡುವೇನು. ಹಾಗೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ನನ್ನ ವಂದನೆಗಳು ಹಾಗೂ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧಾರ್ಮಿಕ ಶಿಕ್ಷಣ ಹಾಗೂ ಮಕ್ಕಳ ಬಾಲ್ಯಾವಸ್ಥೆಯ ಪೋಷಣೆ ಕುರಿತು ಮಾಹಿತಿಯನ್ನು ನೀಡಿದಂತಹ ಶ್ರೀಮತಿ ರಮ್ಯಾಯನ್, ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ, ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಡಾಕ್ಟರ್ ವನಿತಾ ಶೆಟ್ಟಿ, ಪ್ರಾಂಶುಪಾಲೆ, ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜ್ ಮೂಡುಬಿದ್ರೆ, ಇವರಿಂದ ಹಿತನುಡಿಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀ ಶ್ರೀ ಮಾತಾನಂದಮಯಿ ಅವರ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂಭಾಗಕ್ಕೆ ಆಸೀನರಾಗಿರುವ ಎಲ್ಲ ಮಾತೆಯರೇ ಮತ್ತು ಸದ್ಧರ್ಮ ಬಾಂಧವರೇ, ಇವತ್ತು ನಾವು ನನಗೆ ಮೊದಲನೇದಾಗಿ ಈ ಒಂದು ಕಾರ್ಣಿಕವಾದಂತಹ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ, ಅದು ಮಾತೃ ಸಮಾವೇಶದಲ್ಲಿ ಭಾಗವಹಿಸೋದು ಬಹಳ ಸಂತೋಷ ಕೊಟ್ಟಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಆಗ ಮಾತಾನಂದಮಯ್ಯವರು ಮಾತೃ ಅಂತ ಹೇಳುವಾಗ ನಾವು ಯಾಕೆ ಏನು ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಾನು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಭಾರತವೇ ಒಂದು ಮಾತೃ ಸ್ವರೂಪಿ. ಅದಕ್ಕೋಸ್ಕರ ನಾವು ಭಾರತ ಮಾತೆ ಅಂತ ಹೇಳ್ತೇವೆ. ಅದನ್ನು ಹೇಳಿದರು. ಇನ್ನು ನದಿಯನ್ನು ಕೂಡ ನಾವು ಗಂಗಾ ಮಾತೆ ಅಂತ ಹೇಳ್ತೇವೆ, ಗೋಮಾತೆ ಅಂತ ಹೇಳ್ತೇವೆ, ಪೃಥ್ವಿಯನ್ನು ಭೂಮಾತೆ ಅಂತ ಹೇಳ್ತೇವೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವಂತಹ ಅಂತಃಕರಣದ ಮಾತೃಶಕ್ತಿ. ನಾವು ಮಾತೃಶಕ್ತಿ ಅಂತ ಹೇಳುವಾಗ, ಒಂದು ಹೆಣ್ಣು ತನ್ನ ಜೀವಿತಾವಧಿಯಲ್ಲಿ ಅದೆಷ್ಟೋ ಮೈಲಿಗಲ್ಲುಗಳನ್ನು ದಾಟಿ ಮೇಲೆ ಬರ್ತಾಳೆ.
ನಾವು ಡಿಫ್ರೆಂಟ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೇವೆ. ಅದು ಬಾಲ್ಯಾವಸ್ಥೆ ಇರ್ಬೋದು, ಕಿಶೋರಾವಸ್ಥೆ ಇರ್ಬೋದು, ಪ್ರೌಢಾವಸ್ಥೆ ಇರ್ಬೋದು, ಅಥವಾ ಗರ್ಭಾವಸ್ಥೆ ಇರ್ಬೋದು. ಈ ಎಲ್ಲ ಅವಸ್ಥೆಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಅವಳು ಒಂದು ಯಶಸ್ವಿ ಮಹಿಳೆ ಆಗ್ತಾಳೆ. ಇದಕ್ಕೆ ಅನೇಕ ವೈಜ್ಞಾನಿಕ ಕಾರಣಗಳಿವೆ. ತಾವೆಲ್ಲ ತಾಯಂದಿರು ಇಲ್ಲಿದ್ದೀರಿ, ಅಮ್ಮಂದಿರಿದ್ದೀರಿ. ಅನೇಕ ಮೆಟ್ಟಿಲುಗಳನ್ನು ನಾವು ವೈಜ್ಞಾನಿಕವಾಗಿ ನೋಡ್ತೇವೆ. ನಾನು ವೈದ್ಯಕೀಯ ವೃತ್ತಿಯಲ್ಲಿ ಓದಿದರೂ ಕೂಡ ನಮಗೆ ನಮ್ಮ ಮಾವಂದು ಬಹಳಷ್ಟು ಸಪೋರ್ಟ್ ಎಲ್ಲ ರೀತಿಯಲ್ಲಿತ್ತು. ಯಾಕೆ ಅಂತ ಹೇಳಿದರೆ, ನಾವು ವೈಜ್ಞಾನಿಕದರಲ್ಲಿ ಗರ್ಭ ಸಂಸ್ಕಾರ ಅಂತ ಹೇಳ್ತೇವೆ. ನಾವು ನಮ್ಮ ಗರ್ಭಾವಸ್ಥೆಯ ಅವಧಿಯಲ್ಲಿ ಕೂಡ ನನ್ನ ಮಾವ ರಾಮಾಯಣ ಮಹಾಭಾರತ ಪುಸ್ತಕವನ್ನು ತಂದುಕೊಟ್ಟು ಓದಿ ಅಂತ ಹೇಳಿದವರು. ಯಾಕೆ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಆ 9 ತಿಂಗಳ ಅವಧಿಯಲ್ಲಿ ನಾವು ಯಾವ ರೀತಿಯಾಗಿ ಒಂದು ಆಚಾರ ವಿಚಾರ, ನಮ್ಮ ಸಂಸ್ಕೃತಿ ಇರ್ಬೋದು, ಎಲ್ಲವೂ ನಮ್ಮ ಮಗುವಿನ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಈಗ ನಾವು ನೋಡ್ತೇವೆ, ಅದೆಷ್ಟೋ ಇಂಜೆಕ್ಷನ್ಸ್ ಇರ್ಬೋದು, ಅದೆಷ್ಟೋ ಮೆಡಿಸಿನ್ಸ್ಗಳಿರ್ಬೋದು, ಅಥವಾ ಮಗುವಿಗೆ ನಾವು ಯೂಶ್ವಲಿ ಮಕ್ಕಳಲ್ಲಿ ನೋಡ್ತೇವೆ ಪ್ಯಾನಿಕ್ ಅಟ್ಯಾಕ್ ಅಂತ, ಆಂಗ್ಸೈಟಿ ಆಗೋದು, ಟೆನ್ಷನ್ ಆಗೋದು, ಇದೆಲ್ಲವನ್ನು ಬಹಳಷ್ಟು ಬಾರಿ ನೋಡ್ತೇವೆ. ಅಂತ ಹೇಳಿದರೆ, ನಾವು ನಮ್ಮ ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಧನಾತ್ಮಕ ಆಲೋಚನೆಯನ್ನು ಬಿತ್ತುತ್ತೇವೆ, ಅದು ನಮ್ಮ ಮಗುವಿನ ಮೇಲೆ ಪರಿಣಾಮಕಾರಿಯಾಗ್ತದೆ. ಮುಂದೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಅದರ ಜೊತೆಯಲ್ಲಿ ನಾವು ಇನ್ನೊಂದು ಏನು ಹೇಳ್ತೇವೆ ಅಂತ ಹೇಳಿದರೆ, ವುಮೆನ್ ಈಸ್ ಅ ಮಲ್ಟಿ ಟಾಸ್ಕರ್ ಅಂತ. ಮೊದಲಿನ ಕಾಲದಿಂದಲೂ ನಾವು ನೋಡಿದ್ದೇವೆ, ಅಮ್ಮಂದಿರು, ತಾಯಿಯಂದಿರು, ಅಜ್ಜಿಯಂದಿರು ತೋಟದ ಕೆಲಸನೂ ಮಾಡ್ತಾಯಿದ್ರು, ಮನೆಯಲ್ಲೂ ಕೆಲಸ ಮಾಡ್ತಾಯಿದ್ರು, ಮಕ್ಕಳನ್ನು ಒಳ್ಳೆ ಸಂಸ್ಕಾರ ಕೊಟ್ಟು ಓದಿಸ್ತಾ ಇದ್ರು. ಅದೇ ರೀತಿ ಈಗ ನಾವು ನೋಡಿದರೆ ಅದೆಷ್ಟೋ ಮಹಿಳೆಯರು ಬೆಳಿಗ್ಗೆ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಆಫೀಸಿಗೆ ಹೋಗಿ ಅಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಆಮೇಲೆ ಪುನಃ ಮನೆಗೆ ಬಂದು ಗಂಡನ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಮಾವನ ಕೆಲಸ ಇರ್ಬೋದು, ಅಥವಾ ತಮ್ಮ ಮಕ್ಕಳನ್ನು ಓದಿಸುವ ಇನ್ಯಾವುದೋ ಕೆಲಸದಲ್ಲಿ ಬಹಳ ಯಶಸ್ವಿಯಾಗಿ ಮಾಡ್ತಾಳೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ವಿಜ್ಞಾನದಲ್ಲಿ ನಮ್ಮ ಮೆದುಳಿನಲ್ಲಿ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಅಂತ ಹೇಳ್ತೇವೆ, ಎಡ ಮತ್ತು ಬಲಭಾಗ. ಈ ಎಡ ಮತ್ತು ಬಲಭಾಗದಲ್ಲಿ ಒಂದು ಮಹಿಳೆಯ ಮೆದುಳಿನಲ್ಲಿ ಅನೇಕ ನರವ್ಯೂಹಗಳ ಸಂಪರ್ಕ ಇದೆ. ಇದರಿಂದ ಅವಳಿಗೆ ಎಲ್ಲ ಕೆಲಸವನ್ನು ಬಹಳ ಸುಲಲಿತವಾಗಿ ಜೊತೆಯಾಗಿ ಮಾಡಲಿಕ್ಕಾಗ್ತದೆ. ಇನ್ನೊಂದು ಉದಾಹರಣೆ ಏನು ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ಈಸ್ಟ್ರೋಜನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್. ಎಷ್ಟೋ ಸಲ ನಾವು ಹೇಳ್ತೇವೆ, ತಾಯಿಯಂದಿರು ಬಹಳ ಪ್ರೀತಿ ಸ್ವರೂಪ, ಕರುಣಾಮಯಿ, ಅತಿಥಿ ಸತ್ಕಾರ, ತ್ಯಾಗಮಯಿ, ಎಲ್ಲವನ್ನು ಆ ಸಹನೆ ಇರುವಂಥದ್ದು ತಾಯಿಯಲ್ಲಿ ಮಾತ್ರ. ಇವೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದರೆ, ಈ ಈಸ್ಟ್ರೋಜನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ಗಳು. ಎಷ್ಟೇ ಕಷ್ಟ ಬಂದರೂ ನಾವು ಒಂದು ಹೆಣ್ಣಿಗೆ, ಪುರಾಣದಿಂದಲೂ ಹೇಳಿದೆ, ನಮ್ಮ ಮೊದಲಿನ ಸಂಸ್ಕೃತಿಯಲ್ಲೂ ಹೇಳ್ತಾರೆ, ಏನು ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಒಂದು ಹೆಣ್ಣಿಗೆ ವಿದ್ಯೆ ಅಥವಾ ಶಿಕ್ಷಣ ಕೊಟ್ಟರೆ ಒಂದು ಶಾಲೆಯನ್ನು ತೆರೆದಂತೆ ಅಂತ. ಅಂದರೆ ಅವಳು ಕೆಲಸ ಮಾಡಬೇಕಂತಲ್ಲ, ಆದರೆ ಸಂಸ್ಕಾರವನ್ನು ಕೊಡಲಿಕ್ಕೆ ಒಂದು ಶಿಕ್ಷಣ ತಾಯಿಗೆ ಬಹಳ ಅತಿ ಅಗತ್ಯ. ಅದರ ಜೊತೆಯಾಗಿ ಒಂದು ತಾಯಿಯಲ್ಲಿ ವೃತ್ತಿ ಇರ್ಬೋದು. ಈಗ ವೃತ್ತಿ ಅಂತ ಹೇಳುವಾಗ ಮೊದಲಿನವರು, ನಾವು ಅಮ್ಮನವರು ನೋಡ್ತಾ ಇದ್ದೆವು, ಸೆರಗಲ್ಲಿ ಯಾವ ರೀತಿ ಒಂದು ಹಣವನ್ನು ಜೋಡಿಸಿಡ್ತಾಯಿದ್ರು ಅಥವಾ ಡಬ್ಬದಲ್ಲಿ ಹಾಕ್ತಾಯಿದ್ರು, ಯಾವುದೇ ತುರ್ತು ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಈ ವೃತ್ತಿಯಲ್ಲಿ ಎಲ್ಲ ರೀತಿಯಲ್ಲೂ ತಾನು ಮನೆಯಲ್ಲಿ ಮಾಡುವ ಕೆಲಸ ಇರ್ಬೋದು, ಹೊರಗೆ ದುಡಿಯುವ ಕೆಲಸ ಇರ್ಬೋದು, ಯಾವುದಾದ್ರೂ ಒಂದು ಆರ್ಥಿಕ ಸದೃಢತೆಯನ್ನು ಸಹಾಯ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ. ಇನ್ನೊಂದು ಪ್ರವೃತ್ತಿ ಅಂತ ಹೇಳಿದರೆ ಹಾಬೀಸ್ ಅಂತ ಹೇಳ್ತೇವೆ. ನಮಗೆ ಎಷ್ಟೋ ಜನಕ್ಕೆ ನಾವು ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ಭಜನ್ಸ್ ಇರ್ಬೋದು, ಇನ್ಯಾವುದೋ ಕುಕಿಂಗ್ ಕೆಲಸಗಳು ಇರ್ತದೆ. ಆಗ ಹೇಳಿದರು, ಭಜನೆ
ನಮ್ಮ ವೇದಿಕೆಯಲ್ಲಿರುವ ಇಬ್ಬರು ಗಣ್ಯರು ಕೂಡ ಭಜನೆಯ ಬಗ್ಗೆ ಮಾತಾಡಿದರು. ದೇವಸ್ಥಾನದಲ್ಲಿ ನಾವು ಬರುವಾಗ ಹೆಚ್ಚಾಗಿ ನಾವು ಮನಸ್ಸಿಗೆ ಸಂತೋಷ ಸಿಗಬೇಕಿದ್ರೆ ಅಥವಾ ಧನಾತ್ಮಕ ಆಲೋಚನೆ ಬರಬೇಕಿದ್ರೆ, ಋಣಾತ್ಮಕ ಆಲೋಚನೆಗಳು ದೂರ ಆಗಬೇಕಿದ್ರೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅಲ್ಲಿ ಇರುವಂತಹ ಪಾಸಿಟಿವ್ ವೈಬ್ಸ್ ಅಥವಾ ಧನಾತ್ಮಕ ಆಲೋಚನೆಗಳು ನಮ್ಮ ಮಾನಸಿಕ ಮತ್ತು ದೈಹಿಕ ಮೇಲೆ ಪರಿಣಾಮ ಬೀರಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಆಗ್ತದೆ. ಅದೇ ರೀತಿ ಆಗ ಜಯಲಕ್ಷ್ಮಿ ಮೇಡಮ್ ಕೂಡ ಹೇಳಿದರು, ಒಂದು ಭಗವದ್ಗೀತೆ ಪಾರಾಯಣದಲ್ಲಿ ಯಾವ ರೀತಿ ಒಂದು ಮಗುವಿಗೆ ಅದು ಎಷ್ಟು ಸಹಾಯ ಆಗ್ತದೆ ಅಂತ. ಯಾವುದೇ ರೀತಿಯಾದಂತಹ ಸಂಗೀತ ಅಥವಾ ನಾವು ಯಾವುದಕ್ಕೆ ಅದನ್ನು ಸಮಯ ವ್ಯರ್ಥ ಆಗ್ತದೆ ಅಂತ ಹೇಳ್ತೇವೆ, ಯಾವ ಮಕ್ಕಳು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಅವರು ಓದೋದು ಬಿಟ್ಟು ಬೇರೆ ಯಾವ ವಿಷಯದಲ್ಲಿರ್ತಾರೆ ಆ ಮಕ್ಕಳು ಕಲಿಕೆಯಲ್ಲಿ ಕೂಡ ಬಹಳ ಮುಂದಿರ್ತಾರೆ. ಇದು ಪ್ರತಿಯೊಂದು ವಿಷಯದಲ್ಲಿ ನಾವು ನೋಡಿದ್ದು. ಯಾಕಂತ ಹೇಳಿದರೆ ಒಂದು ಮಗು ಒಂದು ಡ್ರಾಯಿಂಗ್ ಮಾಡ್ತಾರೆ ಅಥವಾ ಒಂದು ಪೆನ್ಸಿಲ್ ಪೇಂಟಿಂಗ್ ಇರ್ಬೋದು ಅಥವಾ ಮ್ಯೂಸಿಕ್, ಡ್ಯಾನ್ಸ್, ಭಜನ್ಸ್ ಇರುವಾಗ ಅವ್ರದ್ದು ಮೆಮೊರಿ ಪವರ್ ಮತ್ತು ಟ್ಯಾಲೆಂಟ್ ಬಹಳಷ್ಟು ಜಾಸ್ತಿ ಆಗಿರ್ತದೆ. ಇದು ಯಾಕೆ ಹೇಳಿದರೆ ವೈಜ್ಞಾನಿಕವಾಗಿ ನಾವು 4 ರೀತಿಯಾದಂತಹ ಹಾರ್ಮೋನ್ಸ್ ಹೇಳ್ತೇವೆ: ಸೆರೆಟೋನಿನ್, ಡೋಪಮಿನ್, ಎಂಡಾರ್ಫಿನ್ ಆ್ಯಂಡ್ ಆಕ್ಸಿಟೋಸಿನ್ ಅಂತ. ನಾವು ಖುಷಿಯಾಗಿ ಇರಬೇಕಿದ್ರೆ ಎಷ್ಟೋ ಕಷ್ಟ ನಷ್ಟಗಳು, ಆರೋಗ್ಯದಲ್ಲಿ ಏರುಪೇರುಗಳು ಎಲ್ಲರ ಜೀವನದ್ದು ಪಾಲಾಗಿರ್ತದೆ. ಆದರೆ ಒಬ್ಬರ ಜೊತೆ ಮಾತಾಡೋದು, ಖುಷಿಯಿಂದ ಇರುವಂಥದ್ದು. ನೀವು ಡಾಕ್ಟರ್ಸನ್ನು ನೋಡ್ತೀರಿ, ನರ್ಸ್ಗಳನ್ನು ನೋಡ್ತೀರಿ, ಅವರಿಗೂ ಮನೆಯಲ್ಲಿ ತೊಂದರೆ ಇಲ್ಲ ಅಂತಲ್ಲ. ಆದರೆ ಬೇರೆಯವರು ನಮ್ಮ ಜೊತೆ ಬರುವಾಗ ತಮ್ಮೆಲ್ಲ ಕಷ್ಟಗಳನ್ನು ಅವರಿಗೆ ಅದು ನಗಣ್ಯ ಅಂತ ಕಾಣ್ತದೆ. ತಮಗೆ ಬರುವವರಿಗೆ ಸುಖ ಕೊಡುವುದು ಅಥವಾ ಅವರ ಮುಖದಲ್ಲಿ ಒಂದು ನಗು ಕೊಡುವುದು ಎಲ್ಲ ವೈದ್ಯಕೀಯ ವೃತ್ತಿಯಲ್ಲೂ ಅಥವಾ ಎಲ್ಲ ಶಿಕ್ಷಕರ ವೃತ್ತಿಯಲ್ಲೂ ಇದು ಮೇಲ್ಗೈಯಾಗಿರ್ತದೆ. ಇದು ಯಾಕೆ ಹೇಳಿದರೆ ನಾವು ಎಷ್ಟು ರೀತಿಯಾಗಿ ಮೈಂಡ್ಫುಲ್ ಅಂತ ಹೇಳ್ತೇವೆ. ನಾವು ಇಂಗ್ಲೀಷಲ್ಲಿ ಮೈಂಡ್ಫುಲ್ ಆ್ಯಕ್ಟಿವಿಟಿ, ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೇವೆ. ಅಂದರೆ ನಾವು ಇವತ್ತು ನಾವು ಎಷ್ಟು ಖುಷಿ ಆಗ್ತದೆ ಹೇಳಿದರೆ, ಮಾತೃ ಸಮಾವೇಶ ಅಥವಾ ಮಧ್ಯಾಹ್ನ 3 ಗಂಟೆಗೆ ನಾವು ಬರುವಾಗಲೇ ಒಂದಿಷ್ಟು ಜನ ಇಲ್ಲಿ ಸೇರಿದ್ದೀರಿ. ಯಾವಾಗಲೂ ಧಾರ್ಮಿಕ ಸಭೆ ಹೇಳಿದರೆ ಈಗಾಗಲೇ ಎಲ್ಲ ಮಕ್ಕಳು ಬಂದಿದ್ದಾರೆ, ನೃತ್ಯಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಂಗೀತ ನೃತ್ಯಕ್ಕೆ ಯಾವಾಗಲೂ ಸಭೆ ತುಂಬಿರ್ತದೆ. ಆದರೆ ಒಂದು ಧಾರ್ಮಿಕ ಸಭೆಗೆ ತುಂಬಿರೋದು ಬಹಳ ಕಡಿಮೆ. ಆದರೆ ನಮ್ಮೂರಿನಲ್ಲಿ ಅದಕ್ಕೆ ವಿಭಿನ್ನವಾಗಿದೆ. ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಎಲ್ಲರೂ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಅದು ಇಂಟ್ರೆಸ್ಟ್ ಇರಲಿ ಇಲ್ಲದೇ ಇರಲಿ, ತಾವು ತಮ್ಮನ್ನು ಒಳಗೊಂಡು ನೀವು ಮಾಡ್ತಾಯಿದ್ರು. ಅದಕ್ಕೆ ನಾವು ಮೈಂಡ್ಫುಲ್ ಅಂತ ಹೇಳ್ತೇವೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಿದ್ರೆ ನಾವು ಮೈಂಡ್ಫುಲ್ ಆಗಿರಬೇಕಂದ್ರೆ ಖುಷಿಯಲ್ಲಿ ಮಾಡುವಂಥದ್ದು. ನಾವು ಭಾಷಣ ಕೇಳೋದಿರ್ಬೋದು, ನಾವು ಕೆಲಸ ಮಾಡೋದಿರ್ಬೋದು ಅಥವಾ ಅಡಿಗೆ ಮಾಡೋದಿರೋದು. ಅದಕ್ಕೋಸ್ಕರ ಅಮ್ಮನವರ ಅಡಿಗೆ ಯಾವತ್ತೂ ಖುಷಿಯಾಗೋದು. ಯಾಕಂತ ಹೇಳಿದರೆ ಅವರು ನಮಗೆ ಅದು ಖುಷಿಯಾಗಿ ನಾವು ತಿನ್ನಬೇಕು, ಟೇಸ್ಟ್ ಆಗಬೇಕಂತ ಯಾವತ್ತೂ ಮಾಡೋದಿಲ್ಲ. ಹೊರಗಿಂದ ಬಂದವರು ಖುಷಿಯಲ್ಲಿ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನಬೇಕು ಅಂತ ತುಂಬ ಅವರ ಸಂಪೂರ್ಣ ಪ್ರೀತಿ ಅದರಲ್ಲಿರ್ತದೆ. ಅದೇ ರೀತಿ ನಮಗೆ ಆರೋಗ್ಯದಲ್ಲಿ ಕೂಡ ಪ್ರತಿಯೊಂದು ವಿಷಯವನ್ನು ನಾವು ತನ್ಮಯರಾಗಿ ಅದಕ್ಕೆ ಇನ್ವಾಲ್ವ್ ಆಗ್ತೇವೆ, ಅಷ್ಟು ನಮಗೆ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ವಿಷಯದಲ್ಲೂ ಎಲ್ಲದರಲ್ಲೂ ನಮಗೆ ಯಾವುದೇ ರೀತಿಯಾದಂತಹ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದು ಬಯಸುವಂತಹ ಹೃದಯ, ಮಿಡಿಯುವಂತಹ ಹೃದಯ ಇದ್ದರೆ ಅದು ತಾಯಿ ಮಾತ್ರ. ಇಂಥ ಮಾತೃ ಸಮಾವೇಶದಲ್ಲಿ ನಾವೆಲ್ಲರೂ ಇದ್ದೇವೆ. ಇನ್ನು ಮುಂದೆ ಕೂಡ ಇಂಥ ಒಂದು ಧಾರ್ಮಿಕ ಸಭೆಗಳು ಅಥವಾ ಇಲ್ಲಿ ಧಾರ್ಮಿಕ ಆಚರಣೆಗಳಾಗ ಹೇಳಿದಾಗೆ ವಿಷ್ಣು ಸಹಸ್ರನಾಮ ಎಲ್ಲರೂ ನಾವಂದರೆ ಒಂದು ಜಾಗದಲ್ಲಿ ಇಂತಹ ಒಂದು ಧನಾತ್ಮಕ ಚಿಂತನೆ ಬರುವಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳಾಗ್ತವೆ. ನಾವೇನು ಆಲ್ಫಾ, ಬೀಟಾ, ಗಾಮಾ ವೇವ್ಸ್ ಅಂತ ಹೇಳ್ತೇವೆ. ಇದರಿಂದ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯ ಕೂಡ ಉಂಟಾಗ್ತದೆ. ಎಲ್ಲ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಇಂಥ ಒಂದು ಸಭೆಯಲ್ಲಿ ನನಗೆ ಇಲ್ಲಿ ಬಂದು ಮಾತಾಡಲು ಅವಕಾಶ ನೀಡಿದಂತಹ ಸಮಿತಿಯ ಸರ್ವ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಂದನೆಗಳು. ಮುಂದೆ ಇವರು
ಅತಿಥಿಯಲ್ಲ, ನಮ್ಮ ಊರಿನ ಮಾತೆಯರಿಗೆ ಹಾಗೂ ಯುವತಿಯರಿಗೆ ಶಕ್ತಿ ತುಂಬುವಂತಹ ಸ್ಫೂರ್ತಿದಾಯಕಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಕ್ರಿಯವಾಗಿ ಎಲ್ಲರನ್ನೂ ಹುರಿದುಂಬಿಸಿ ಪ್ರೇರೇಪಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಮೀರಾ ಆಳ್ವ, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಕಣ್ಣೂರು ವಿಭಾಗ ಇವರು ಒಂದೆರಡು ಅಧ್ಯಕ್ಷತೆಯ ಮಾತನಾಡಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಸನ್ನಿಧಿ ಶಕ್ತಿ ಶ್ರೀ ವಿಷ್ಣುಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತಂದು ವೇದಿಕೆದ ದಿವ್ಯ ಉಪಸ್ಥಿತಿನ ಕೊರ್ತಿನ ಸಾಧ್ವಿಲೆಗೆ ಆಶೀರ್ವಾದಕ್ಕೆ ದಿತಂದು ಮಾತಾ ಶಕ್ತಿ ಸ್ವರೂಪಿಣಿ ಅಪ್ಪೆಲ್ಲೆ ಅಂಚ ಸೇರ್ದಿನ ಎನ್ನ ಮಾತಾ ಪ್ರೀತಿದ ಸಹೋದರನಗ್ಲೆ ನಮಸ್ಕಾರ. ಭಾರಿ ಸಮಯ ಬಂಧಿತವಾದ ಕಾರ್ಯಕ್ರಮನ ಮೂಲ ಮಲ್ತೊಂದುಲ್ಲೇರು ಎಕಡೆ ಗೊತ್ತಾತಂಡು ಆಜರಕ್ಕೆ ನನದ ನೃತ್ಯ ಕಾರ್ಯಕ್ರಮ ಪ್ರಾರಂಭ ಆಯರಂಡು ಒಂಜಿ 5 ನಿಮಿಷ ಮಾತ್ರ ಒರಿದುಂಡು ಎಂಕೆ ಇತ್ತೇನೆ ಪಂಡೇರು ನಿರೂಪಕರು ಮೇರೆ ಅತಿಥಿ ಆತಂದು ಖಂಡಿತವಾದಲ್ಲ ಯಾನು ಇವ್ರದ ಕಾರ್ಯಕರ್ತೆ ಅದು ಯಾನು ಮೂಲಭೂತ ಬೆನೊಡಿತ್ತುಂಡು ಇನಿ ಕಾರ್ಯಕ್ರಮದ ಬೇತೆ ಒತ್ತಡ ಇತ್ತಿನಿಡ್ದವರ ಬರಿಯರ ಆತು ಜಾನ್ಲ ಇನಿ ಒಂಜಿ ಸಭೆಟೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ. ಅಧ್ಯಕ್ಷ ಸ್ಥಾನ ಪಂಡ ಭಾರಿ ಭಂಗದ ಬೇಲೆ ದಯಪಂಡ ಮಾತಿರ್ಲ ದಾದ ಪಾತಿರ್ವೇರು ಪಂಡದ ಇನ್ನು ಸರಿಯಾದ ಕಿವಿಗೊರಡು ಕಡೆಗೆ ಅಕ್ಕಳು ಪೂರ ಪಾತಿರೆಲ್ಲ ಕ್ರೋಢೀಕರಣ ಮಲ್ತದು ಈ ವೇದಿಕೆ ಹಿಡ್ದು ಸಭೆಗೆ ಅವು ಸಂದೇಶ ಪೋವಡ ಅವೇನು ಒಂಜಾತು ಒಟ್ಟು ಮಲ್ತದ ಈಗ ಸೇರ್ಸಾದ ಕೊರ್ಪು ನಂಚಿನ ಬೇಲೆ ಅಣ್ಣ ಎಂಕ್ ಮೂಲ ಭಾರಿ ಸುಲಭ ಆತಂಡು ದಯಪಂಡ ಮೂಕ್ಲು ಮಾತಿರ್ಲ ಪಾತಿರ್ದೇರು ಪೋಡಾಪಿನಂಚಿನ ಪೂರ ವಿಷಯಲ್ಲ ನಿಕ್ಲಿಗೆ ತಿಕ್ಕದುಂಡು ಆಯ್ತಾ ಮಿತ್ರ ಪಾತಿರಂಚಿನ ದಾಲ ತೋಜೊಂದಿಜ್ಜಿ ಬಂಧುಲೆ ಒಂಜಿ 10-15 ವರ್ಷ ಹೊಡೆದಿಂಚಿ ನಮ್ಮ ಬ್ರಹ್ಮಕಲಶದ ಮಸ್ತ್ ಸಭೆಗಳಿಗೆ ಪೋಪ ತೂಡು ನಾಂಡ ಅವಳು ಖಂಡಿತವಾದಲ ಅಪ್ಪೆಲ್ಲೆನ ಒಂಜಿ ಕಾರ್ಯ ಮಹತ್ವ ಅದ್ಭುತವಾಯಿನ ಕಾರ್ಯಲು ಮೂಲ ನಮ್ಮ ತೋಂದುಲ್ಲ ಎಕಡೆ ದಿಂಚಿ ಅಕ್ಲೇನೆ ಒಂಜಿ ಕಾರ್ಯಲೇಡ ಅಕ್ಲಿನ ತೊಡಗಿಸ ಒಂದು ಬತ್ತಿಚ್ಚಿನ ಬಿನ್ನೆರೆಗೆ ಅಕ್ಲನ ಆ ಪೊರ್ಲುದ ತೆಲಿಕೆದ ಮೋನೆ ಪಾತೆರ ಬಾಜಲ್ ಬೋಡ ಆತಿಥ್ಯ ಸತ್ಕಾರ ನೇನು ತೂನಾಗ ಖಂಡಿತವಾದಲ್ಲ ಖುಷಿಯಾವನುಂಡು. ಅದಕ್ಕೋಸ್ಕರ ನಮ್ಮ ಈ ಊರದ ಕೈಯಾರದ ಮಾತೃಶಕ್ತಿಗಿಲ್ಲ ಮಲ್ಲ ಒಂಜಿ ಅಭಿನಂದನೆ ನಾನು ಸುರುಟು ಕೊರೊಂದಿಲ್ಲೆ ಒಂದಿಲ್ಲೆ ಮಾತಿರ್ಲ ಪಾತಿರ್ನ ದಾದ ಪಂಡ ಅಪ್ಪೆಲ್ಲೂ ಆಯ್ನಾತ್ ಧಾರ್ಮಿಕ ಕ್ರಿಯೆಲೆಡ್ ಭಾಗವಹಿಸವಡು ಜೋಕ್ಲೆಲ್ಲ ಭಾಗವಹಿಸವಲೇಕ ಮಲ್ಪಡು ಜೋಕ್ಲೆಡ ಆ ಸಂಸ್ಕಾರನು ಬುಲೆಪ್ಪವಡು ಅದಕ್ಕೋಸ್ಕರ ನಮಡ ಇತ್ತನಂಚಿನ ದುರ್ಬಲತೆ ಎಂಚಿನೊಂಡ ಐನು ಒಂಜಾತು ದೂರ ಮಲ್ತದು ಜೋಕ್ಲಂಚಿ ಹೆಚ್ಚ ಗಮನ ಕೊರಡು ಪಂಡದು. ನಂಗೆ ಗೊತ್ತುಂಡು ತುಂಬದ ಕಾಲದಕ್ಕೂ ಪನ್ಪೇರು ಕೃತಯುಗಟ್ಟು ಈ ಭೂಮಿಡು ಒಂಜಿ ಪಾಲು ಪುಣ್ಯತಿನಿಗೆ ಆ ಪುಣ್ಯ ಪಂಡ ಅವು ಧ್ಯಾನದ ಮುಖಾಂತರ ನಡತೊಂದಿತ್ತಂಡೆ ಐಡ್ಬೇಕ ತ್ರೇತಾಯುಗಕ್ಕೆ ಬಂದಾಗ ಮುಕ್ಕಾಲು ಪಾಲಾಂಡು ಅಪಗ ಯಾಗ ಯಜ್ಞಾದಿದ ಮುಖಾಂತರ ನಡತೊಂದಿತ್ತಂಡೆ ಐಡ್ದು ಬಕ್ಕ ದ್ವಾಪರ ಯುಗಕ್ಕೆ ಬಂದಾಗ ಅರ್ಧ ಪಾಲು ಪುಣ್ಯ ಈ ಭೂಮಿಡಿ ಇತ್ತನಿಗೆ ಅಪಗ ನಮ್ಮ ಭಜನೆದ ಮುಖಾಂತರ ನಮ್ಮ ಅರ್ಚನೆದ ಮುಖಾಂತರ ಈ ಕಾಲ ನಡತೊಂದಿತ್ತನೆ ದ್ವಾಪರ ಯುಗಟ್ಟೆ ಐಡ್ದು ಬಕ್ಕ ಕಲಿಯುಗಕ್ಕೆ ಬಂದಾಗ ಅವು ಕೀರ್ತನೆದ ಮುಖಾಂತರ ನಡತೊಂದುಂಡು ಪಂಡ ಒಂಜಿ ಕಾಲು ಭಾಗದಾತ ಪುಣ್ಯ ಮಾತ್ರ ಈ ಭೂಮಿಡು ಒರಿದುಂಡು ಈ ಕಾಲು ಭಾಗದಾತ ಪುಣ್ಯ ನನಲ ಒರಿದುಂಡು ಪಂಡ ಐಕ ಕಾರಣ ನಮ್ಮ ಅಂಚಿನ ಅಪ್ಪೆಲ್ಲೆನ ಮಾತೃಶಕ್ತಿ ಖಂಡಿತವಾದಲ್ಲ ಮಾತ ಕೋಡಿಲ್ಲ ನಮ್ಮ ತೂಪ ಒಂಜಿ ಇಲ್ಲಲೆಡ್ದು ಪ್ರಾರಂಭ ಮಲ್ತದೆ ಇಲ್ಲೊಂಜಿ ಎಡ್ಡೆ ಹಬ್ಬ ಹರಿದಿನ ಬರೋಡು ನಾಂಡ ಆರಿಗೆ ಉತ್ಸಾಹ ಜೋಕ್ಲೇನು ಸೇರ್ಸ ಒಂದು ಆ ಆಚರಣೆ ಈ ಆಚರಣೆ ಪನ್ನೊಂದು ಇನ್ನು ಪೊರ್ಲುನು ನಿಭಾಯಿಸವೇರು ಒಂಜಿ ದೇವಸ್ಥಾನ ಒವ್ವೇ ಒಂಜಿ ಜವಾಬ್ದಾರಿನ ನಿಕ್ಲಕ್ಲೆ ಕೊರ್ಲಿ ಐಟ್ ಸ್ವಚ್ಛತೆ ಶುದ್ಧತೆ ಪ್ರಾಮಾಣಿಕತೆ ದಿಂಜಿದೆ ಅಕ್ಲ ಜವಾಬ್ದಾರಿನ ಭಾರಿ ಪೊರ್ಲು ನಿಭಾಯಿಸವೇರು ಅಂಚಾದ ಒಂಜಿ ಕವಿ ಒಂಜಿ ಕೋಡಿಡು ಪಂತೇರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಂತಾಗೋ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಪಂಡದು ಮಂಕುತಿಮ್ಮನ ಕವಿತೆ ನೆಟ್ಟು ಮಸ್ತ್ ಸಂದೇಶ ಅಡಕಾದುಂಡು ಪಂಡ ನಮ್ಮ ಎಂಚುಪ್ಪುಡು ನಮ್ಮ ಅಸ್ತಿತ್ವ ಉಂಡು ನಾಂಡ ಅವು ಬುಕೋರಿಯಾಗ ಗೊತ್ತಾವಡು ಆ ಬುಕೋರಿಯಾಗ ಗೊತ್ತಾವಡು ನಾಂಡ ನಮ್ಮ ಇಂಚಿನ ಸಾಮಾಜಿಕ ಸೇವಾ ಕಾರ್ಯಲು ನಮ್ಮನ್ನು ತೊಡಗಿಸಾವಡು
ನಮ್ಮ ಗುರುತಿಸಾವಡು ನಮ್ಮ ಎಂಚ ಉಪ್ಪೊಡು ಪಂಡ ನಮ್ಮ ಬೆಟ್ಟೊಡು ಇತ್ತಂಡ ಆ ಪಂತಿದ ರೂಪೊಡು ಉಪ್ಪೊಡು ಹುಲ್ಲು ಪನ್ಪೇರು ದಾಯೆ ಹುಲ್ಲು ಬೆಟ್ಟಡೆ ಇತ್ತಿನಂಡ ಆ ಬೆಟ್ಟ ಜರಿದು ಬೂರುಜಿ ಐನ ಆಧರಿಸದು ಉಂತಾವಡು ಅಂಚನೆ ಮನೆಗೆ ಮಲ್ಲಿಗೆ ಆಗುವುದು ಎಕಡೆ ಪಂಡೇರು ಮನೆಗೆ ಮಲ್ಲಿಗೆ ಆಗು ಪಂಡ ಊರಿಗೆ ಉಪಕಾರಿ ಮನೆಗೆ ಮಾರಿಂದ ಎತೋ ಜನ ಉಪ್ಪೇರು ಅಂಚತ್ತು ನಮ್ಮ ಇಲ್ಲದ ಉಲ ಇಡು ನಮ್ಮ ತೆಲಿತೊಂದು ಎಡ್ಡೆ ಪಾತೆರೊಂದು ನಮ್ಮ ಸದಾ ಸುವಾಸನೆ ಕೊರ್ಪುನಂಚಿನ ವ್ಯಕ್ತಿಲು ನಮ್ಮ ಆದುಪಡು ಕಷ್ಟ ಬಂದಾಗ ನಮ್ಮ ಕೆಲವು ಕೋಡಿಡು ತೂಪ ಆತ್ಮಹತ್ಯೆನೇ ಪರಿಹಾರ ಪಂಡದು ಎತೋ ಜನ ಪೋಪೇರು ಅಂಚತ್ತು ಕಷ್ಟ ಬಂದಾಗ ನಮ್ಮ ಧೃತಿಗೆಡಿಯರೆ ಬಲ್ಲಿ ಕಲ್ಲುದ ಲೆಕ್ಕ ಗಟ್ಟಿಯಾದ ಉಪ್ಪೊಡು ಆಂಡ ಸಮಾಜಡು ನಮ್ಮ ಎಂಚ ಉಪ್ಪೊಡು ಬಂಡ ಬೆಲ್ಲ ಸಕ್ಕರೆದ ಲೆಕ್ಕ ಬೆಲ್ಲ ಬೊಕ್ಕ ಸಕ್ಕರೆ ಅವು ಮಾತೆರೆಗಳ ಪ್ರೀತಿ ಐಕೆ ಮಾತ ಜನಲ ಬತ್ತು ಬರುವರು ಅಂಚೆನೆ ನಮ್ಮನ ತೂನಾಗ ಮಾತೆರ್ಲ ಮುತ್ತಿಗೆ ಪಾಡೋಡಿಗೆ ಅವು ಎಂಚ ಸಾಧ್ಯ ಬಂಡ ನಮ್ಮ ಪಾತೆರ ಬೊಕ್ಕ ತೆಲಿಕೆ ನಮ್ಮ ಏಕಡೆ ಪಂಡೆ ನಮ್ಮ ಪುಂಜನಕ್ಲೆ ಇನ್ನು ಮಲ್ತಂದುಲ್ಲೇರು ಒಂಜಿ ಪಾತೆರ ಐಕೆ ದಾಲ ಖರ್ಚಿ ಇಜ್ಜಿ ಒಂಜಿ ತೇಲಿಕೆ ದೇಡ್ದಾದ ಖಂಡಿತವಾದ ನಂಗೆ ಆ ಒಂಜಿ ಜನ ಸಮೂಹದ ಪ್ರೀತಿನೇ ಪಡೆಯರ ಸಾಧ್ಯ ಉಂಡು ಒಂಜಿ ಎಡ್ಡೆ ಕಾರ್ಯಕರ್ತನ ಲಕ್ಷಣ ಎಂಚ ಪಂಡ ನಮ್ಮ ಒಂಜಾತ ತ್ಯಾಗ ಮಲ್ತದುಪ್ಪ ಒಯ್ನು ಪುರ ಬಡವನು ತ್ಯಾಗ ಮಲ್ಪುವ ನಿದ್ರೆನ ತ್ಯಾಗ ಮಲ್ಪುವ ಸಮಯನ ತ್ಯಾಗ ಮಲ್ಪುವ ಆಂಡ ನಂಗೆ ಭಂಗ ಆಪುಂಡು ಸರಿ ಆರ್ಥಿಕವಾದಲ ನಮ್ಮ ಮಸ್ತ್ ದಾನ ಮಲ್ಪ ನಂಗೆ ಬಂಗ ಆಣ್ಣ ನಾಡಲ ಆ ಕುಡೋರೆ ನಮ್ಮ ಮೋನೆಡಿ ತೆಲಿಕೆನ ತುಪ್ಪತೆ ಅಪಗ ನಂಗೆ ತಿಕ್ಕು ನಂಚಿನಂಜಿ ಆತ್ಮ ತೃಪ್ತಿ ಒಬ್ಬಕ ಓಲ್ಲ ತಿಕ್ಕಂದ ಅಬ್ದುಲ್ ಕಲಾಂಲ ಒಂಜಿ ಕೋಡಿಡು ಪಂಡದಿತ್ತೇರಿ ಜೋಕ್ಲು ಆ ಕಾರ್ ಬೇನದ ಜೋಕ್ಲಿಗೆ ಅದಿನ್ನದೇನು ಒಂಜಿ ಈಗ ಮೆಷಿನ್ ಉಂಡು ಐನ ದೆರ್ತಂದು ಪೋಂದಿತ್ತೀರಿಗೆ ಅಪಗ ಆರು ಕಂಡು ಹುಡುಕುದು ಐಕೆ ಹಗೂರವಾಯಿನ ಒಂಜಿ ಲೈಟ್ ವೆಯ್ಟ್ ಆ ಕಾರದ ಜೋಡಣೆ ಮಲ್ಪನೇನು ಆರು ಕಂಡು ಹುಡುಕದಿತ್ತೀರಿ ಅಪಗ ಆರು ಪಂತೀರಿ ಎಂಕ್ ಇನಿ ಆ ಬಾಲ್ಯ ಸರಾಗವಾದ ನಡತಂದು ಪೋನಾಗ ತಿಕ್ಕನಂಚಿನ ಖುಷಿ ನನ್ನ ಓಲ್ಲ ತಿಕ್ಕದು ಜೀನ್ ಪಂಡದು ಬಂಧುಲೆ ಅಣ್ಣು ರೇಣು ತೃಣ ಕಾಷ್ಟಡಲ ನಮ್ಮ ದೇವರುಳ್ಳೇರಿಂದ ನಂಬುನಕ್ಲೆ ನಮ್ಮ ಎಕಡೆ ಪಂಡಲೆಕ್ಕನೆ ಭೂಮಿನ ನಂಬುವ ಗೋವುನು ನಂಬುವ ನೀರಿನ ನಂಬುವ ಕಲ್ಲಿನ ಪ್ರಕೃತಿನ ಸೂರ್ಯನ ಚಂದ್ರನ ಇಂಚ ಮಾತೆಲ್ಲ ಆರಾಧನೆ ಮಲ್ಪುವ ದಯಪಂಡ ಇಟ್ಟು ಪರಮಾತ್ಮನ ಸ್ವರೂಪ ಉಂಡು ಪಂಡದ ಎಕಡಾರ್ ಪಂಡೇರು ನಮಗೆಲ್ಲ ಒಂದೇ ದೇವರು ನಿಮಗೆ ಹಲವು ದೇವರೊಂದು ಶಾಲಿಡಂದು ಎಲ್ಲ ಒಂಜಿ ಶಿಕ್ಷಕಿ ಮಸ್ತ್ ಜನ ಪನ್ಪೇರು ಅಪಗ ನಮ್ಮ ಪನ್ನುಡು ನಂಕಲ ಒಂಜಿ ದೇವೇರು ನಮ್ಮ ಮಾತೆಟ್ಲ ನೆಟ್ಟು ಪರಮಾತ್ಮನ ಸ್ವರೂಪನು ತೂವೊಂದುಲ್ಲ ಪಂಡದೆ ನೆಂಚ ತೂನು ನಾನನೇ ನಂಗೆ ಗೊತ್ತುಂಡೋ ಅವು ನಿತ್ಯ ದೇವೇರ್ನ ನಾಮಸ್ಮರಣೆ ಮಲ್ತ ನಾಡನೆ ತಮಸೋಮ ಜ್ಯೋತಿರ್ಗಮಯ ಪಂಡ ಕತ್ತಲೆ ದಂಚಿಡ್ದು ಬೊಲ್ಪುದಡೆ ಸಾಗೊಂದು ಸರ್ವೇ ಭದ್ರಾಣಿ ಪಶ್ಯ ಅಂತ ಪಳ್ಳಿಕ ಆ ಸುದೃಢವಾದ ಒಂಜಿ ಸಮಾಜನು ನಂಗೆ ಕಟ್ಟಿರೋ ಸಾಧ್ಯ ಉಂಡು ಬಂದುಲೆ ಒಂಜಿ ದಿನ ನಂಗೆ ರಾವಣನ ಕತೆ ಗೊತ್ತುಂಡು ರಾವಣ ಆ ಸೀತೆನ ಅಪಹರಣ ಮಲ್ತೇರು ಸೀತೆನ ಅಪಹರಣ ಮಲ್ಪಡೋದನ್ನು ಮಾರೀಚ ಮಹರ್ಷಿನ ಮುಖಾಂತರ ಜಿಂಕೆದ ರೂಪನು ಕೊರ್ಪಾದ ಜಿಂಕೆಯನ್ನು ಬಲಿಪಾದ ಸೀತಾದೇವಿ ಬೆರಿಪತ್ತೊಂದು ಹೋದು ಕಡೆಕ ಪುಷ್ಪಕ ವಿಮಾನಡು ರಾವಣ ಸೀತನು ಕೊನೆಯರು ಆತನಗ ಅವಳು ರಾವಣಡ ಒರಿ ಕೇಂಡೇರಿಗೆ ಅಂದೆ ರಾವಣ ಈತ ಪೂರ ದಾಯ ಭಂಗ ಬತ್ತಾರೆ ಈರಿಗೆ ಒಂಜಿ ರಾಮನ ವೇಷ ಪಾಡೊಂದು ಅಲ್ಲೇನು ಪೋದು ಲೆತ್ತದುಂಡ ದ್ವೇ ರಾಮೇ ಪಂಡದು ಸೀತೆ ಬೈದು ಅಯ್ಯರ ಈತ ಪೂರ ಭಂಗ ದಾಯ ಬತ್ತಾರಂದು ಆತನಗ ರಾವಣೆ ಪಂಡೇರಿಗೆ ಅವು ಅಂದು ಎಂಕ ತರೆಕ್ ಬೋದಿತ್ತುಂಡು ಅಣ ಯಾನ್ ದಾಯ ಅಂಚ ಮಲ್ತಜಿ ಪಂಡ ಒರ ಒಂಜಿ ವೇಳೆ ಯಾನ್ ರಾಮನ ವೇಷ ಪಾಡ್ದ್ವೇಂಡ ಯಾನೇ ರಾಮ ಎಂಕ ಆತು ಯಾನೇ ರಾಮ ಎಂಕಿ ಏಪ ಆಪುಂಡ ಅಪಗ ಏನಡ ರಾಮನಾಮ ಸ್ಮರಣೆ ಬರ್ಪುಂಡು ಏನಡ ರಾಮನಾಮ ಸ್ಮರಣೆ ಏಪ ಬರ್ಪುಂಡ ಅಪಗ ಖಂಡಿತವಾಜಲ ಇಂಚಿನೊಂಜಿ ನೀಚ ಕೆಲಸವನ್ನು ಮನ್ಪೇರೆ ಏನಡ್ದು ಸಾಧ್ಯ ಆತಂದು ಐಕಬೋಡದ ಈ ರೀತಿದ ಒಂಜಿ ಮಾರ್ಗೋನಿಯನ್ನ ದೆತೊಂಡೆ ಎಂದು ಪಂಡೇರಿಗೆ ಬಂದುಲೆ ಇಂಚಿತ್ತಿನ ಕೆಲವೊಂಜಿ ಕತೆಕುಲಿನ ನಮಕೇನ್ವ ಐಟೆ ಪುರಾಣ ಕಾಲೋಡು ಏತೋ ಕೋಡಿಡು ಆ ಸತ್ವಲೇನು ಕೊರ್ಪು ನಂಚಿನ ಏತೋ ಕತೆಕುಲುಂಡು ಐನು ಆ ಸಮಯ ತಿಕ್ಕಿನಾಗ ನಮ್ಮ ಜೋಕ್ಲೆ ಪನೋಡು ಐತ ಸಂದೇಶ ಅಕ್ಲೆ ತಿಕ್ಕೊಡು ಇತ್ತೇನೆ ನಮ್ಮ ತೂಹೊಂದುಲ್ಲ ಆ ಸಾಧಿತದ ಪೋಪುನ ಜೋಕ್ಲು ಮುರನಿ ನಮ್ಮ ಊರುಡು ಜೋಡು ಕಲ್ಲಡೆ ನಡತನಂಚಿನ ಒಂಜಿ ಘಟನೆ ಮುಲ್ತ ಮಾತ ಅಪ್ಪೆಲ್ಲೆಗಿಲ್ಲ ಜವನೆರೆಗಿಲ್ಲ ಗೊತ್ತಪ್ಪು ಇಂಚಿನ ಒಂಜಿ ಶಕ್ತಿ ಕೇಂದ್ರ ನಮ್ಮ ಜಿಲ್ಲೆಡೆ ಒಂಜಿ ಶಕ್ತಿ ಕೇಂದ್ರ ಅಂಚಿನ ಜೋಡು ಕಲ್ಲಡೆ ಒಂಜಿ ಸಮೂಹದಕ್ಕಲು ಬತ್ತದು ಒಂಜಿ ಮತಾಂತರಗ ಪ್ರಯತ್ನ ಮಲ್ತದೇರಿಂದ ಪಂಡ ಅಪಗ ನಮ್ಮ ಆಲೋಚನೆ ಮಲ್ಪಡಾಪುಂಡು ನಮ್ಮ ನನಲ ಪಿರ ಉಲ್ಲ ನಮ್ಮ ದುಂಬು ಪೋವಡು ಪಂಡು ಆಂಡ ಮುಲ್ತ ಸಮರ್ಥೇರೆ ಆಕಲು ಬುದ್ಧಿವಂತೇರೆ ನಮ್ಮ ಜವನೇರೆ ಐಕ್
ಈಗ ಸರಿಯಾಯಿನ ಒಂಜಿ ಪಾಠವನ್ನು ಕಲ್ಪದಿರಿ ನಮ್ಮ ಎಲ್ಲ ವಾಟ್ಸಪ್ ತೂದಿತ್ತೆ ಇದು ಪೂರ ಎಲ್ಲಿ ಎಲ್ಲಿಯ ಪಿತೂರಿಂಜಿನ ಷಡ್ಯಂತ್ರಲು ನಮ್ಮ ಸುತ್ತಮುತ್ತ ಮಸ್ತ್ ಜನರು ನಡ್ತೊಂದುಂಡು ಪುಣ್ಣು ಜೋಕುಲಿನ ಬಗ್ಗೆ ಎಲ್ಲ ನಂಗೆ ಗೊತ್ತುಂಡು ನೀನು ವಿವರಿಸಾದ ಪನ್ಪುನ ಅಗತ್ಯ ಇಜ್ಜಿ ಜೋಕಲ್ನ ವಿದ್ಯಾಭ್ಯಾಸ ಕಾಲಡೆ ಅಕ್ಲೆ ಮಸ್ತ್ ಸವಾಲು ಪುಂಡು ಅಣ್ಣ ಮೂಜಿ ಸವಾಲು ಉಂಡು ಬಂದುಲೆ ಆ ಮೂಜಿ ಸವಾಲನ್ನ ಅಕ್ಲೆ ಗೆಲ್ತಿರ್ನಾಡ ಆ ಎಜುಕೇಷನ್ನ ಹಂತ ದಾಟದ ಒಂಜಿ ಯೋಗ್ಯವಾಯಿನ ವ್ಯಕ್ತಿ ಆದ ಬುಲೇರ ಸಾಧ್ಯ ಉಂಡು ಒಂಜಿನೇದಾದ ಅಕಲ ಮೊಬೈಲ್ದ ಚಟ ಮೊಬೈಲಿಗೆ ಅಡಿಕ್ಟ್ ಆಪು ನಾವು ರಡ್ನೇದಾದ ಇತ್ತೆ ಮಾತಾ ಶಾಲೆಯಲ್ಲಿ ಇಡ್ಲ ಹೈಸ್ಕೂಲು ಪತ್ತಿ ಕೂಡಲೇ ಅವಳು ಬರ್ಪಣಂಜಿನ ಮಾದಕ ದ್ರವ್ಯ ಗಾಂಜಾ ಇಂಚಿತನ ಒಂಜಿ ಅಡಿಕ್ಟ್ ಆಪಣಂಜಿನ ಬೇತ ಆ ವಿಧಾನೋಲುಂಡು ಭಾರಿ ಜಾಗ್ರತೆ ಅವಡು ಮಾದಕ ದ್ರವ್ಯ ಬೊಕೊಂಜಿ ಮೂಜಿನೆದಾದ ನಮ್ಮ ಪನ್ಪುಣ ಅವು ಪ್ರೀತಿ ಪ್ರೇಮ ಅಕ್ಲೆಗೆ ಒವ್ವೇ ಒಂಜಿ ಆ ದೇಹದ ಆಕರ್ಷಣೆ ತೋಜುನೆ ವಿನಃ ಐತ ಪಿರವುದ ಸಂಗತಿನ ಒವ್ವೇ ಆಲೋಚನೆ ಮಲ್ತೊಂದು ಇನಿ ನಮ್ಮನ ಅಪ್ಪೆ ಅಮ್ಮಲ್ನ ಪಾತಿರಲ್ಲ ಕೇನದೆ ಹಿರಿಯಕ್ಕಲ ಪಾತಿರಲ್ಲ ಕೇನದೆ ದಾಂಟದ ಪೋದಾದ ಅಕ್ಕಲ್ ಪಶ್ಚಾತ್ತಾಪ ಪಡ್ಪುನಂಚಿನ ಒಂಜಿ ಸಂದರ್ಭನೂ ನಮ್ಮ ತೋಂದುಲ್ಲ ಬಂದುಲೆ ಖಂಡಿತವಾದಲ ನಮ್ಮ ಆಲೋಚನೆ ಮಲ್ಪಡೋ ಜಾಗ್ರತೆ ಮಲ್ಪಡೋ ಇಂಚ ನಮ್ಮ ಜೋಕ್ಲೇನು ಆ ಒಂಜಿ ಅಂಕೆಡ್ ದೀವೋಡು ಪನ್ಪುನ ಖಂಡಿತವಾದಲ ಅಪ್ಪೆಲ್ಲೋ ಆಲೋಚನೆ ಮಲ್ತದೈಕ ಸ್ವಾಧೀನ ತೋಡು ನಮ್ಮ ಪಾತೆರ ಬಕ್ಕ ತೆಲಿಕೆ ಎಂದು ಪಂಡೆ ಒಂಜೆ ಭಿಕ್ಷುಕೆ ಒಂಜಿ ರೋಡ್ ಸೈಡ್ ಒಂಜಿ ಕುಂಟು ಪಾಡ್ದು ಕುರುಡ ಭಿಕ್ಷುಕೆ ಭಿಕ್ಷೆ ಬೇಡೊಂದು ಇತ್ತೆಗೆ ಆಯನ ಅಲ್ಪ ಒಂಜಿ ಎಲ್ಲಿಯ ಬೋರ್ಡ್ ಇತ್ತುಂಡು ಎಂಚ ಪಂಡ ನನಗೆ ಕಣ್ಣಿಲ್ಲ ಹಣ ನೀಡಿರಿ ಪಂಡದು ಸರಿ ಒಂಜಿ ಪುಂಜವು ಬರ್ಪಲ್ ಮಸ್ತ್ ಪುರ್ತಾವುಲು ಉಂತುದಾನಗಲ ಒಂಜಿ ನಯ ಪೈಸೆ ಆಯನ ಕುಂಟುಗು ಬೂರುಜಿಗೆ ಈ ಪೊಣ್ಣು ಆಲೋಚನೆ ಮಲ್ಪಲ್ ದಾಯ ಬೂರುಜಿ ಮಿಯನ ಕುಂಟುಗೆ ಏರ್ಲ ಕಾಸು ಪಾಡೊಂದಿಜ್ಜೇರಿಂದ ಅಲ್ಲಿಗೆ ಪಕ್ಕ ಒಂಜಿ ಆಲೋಚನೆ ಬರ್ಪುಂಡು ಕೂಡಲೇ ಪೋದು ಆ ಬೋರ್ಡನ್ನು ಅಲ್ತಿರದೆ ಚೇಂಜ್ ಮಲ್ತ ಐಟು ಬೇತೆ ವಾಕ್ಯ ಬರೆಪಲ್ ಎಂಚ ಬರೆಪಲ್ ಪಂಡ ಐಟ್ ಈ ದಿನ ತುಂಬ ಸುಂದರವಾಗಿದೆ ಆದರೆ ಅದರ ಸವಿಯನ್ನು ಸವಿಯಲು ನನಗಾಗುತ್ತಿಲ್ಲ ನನಗೆ ಸಾಧ್ಯವಾಗುತ್ತಿಲ್ಲ ಪಂಡದೆ ಆ ಬೋರ್ಡನ್ನು ಚೇಂಜ್ ಮಲ್ತು ಬಿಡ್ದು ಒಂತೆ ಪೊರ್ತು ಕಾತ ತೂಪಲ್ ಬ್ಯಾಗ ಪೈಸೆದ ರಾಶಿಯೇ ಬೂರೊಂದುಂಡು ಪಂಡ ಆ ಸುರತ ವಾಕ್ಯಗಳ ನಂತ ಐದು ಬೊಕ್ಕದ ವಾಕ್ಯಗಳ ಇತ್ತಿನಂಚಿನ ಒಂಜಿ ಎಲ್ಲಿಯ ಬದಲಾವಣೆ ಐನು ತೂದಾನಾಗ ಜನಕ್ಕಳಿಗೆ ಹೊರ ಓದುಗಾಂದಾಪುಂಡು ಅವಳು ಉಂತುಗಾಂದಾಂಡು ಅಯ್ಯೋ ಈ ಒಂಜಿ ವ್ಯಕ್ತಿಗೆ ಕಣ್ಣಿಜ್ಜಿ ಆಂಡಲ ಏತ್ತೊಂಜಿ ಕಾವ್ಯಮಯವಾದ ಈ ಒಂಜಿ ಸೆಂಟೆ ಆ ವಾಕ್ಯನೊಂಜಿ ಬರೆತೆ ಪಂಡದು ಕೂಡಲೇ ಅಡೆ ಪಾಡೊಂತಿರಿಗೆ ನೀನು ನಂಗೆ ಹೊಂದಿಸಾದ ಪನೋಲಿ ಪಂಡ ಯಾನೆ ಕಡೆ ಪಲ್ಲೆಕನೆ ನಮ್ಮ ಪಾತಿರುನ ರೀತಿ ನಮ್ಮ ವರ್ತಿಸವನ ವರ್ತನೆ ನಮ್ಮ ಮಲ್ಪನಂಚಿನ ಕಾರ್ಯ ಅವು ಪೂರ ಶುದ್ಧವಾದ ಪಡು ಪ್ರಾಮಾಣಿಕತೆ ಪಡು ಐಟು ಪ್ರೀತಿ ದಿಂಜಿದು ಪ್ರೀತಿ ದಿಂಜಿದೊಪ್ಪನಾಗ ಖಂಡಿತವಾದ ಜನಕ್ಕಲು ನಮ್ಮ ಕೈತಲು ಬತ್ತ ಸೇರುವೇರು ಇಂಚಿಂತಿನ ಒಂಜಿ ಪೊರ್ಲುದ ಕಾರ್ಯಕ್ರಮನು ನಮ್ಮ ಸೇರ್ಸೋ ಒಂದು ಬಂದುಲೆ ನಂಗೆ ಗೊತ್ತುಂಡು ಹಿಂದೂ ಧರ್ಮ ಪಂಡ ಅವು ಜಗತ್ತಡೆ ಸರ್ವಶ್ರೇಷ್ಠವಾಯಿನ ಧರ್ಮ ಅವು ಜಗತ್ತದ ಬೇತೆ ಮತಕುಲಿನ ಪೂರ ಅವು ಉನ್ನತ ಮಟ್ಟಗೂ ಏರ್ಸಾರೆ ಸರ್ವ ಶ್ರೇಷ್ಠ ಮಟ್ಟಗೂ ಏರ್ಸಾರೆ ಶಕ್ತವಾಯಿನ ಧರ್ಮ ಇಂಜಿನ ಧರ್ಮದ ಉಳಿವಿಗೋಸ್ಕರ ನಮ್ಮ ತ್ಯಾಗನ ನಮ್ಮ ಶಮನ ನಮ್ಮ ನಿದ್ರೆನ ನಮ್ಮ ಬಡವನು ಪೂರ ತ್ಯಾಗ ಮಲ್ತದು ಒಂಜಾತು ನೆತ್ತ ರಕ್ಷಣೆಯನ್ನು ಮಲ್ಪುಗ ಯಾಕಡೆ ಒಂಜಿ ಸಬೇಟ್ ಯಾನೊಂಜಿ ಭಾಗವಹಿಸದಿತ್ತೆ ಹೆಂಗೆ ಭಾರಿ ಖುಷಿ ಅಂಡೆ ನಮ್ಮ ಒಡಿಯೂರ್ದ ಶೀಗ್ಲು ಒಂಜಿ ಕಥೆನ ಪಂಡೇರು ಭಾರಿ ಖುಷಿ ಅಂಡೆ ಹೆಂಗೆ ಆರು ಪಂಡೇರು ಕೇಂದ್ರ ಅಂಡ್ 2 ನಿಮಿಷ ಉಂತಾವೆ ಒಂಜಿ ಮುಸ್ಲಿಂ ರಾಜೆ ಒಂಜಿ ಕೊಡಿಡಿತ್ತೆಗೆ ಆಯೆ ஒரு ಆಲೋಚನೆ ಮಲ್ಪೆಗೆ ಮಾತೆರೆಲ್ಲ ಎತ್ತದು ಅತ್ತು ಮೂಲು ಈ ಹಿಂದೂ ಧರ್ಮ ಈ ಸನಾತನ ಧರ್ಮನು ಪೂರ್ತಿಯಾದ ನಾಶ ಮಲ್ಪಡೋದು ಪಂಡದ ಹಿಂಗೆ ಉಂಡು ಅಂಜದೈಕೆ ದಾದ ಮಲ್ಪೋಲಿ ಪಂಡದ ಮಾತೆರೆಲ್ಲ ಎತ್ತಕ್ಕೆ ಏನ್ವೆಗೆ ಐಟು ಓರಿ ಬುದ್ಧಿವಂತೆ ಬತ್ತ ಪನ್ಪೆಗೆ ಐಕ ಒಂಜಿ ಸರಿಯಾಯಿನ ವಿಧಾನ ಪಂಡ ಮುಲ್ತ ಅಶ್ವತ್ಥ ಮರಕ್ಲೇನು ಪೂರ ಕಡ್ಪೊಡು ರಾಜ ಅಂದು ಸರಿ ಅಂದ ಹೌದೇ ಅವು ಅಶ್ವತ್ಥ ಮರ ಓಲು ಉಂಡ ಅವಳು ಹಿಂದುಲು ಪೋದು ದೇವಸ್ಥಾನ ಕಟ್ಟುವೇರು ಅವಳು ಸಾನ್ನಿಧ್ಯ ಉಂಡು ಅಂದು ಐಕ ಪ್ರದಕ್ಷಿಣೆ ಬರ್ಪೇರು ಅಂಚದ ಅಶ್ವತ್ಥ ಮರ ಪೋಂಡ ಒಂಜಿ ಸ್ವಲ್ಪ % ಅವು ಪೋಯಿಲೆಕ್ಕನೆ ಎಂದು ಪಂಡೆಗೆ ಸರಿ ಪಂಡದು ಮಾತಾ ಆರ್ಡ್ರ್ ಕೊರ್ಪೇರು ಮಾತಾ ಮರಕ್ಕುಲೆಲ್ಲ ಕಟ್ತೇರು ರಾಜಗೆ ಭಾರಿ ಸಮಾಧಾನ ಅಂಡು ನನ ನೆತ್ತ ಒಂಜಿ ವಿನಾಶ ಕಾಲ ಎತ್ತುಂಡು ಪಂಡದು ಸರಿಯಾದ ಮೂಜಿ ವಾರ ಕರಿಣಿಗೆ ಆ ಮೂಜಿ ವಾರ ಕರಿನಾಗ
ಆ ಒಂಜಿ ಊರ್ಧ್ವಮೂಲ ಅಶ್ವತ್ಥದ ಪಂಡ ಊರ್ಧ್ವಮೂಲ ಬೇರೆಲ್ಲೋ ಅಡಿಟ್ ಏತೋ ದೂರ ಪೋಪುಂಡು ಅಂಚಾದ ಮೂಜಿ ವಾರ ಕರಿಯೋಡು ನಡ ದೂರಡು ಒಂಜಿ ಚಿಗುರು ಬತ್ತನಿಗೆ ನಾನು ಹೋಗಲಿಲ್ಲ ನಾನು ಇಲ್ಲೇ ಇದ್ದೇನೆ ಪಂಡನಿಗೆ ಭಾರಿ ಖುಷಿ ಅಂಡ ಆ ಕಥೆನ ಕೇಳಿದ ಪಂಡ ನಮ್ಮ ಸನಾತನ ಧರ್ಮ ಪನ್ಪುನವು ಅವು ಅವಿನಾಶಿ ಐಕ ವಿನಾಶ ನಾಶ ಪನ್ಪುನವು ಇಜ್ಜಿ ಅಂಚಾದ ಭಾರಿ ಪೊರ್ಲದ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಭಾಗವಹಿಸೊಂದಲ್ಲ ಪೂಜೆಗಳ ಪುರ್ತಾಂಡೆ ನಮ್ಮ ನೃತ್ಯ ಸಿಂಚನ ಕಾರ್ಯಕ್ರಮಲ ನಡಪೆರೆ ಉಂಡು ಎಂಕ್ ಕೊರ್ನಂಚಿನ ಈ ಅವಕಾಶಗ ಒಂದಿಸ ಒಂದು ಮಾತೇರಿಲ ಶುಭ ಅವಡೊಂದು ಕೇನೊಂದೇ ನರಡು ಪಾತೆರನು ಅಂತಾವೆ. ನಿಮ್ಮ ಸ್ಫೂರ್ತಿದಾಯಕ ಹಿತನುಡಿಗಳಿಗೆ ವಂದನೆಗಳು. ಕಾರ್ಯಕ್ರಮದ ಕೊನೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಮಾತೃ ಸಮಾವೇಶದ ಅಧ್ಯಕ್ಷರಾದಂತಹ ಶ್ರೀಮತಿ ಸುನಂದಾ ಟೀಚರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ನೆರೆದಿರುವಂತಹ ಎಲ್ಲ ಭಕ್ತ ಅಭಿಮಾನಿಗಳಿಗೂ ಧನ್ಯವಾದ ಸಮರ್ಪಣೆ ಶ್ರೀಮತಿ ಪೂರ್ಣಿಮಾ ಸತೀಶ್ ಶೆಟ್ಟಿ ಸೊಂದಿ ಇವರಿಂದ. ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಶಿರಸ ನಮಿಸುತ್ತಾ ಪರಮಪೂಜ್ಯ ಶ್ರೀ ಸಾಧ್ವಿ ಮಾತಾನಂದಮಯ್ಯವರ ಶುಭಾಶೀರ್ವಾದವನ್ನು ಬೇಡುತ್ತಾ ನಮ್ಮ ಇಂದಿನ ಈ ಮಾತೃ ಸಮಾವೇಶಕ್ಕೆ ಆಗಮಿಸಿ ನಮಗೆಲ್ಲ ಆಶೀರ್ವಚನ ನೀಡಿದ ಶ್ರೀ ಮಾತಾನಂದಮಯಿ ಸಾಧ್ವಿ ಗುರುದೇವ ಸಂಸ್ಥಾನ ಒಡಿಯೂರು ಇವರಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಮೀರಾ ಆಳ್ವ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಕಣ್ಣೂರು ಇವರು ಪ್ರೀತಿಪೂರ್ವಕ ಮಾತುಗಳನ್ನಾಡಿ ನಮಗೆಲ್ಲ ಮನಮುಟ್ಟುವಂತೆ ತುಂಬ ಮಾತಾಡಿದ್ದಾರೆ. ಅವರಿಗೆ ನಮ್ಮ ಮಾತೃ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಧಾರ್ಮಿಕ ಭಾಷಣ ಮಾಡಿದವರು ಶ್ರೀ ಜಯಲಕ್ಷ್ಮಿ ಕಾರಂತರವರು ಸಂಸ್ಕಾರತೆಯ ಜೀವನವನ್ನು ಹೇಗೆ ನಡೆಸಬೇಕು ಮತ್ತು ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಮನಮುಟ್ಟುವಂತೆ ತುಂಬ ಉತ್ತಮ ರೀತಿಯಲ್ಲಿ ಹೇಳಿದ್ದಾರೆ. ಇವರಿಗೆ ನಮ್ಮ ಮಾತೃ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ರಮ್ಯಾ ಎನ್ ಮಕ್ಕಳ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥೆ ಮಕ್ಕಳನ್ನು ಬೆಳೆಸುವಲ್ಲಿ ತಾಯಂದಿರ ಪಾತ್ರವೇನು ಎಂಬುದನ್ನು ನಮಗೆಲ್ಲರಿಗೂ ಮನಮುಟ್ಟುವಂತೆ ಹೇಳಿದ ಇವರಿಗೆ ನಮ್ಮ ಮಾತೃ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ನಮಗೆ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ವನಿತಾ ಶೆಟ್ಟಿ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಇವರು ನಮಗೆ ಇನ್ವಿಟೇಷನ್ ದಿವಸ ನೋಡ್ತಾ ಇದ್ದೆವು. ಆದರೂ ಇವರು ವೆಂಕಪ್ಪ ಮಾಸ್ನ ತಮ್ಮನ ಹೆಂಡತಿ ಅಂತ ನನಗೆ ನಿನ್ನೆ ರಾತ್ರಿ ಗೊತ್ತಾದ್ದು. ಎಲ್ಲಿ ನೋಡಿದರೂ ಅವರದೊಂದು ಮುಗ್ಧ ನಗು ಅದೆಲ್ಲರಿಗೂ ಅದು ತುಂಬ ಖುಷಿ ಕೊಡ್ತದೆ. ಅವರೊಂದು ನಗು ನೋಡಲಿಕ್ಕೆ ಅವರು ಈ ಕಾರ್ಯಕ್ರಮ ಬಂದು ನಮಗೆಲ್ಲ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಹೇಗಿರಬೇಕೆಂದು ಉತ್ತಮ ರೀತಿಯಲ್ಲಿ ನಮಗೆ ಹೇಳಿದ್ದಾರೆ. ಇವರಿಗೆ ನಮ್ಮ ಮಾತೃ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಾತೃ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುನಂದಾ ಟೀಚರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇಲ್ಲಿ ಸೇರಿದ ಎಲ್ಲ ಮಹನೀಯರಿಗೂ ಹಾಗೂ ಮಕ್ಕಳಿಗೂ ಮಾತೆಯರಿಗೂ ನಮ್ಮ ಮಾತೃ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು.
ಅಧ್ಯಕ್ಷರ ಅನುಮತಿಯ ಮೇರೆಗೆ ಇಂದಿನ ಮಾತೃ ಸಮಾವೇಶ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ನಾಳಿನ ದಿನದ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಆದರಣೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಭರತ ನೃತ್ಯ ಸಿಂಚನ ಕಲಾನಿಕೇತನ ಡ್ಯಾನ್ಸ್ ಫೌಂಡೇಶನ್ ರಿಜಿಸ್ಟರ್ಡ್ ಕಲ್ಲಡ್ಕ ವಿದುಷಿ ಶ್ರೀಮತಿ ವಿದ್ಯಾ ಮನೋಜ್ ಇವರ ಶಿಷ್ಯ ವೃಂದದವರಿಂದ ಭರತ ನೃತ್ಯ ಸಿಂಚನ, ಆ ಬಳಿಕ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ, ತದನಂತರ ಪದ ವಿನ್ಯಾಸ ಭರತನಾಟ್ಯ ಕಾರ್ಯಕ್ರಮ ಪದಯಾನ ತಂಡದವರಿಂದ ನಿರ್ದೇಶಕಿ ವಿದುಷಿ ಶ್ರೀಮತಿ ಪ್ರಣತಿ ಚೈತನ್ಯ ಪದ್ಯಾಣ ಇವರಿಂದ ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ವೈಭವ. ಎಲ್ಲ ಸಹೃದಯಿ ಭಕ್ತ ಬಂಧುಗಳು, ಕಲಾಭಿಪ್ರೇಮಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು. ಭರತ ನೃತ್ಯ ಸಿಂಚನ. ಹಲೋ, ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತಮವಾಗಿ ನಿರೂಪಣೆ ಮಾಡಿದ ಶ್ರೀ ಸಪ್ನಾ ದೀಪಕ್ ಶೆಟ್ಟಿ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ವಂದನೆಗಳು. ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿರುವಂತ ಆಸನದಲ್ಲಿ ಆಸೀನರಾಗಿ ನಮ್ಮ ಈ ಸಾಂಸ್ಕೃತಿಕ ವೈಭವಕ್ಕೆ ಬೆರಗನ್ನು ಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನಾಳೆ ದಿನ ಬ್ರಹ್ಮಕಲಶೋತ್ಸವದ 4ನೇ ದಿವಸ. ನಾಳೆ ಪೂರ್ವಾಹ್ನ, ನಾಳೆ ಪ್ರಾತಃ ಕಾಲ 4:30 ಗಂಟೆಗೆ ಸರಿಯಾಗಿ ಗಣಹೋಮ. ಪೂರ್ವಾಹ್ನ 8:48ರಿಂದ 9:32 ಮೀನ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಹಾಗೂ ವಿವಿಧ ವೈದಿಕ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 10:30ರಿಂದ ಯಕ್ಷಗಾನ ತಾಳಮದ್ದಳೆ ಶ್ರೀಮತಿ ಲಕ್ಷ್ಮಿ ಎಸ್ ಒಳ್ಳ ಕಯ್ಯಾರ್ ಇವರ ಪ್ರಾಯೋಜಕತ್ವದಲ್ಲಿ ಮಹಿಳಾ ಯಕ್ಷಕೂಟ ಮಂಗಲ್ಪಾಡಿ ಇವರಿಂದ ಯಕ್ಷ ಮೌಖಿಕ ಎಂಬ ಯಕ್ಷಗಾನ ತಾಳಮದ್ದಳೆ. ನಾಳೆ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಅಲ್ಲದೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಭಜನಾ ಕಾರ್ಯಕ್ರಮ. ನಾಳೆ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ನಾಳಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯರಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಣಿಯೂರು, ಪರಮ ಪೂಜ್ಯರಾದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕೊಂಡಿಯೂರು. ಅಲ್ಲದೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ, ಮ್ಯಾನೇಜಿಂಗ್ ಡೈರೆಕ್ಟರ್ ಹೇರಮ್ಮ ಕೆಮಿಕಲ್ ಇಂಡಸ್ಟ್ರಿ ಮುಂಬೈ. ಧಾರ್ಮಿಕ ಭಾಷಣ ಮುರಳಿ ಕೃಷ್ಣ ಹಂಸ ತಡ್ಕ, ಮಾಜಿ ಧಾರ್ಮಿಕ ಪರಿಷತ್ತು ಸದಸ್ಯರು, ಧಾರ್ಮಿಕ ಮುಖಂಡ ಹಾಗೂ ನಾಡಿನ ವಿವಿಧ ಗಣ್ಯರು ನಾಳಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈಭವ ಭರತ ನೃತ್ಯ ಸಿಂಚನ.
ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ವಿಷ್ಣು ಲೋಕಪಾಲಕ, ಶ್ರೀ ಕ್ಷೇತ್ರದ ಅಧಿಪತಿಯಾದಂತಹ ವಿಷ್ಣುಮೂರ್ತಿಯನ್ನು ಸ್ತುತಿಸುವಂತಹ ಕೃತಿ ಶ್ರೀಮನ್ನಾರಾಯಣ. ನರ್ತಿಸುವಂತಹ ವಿದ್ಯಾರ್ಥಿನಿಯರು ಅಭಿಜ್ಞಾ ಕಿಲಿನ, ಸೇಜಲ್ ಮೆಂಡಾನ್, ಧೃತಿ ಅಡ್ಯಂತಾಯ, ಇಶಾನಿ, ಸೃಷ್ಟಿ GS, ಅನನ್ಯ, ಧನ್ಯ ಅಗರ್ಬೈಲು ಮತ್ತು ದಿಶಾ ಶೆಟ್ಟಿ.
ಶ್ರೀಮನ್ನಾರಾಯಣ
ನಾರಾಯಣ ಶ್ರೀಮನ್ನಾರಾಯಣ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಶಿವನು ಲಯದ ಅಧಿಪತಿ. ವಿಶ್ವಂಬರನಾದ ಶಿವನು ರುದ್ರರೂಪಿಯಾಗಿ ಶಾಂತ ಸ್ವರೂಪಿಯಾಗಿ ಭಕ್ತರನ್ನ ರಕ್ಷಿಸುತ್ತಾನೆ. ಈ ರೀತಿಯಾಗಿ ಶಿವನ ವರ್ಣನೆ ಇರುವಂತಹ ವಿಶ್ವನಾಥನನ್ನ ಹಾಡಿ ಹೊಗಳಿ ಭಜಿಸುವಂತಹ ಸಾಹಿತ್ಯವನ್ನು ಹೊಂದಿರುವಂತಹ ಕೃತಿ ಭಜ ವಿಶ್ವನಾಥಂ. ನರ್ತಿಸುವಂತಹ ವಿದ್ಯಾರ್ಥಿನಿಯರು ವಿದುಷಿ ಶ್ರೀಮತಿ ಶ್ರೀದೇವಿ ಕಲ್ಲಡ್ಕ, ವಿದುಷಿ ಡಾಕ್ಟರ್ ಮಹಿಮಾ ಎಂ ಪಣಿಕರ್, ಕುಮಾರಿಯರಾದ ಅನುಷಾ ಎನ್ ರಾವ್, ಶರಣ್ಯ ಕೊಟ್ಟಾರಿ, ಆತ್ಮಿ ಶೆಟ್ಟಿ, ಸುರಕ್ಷಾ ಎಸ್ ಮತ್ತು ಮೇಘಾ ಎನ್. ಗಂಗಾ ತರಂಗ ರಮಣೀಯ ಜಟಾ ಕಲಾಪಂ ಗೌರಿ ನಿರಂತರ ವಿಭೂಷಿತ ನಾರಾಯಣ ಪ್ರಿಯಂ ಅನಂಗ ಮದಾಪಹಾರಂ ವಾರಾಣಸಿ ಪುರಪತಿ ಭಜ ವಿಶ್ವನಾಥ ಗಂಗಾಧರ ದಿಗಂಬರಂ ವರಂ ಗಂಗಾಧರ ದಿಗಂಬರಂ ವರಂ ಭಜ ವಿಶ್ವನಾಥ ವಿಶ್ವಂಭರಂ ಭಜ ವಿಶ್ವನಾಥ ವಿಶ್ವಂಭರಂ ಗಂಗಾಧರ ದಿಗಂಬರಂ ವರಂ ಗಂಗಾಧರ ದಿಗಂಬರಂ ವರಂ ಭಜ ವಿಶ್ವನಾಥ ವಿಶ್ವಂಭರಂ ಭಜ ವಿಶ್ವನಾಥ ವಿಶ್ವಂಭರಂ ಗಂಗಾಧರ ದಿಗಂಬರಂ ವರಂ ಗಂಗಾಧರ ದಿಗಂಬರಂ ವರಂ ಭಜ ವಿಶ್ವನಾಥ ವಿಶ್ವಂಭರಂ ಭಜ ವಿಶ್ವನಾಥ ವಿಶ್ವಂಭರಂ. ಡಮ ಡಮಿತ ಡಮ ಡಮಿತ ಕೃತ ಡಮರುನಾದಂ ತಕ್ಕ ತಕ್ಕಿಟ ನಾದ ಮೃದಂಗಂ. ಢಮ ಢಮಿತ ಕೃತ ಢಮರುನಾದಂ ತಕ ತಕಿಟ ನಾದಂ ಮೃದಂಗಂ. ಢಮ ಢಮಿತ ಕೃತ ಢಮರುನಾದಂ ತಕ
पनि पम वर वेद घोष पनि सनि पम पनि पम वर वेद घोष भज विश्वनाथ विश्वम्भरं भज विश्वनाथ विश्वम्भरं गंगाधरं दिगंबरं वरं गंगाधरं दिगंबरं वरं भज विश्वनाथ विश्वम्भरं भज विश्वनाथ विश्वम्भरं त्वामङ्गरूढं वरशैलबालं भस्माङ्गदेहं रुद्राक्षमालं त्वामङ्गरूढं वरशैलबालं भस्माङ्गदेहं रुद्राक्षमालं गौराङ्गश्रीगङ्गप्रज्वलितनेत्रं गौराङ्गश्रीगङ्गप्रज्वलितनेत्रं गुहगणप श्रीनन्दिश्रुतनाथहारं गुहगणप श्रीनन्दिश्रुतनाथहारं श्रीकृष्णदास दास जनप्रियं श्रीकृष्णदास दास जनप्रियं भज विश्वनाथं विश्वम्भरं भज विश्वनाथं विश्वम्भरं गंगाधरं दिगंबरं वरं गंगाधरं दिगंबरं वरं भज विश्वनाथं विश्वम्भरं भज विश्वनाथं विश्वम्भरं गंगाधरं दिगंबरं वरं गंगाधरं दिगंबरं वरं भज विश्वनाथं विश्वम्भरं 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 भज विश्वनाथं विश्वनाथं विश्वम्भरं ಕೌತ್ವಂ ಎಂದರೆ ಸ್ತುತಿಸು ಅಥವಾ ಕೊಂಡಾಡು ಎಂಬ ಅರ್ಥ. ಕೆಲವು ಗುರು ಪರಂಪರೆಗಳಲ್ಲಿ ಇದನ್ನು ಕವಿತ್ವಂ ಅಥವಾ ಕೌಸ್ತ್ವಂ ಕೂಡ ಕರೆಯಲಾಗುತ್ತದೆ. ದೇವಾಲಯ ನೃತ್ಯ ಸಂಪ್ರದಾಯದಲ್ಲಿ ಕೌತ್ವಂಗಳನ್ನು ಪೂಜಾ ಭಾಗವಾಗಿ ದೇವಾಲಯ ನರ್ತಕಿಯರು ನರ್ತಿಸುತ್ತಿದ್ದರು ಎಂದು ಇತಿಹಾಸದಲ್ಲಿ ನಮಗೆ ಮಾಹಿತಿಗಳು ಸಿಗುತ್ತವೆ. ಆ ಹಿನ್ನೆಲೆಯಲ್ಲಿ ಇದೀಗ ನಾವು ಪ್ರಸ್ತುತಪಡಿಸುವಂತಹ ಕೌತ್ವಂ ಮಹಾಲಕ್ಷ್ಮಿಯ ಕುರಿತಾದಂತಹ ವರ್ಣನೆಯಿದ್ದು ಮಧುರೈ ಆರ್ ಮುರಳೀಧರನ್ ಅವರ ರಚನೆಯಾಗಿದೆ. ನರ್ತಿಸುವಂತಹ ವಿದ್ಯಾರ್ಥಿನಿಯರು ಅನುಜ್ಞಾ ಕುಂದರ್, ಶ್ರೀವಲ್ಲಿ, ಪಲ್ಲವಿ ಭಟ್, ತ್ರಿಷಾ ಮತ್ತು ಆದಿಶ್ರೀ ರೈ. नमस्तेऽस्तु महामाये श्रीपीठे सुरपूजिते नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते
महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते மாலவன் மார்புரையும் மலர் வளர் மாமணியே மானிட கருள் வரமே திருமகளே போற்றி திருமகளே போற்றி தத்தரித்தரித்ததன்னத்தாரித்தஜம் தத்த நத்த நத்த ஜொன்னு தாகத்தஜம் தஜ்ஜனு தஜ்ஜனு தத்த நத்தஜம் தஜம் தஜம் தா தஜம் 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 தி தஜம் 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 தா திருமாலவதியோ திருமாலிலமர் அருள் மாமணியே மலை மாமகளே இதம் போற்றிடும் மகாலட்சுமியே சரணம் சரணம் மாலவன் மார்புரையும் மலர் வளர் மாமணியே மானிட கருள் வரமே திருமகளே போற்றி திருமகளே போற்றி ஜும்தரிதா ஜெகதரிதா ஜனஜனதா தகுதரிதா தத்த ஜும்தரிதா ஜெகதரிதா ஜனஜனதா தகதரிதா தத்த ஜும்தரிதா ஜெகதரிதா ஜனஜனதா தகதரிதா தத்தஜும் தத்தஜும் தா தத்தஜும் தத்தஜும் தா தத்தஜும் தத்தஜும் தா திருமொழி போங்கும் அலைகடலில் உதிர்த்தாள் அவன் மார்பில் மேலே உடல் நிலைத்தாள் பார்ப்போடு கணத்தில் விடும் பல பழத்தீட்டியுடன் நிலத்தில் சிறுகிட அடிப்பாள் மாலவன் மார்புரையும் மலர் வளர் மாமணியே மானிட கருள் வரமே திருமகளே போற்றி திருமகளே போற்றி ஜம் தஜம் தத்தரிக்க ஜம் ஜம் தக்கும் தரி தக்கும் தரிக்க ஜம் ஜம் தகனக ஜம் தத்திக ஜம் தகதரி ஜம் தத்திக ஜம் தக்கிட தகதி கிட தகதும் கிட தகனம் கிட தகதா தி தா கிட தகட ஜம் தா தி தா தா கிட தகட ஜம் தா தா தத்தி கிட தகட ஜம் தா கமல மாமல மகள் தவன தருள்வாள் இடர்களை நிதிவையாய் தருவாள் சமரம் உருவாள் எதில் மேவ வருவாள் சுமதம் எல்லாம் வீட்டருள் பொழிவாள் மாலவன் மார்புரையும் மலர் வளர் மாமணியே மானிட கருள் வரமே திருமகளே போற்றி திருமகளே போற்றி தும் தரித்ததும் தத்தும் தகத்தும் தித்தும் தனத்தும் தத்தும் தகத்தும் தத்தும் தொடுத்ததும் தத்தும் தகத்தும் ததத்ததி ததத்ததும் தா ததத்தட ததத்ததும் தி ததத்ஜு ததத்ததும் தா ததத்தினி ததத்ததும் தி ததிம் தினது தத்தும் ததிம் தினது தத்தும் தகத்தும் ததீம் தினதும் ததீம் தினதும் ததீம் தினதும் உழைப்பினிலே உரை கொண்டு உயர் கருணை உரிபவளா உலகையோடு உயர வைக்கும் உன்னதமாய் உலகமெல்லாம் உய்யும்படி காத்திடுவாள் அருவாய் புகழ் திருமகளாம் மாலவன் மார்புரையும் மலர் வளர் மாமணியே மானிட கருள் வரமே திருமகளே போற்றி திருமகளே போற்றி தகதரி கிட்ட தக தகதன கிட்ட தக தக கிட்ட தக தம் தகதரி கிட்ட தக 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 கிட்ட தக
ತದಿಂಗಿನ ತುತ ತಜಂ ತದಿಂಗಿನ ತು ತಜಂ ತದಿಂಗಿನ ತುತ தஜம் ததிங்கின து தஜம் ததிங்கின து தஜம் ததிங்கின து தாலவன் மார்புரையும் மலர் வளர் மாமணியே மானிட கருள் வரவே திருமகளே போற்றி திருமகளே போற்றி திருமகளே போற்றி ತನ್ನ ಜನ್ಮದಿಂದಲೇ ಅನೇಕ ಇತಿಹಾಸ ಕಥೆಗಳನ್ನು ಸೃಷ್ಟಿಸುತ್ತಾ ಬಂದಿರುವ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ. ಸಾಮಾನ್ಯವಾಗಿ ಮಕ್ಕಳಿಗೂ ಕೂಡ ಕೃಷ್ಣನ ಸಂಬಂಧಿಸಿದ ಪುರಾಣ ಕಥೆಗಳು ತಿಳಿದಿರುತ್ತವೆ. ದುಷ್ಟ ಶಿಕ್ಷೆ ಹಾಗೂ ಶಿಷ್ಟರ ರಕ್ಷಣೆಗೆ ನೀಡುವ ಉದ್ದೇಶದಿಂದಲೇ ಶ್ರೀಕೃಷ್ಣ ಪರಮಾತ್ಮ ಜನ್ಮವೆತ್ತಿ ಬಂದಿದ್ದಾನೆ ಎಂದು ಪುರಾಣ ಕಥೆಗಳು ಹೇಳುತ್ತವೆ. ಸಕಲಾಲಂಕೃತ ಭರಿತನಾದ ನವನೀತ ಚೋರನು ಗೋವರ್ಧನ ಗಿರಿಧಾರಿಯೂ ಆದಂತಹ ಶ್ರೀಕೃಷ್ಣನ ರಾಸ್ ನೃತ್ಯದ ಪರಿಯ ಸುಂದರ ವರ್ಣನೆಯನ್ನು ಹೊಂದಿರುವಂತಹ ಮೋಹನ ರಾಗದ ಭಜನ್ಗೆ ಇದೀಗ ನಮ್ಮ ಕಲಾಶಾಲೆಯ ವಿದ್ಯಾರ್ಥಿನಿಯರು ನರ್ತಿಸಲಿದ್ದಾರೆ. सुंदर नंद मुकुंद हरि नारायण हरि वो हरि 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 केशव हरि गोविंद 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 हरि नारायण हरि वो हरि सुंदर नंद मुकुंद 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 हरि नारायण हरि वो हरि केशव हरि गोविंद हरि नारायण हरि वो हरि केशव हरि गोविंद हरि नारायण हरि वो हरि सुंदर नंद मुकुंद हरि नारायण हरि वो हरि सुंदर नंद मुकुंद हरि नारायण हरि वो वनमाली मुरलीधारी
ಗೋವರ್ಧನ ಗಿರಿವರ್ಧಾರಿ ವನಮಾಲೆ ಮುರಳೀಧಾರಿ ಗೋವರ್ಧನ ಗಿರಿವರ್ಧಾರಿ ವನಮಾಲೆ ಮುರಳೀಧಾರಿ ಗೋವರ್ಧನ ಗಿರಿವರ್ಧಾರಿ ವನಮಾಲೆ ಮುರಳೀಧಾರಿ ಗೋವರ್ಧನ್ ಗಿರಿವರ್ಧಾರಿ ವನಮಾಲೆ ಮುರಳೀಧಾರಿ ಗೋವರ್ಧನ ಗಿರಿವರ್ಧಾರಿ ವನಮಾಲೆ ಮುರಳೀಧಾರಿ ಗೋವರ್ಧನ ಗಿರಿವರ್ಧಾರಿ ವನಮಾಲೆ ಮುರಳೀಧಾರಿ गोवर्धन गिरिवरधारी मित मित कर माखन चोरी गोपी मनहरी मित मित कर माखन चोरी गोपी मनहारी मित मित कर माखन चोरी गोपी मनहारी मित मित कर माखन चोरी गोपी मनहारी आओ रे गाओ रे गोकुल के प्यारे आओ रे गाओ रे गोकुल के प्यारे आओ रे नाचो रे रस रचाओ रे 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 हरि सुंदर नंद मुकुंद नारायण हरि ओ हरि सुंदर नंद मुकुंद नारायण हरि ओ हरि केशव हरि गोविंद हरि नारायण हरि ओ हरि केशव हरि गोविंद हरि नारायण हरि ओ हरि सुंदर नंद मुकुंद हरि नारायण हरि ओ हरि सुंदर नंद मुकुंद हरि नारायण हरि ओ हरि केशव हरि गोविंद हरि नारायण हरि ओ हरि केशव हरि गोविंद हरि नारायण हरि ओ हरि सुंदर नंद मुकुंद हरि नारायण ಜನಪ್ರಿಯವಾಗಿದೆ. ಈ ಕಾವಡಿ ಚಿಂದುವಿನಲ್ಲಿ ಹೆಚ್ಚಾಗಿ ಸುಬ್ರಹ್ಮಣ್ಯನ ಕುರಿತಾದಂತಹ ಭಕ್ತಿಯಿಂದ ಹಾಡಿ ಹೊಗಳುವ ಸಾಹಿತ್ಯವನ್ನ ಕಾಣಬಹುದು. ಕಾವಡಿ ಚಿಂದುವನ್ನು ದೇವರಿಗೆ ಹರಕೆ ಮಾಡಿಕೊಂಡು ಕುಣಿಯುವುದು ಕೂಡ ಉಂಟು. ಕುಣಿಯುವಾಗ ಹರೋಹರ ವೇಲ್ಮುರುಗನ್ ಹರೋಹರ ಎಂದು ಕೂಗುತ್ತಾ ಸಾಗುವರು. ಇಂತಹ ಒಂದು ಸಾಂಪ್ರದಾಯಿಕ ಜಾನಪದ ಕಲೆಯನ್ನ ನೃತ್ಯಕ್ಕೆ ಅಳವಡಿಸಿಕೊಂಡು ಸಾಂಕೇತಿಕವಾಗಿ ಈ ಕಾವಡಿ ಚಿಂದುವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ. வெற்றிவேல் முருகனுக்கு அரோகரா. அழகு தெய்வமாக வந்து
பழனிமலை மீதில் நிற்போம் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தவாளவன் அசுர தம்மை வென்றபடி வேலன் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலவன் அசுர தம்மை வென்றபடி வேலன் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலவன் அசுர தம்மை வென்றபடி வேலன் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலன் அவன் அசுர தம்மை வென்றபடி வேலன் நல்ல அமுதமென்னுமோ தமிழில் பாடிடும் அன்பர் வாழவே கருணை செய்குகன் அமுதமென்னுமோ தமிழில் பாடிடும் அன்பர் வாழவே கருணை செய்குவன் அதனுகந்த குருவாம் உயர்சீலன் என்றும் அருள் சுரந்தே காக்கும் அனுகூலன் குழந்தையாக குமரனாக கோவணாடை துறவியாக குழந்தையாக குமரனாக கோவணாடை துறவியாக கோலம் கொள்ளும் காட்சி என்ன சொல்வேன் கண்டு கூறுமாய் வினைகள் யாவும் வெல்வே கோலம் கொள்ளும் காட்சி என்ன சொல்வேன் கண்டு கூறுமாய் வினைகள் யாவும் வெல்வே இந்த குவலயத்திலோர் கலியுகப் பெரு வரதனாய் திகழ்ந்தருளும் கந்தனை குவலயத்திலோர் கலியுகப் பெரு வரதனாய் திகழ்ந்தருளும் கந்தனை கும்பிட்டெந்தன் பிணிகள் நீங்க மகிழ்வேன் உள்ள குமுறல் ஓய்ந்தே நல்ல வழி செல்வேன் நீலமயில் மீதில் ஏறி ஆவினன் கூடியில் தோன்றும் நீலமயில் மீதில் ஏறி ஆவினன் கூடியில் தோன்றும் அங்கு வாசம் நித்ய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் நித்ய ஜோதி வடிவமா பிரகாசல் தூரல் நெஞ்சை நீங்காதென்றும் அங்கு வாசல் வா வா முருகா வடிவேலழகா 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 வா முருகா வடிவேலழகா வா வா முருகா வடிவேலழகா வா வா முருகா வடிவேலழகா வா வா முருகா வடிவேலழகா வா வா முருகா
ವಡಿವೇಲಳಗ ಬಾಬಾ ಮುರುಗ 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 ವಡಿವೇಲಳಗ. ಹರಿದಾಸ ವಿರಚಿತ ಪರಮಾತ್ಮನನ್ನ ಗುಣಗಾನ ಮಾಡುವ ಭಕ್ತಿಗೀತೆಗಳಿಗೆ ದಾಸರ ಪದ ಎನ್ನುತ್ತೇವೆ. ಭಕ್ತಿಯನ್ನ ಪಸರಿಸುವುದೇ ಇದರ ಮುಖ್ಯ ಧ್ಯೇಯ. ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದಿರುವಂತಹ ದಾಸರುಗಳೆಂದರೆ ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು, ಶ್ರೀಪಾದರಾಜರು, ಜಗನ್ನಾಥದಾಸರು ಹೀಗೆ. ಆದರೆ ಇಂದು ನಾವಿಲ್ಲಿ ಪ್ರಸ್ತುತಪಡಿಸುವಂತಹ ಇತ್ತಲಿಂಗ ದೇವಶಿವ ಎಂಬಂತಹ ದಾಸರ ಪದ ಬಹಳ ವಿರಳವಾಗಿ ಲಭ್ಯವಿರುವಂತಹ ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆ. ತಂದನಾನ ಹರಿ ತಂದನಾನ ಪುರಿ ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಣ ತಂದನಾನ ಪುರಿ ತಂದನಾನ ಭಣ ತಂದನಾನ ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಣ ತಂದನಾನ ಪುರಿ ತಂದನಾನ ರಂಗಧಾಮ ವಿಷ್ಣು ಮಾತಾಡು ರಂಗಧಾಮ ವಿಷ್ಣು ಮಾತಾಡು ಮಂಕು ಮನುಜ ಅಹಂಕಾರ ಬಿಟ್ಟು ಮಾತಾಡು ಮಂಕು ಮನುಜ ಮನದ ಅಹಂಕಾರ ಬಿಟ್ಟು ಮಾತಾಡು ಮಂಕು ಮನುಜ ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಣ ತಂದನಾನ ಹರಿ ತಂದನಾನ ಭಣ ತಂದನಾನ ಭಣ ತಂದನಾನ ಹರಿ ತಂದನಾನ. ವೇದಕ್ಕೆ ಸಿಲುಕನಿವ ವೇದ ನಾಲ್ಕು ತಂದನವ ವೇದಕ್ಕೆ ಸಿಲುಕನಿವ ವೇದ ನಾಲ್ಕು ತಂದನವ ಬೂದಿ ಮೈಯನು ಧರಿಸಿ ಹನೀತ ಇತ್ತ ಗಿರಿಯ ಪತ್ತನಾಥ ಹರಿ ರಂಗನಾಥ ಶ್ರೀ ಹರಿ ರಂಗನಾಥ ಶ್ರೀ ಹರಿ ರಂಗನಾಥ ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಣ ತಂದನಾನ ಭಣ ತಂದನಾನ ಹರಿ ತಂದನಾನ ಶ್ರೀ ಹರಿ ತಂದನಾನ. ವ್ಯಾಧನಾಗಿ ಒಲಿದನಿವ ಮಾಧವ ಮಧುಸೂದನವ ಮದನನ್ನ ಉರುಹಿದವ ನೀತ ವ್ಯಾಧನಾಗಿ ಒಲಿದನಿವ ಮಾಧವ ಮಧುಸೂದನವ ಮದನನ್ನ ಉರುಹಿದವ ನೀತ ಮದನ ಪುತ್ರನ ಪಡೆದವನಾದನಾಥ ಮದನ ಪುತ್ರನ ಪಡೆದವನಾದನಾಥ ಗಾಂಗೆಯ ಪೊತ್ತನಿವ ಹಾಂಗೆ ಗರುಡ ಗಮನನಿವ ಗಾಂಗೆಯ ಪೊತ್ತನಿವ ಹಾಂಗೆ ಗರುಡ ಗಮನನಿವ ತುಂಗ ಹೆಳವನ ಕಟ್ಟಿ ಲಿಂಗನೀತ ತುಂಗ ಹೆಳವನ ಕಟ್ಟಿ ರಂಗನಾಥ ಗಾಂಗೆಯ ಪೊತ್ತನಿವ ಹಾಂಗೆ ಗರುಡ ಗಮನನಿವ ತುಂಗ ಹೆಳವನ ಕಟ್ಟಿ ಲಿಂಗನೀತ ತುಂಗ
ಜಯದೇವ 12ನೇ ಶತಮಾನದ ಹೆಸರಾಂತ ಸಂಸ್ಕೃತ ಕವಿ. ಮಧುರ ಭಕ್ತಿ ಶೃಂಗಾರಗಳೊಂದಿಗೆ ಮಿಡಿತವಾಗಿರುವ ಜಯದೇವ ಕವಿಯ ಗೀತಗೋವಿಂದವೆಂಬ ಕಾವ್ಯವು ರಾಧಾಕೃಷ್ಣರ ಜಗನ್ಮೋಹಕ ಪ್ರೀತಿಯ ಮನೋಜ್ಞ ಚಿತ್ರಣವನ್ನು ನೀಡುತ್ತದೆ. OS ಅರುಣ್ ಅವರ ಅದ್ಭುತ ಕಂಠದಲ್ಲಿ ಮೂಡಿಬಂದಿರುವಂತಹ 4ನೆಯ ಅಷ್ಟಪದಿ ಚಂದನ ಚರ್ಚಿತ ಎಂಬ ಹಾಡಿಗೆ ಇದೀಗ ನಮ್ಮ ನೃತ್ಯ ತರಗತಿಯ ವಿದ್ಯಾರ್ಥಿನಿಯರು ನರ್ತಿಸಲಿದ್ದಾರೆ. ಅನೇಕ ನಾರಿ ಪರಿರಂಭ ಸಂಭ್ರಮ, ಅನೇಕ ನಾರಿ ಪರಿರಂಭ ಸಂಭ್ರಮ, ಸ್ಫುರನ್ ಮನೋಹಾರಿ ವಿಲಾಸಲಾಲಸಂ, ಮುರಾರಿ ಮಾರಾತ್ ಉಪದರ್ಶಯಂತಿ ಅಸೌ, ಉಪದರ್ಶಯಂತಿ ಅಸೌ ಸಖಿ 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 ಸಮಕ್ಷಂ ಪುನರಾ ರಾಧಿಕಾ ಪುನರಾಗ ರಾಧಿಕಾ ಪುನರಾಗ ರಾಧಿಕಾ ಪುನರಾಗ ರಾಧಿಕಾ. ಚಂದನ ಚರ್ಚಿತ ನೀಲ ಕಳಿ ಪರಪೀತ ವಸನವನ ಮಾಲಿ, 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 ಕೇಳಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತಶಾಲಿ, ಕೇಳಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತಶಾಲಿ, ಪೀನ ಪಯೋಧರ ಭಾರ ಭರೇಣ ಹರಿಂ ಪರಿರಭ್ಯ ಸರಾಗಂ, ಪೀನ ಪಯೋಧರ ಭಾರ ಭರೇಣ ಹರಿಂ ಪರಿರಭ್ಯ ಸರಾಗಂ, ಗೋಪವಧೂರನು ಗಾಯತಿ ಕಾಚಿತು ದಂಚಿತ ಪಂಚಮರಾಗಂ, ಗೋಪವಧೂರನು ಗಾಯತ ಕಾಚಿತು ದಂಚಿತ ಪಂಚಮರಾಗಂ, ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಳನ ಜನಿತ ಮನೋಜಂ, ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಳನ ಜನಿತ ಮನೋಜಂ, ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ, ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ, ಕಾಪಿ ಕಪೋಲ ತಲೆ ಮಿಲಿತಾಲ ಪಿತುಂಕಿ ಮಪಿ ಶ್ರುತಿ ಮೂಲೆ, ಕಾಪಿ ಕಪೋಲ ತಲೆ ಮಿಲಿತಾಲ ಪಿತುಂಕಿ ಮಪಿ ಶ್ರುತಿ ಮೂಲೆ, ಚಾರು ಚುಚುಂಬ ನಿತಂಬವತಿ ದಯಿತಂ ಪೂಲ ಕೈರನುಕೂಲೆ, ಚಾರು ಚುಚುಂಬ ನಿತಂಬವತಿ ದಯಿತಂ ಪೂಲ ಕೈರನುಕೂಲೆ, ಕೇಲಿಕಲ ಕುತುಕೇನ ಚಕಾಚಿತಮಂ ಯಮುನಾ ವನಕೂಲೆ, ಕೇಲಿಕಲ ಕುತುಕೇನ ಚಕಾಚಿತಮಂ ಯಮುನಾ ವನಕೂಲೆ, ಮಂಜುಳ ಮಂಜುಳ ಕುಂಜಗತ ವಿಚಕರ್ಷಕರೇಣದುಕೂಲೆ, ಮಂಜುಳ ಮಂಜುಳ ಕುಂಜಗತಂ ವಿಚಕರ್ಷಕರೇಣದುಕೂಲೆ, ಕರತಲ ತಾಲ ಕರತಲ ತಾಲ ಕರತಲ ತಾಲ ಕರತಲ ತಾಲ ಕರತಲ ತಾಲ ಕರತಲ ತಾಲ
करतल ताल 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 तरल वलयावलि कलित कलस्वन वंशे करतल ताल तरल वलयावलि कलित कलस्वन वंशे रासरसे सग नृत्य परा हरिणा युवती प्रशंसे रासरसे सग नृत्य परा हरिणा युवती प्रशंसे श्लिष्यति कामपि चुम्बति कामपि श्लिष्यति कामपि चुम्बति कामपि श्लिष्यति कामपि चुम्बति कामपि कामपि रमयति रामाम् श्लिष्यति कामपि चुम्बति कामपि कामपि रमयति रामाम् पश्यति सस्मितचारुतरम् अपरामनुगच्छति वामाम् पश्यति सस्मितचारुतराम् अपरामनुगच्छति वामाम् श्रीजयदेव बणितमितमद्भुत केशव केळि रहस्यम् श्रीजयदेव बणितमितमद्भुत केशव केळि रहस्यम् बृन्दावन विपिने चरितं वितनोतु शुभानि यशस्यम् बृन्दावन विपिने चरितं वितनोतु शुभानि यशस्यम् हरिरिह मुग्धवधूनि करे विलासिनि विलसति केळिपरे 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 हरिरिह 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 गोविंद हरि हरि गोपाल हरि हरि 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 गोविंद हरि हरि गोविंद हरि हरि गोपाल हरि हरि गोपाल हरि हरि गोविंद 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 हरि हरि गोविंद हरि हरि गोपाल हरि हरि ಮುಂದಕ್ಕೆ ಶಿವನ ಕುರಿತಾದಂತಹ ವರ್ಣನೆ ಇರುವಂತಹ ಒಂದು ಶಿವಸ್ತುತಿ ನರ್ತಿಸುವಂತಹ ವಿದ್ಯಾರ್ಥಿನಿಯರು ಅಭಿಜ್ಞಾ ಕೆನಿಲ, ಸೇಜಲ್ ಮೆಂಡನ್, ಧೃತಿ ಅಡ್ಯಂತಾಯ, ಇಶಾನಿ, ಸೃಷ್ಟಿ GS, ಅನನ್ಯ, ಧನ್ಯ ಅಗರ್ಬೈಲು ಮತ್ತು ದಿಶಾ ಶೆಟ್ಟಿ. Oh
ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೌ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೌ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೌ ಈಶನೇ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಚಂದ್ರಮಕುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಚಂದ್ರಮಕುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಗೋ ಈಶನೇ ಕೈಲಾಸನಾಥನೆ ಭಯಹರನೆ ಪಾಪಗಳ ನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳ ನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯೈ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವಗೈ ಹರಿತಜಂ ಹರಿತಜಂ ಮೃಗುಧರಿತ ಕುಕುಧರಿತ ತಗ ಜಣುತಾಂ ಹರಿತಜಂ ಮೃಗುಧರಿತ ಕುಕುಧರಿತ ತಗ ಜಣುತಾಂ ಹರಿತಗ ಕುಕುಧರಿ ಜಣುಧರಿ ವಿಧದ ದಿಂಗಿಣ ತೊಂದ ದಿಂಗಿಣ ತೊಂದ ದಿಂಗಿಣ ತೊಂದ ಹರಿತಗ ಕುಕುಧರಿ ಜಣುಧರಿ ವಿಧದ ದಿಂಗಿಣ ತೊಂದ ದಿಂಗಿಣ ತೊಂದ ದಿಂಗಿಣ ತೊಮೀಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೌ ಈಶನೇ ದೀನರ ಪೊರೆವ ಸಭಾಪತಿಯೇ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಪಾರೆಯ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಬಾರೆಯ ತಾಯು ಮಾನವನಾಗಿ ಕೂಸನು ಪೊರೆದೆ ತಾಯು ಮಾನವನಾಗಿ ಕೂಸನು ಪೊರೆದೆ ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆನ್ನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆನ್ನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಶಂಭೋ ಶಂಭೋ
ಪಂಚಕ. ನರ್ತಿಸುವಂತಹ ವಿದ್ಯಾರ್ಥಿನಿಯರು ವಿದುಷಿ ಶ್ರೀಮತಿ ಶ್ರೀದೇವಿ ಕಲ್ಲಡ್ಕ, ವಿದುಷಿ ಡಾಕ್ಟರ್ ಮಹಿಮಾ ಎಂಪಣಿಕ, ಕುಮಾರಿಯರಾದ ಅನುಷಾ ಎನ್ ರಾವ್, ಶರಣ್ಯ ಕೊಟ್ಟಾರಿ, ಆತ್ಮಿ ಶೆಟ್ಟಿ, ಸುರಕ್ಷಾ ಎಸ್ ಮತ್ತು ಮೇಘಾ ಎನ್. ಮಂಗಳ ತುಂಗ ನಿರಂತರ ಚಂದ್ರ ದುರಂತರ ಬೃಂದಧರಾಧಿಪತೆ ಮಾಧವ ಘೂರವ ಸನ್ಮಣಿ ನೂಪುರ ಮರಗದ ಹಾರ ಸುರಾಧಿಪತೆ ಅಂಗಿತ ಚಂದನ ಅನುಪಮ ಸಂಗುಣ ಅಂಜನ ರೂಷಿತ ನಯನಪತೆ ಹರಿಹರಿ ಮಾಧವ ಮಧುಸೂದನ ಜಯಾನಗದುಂದು ವಿಭಾಗ್ಯಪತೆ ಮಂಗಳ ತುಂಗ ನಿರಂತರ ಚಂದ್ರ ದುರಂತರ ಬೃಂದಧರಾಧಿಪತೆ ಮಾಧವ ಘೂರವ ಸನ್ಮಣಿ ನೂಪುರ ಮರಗದ ಹಾರ ಸುರಾಧಿಪತೆ ಅಂಗಿತ ಚಂದನ ಅನುಪಮ ಸಂಗುಣ ಅಂಜನ ರೂಷಿತ ನಯನಪತೆ ಹರಿಹರಿ ಮಾಧವ ಮಧುಸೂದನ ಜಯಾನಗದುಂದು ವಿಭಾಗ್ಯಪತೆ ಗಧಾವನ ಮಾಲ ಸುದರ್ಶನ ಧಾರಣ ಧರುಣ ಗರಜ್ವಲಸೆ ಚಲ ಚಲ ನಯನ ಸುಧಾಕರ ಭಾಷಣ ತಂದ್ರ ಸ್ವತಂತ್ರ ಸ್ವರೂಪನಿದೆ ಅಮರ ಕಣೇರ ಪಿವಾಂಚಿತ ಪದ ಯುಗ ಅಮಲ ಕಮಲ ದಳ ಸೌಮ್ಯನಿತೆ ಹರಿಹರಿ ಮಾಧವ ಮಧುಸೂದನ ಜಯಾನಗದುಂದು ವಿಭಾಗ್ಯಪತೆ ಸಂಗ ಗಧಾವನ ಮಾಲ ಸುದರ್ಶನ ಧಾರಣ ಧರುಣ ಗರಜ್ವಲಸೆ ಚಲ ಚಲ ನಯನ ಸುಧಾಕರ ಭಾಷಣ ತಂದ್ರ ಸ್ವತಂತ್ರ ಸ್ವರೂಪನಿದೆ ಅಮರ ಕಣೇರ ಪಿವಾಂಚಿತ ಪದ ಯುಗ ಅಮಲ ಕಮಲ ದಳ ಸೌಮ್ಯನಿತೆ ಹರಿಹರಿ ಮಾಧವ ಮಧುಸೂದನ ಜಯಾನಗದುಂದು ವಿಭಾಗ್ಯಪತೆ ವಿಚಿತ್ರ ಚರಿತ್ರ ಪವಿತ್ರ ಸುಮಿತ್ರ 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 ಪತೆ ಭಾವಿತ ಲೋಕ ಚರಾಚರ ಪಾಲನ ಪಾದಯುಗಳ ಕರುಣಾ ಜಲವೇ ಅಗಣಿತ ಮುನಿಗಣ ಘೋಷಣ ಘೋಷಿತ ಹರಿಹರಿ ನಾಮ ಸುದಾಸಯುತೆ ಹರಿಹರಿ ಮಾಧವ ಮಧುಸೂದನ ಜಯಾನಕದುಂದು ವಿಭಾಗ್ಯಪತೆ ಪತ್ರ ವಿಚಿತ್ರ ಚರಿತ್ರ ಪವಿತ್ರ ಸುಮಿತ್ರ 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 ಪತೆ ಭಾವಿತ ಲೋಕ ಚರಾಚರ ಪಾಲನ ಪಾದಯುಗಳ ಕರುಣಾ ಜಲವೇ ಅಗಣಿತ ಮುನಿಗಣ ಘೋಷಣ ಘೋಷಿತ ಹರಿಹರಿ ನಾಮ ಸುದಾಸಯುತೆ ಹರಿಹರಿ ಮಾಧವ ಮಧುಸೂದನ ಜಯಾನಕದುಂದು ವಿಭಾಗ್ಯಪತೆ ಲಾಲನ ಲಾಳಿತ ಲಳಿತ ವಿಲುಳಿತ ಲಲಾಟ ಲಲಾಮ ಕಲಸಿತ ಪತೆ
नव नव भाव मनोहर केतन केतन हेतु विनोद गते आनन विकसित हसन मंद पर अकलुष सुंदर रूप निधे हरिहरि माधव मधुसूदन जयानगदुंदु विभाग्यपते लालन लालित ललित विलुलित ललाट ललाम कलसित पते नव नव भाव मनोहर केतन केतन हेतु विनोद गते आनन विकसित हसन मंद पर अकलुष सुंदर रूप निधे हरिहरि माधव मधुसूदन जयानगदुंदु विभाग्यपते रम्य सुगंध मधुकर मधुगमत राग मपाद मपाद पमा नाद गीत पर संचर युतवन नानावित दलहार पते अमित रमित गण कोलागल सिखि अर्पित पिंचल शिकुरपते हरिहरि माधव मधुसूदन जयानगदुंदु विभाग्यपते रम्य सुगंध मधुकर मधुगमत राग मपाद मपाद पमा नाद गीत पर संचर युतवन नानावित दलहार पते अमित रमित गण कोलागल सिखि अर्पित पिंचल शिकुरपते हरिहरि माधव मधुसूदन जयानगदुंदु विभाग्यपते हरिहरि माधव मधुसूदन जयानगदुंदु विभाग्यपते हरिहरि माधव मधुसूदन जयानगदुंदु विभाग्यपते ದೇವಿಯನ್ನ ಹಾಡಿ ಹೊಗಳುವಂತಹ ಒಂದು ಸ್ತುತಿ ರಂಜನಿಮಾಲಾ. ನರ್ತಿಸುವಂತಹ ವಿದ್ಯಾರ್ಥಿನಿಯರು ಅನುಜ್ಞಾ ಜೆ ಕುಂದರ್, ಶ್ರೀವಲ್ಲಿ, ಪಲ್ಲವಿ ಭಟ್, ತ್ರಿಷಾ ಮತ್ತು ಆದಿಶ್ರೀ ರೈ. अम्बा देवता त्रिभुवनी आनंद संदायिनी पल्लव पाणी वेणु मुरली गान प्रियालोलिनी कल्याणी गुरुराज बिंबवदना संहारिणी चिद्रूपी परदेवता भगवती श्रीराज राजेश्वरी
ರಿ ಗ ಮ ದ ಸ ಸ ಸ ನಿ ದ ನಿ ನಿ ದ ಮ ಗ ಸ ಮಂಜು ಭಾಷಿಣಿ ಮಂಜು ಭಾಷಿಣಿ ಮನೋಲಾಸಿನಿ ಮಂಜು ಭಾಷಿಣಿ ಮನೋಲಾಸಿ ರಸ ಮಗನ ವಿನೋದಿನಿ ಸಮಗನ ವಿನೋದಿನಿ ಅಂಬ ಸಮಗನ ವಿನೋದಿನಿ ಶಶಾಂಕವದನಿ ಮಾರಜನನಿ ಮೇಘ ರಂಜನಿ ಮೇಘ ರಂಜನಿ ಸಮಗನ ವಿನೋದಿನಿ ಶಶಾಂಕವದನಿ ಮಾರಜನನಿ ಮೇಘ ರಂಜನಿ ಮೇಘ ರಂಜನಿ ನೀಸ ನಿನಿ ಸಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರಿ ನೀಸ ನಿನಿ ಸಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರಿ ಸ ನೀದ ಮಗರಿ ಗಮ ಮನಿ ದ ಮಗರಿ ಸರಿ ಗ ಮಗರಿ ಸನಿ ಧನಿ ಸರಿ ಗ ಸನಿ ದ ಸರಿ ಗ ಮ ದ ಸ ಸನಿ ದ ನೀ ನಿ ದ ಮಗ ಮಗ ಸ ಪಾಮರ ಜನಪಾಲಿನಿ ಶೂಲಿನಿ ಪಾಮರ ಜನಪಾಲಿನಿ ಶೂಲಿನಿ ಪಾಪ ವಿಮೋಚನಿ ಪಾವನಿ ಪಾಮರ ಜನಪಾಲಿನಿ ಶೂಲಿನಿ ಪಾಪ ವಿಮೋಚನಿ ಪಾವನಿ ಜನರಂಜನಿ ಜನರಂಜನಿ ಪಪ್ಪ ಮರಿ ಗಮ ಬಮರಿ ಗಮ ಪ ನೀ ಸದಬ ಸದಬ ಪಮರಿ ಗಮ ಪರಿ ಗಮ ಪರಿ ಗಮ ಪ ನೀ ಸದಬ ಸದಬ ಪಮರಿ ಗಮ ನೀ ಸ ನಿನಿ ಸ ಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರಿ ನೀ ಸ ನಿನಿ ಸ ಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರಿ ಸ ನೀ ದ ಮಗರಿ ಗಮ ಮನಿ ದ ಮಗರಿ ಸರಿ ಇನ್ನು 2 ನೃತ್ಯಗಳೊಂದಿಗೆ ನಮ್ಮ ಇಂದಿನ ನೃತ್ಯ ಕಾರ್ಯಕ್ರಮವು ಸಂಪನ್ನಗೊಳ್ಳುವುದು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಡೆಸಿಕೊಡಲು ಅನುವು ಮಾಡಿಕೊಂಡಂತಹ ದೇವಳದ ಬ್ರಹ್ಮಕಲಶ ಸಮಿತಿಯ ಸರ್ವ ಸದಸ್ಯರಿಗೂ ನಮ್ಮ ಕಲಾನಿಕೇತನ ನಾಟ್ಯಶಾಲೆಯ ಪರವಾಗಿ ಮನದಾಳದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಷ್ಟು ಹೊತ್ತು ನಮ್ಮೊಂದಿಗಿದು ನಮ್ಮ ವಿದ್ಯಾರ್ಥಿನಿಯರನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಕಲಾರಸಿಕ ಬಂಧುಗಳಿಗೂ ನಮ್ಮ ಕಲಾಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉತ್ತಮವಾದ ಧ್ವನಿ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸೂರ್ಯ ಸೌಂಡ್ಸ ತಮಗೂ ನಮ್ಮ ಕಲಾಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ನೃತ್ಯ ತುಳು ಜನಪದ ನೃತ್ಯ. ಕೆಡ್ಡಸವು ಮಾತೃಭೂಮಿಯನ್ನು ಪೂಜಿಸುವ ಉತ್ಸವವಾಗಿದೆ. ನಮ್ಮ ತುಳುನಾಡಿನಲ್ಲಿ ಭೂಮಿ ಪೂಜೆ ಎಂದೇ ಜನಪ್ರಿಯವಾಗಿದೆ. ಈ ಹಬ್ಬವು ಜನರಲ್ಲಿ ಪ್ರಕೃತಿಯ ಅರಿವನ್ನು ಮೂಡಿಸುವುದರೊಂದಿಗೆ ಉಲ್ಲಾಸವನ್ನು ಹೊತ್ತು ತರುತ್ತದೆ. ನಮ್ಮ ಪೂರ್ವಿಕರ ಎಲ್ಲ ಆಚರಣೆಗಳಲ್ಲೂ ಪ್ರಕೃತಿ ಪ್ರೇಮ, ಅಂತಃಕರಣ, ಮಾನವೀಯ ಸಂಬಂಧಗಳು ಎದ್ದು ಕಂಡುಬರುವುದು ವಿಶೇಷತೆ. ತುಳುನಾಡಿನ ತುಳುವರ ವಿಶಿಷ್ಟ ಹಬ್ಬವಾದ
ಕೆಡ್ಡಸದ ಸಂದರ್ಭದಲ್ಲಿ ನೆಲ ಅಗೆಯುವುದು, ಮರಗಳನ್ನು ಕಡಿಯುವುದು ನಿಷಿದ್ಧ. ಭೂಮಿ ತಾಯಿಯನ್ನು ಸಿಂಗರಿಸಿ ಭಕ್ತಿಯಿಂದ ಪೂಜಿಸುತ್ತಾರೆ. ತುಳುನಾಡಿನ ಈ ವಿಶೇಷ ಆಚರಣೆಯನ್ನು ತುಳು ಭಾಷೆಯಾದ ತುಳುವಿನಲ್ಲೇ ವಿವರಿಸಿ ಹೇಳುವಂತಹ ಒಂದು ಜನಪದ ಹಾಡು ಕೆಡ್ಡಸ ಬತ್ತಂಡಿಯೇ ಕೆಡ್ಡಸ. ನರ್ತಿಸುವಂತಹ ವಿದ್ಯಾರ್ಥಿನಿಯರು ಅಭಿಜ್ಞಾ ಕಿನಿಲ, ಸೇಜಲ್ ಮೆಂಡನ್, ಧೃತಿ ಅಡ್ಯಂತಾಯ, ಇಶಾನಿ, ಸೃಷ್ಟಿ GS, ಅನನ್ಯ, ಧನ್ಯ ಅಗರ್ಬೈಲು ಮತ್ತು ದಿಶಾ ಶೆಟ್ಟಿ. ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ, ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ. ಮರತ ಗೆಲ್ಲಡು ತೆಗಳೆಡು ತೇರದ ಸಿಂಗಾರಯೇ, ಮರತ ಗೆಲ್ಲಡು ತೆಗಳೆಡು ತೇರದ ಸಿಂಗಾರಯೇ, ತೇರದ ಸಿಂಗಾರಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ, ತೇರದ ಸಿಂಗಾರಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ, ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ, ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ. ಉಂಡದ ಪಕ್ಕಿಗು ಜರ ಬರ್ಪುಂಡು ಪಂಡದು, ಗಿಳಿ ಮರ್ದು ನಾಡುಂಡು ಏ, ಗಿಳಿ ಮರ್ದು ನಾಡುಂಡು ಏ. ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ, ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ. ನೀರಿಡು ಮುಗುಡುದ ಮುರ್ಕಾಟ ಅಬ್ರೋಣಿ ತೆಲಿಪುಂಡು ಏ, ಪರಪುನ ನೀರಿಡು ಮುಗುಡುದ ಮುರ್ಕಾಟ ಅಬ್ರೋಣಿ ತೆಲಿಪುಂಡು ಏ. ತನ್ನೆ ತೋಡುಡು ವಸರುದ ನೀರಿಡು, ತನ್ನೆ ತೋಡುಡು ವಸರುದ ನೀರಿಡು, ಗುಜು ಗುಜು ಪಾತೆರೆಯೇ, ಗುಜು ಗುಜು ಪಾತೆರೆಯೇ. ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ, ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ. ಬಲಿಪುಂಡು ಏ, ಕುಂಟಾಲ್ದ ಪುದೇಲ್ಡು
ಮಲ್ತೊಂದು ಕುಡು ಅರಿತಿಂದೊಂದು ಎಲುಗಟ್ಟಿ ಮಲ್ತೊಂದು ಬೋಂಟೆಗು ಪೋವಡು ಬೋಂಟೆಗು ಪೋವಡು ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ కడుపంది భక్తిను తూవడు నాయరు ఊరంది కొట్టుడు కడుపంది భక్తిను తూవడు ಮೂಜಿ ನಿರುಮ್ಮಿ ಒಂದು ತುತ್ತೈತ ಆ ಒಂದು ಮೂಜಿ ನಿರುಮ್ಮಿ ಒಂದು ತುತ್ತೈತ ಆ ಒಂದು ಭೂಮೆಪ್ಪೆ ಮದಿಮಾಲು ಭೂಮೆಪ್ಪೆ ಮದಿಮಾಲು ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ ಕೆಡ್ಡ ಸಬ್ಬತ್ತುಂಡಿಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ ಮರತ ಗೆಲ್ಲಡು ತೆಗಳೆ ತೆಗಳೆಡು ತೇರಿದ ಸಿಂಗಾರಯೇ ಮರತ ಗೆಲ್ಲಡು ತೆಗಳೆ ತೆಗಳೆಡು ತೇರಿದ ಸಿಂಗಾರಯೇ ತೇರಿದ ಸಿಂಗಾರಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ ತೇರಿದ ಸಿಂಗಾರಯೇ ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ ಕೆಡ್ಡ ಸಬ್ಬತ್ತುಂಡಿಯೇ 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 ಭೂಮಿಗೂ ಕೆಡ್ಡ ಸಬ್ಬತ್ತುಂಡಿಯೇ ವೈಕುಂಠಾಧಿಪತಿಯಾದ ವಿಷ್ಣುವಿನ ಪತ್ನಿ ಲಕ್ಷ್ಮೀ ಭಾಗ್ಯದಾತೆ, ಐಶ್ವರ್ಯ ಸಿರಿ ಸಂಪತ್ತುಗಳ ಅಧಿದೇವತೆಯಂತೆ ಕರೆಸಿಕೊಳ್ಳುವ ಮಹಾಲಕ್ಷ್ಮಿ ವಿದ್ಯಾಪ್ರದಾಯಿನಿ. ಇದೀಗ ಪುರಂದರದಾಸರ ಜನಜನಿತ ದೇವರ ನಾಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೀರ್ತನೆಯ ಪ್ರಸ್ತುತಿ. ನಾವು ಇಂದು ಬಳಸಿಕೊಂಡಿರುವಂತಹ ಎಲ್ಲ ಧ್ವನಿಸುರುಳಿಗಳು ಅತಿ ಹೆಚ್ಚಿನವುಗಳು ನಮ್ಮ ಸ್ಟುಡಿಯೋ ರೆಕಾರ್ಡಿಂಗ್ ಆಗಿರುತ್ತದೆ. ಈ ಹಾಡುಗಳಲ್ಲಿ ಹಾಡುಗಾರಿಕೆಯಲ್ಲಿ ಸಹಕರಿಸಿದಂತಹ ಕಲಾವಿದರು ವಿದ್ವಾನ್ ನಂದಕುಮಾರ್ ಉಣ್ಣಿಕೃಷ್ಣನ್ ಬೆಂಗಳೂರು ಹಾಗೂ ವಿದ್ವಾನ್ ಕೃಷ್ಣ ಆಚಾರ್ಯ ಪಾಣೆಮಂಗಳೂರು. ಮೃದಂಗ ವಾದನದಲ್ಲಿ ವಿದ್ವಾನ್ ಕಾರ್ತಿಕ್ ವೈದಾತ್ರಿ ಬೆಂಗಳೂರು ಹಾಗೂ ವಿದ್ವಾನ್ ಗೀತೇಶ್ ನೀಲೇಶ್ವರ. ಕೊಳಲು ವಾದನದಲ್ಲಿ ವಿದ್ವಾನ್ ನಿತೀಶ್ ಅಮ್ಮಣ್ಣಯ್ಯ ಬೆಂಗಳೂರು ಹಾಗೂ ವಿದ್ವಾನ್ ರಾಜಗೋಪಾಲ್ ಕಾಂಜಂಗಾಡ್. ಪಿಟೀಲು ವಾದನದಲ್ಲಿ ವಿದ್ವಾನ್ ಶ್ರೀಧರ್ ಆಚಾರ್ ಪಾಡಿಗಾರು. ರಿದಮ್ ಪ್ಯಾಡ್ನಲ್ಲಿ ಕಾರ್ತಿಕ್ ವೈದಾತ್ರಿ ಬೆಂಗಳೂರು. ನಟುವಾಂಗದಲ್ಲಿ ನಾನು ನೃತ್ಯಗುರು ವಿದುಷಿ ವಿದ್ಯಾ ಮನೋಜ್. ಇದೀಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. Thank you.
ತರ್ರಿ ಧಣ್ಣ 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 ಝಣ್ಣು 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 ದಿಮ್ಮಿ ತರಿಕಿಟ ತಕ್ಕ ಧೀಂ ಧಣತ್ತಾಂ ತರಿಕಿಟ ತಕ್ಕ ಧಣ್ಣ ಧಣ್ಣ ಝಣ್ಣು 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 ದಿಮ್ಮಿ 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 ಕಿಟ್ಟ ತರಿಕಿಟ ತಕ್ಕ ತಾಂ ತರಿತ್ತಾಂ ತರಿಕಿಟ ತಕ್ಕ ತರ್ರಿ ತರ್ರಿ ತರಿಕಿಟ ತಕ್ಕ ಧೀಂ ಧಣತ್ತಾಂ ಧಣಕಿಟ ತಕ್ಕ ಧಣ್ಣ ಧಣ್ಣ ಝಣುಕಿಟ ತಕ್ಕ ತೋಂ ಝಣುತ್ತಾಂ ಝಣುಕಿಟ ತಕ್ಕ ಝಣ್ಣು ಝಣ್ಣು ದಿಮಿಕಿಟ ತಕ್ಕ ನಂ ಧಿಮಿತ್ತಾಂ ಧಿಮಿಕಿಟ ತಕ್ಕ ದಿಮ್ಮಿ ದಿಮ್ಮಿ ತರಿಕಿಟ ತಕ್ಕ ತಾಂ ತರಿ ತರಿತ ಧೀಂ ಧಣ ಧಣತ ತೋಂ ಝಣು ಝಣುತ ಶ್ರೀ ಆದಿ ಲಕ್ಷ್ಮಿ ತರಿತಾಂ ತರಿತ ಧಣತಾಂ ಧಣತ ಝಣುತಾಂ ಝಣುತ ಶ್ರೀ ಜಯ ಲಕ್ಷ್ಮಿ ತರಿ ತರಿ ತರಿತ ಧಣ ಧಣ ಧಣತ ಝಣು ಝಣು ಝಣುತ ಶ್ರೀ ಮಹಾಲಕ್ಷ್ಮಿ ತರಿ ತರಿತ ತರಿತ ಧಣ ಧಣತ ಧಣತ ಝಣು ಝಣುತ ಝಣುತ ಶ್ರೀ ವಿಜಯ ಲಕ್ಷ್ಮಿ ತದ್ದಿಂಗಿಣ್ಣ ತೋಂ ತಕ್ಕ ತದ್ದಿಂಗಿಣ್ಣ ತೋಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತೋಂ ತಾಂ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ತಕ್ಕ ತದ್ದಿಂಗಿಣ್ಣ ತೋಂ ತಕ್ಕ ತದ್ದಿಂಗಿಣ್ಣ ತೋಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತೋಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತೋಂ ತಾಂ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ತಕ್ಕ ತದ್ದಿಂಗಿಣ್ಣ ತೋಂ ತಕ್ಕ ತದ್ದಿಂಗಿಣ್ಣ ತೋಂ ತಕ್ಕ ತದ್ದಿಂಗಿಣ್ಣ ತೋಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತೋಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತೋಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತೋಂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ್ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸಾಂಸ್ಕೃತಿಕ ವೇದಿಕೆಯಲ್ಲಿ ಇದೀಗ ಸ್ಥಳೀಯ ಪ್ರತಿಭೆಗಳಿಂದ
ನೃತ್ಯ ವೈವಿಧ್ಯ. ಪ್ರಥಮವಾಗಿ ದೀಪ್ತಿ ಬಿಕೆ ಕುಂಟಂಗಿರಡ್ಕ ಇವರಿಂದ ಶಂಕರಾಭರಣಂ ಎಂಬ ಗೀತೆಗೆ ನರ್ತಿಸುವಂತಹ ನಮ್ಮ ಹೆಮ್ಮೆಯ ಕಲಾವಿದೆ ದೀಪ್ತಿ ಬಿಕೆ ಕುಂಟಂಗಿರಡ್ಕ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಜ್ಞಾನ ವಿಲಕ್ಷಣ ರಾಗಮೇ ಯೋಗವನಿ ಪ್ರಾಣಮುನೀವನಿ ಗಾನಮೇ ನೀದನಿ ಪ್ರಾಣಮೇ ಗಾನವನಿ ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗವನಿ నాదోపాసన చేసిన వాడను నీవాడను నేనైతే నాదోపాసన చేసిన వాడను నీవాడను నేనైతే దిక్కదింద్రజిత హిమగిరింద్రసిత కందరాలీల కంధర క్షుద్రులెరుగని రుద్రవీణ నిర్లిద్రదానమిది అవధరించరా గిరిధరించరా శంకర నాద శరీర పర వేద విహార జీవేశ్వర శంకర మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారిన శివగంగా పరవశాన శిరసు గంగా ధరకు జారిన శివగంగా నాగాల లహరి నువ్వు మునుగంగా ఆనంద వృష్టిని తడడంగా శంకర నాద శరీర పర వేద విహార జీవేశ్వర శంకర 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 ಧನ್ಯವಾದಗಳು. ಇನ್ನು ಮುಂದೆ ಶ್ರೀಕೃಷ್ಣನ ಹಾಡಿಗೆ ನರ್ತನ ಮಾಡುವಂತಹ ನಮ್ಮ ಪುಟಾಣಿಗಳು ಅದ್ವೈತ್ ಕೃಷ್ಣ, ಅಶ್ವಿತಾ, ಅಶ್ವಿನಿ ಮತ್ತು ಅನನ್ಯ. ಇದೀಗ ನಮ್ಮ ಪುಟ್ಟ ಮಕ್ಕಳು ನಿಮ್ಮ ಮುಂದೆ.
कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ನೀಲಮೇಘ ಶ್ಯಾಮನು ಇವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ಮೋಹನ ಮುರಳಿಯೋದಿ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ நறுமுகையே நறுமுகையே நீ ஒரு நாழிகை நில்லாய் செங்கனி ஊறிய வாய் திறந்து நீ ஒரு திருமொழி சொல்லாய் அற்றை திங்களன் நிலவில் நெற்றித் தரள நீர் வடிய கொற்ற பொய்கையாடியவள் நீயா அற்றை திங்களன் நிலவில் நெற்றித் தரள நீர் வடிய கொற்ற பொய்கையாடியவள் நீயா திருமகனே திருமகனே நீ ஒரு நாழிகை பாராய் வெண்ணிற புறவியில் வந்தவனே நேர்விழி மொழிகள் கேளாய் அற்றை திங்களன் நிலவில் கொற்ற பொய்கையாடுகையில் ஒற்றை பார்வை பார்த்தவனும் நீயா
ಪುಟಾಣಿ ಮಕ್ಕಳಿಗೆ ತಮ್ಮ ಜೋರಾದ ಕೈಚಪ್ಪಾಳೆಯನ್ನು ಕೊಟ್ಟು ಪ್ರೋತ್ಸಾಹಿಸಬೇಕು. ವಂದನೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮುಂದೆ ಭಜರೆ ನಂದ ಗೋಕುಲ ಎಂಬ ಹಾಡಿಗೆ ನರ್ತಿಸುವಂತಹ ನಮ್ಮ ಪುಟಾಣಿ ಕಲಾವಿದರು ಕೃಷ್ಣ ಮೇಘನ. ಕೃಷ್ಣ ಕ್ಷಮಿಸಿ. ಮುಂದೆ ವೇದಿಕೆಯಲ್ಲಿ ಭರತನಾಟ್ಯ ಅರ್ಚನಾ ಕುಕ್ಕೆಜಾಲ್ ಇವರಿಂದ. ಇದರ ನಿರ್ದೇಶನ ಮಾಡಿದವರು ಸಂಧ್ಯಾ ಟೀಚರ್. ಮುಂದೆ ವೇದಿಕೆಯಲ್ಲಿ ಭರತನಾಟ್ಯ ಅರ್ಚನಾ ಕುಕ್ಕೆಜಾಲ್ ಇವರಿಂದ. गणराय तेरे बिना में आदि स्तुताय कहाँ चला मैं। आकार लेने लगा ख्वाब मेरा, साकार होते रुका ख्वाब मेरा। मेरे अधूरे काज साथी निगाह दबा दे, कर दे तू पूरे आज सानी दबा दा पवन सरवल सरवल नमो नमो नमस्ते, नमो 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 नमस्ते। गणराय ये जीवन हरा है जलता है एक पल गला। हो हे गणराय भभकता दिया हूँ है बुझने लगा हौसला। कदम रुक न जाए कहीं झुक न जाए ये सर जो कभी ना झुकाए। नमो 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 नमस्ते। गणपति गणेश जय जय है अम्ब हो, मूल मंत्र एक तेरा नाम जो नमो नमो। बुद्धिमान सिद्धिमान सर्वशक्तिमान हो, मूल मंत्र एक तेरा नाम जो नमो नमो। बाजे पायल कहो झनन झनन, बाजे पायल कहो
ವಂದನೆಗಳು. ಕಾರ್ಯಕ್ರಮದ ಮುಂದೆ ಭಜರೆ ನಂದ ಗೋಕುಲ ಈ ಹಾಡಿಗೆ ನರ್ತಿಸುವಂತಹ ನಮ್ಮ ಪುಟಾಣಿಗಳು ಕೃಷ್ಣ, ಮೇಘನ, ಆದ್ಯ, ಸಾನ್ನಿಧ್ಯ, ಮಿತೀಕ್ಷ, ಪ್ರಾಪ್ತಿ, ಹೃತ್ಯಲಕ್ಷ್ಮಿ, ಸಾನಿಕಾ, ಚಾರ್ವಿಕ್, ಆದ್ವಿಕ್ ಹಾಗೂ ಲೇಖನ. ಪುಟ್ಟ ಮಕ್ಕಳಿಂದ ಒಂದು ಸುಂದರವಾದ ನೃತ್ಯ ಇದೀಗ ನಿಮ್ಮ ಮುಂದೆ. ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ. రామా చిరబాబు గారు మిస్సెస్ మీరు వెళ్ళండమ్మా. భజరే నంద గోపాల హరే, భజరే నంద గోపాల హరే. మురళీ గానలోల దూరమేల దిగిరా కృష్ణ, కడలై పొంగుతున్న ప్రేమ నీల కనరా కృష్ణ. అందుకో సంబరాల స్వాగతాల మాలిక, ఇదిగో నిన్ను చూసి వెలుగుతున్న ద్వారకా. భజరే నంద గోపాల హరే, భజరే నంద గోపాల హరే, భజరే నంద గోపాల హరే, భజరే నంద గోపాల హరే. మాయవి కావని మాధవుడా, నిన్ను చేరిన ప్రాణమిది. మా మాయని బాధని పిల్లన గ్రోదిన రాగము చేయమని. ఎవరిని ఎవరితోటి ముడి పెడుతూ నీ ఆట, చివరికి ప్రతి ఒక్కరిని నడిపెదవుగా నీ బాట. తీరని వేదన తీయని లాలన అన్నీ నీవయ్యా, నీ అందెల మూగల సంబడి గుండెలో మోగించరావయ్యా. భజరే నంద గోపాల హరే, భజరే నంద గోపాల హరే, భజరే నంద గోపాల హరే, భజరే నంద గోపాల హరే. ಪುಟಾಣಿಗಳಿಗೆ ತಮ್ಮ ಜೋರಾದ ಕೈ ಚಪ್ಪಾಳೆ ಮಾತನ್ನು ಕೊಡಬೇಕಾಗಿ ನಾವು ನಿಮ್ಮಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ದಿಯಾ ಮತ್ತು ಬಳಗ ಬಳಪಾಡಿ ಇವರಿಂದ ಒಂದು ಸುಂದರವಾದ ನೃತ್ಯ ನಿಮ್ಮ ಮುಂದೆ.
ನೃತ್ಯ ಕಾರ್ಯಕ್ರಮದ ಬಳಿಕ ಪದವಿನ್ಯಾಸ ಭರತನಾಟ್ಯ ಕಾರ್ಯಕ್ರಮ ಪದಯಾನ ತಂಡದವರಿಂದ. ಇದರ ನಿರ್ದೇಶಕಿ ಶ್ರೀಮತಿ ವಿದುಷಿ ಪ್ರಣತಿ ಚೈತನ್ಯ ಇವರಿಂದ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಆದ ಬಳಿಕ ವೇದಿಕೆಯಲ್ಲಿ ಪದವಿನ್ಯಾಸ ಎಂಬ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೆ ಕರುಣಾಂಬುರಾಸಿ ಧೀಂ ತಾರಾ ಧೀಂ ಧೀಂ ತಾರಾ ಜತುಲతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేశా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తారా ధీం ధీం తారా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే ಧನ್ಯವಾದಗಳು. ಕಾರ್ಯಕ್ರಮದ ಮುಂದೆ ಒಂದು ಸಮೂಹ ನೃತ್ಯ ರಾಮ್ಸಿಯಾ ಎಂಬ ಹಾಡಿಗೆ ನರ್ತಿಸುವಂತಹ ನಮ್ಮ ಕಲಾವಿದರು ವಿಂಧ್ಯ, ದೀಪ್ತಿ, ಮನ್ವಿಕ್, ವಿನೀಶ್, ಸಾನ್ನಿಧ್ಯ, ಪ್ರೀತೇಶ್, ಋತ್ವಿಕ್, ಧನ್ವಿಕ್, ಜಿಶಾನ್, ಮಾಶಿಕ್, ಶಾನ್ವಿ ಹಾಗೂ ಸಾತ್ವಿಕ. ಒಂದು ಸೂಚನೆ, ಈ ನೃತ್ಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡುವುದರೊಂದಿಗೆ ಪ್ರಸಾದ ವಿತರಣೆ, ಅನ್ನದಾನ ವಿತರಣೆಯಾಗುತ್ತದೆ. ಅದರೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹವೇ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ. ಆದ್ದರಿಂದ ಅನ್ನ ಪ್ರಸಾದನ ಸ್ವೀಕರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ನೃತ್ಯ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದೀಗ ರಾಮ್ಸಿಯಾ ಎಂಬ ಹಾಡಿಗೆ ನರ್ತಿಸುವಂತಹ ನಮ್ಮ ಹೆಮ್ಮೆಯ ಕಲಾವಿದರು.
जाएंगे, आज पग पग पलक बिछाएंगे। ओ आज गली गली अवध सजाएंगे, आज पग पग पलक बिछाएंगे। आज सूखे हुए पेड़ फल जाएंगे, नैना भीगे भीगे जाए कैसे खुशी छुपाए राम आएंगे। कुछ समझ न पाए कहाँ फूल बिछाए राम आएंगे। नैना भीगे भीगे जाए कैसे खुशी छुपाए राम आएंगे। कुछ समझ न पाए कहाँ फूल बिछाए राम आएंगे। आज सर झुके तट मुस्काएंगे, मोर नाचेंगे पपी है आज गाएंगे। आज दसो ये दिशाएं जैसे शगुन मनाए राम आएंगे। नैना भीगे भीगे जाए कैसे खुशी छुपाए राम आएंगे। कभी ढोल बजाए कभी द्वार सजाए राम आएंगे। कुछ समझ न पाए कहाँ दीप जलाए राम आएंगे। राम से चल के राम पे आए, प्रेम कोई हमें और न जाने। राम से रूठे राम से माने, राम सिया की करुण कहानी। एक है चंदन एक है पानी। राम सिया राम जय जय राम। 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 तेरे नाम तुम ताना तेरे नाम तेरे नाम आदि का तेरे नाम तेरे नाम आदि का तेरे नाम तेरे नाम आदि का तुम ताना ना तेरे नाम आदि का तुम ताना ना तेरे नाम आदि का तुम ताना ना तेरे नाम आदि का आदि का तेरे नाम। हरि अनंत हरि कथा अनंता, कहि सुनहि बहु विधि सब संता। राम रतन धन जो कोई पाए, जीवन भर रामायण गाए। मंगल भवन अमंगल हारी, द्रवहु सुदशरथ अजर बिहारी। राम सिया राम जय जय राम। राम सिया राम जय जय राम। राम सिया राम जय जय राम। राम सिया राम जय जय राम।
ವಂದನೆಗಳು. ಕಾರ್ಯಕ್ರಮದ ಮುಂದೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಹಾಡಿಗೆ ನರ್ತಿಸುವಂತಹ ಕಲಾವಿದೆ ಶಿವಾನಿ. ಒಂದು ಸಿಂಗಲ್ ಡ್ಯಾನ್ಸ್. ಭಗವದ್ಭಕ್ತರೇ, ಕಾರ್ಯಕ್ರಮವನ್ನ ವೀಕ್ಷಿಸುವುದರೊಂದಿಗೆ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದಾದ ಬಳಿಕ ಪದವಿನ್ಯಾಸ ಕಾರ್ಯಕ್ರಮ, ಭರತನಾಟ್ಯ, ನಿರ್ದೇಶಕಿ ವಿದುಷಿ ಶ್ರೀಮತಿ ಪ್ರಣತಿ ಚೈತನ್ಯ ಪದ್ಯಾಣ ಇವರ ನಿರ್ದೇಶನದಲ್ಲಿ ಈ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಇನ್ನು ಮುಂದೆ ಒಂದು ಸಿಂಗಲ್ ಡ್ಯಾನ್ಸ್ ಶಿವಾನಿ ಇವರಿಂದ. ಮುಂದಿನ ನೃತ್ಯ ಶ್ರೀ ಅಯ್ಯಪ್ಪ ಸ್ವಾಮಿಯ ಗೀತೆಗೆ ನರ್ತಿಸುವಂತಹ ಕಲಾವಿದೆ ಶಿವಾನಿ. ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതത്വം സ്വാമിക്ക് പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ
മകരവിളക്കിൻ മഞ്ജുള നാളം മിഴിതെളിയാനായി കാണും ഞാൻ. പന്തളനാഥൻ വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുള നാളം മിഴിതെളിയാനായി കാണും ഞാൻ. ഓദയാമയ പരാൽ പര ശരണജപങ്ങളോടെ നീക്കമേ. ഓദയാമയ പരാൽ പര ശരണജപങ്ങളോടെ നീക്കമേ. ഒരു നെയ്ത്തിരിക്കു പകരം എരിഞ്ഞു നരജന്മമെന്നൂരും. പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ. വിഘ്നങ്ങൾ വിരിപോലെ തീർക്കണം മുമ്പിൽ. ಸ್ಥಳೀಯ ಪ್ರತಿಭೆಗಳ ನೃತ್ಯ ಕಾರ್ಯಕ್ರಮದ ಕೊನೆಯ ನೃತ್ಯ. ಈ ನೃತ್ಯ ಮಾಡಿದವರಿಗೆ ನಾವೊಂದು ಅನುಗ್ರಹ ಪತ್ರವನ್ನ ನೀಡಲಿಕ್ಕಿದ್ದೇವೆ. ಆದ್ದರಿಂದ ಎಲ್ಲರೂ ಈ ಒಂದು ನೃತ್ಯ ಆದ ಬಳಿಕ ಅನುಗ್ರಹ ಪತ್ರವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಸ್ಥಳೀಯ ಪ್ರತಿಭೆಗಳ ಕಾರ್ಯಕ್ರಮದ ಕೊನೆಯ ನೃತ್ಯ ಏನ್ ಕೊಡೋಣ ಎಂಬ ಹಾಡಿಗೆ ನರ್ತಿಸುವಂತಹ ನಮ್ಮ ಕಲಾವಿದರು ಶ್ರೀದೇವಿ, ಅನನ್ಯ ಮತ್ತು ಅಶ್ವಿನಿ.
ಧನ್ಯವಾದಗಳು. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ಪದವಿನ್ಯಾಸ ಭರತನಾಟ್ಯ ಕಾರ್ಯಕ್ರಮ ಪದ್ಯನ ತಂಡದವರಿಂದ ನಿರ್ದೇಶನ ವಿದುಷಿ ಶ್ರೀಮತಿ ಪ್ರಣೀತಾ ಚೈತನ್ಯ ಪದ್ಯಾಣ. ಅದರ ಮುಂಚಿತವಾಗಿ ಇಷ್ಟು ಹೊತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ನಡೆದಂತಹ ಊರಿನ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಊರಿನ ಪ್ರತಿಭೆಗಳಿಗೆ ಅನುಗ್ರಹ ಪತ್ರವನ್ನು ನೀಡಲಿಕ್ಕಿದ್ದೇವೆ. ದಯಮಾಡಿ ಅನುಗ್ರಹ ಪತ್ರವನ್ನು ನೀಡಲಿಕ್ಕೆ ವೇದಿಕೆ ಬರಬೇಕಾಗಿ ಶ್ರೀಯುತ ಲೋಕೇಶ್ ನೋಂಡ, ಶ್ರೀ ದಯಾನಂದ್ ಮಾಡ, ಶ್ರೀ ಸುರೇಶ್ ಅರಿಯಾಳ, ಅದೇ ರೀತಿ ಶಿವಪ್ರಸಾದ್ ಪಿಲಿಯಂದೂರು, ಅದೇ ರೀತಿ ಹಿರಿಯರಾದಂತಹ ಕೆಪಿ ನಾರಾಯಣ ಪಟ್ಲ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಅನ್ನಪ್ರಸಾದ ಸ್ವೀಕರಿಸಲು ಬಾಕಿ ಇರುವಂತಹ ಭಕ್ತಾಭಿಮಾನಿಗಳ ಆದಷ್ಟು ಬೇಗ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಸುರೇಶ್ ಶೆಟ್ಟಿ ಜೋಡುಕಲ್ಲು ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದೀಪ್ತಿ ಬಿಕೆ ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದೀಪ್ತಿ ಬಿಕೆ ಕುಂಟಂಗೆ ರಡ್ಕ ದಯಮಾಡಿ ಹೆಸರು ಕರೆದ ತಕ್ಷಣ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಅದ್ವಿತ್ ಕೃಷ್ಣ, ಅದೇ ರೀತಿ ಅಶ್ವಿನಿ, ಅದೇ ರೀತಿ ಅನನ್ಯ ದಯಮಾಡಿ ನಮ್ಮ ಊರಿನ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು. ದೀಪ್ತಿ ಬಿಕೆ ಕುಂಟಂಗೆ ರಡ್ಕ ದಯಮಾಡಿ ಎಲ್ಲಾದ್ರೂ ಇದ್ರೆ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಕೃಷ್ಣ, ಮೇಘನ, ಆದ್ಯ, ಸಾನ್ನಿಧ್ಯ ದಯಮಾಡಿ ವೇದಿಕೆಗೆ ಬರಬೇಕು. ಮಿತೀಕ್ಷಾ, ಪ್ರಾಪ್ತಿ, ಸಾನಿಕಾ, ಚಾರ್ವಿಕ್, ಲೇಖನ, ಅದ್ವಿಕ್, ಹೃದಯಲಕ್ಷ್ಮಿ, ಪುಟಾಣಿಗಳಿಗೆ ತರಬೇತಿ ನೀಡಿದಂತಹ ಮಾತಾಜಿ ಕನ್ಯಾಕುಮಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ಅರ್ಚನಾ ಕೊಕ್ಕೆಜ ದಯಮಾಡಿ ವೇದಿಕೆಗೆ ಬರಬೇಕು.
ಅರ್ಚನಾ ಕೊಕ್ಕೆಚ, ದಿಯಾ ಮತ್ತು ಬಳಗ, ಮುಂದಕ್ಕೆ ವಿನ್ಯ, ಸಾನ್ನಿಧ್ಯ, ಮಾನ್ವಿಕ್, ಪ್ರೀತೇಶ್, ಋತ್ವಿಕ್, ಧನ್ವಿಕ್, ವಂಶಿಕ್, ಶಾನ್ವಿ, ಜಿಶಾನ್, ಮಿನೀಶ್, ಸಾತ್ವಿಕ್. ಮುಂದಕ್ಕೆ ಶಿವಾನಿ, ಅದೇ ರೀತಿ ಶ್ರೀದೇವಿ. ದಯಮಾಡಿ ಯಾರಾದ್ರೂ ಬಾಕಿ ಇದ್ರೆ ದಯಮಾಡಿ ವೇದಿಕೆ ಬಂದು ಸ್ವೀಕರಿಸಿ ಅಂತ ವಿನಂತಿ ಮಾಡ್ತಾ ಇದ್ದೇವೆ.
ಅನುಗ್ರಹ ಪತ್ರ ವಿತರಿಸಿದಂತಹ ಶ್ರೀಯುತ ಲೋಕೇಶ್ ನೋಂಡ, ಸುರೇಶ್ ಅರಿಯಾಲ, ಅದೇ ರೀತಿ ಕೆಪಿ ನಾರಾಯಣ್ ಪಟ್ಲ, ಅದೇ ರೀತಿ ಸುರೇಶ್ ಜೋಡ್ಕಲ್ಲು, ಶಿವಪ್ರಸಾದ್ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯಲ್ಲಿ ಪದವಿನ್ಯಾಸ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದವಿನ್ಯಾಸ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇದರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಈ ಶುಭ ಸಂದರ್ಭದಲ್ಲಿ ದಯಮಾಡಿ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಂದಕ್ಕೆ ಪದವಿನ್ಯಾಸ ಭರತನಾಟ್ಯ ಕಾರ್ಯಕ್ರಮ ಪದಯಾನ ತಂಡದವರಿಂದ ನಿರ್ದೇಶನ ವಿದೂಷಿ ಶ್ರೀಮತಿ ಪ್ರಣತಿ ಚೈತನ್ಯ ಪದ್ಯಾಣ ಇವರಿಂದ